ಹೇಳ್ಬಿಟ್ಟು ಉದ್ಭವ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ನಾರಾಯಣಾಚಾರ್ಯರದ್ದು ನುಡಿ ನಮನಕ್ಕೆ ನಾವು ಸ್ವಲ್ಪ ತರಾತುರಿಯಲ್ಲೇ ನಾವು ಮಾಡಬೇಕಾದ್ರೂ ಇವತ್ತಾಗಿದೆ. ಫೇಸ್ಬುಕ್ ಲೈವ್ನಲ್ಲಿ ಸಹ ಝೂಮ್ನಲ್ಲಿ ಸಹ ಜನ ನೋಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಸ್ವಾಗತ. ಈಗ ನಾವು ವೇದ ಮಂತ್ರ ಒಂದು ಮಾಡಿ ಅದಾದಮೇಲೆ ದೀಪ ಬೆಳಗಿಸೋಣ ಅಂತ. ದೀಪ ಬೆಳಗಿಸೋಕೆ ನಾರಾಯಣಾಚಾರ್ಯ ಮಕ್ಕಳಿದ್ದಾರೆ, ಅಳಿಯಂದಿದ್ದಾರೆ, ಆಮೇಲೆ ನಾರಾಯಣಾಚಾರ್ಯ ಪಬ್ಲಿಷರ್ ಆದ ಸುಬ್ರಹ್ಮಣ್ಯ ಅವರು ಇದ್ದಾರೆ, ಅವ್ರ ಮಗ ಋತ್ವಿಕ್ ಅವರು ಇದ್ದಾರೆ, ಆಮೇಲೆ ನಮ್ಮ ಜೊತೆ ನಮ್ಮ ಮೆಂಟರ್ಸ್ ಆದ ಅಡ್ವೈಸರ್ ಆದ ಗೋವಿಂದ ದಾಸ್ ಅವರು ಇದ್ದಾರೆ, ಹಾಗೆ ಉದ್ಭವದ ಮುಖ್ಯಸ್ಥರಾದ ದಿವಾಕರ್ ಇದ್ದಾರೆ. ಸೊ ದಿವಾಕರ್ ಚೆನ್ನಪ್ಪ ಅವರು ನೀವೆಲ್ಲ ಹರೀಶಣ್ಣ ಹೇಳ್ತಾರೆ. ಈಗ ನಾವು ಉದ್ಭವದಲ್ಲಿ ಒಂದು ಹೊಸದಿರ್ಬೋದು, ಇವತ್ತು ಕೇಳ್ತಿದ್ದಾವೆಲ್ಲ ಅಣ್ಣ ಅಕ್ಕ ಈ ಥರದ್ದು ಹೀಗೇ ಎಲ್ಲರನ್ನೂ ಅಡ್ರೆಸ್ ಮಾಡ್ತೀವಿ. ಸೊ ಹಾಗಾಗಿ ದಿವಾಕರ್ ಅಣ್ಣ ಅಂತ, ಕೆಲವರು ದಿವಾಕರ್ ಮಾಮ ಅಂತ ಕರೀತಾರೆ, ಕೆಲವರು ದಿವಾಕರ್ ಅಣ್ಣ ಅಂತ ಕರೀತಾರೆ. ಸೊ ಸೊ ಹರೀಶಣ್ಣ ಹೇಳ್ತಾರೆ. ಹರೀಶಣ್ಣ ನಮ್ಮ ಸಂಸ್ಕೃತ ಮೇಷ್ಟ್ರವರು, ಅವರು ವಿದ್ಯಾಪೀಠದಲ್ಲೇ ಓದಿರೋರು. ಸೊ ವಿದ್ಯಾಪೀಠದಲ್ಲಿ ಇದು ಆಗ್ತಾ ಇರೋದು ಒಂದು ತುಂಬ ಖುಷಿಯ ವಿಚಾರ ನಮಗೆ. ಈ ಥರದ ಒಂದು ಜಾಗದಲ್ಲಿ, ಆಮೇಲೆ ನಮ್ಮ ಪೇಜಾವರ್ ಹಿರಿಯ ಶ್ರೀಗಳು ಮತ್ತು ನಾರಾಯಣಾಚಾರ್ಯ ಸಂಬಂಧನೂ ತುಂಬ ಚೆನ್ನಾಗಿತ್ತು ಅಂತ ನಾವು ಕೇಳ್ಪಟ್ವಿ. ಸೊ ಹಾಗಾಗಿ ಈ ಥರದ ಒಂದು ಸ್ಥಳದಲ್ಲಿ ಪೇಜಾವರ್ ಶ್ರೀ ಅವ್ರದ್ದು ಬೃಂದಾವನ ಇಲ್ಲೇ ಇದ್ದಾಗ, ಸೊ ಆ ಸನ್ನಿಧಾನದಲ್ಲಿ ನಾರಾಯಣಾಚಾರ್ಯದ ನುಡಿ ನಮನ ಆಗ್ತಾ ಇರೋದು ನಮಗೆಲ್ಲ ತುಂಬ ಖುಷಿ ವಿಚಾರ. ಈಗ ಹರೀಶಣ್ಣ ಬರ್ತಾರೆ, ಅವರು ವೇದ ಮಂತ್ರ ಆದಮೇಲೆ ದೀಪ ಪ್ರಜ್ವಲನಕ್ಕೆ. ಸೊ ನೀವೆಲ್ಲ ಬರಬೇಕಾಗಿ. ಸೊ ಇದು ಒಂಥರ ಆತ್ಮೀಯವಾದ ಒಂದು ಪರ್ಸನಲ್ ಇವೆಂಟ್, ಆ್ಯಂಡ್ ಇಟ್ ಈಸ್ ಎವ್ರಿಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಹಿಯರ್ ವಿಲ್ ಬಿ ಫ್ರಮ್ ದ ಪರ್ಸನಲ್ ಸ್ಪೇಸ್. ಸೊ ಹಾಗಾಗಿ ಯಾರು ಮುಜುಗರ ಪಟ್ಕೊಳ್ಳೋದು ಬೇಡ. ಸೊ ಎಲ್ಲರೂ ಇದರಲ್ಲಿ ಹಾಗೆ ಎಲ್ಲ ಒಂದೇ ಅಂದ್ಕೊಂಡು ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಹರೀಶಣ್ಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂವನನ ಆಂಗಿರಸಃ ಅಗ್ನಿ ಸಂಗಾನಂ ಅನುಷ್ಠುಪ್ ತ್ರಿಷ್ಟಪ್. ಓಂ ಸಮಿದ್ಯೋ ವಸೇ ವೃಷನ್ನಗ್ನೇ ವಿಶ್ವಾನ್ಯರ್ಯ ಇಳಸ್ಪದೇ ಸಮಿಧ್ಯಸೆ ಸನೋ ವಸೋನ್ಯಾಭಾರ ಸಂಗಚ್ಛಧ್ವಂ ಸಂವಾದಧ್ವಂ ಸಂಭೋ ಮನಾಂಸಿ ಜಾನತಾಂ. ದೇವಾ ಭಾಗಂ ಯಥಾ ಪೂರ್ವೇ ಸಂಜಾನಾನಾ ಉಪಾಸತೆ. ಸಮಾನೋ ಮಂತ್ರಃ ಸಮೀತಿಃ ಸಮಾನೀ ಸಮಾನಂ ಮನಃ ಸಹ ಚಿತ್ತಮೇಷಾಂ. ಸಮಾನಂ ಮಂತ್ರಮಭಿಮಂತ್ರಯೇವ ಸಮಾನೇನ ವೋ ಹವಿಷಾ ಜುಹೋಮಿ. ಸಮಾನಿ ವಾಕೂತಿಃ ಸಮಾನಾ ಹೃದಯಾನಿ ವಃ. ಸಮಾನಮಸ್ತು ವೋ ಮನೋ ಯಥಾ ವಸ್ಸು ಸಹಸತಿ. ಓಂ ಶಮಗ್ನಿರಗ್ನಿಭಿಃ ಕರಶ್ಚನ್ನಸ್ತಪತು ಸೂರ್ಯಾಃ. ಶಂವಾದೋ ವಾತ್ವರಪಾಪಸ್ತ್ರಿಧಾಃ. ಓಂ ಶಮಗ್ನಿರಗ್ನಿಶ್ಶಂ ಶಮಗ್ನಿರಗ್ನಿಭಿರಗ್ನಿಭಿರಗ್ನಿಶ್ಶಂ ಶಮಗ್ನಿರಗ್ನಿಭಿಃ. ಅಗ್ನಿರಗ್ನಿಭಿರಗ್ನಿಭಿರಗ್ನಿರಗ್ನಿರಗ್ನಿಭಿಃ ಕರತ್ಕರದಗ್ನಿಭಿರಗ್ನಿರಗ್ನಿರಗ್ನಿಭಿಃ ಕರತ್. ಅಗ್ನಿಭಿಃ ಕರತ್ಕರದಗ್ನಿರಗ್ನಿಭಿರಗ್ನಿಭಿಃ ಕರಚ್ಛಂ ಶಂಕರದಗ್ನಿರಗ್ನಿಭಿರಗ್ನಿಭಿಃ ಕರಚ್ಛಂ. ಅಗ್ನಿಭಿರತ್ಯಗ್ನಿಭಿಃ ಕರಚ್ಛಂ ಶಂಕರತ್ಕರಚ್ಛನ್ನೋ ನಃ ಶಂಕರತ್ಕರಚ್ಛನ್ನಃ. ಶನ್ನೋ ನಃ ಶಂ ಶನ್ನಸ್ತಪತು ತಪತು ನಃ ಶಂ ಶನ್ನಸ್ತಪತು. ನಸ್ತಪತು ತಪತು ನೋ ನಸ್ತಪತು ಸೂರ್ಯಃ ಸೂರ್ಯಸ್ತಪತು ನೋ ನಸ್ತಪತು ಸೂರ್ಯಃ. ತಪತು ಸೂರ್ಯಃ ಸೂರ್ಯಸ್ತಪತು ತಪತು ಸೂರ್ಯಃ. ಸೂರ್ಯ ಇತಿ ಸೂರ್ಯಃ. ಶಂವಾತೋ ವಾತಃ ಶಂ ಶಂವಾತೋ ವಾತು ವಾತು ವಾತಃ ಶಂ ಶಂವಾತೋ ವಾತು. ವಾತೋ ವಾತು ವಾತು ವಾತೋ ವಾತೋ ವಾತ್ವರಪಾ ಅರಪಾ ವಾತು ವಾತೋ ವಾತೋ ವಾತ್ವರಪಾ. ವಾತ್ವರಪಾ ಅರಪಾ ವಾತು ವಾತ್ವರಪಾ ಅಪಾಪಾ ಅರಪಾ ವಾತು ವಾತ್ವರಪಾ ಅಪಾ.
अरपारप अपस्त्रिधस्त्रिधोपारपारप अपस्त्रिधाः अपस्त्रिधस्त्रिधोपापस्त्रिधाः श्रिध इति स्त्रिधाः हरिः ओम्. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಾಲನೆ ಮೂಲಕ ನಾವು ಮಾಡೋಣ. ಓಂ ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರ್ವಿಷೇಭಿರೇಡ್ಯೋ ನೂತನೈರುತ ಸ ದೇವಾಂಗೇಹ ವಕ್ಷತಿ ಅಗ್ನಿನಾ ರಯಿಮಷ್ಣವತ್ಪೋಷಮೇವ ದಿವೆ ದಿವೆ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಇದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರಾದುಃ ಸತ್ಯಶ್ಚಿತ್ರಶ್ರಾವಸ್ತಮಃ ದೇವೋ ದೇವೇಭಿರಾಗಮತ್. ಓಂ. ಹಾಗೆ ಅಲ್ಲಿ ಪುಷ್ಪವನ್ನು ದೇವರಿಗೆ ಅವರಿಗೆ ಸಮರ್ಪಣೆ ಮಾಡಿ ಕೂತ್ಕೊಳ್ಳೋಣ. ಓಂ ಅಗ್ನಿರ್ಹೋತಾ ಕವಿಕ್ರಾದುಃ ಸತ್ಯಶ್ಚಿತ್ರಶ್ರಾವಸ್ತಮಃ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತಿ ಚಂದ್ರಮಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ ಎಲ್ಲರಿಗೂ. ಒಂದು ನಾನು ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಾನು ಹೇಳಿಬಿಡ್ತೀನಿ. ಈಗ ಎಲ್ಲರನ್ನೂ ಸ್ವಾಗತ ಮಾಡುತ್ತಾ ನಾವು ಯಾಕೆ ಆಚಾರ್ಯರಿಗೆ ನುಡಿ ನಮನ, ನಮ್ಮ ಒಂದು ಪಯಣದಲ್ಲಿ ಆಚಾರ್ಯರ ಮಹತ್ವ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಅದಾದಮೇಲೆ ಒಬ್ಬೊಬ್ಬರಾಗಿ ಇವತ್ತು ನೆರೆದಿರೋರು ಆಚಾರ್ಯರ ಮಕ್ಕಳು ಮತ್ತು ಅವ್ರ ಅಳಿಯಂದರು, ಅವರ ಪಬ್ಲಿಷರ್ ಆದ ಸುಬ್ರಹ್ಮಣ್ಯ ಅವರು, ಅವ್ರ ಮಗ ಋತ್ವಿಕ್, ಹಾಗೆ ನಮ್ಮದು ನಮ್ಮ ಅಡ್ವೈಸರ್ ಹಾಗೂ ನಮಗೆ ಆ ಆಚಾರ್ಯರನ್ನು ಪರಿಚಯ ಮಾಡಿದವರು ಗೋವಿಂದ ದಾಸ್ ಅಂತ ಅವರು ಇದ್ದಾರೆ, ಅವರು ಮಾತಾಡ್ತಾರೆ. ಹಾಗೆ ನಮ್ಮ ಮುಖ್ಯಸ್ಥರಾದ ದಿವಾಕರ್ ಚನ್ನಪ್ಪ ಅವ್ರು ಮಾತಾಡ್ತಾರೆ. ಹಾಗೆ ನಮ್ಮ ಶಶಾಂಕ್ ಇದ್ದಾನೆ, ಅವನು ಹಿಂದಿ, ಅವರು ವಾರಾಣಸಿಯವರು. ಸೊ ಕಾಶಿಯಲ್ಲಿದ್ದವರು. ನಾರಾಯಣಾಚಾರ್ಯ ನಾವಿಬ್ಬರು ಮಲ್ಲೇಶ್ವರಂನಲ್ಲಿ ಇರ್ತೀವಿ. ಸೊ ನಾರಾಯಣಾಚಾರ್ಯ ಪ್ರವಚನಕ್ಕೆ ಯಾವಾಗಲೂ ನಮ್ಮ ಜೊತೆ ನಾನು ಅವನು ಕೂತ್ಕೊಂಡು, ಅವನು ಒಬ್ಬ ಉತ್ತರ ಭಾರತೀಯರಿಗೆ ಭಾಷೆ ಇಲ್ಲದೇ ಇದ್ರೂ ಹೇಗೆ ಒಂದು ಕನೆಕ್ಟ್ ಆಯಿತು, ನಮ್ಮ ಜೀವನದಲ್ಲಿ ನಾರಾಯಣಾಚಾರ್ಯ ಪಾತ್ರ ಏನು, ಇದ್ರ ಬಗ್ಗೆ ಅವರು ಸ್ವಲ್ಪ ಮಾತಾಡ್ತಾರೆ. ಹಾಗೆ IIT ಬಾಂಬೆಯಿಂದ ಗಣೇಶ್ ರಾಮಕೃಷ್ಣನ್ ಅಂತ ಇದ್ದಾರೆ, ಅವರು ಧರ್ಮವಿಕಿ ಅಂತ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದಾಗ ಅದರಲ್ಲಿ ನಾರಾಯಣಾಚಾರ್ಯರದ್ದು ತುಂಬ ನಾವು ರೆಫರೆನ್ಸಸ್ ತೊಗೊಂಡಿದ್ದೀವಿ. ಅವ್ರದ್ದು ಜೊತೆ ಬಂದು ಅವ್ರ ಹತ್ರ ನಾವು ಡಿಸ್ಕಷನ್ಸ್ ಮಾಡಿದ್ವಿ. ಸೊ ಅವ್ರೂ ನಾರಾಯಣಾಚಾರ್ಯರಿಂದ ಅವ್ರು ಹೇಗೆ ಇನ್ಸ್ಪೈರ್ ಆಗಿದ್ದಾರೆ ಅದ್ರ ಬಗ್ಗೆ ಅವರು ಸ್ವಲ್ಪ ಮಾತಾಡ್ತಾರೆ. ಹೀಗೆ ಹೋಗುತ್ತೆ. ನಾನು ಹೇಳಬೇಕು ಏನೋ, ನಾನು ಪ್ರತಿಯೊಬ್ಬರಿಗೆ ಹೇಳಿದಾಗ ನಾನು ಮೊದಲು ಮಾತಾಡಲ್ಲ, ಬೇರೆಯವ್ರು ಮೊದಲು ಮಾತಾಡಿ ಅಂತ ಜನ ಎಲ್ಲರೂ ಹೇಳ್ತಾಯಿದ್ರು. ಸೊ ಐ ವಿಲ್ ಟೇಕ್ ದ ಲಿಬರ್ಟಿ ಟು ಕಾಲ್ ಪೀಪಲ್ ಈಗ. ಸೊ ಯಾಕಂದರೆ ಎಲ್ಲರೂ ಅವ್ರು ಮಾತಾಡಲಿ ಇವ್ರು ಮಾತಾಡಲಿ ಅಂತಲೇ ಹೇಳ್ತಾಯಿದ್ರು. ಸೊ ಹಾಗಾದರೆ ಈಗ ಇಲ್ಲಿ ಮೈಕ್ ನನ್ನ ಹತ್ರ ಇದೆ. ಸೊ ಐ ವಿಲ್ ಟೇಕ್ ದಟ್ ಲಿಬರ್ಟಿ ಅಂತ. ಕೆಲವೊಂದು ವಿಷಯಗಳು ನಾನು ಹೇಳಿದಾಗೆ, ವಿ ವಾಂಟ್ ದಿಸ್ ಟು ಬಿ ಅ ಪರ್ಸ್ನಲ್ ಇವೆಂಟ್. ಯಾಕಂದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾರಾಯಣಾಚಾರ್ಯ ಪ್ರಭಾವ ಅಷ್ಟಿದೆ, ಅದ್ರ ಬಗ್ಗೆ ಎಲ್ಲರೂ ನಾವು ಮಾತಾಡ್ತೀವಿ. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಸ್ಪೀಚ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ನಾರಾಯಣಾಚಾರ್ಯರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ನಮ್ಮ ವೈಯಕ್ತಿಕ ವಿಷಯದಲ್ಲಿ ನಮ್ಮ ಜರ್ನಿಗಳಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗಿದೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ನಂಗೆ ನಾರಾಯಣಾಚಾರ್ಯರು ಯಾವಾಗಲೂ ಅವ್ರ ಪ್ರವಚನ ಕೇಳಿದಾಗೆಲ್ಲ ಅವ್ರ ಬಗ್ಗೆ ಓದಿದಾಗ ಏನೇ ಆದಾಗೂ ಅವ್ರ ಜೊತೆ ಮಾತಾಡಿದಾಗೂ
ನಾರಾಯಣಾಚಾರ್ಯಗಳ ಪದಗಳನ್ನ ಔಟ್ ಆಫ್ ಕಾಂಟೆಕ್ಸ್ಟ್ ಯಾವತ್ತೂ ಯೂಸ್ ಮಾಡ್ತಾ ಇರಲಿಲ್ಲ. ಅಂದರೆ ಅವರು ಹೇಳ್ತಾ ಇದ್ರು, ಬೇಂದ್ರೆ ಅವ್ರಿಗೆ ಹೇಳಿದರು ಏನೋ ಈ ಥರ ನೀವು ಔಟ್ ಆಫ್ ಕಾಂಟೆಕ್ಸ್ಟ್ ಯೂಸ್ ಮಾಡಿ, ಯಾಕಂದರೆ ಗೊತ್ತಿರೋದೆ ಈ ವೇದಿಕೆ ಎಲ್ಲದನ್ನು ವೇದಿಕೆ ಅಲ್ಲ ಅನ್ನೋದು, ದ್ಯಾಟ್ ಈಸ್ ಒನ್ ವೆರಿ ಗುಡ್ ಎಕ್ಸಾಂಪಲ್ ಐ ಥಿಂಕ್. ಸೊ ವೇದಿಕೆ ಎಲ್ಲ ಜಾಗಗಳನ್ನು, ವೇದಗಳು ಬೈಯೋ ಜಾಗಗಳನ್ನು ವೇದಿಕೆ ಅಂತ ಕರೀತಾರೆ ಅಂತ ಅವರು ಹೇಳಿದ್ನ ನಾನು ಎಷ್ಟೊಂದು ಕೇಳಿ. ಸೊ ಬೇಂದ್ರೆ ಅವ್ರಿಗೆ ಅವ್ರಿಗೆ ನಾರಾಯಣಾಚಾರ್ಯ ಹೇಳಿದ್ರಂತೆ. ಸೊ ಇದು ಈ ಕಾಂಟೆಕ್ಸ್ಟ್ ಪ್ರಕಾರ ಪದಗಳನ್ನ ಉಪಯೋಗ ಮಾಡೋದು ನಿಮಗೆ ಬರೋದು, ಅದರದ್ದು ಮೂಲ ಏನು ಅದ್ರ ಗೊತ್ತಿರೋದು. ಸೊ ಅಟ್ಲೀಸ್ಟ್ ನೀವು ಅದನ್ನ ಬಿಡಬಾರ್ದು ಅಂದಾಗ ನಾರಾಯಣಾಚಾರ್ಯ ಹೌದು, ನಾನು ಅದಕ್ಕೆ ಅವ್ರು ಯಾವತ್ತೂ ಔಟ್ ಆಫ್ ಕಾಂಟೆಕ್ಸ್ಟ್ ಒಂದು ಪದ ಬಳಕೆ ಮಾಡ್ತಾ ಇರಲಿಲ್ಲ. ಆ ಶಕ್ತಿ ಎಲ್ಲರಿಗೂ ಇಲ್ಲ. ಸೊ ನಾವಿದ್ದೀವಿ. ನಮಗೆ ಇಲ್ಲಿ ಅದು ದ್ಯಾಟ್ ಅಂದರೆ ನಾರಾಯಣಾಚಾರ್ಯರಿಗೆ ನಾವು ಅದೊಂದು ಕ್ಷಮೆ ಕೇಳ್ತಾ ಶುರು ಮಾಡೋಣ ಅಂತ. ಸೊ ವಿ ವಿಲ್ ನಾಟ್ ಬಿ ಏಬಲ್ ಟು ಡೂ ದ್ಯಾಟ್. ಸೊ ಬಟ್ ನಮ್ಮ ಶಕ್ತಿಯಾನುಸಾರವಾಗಿ ನಾವು ಪದ ಬಳಕೆ ಮಾಡ್ತೀವಿ. ಸೊ ಹಾಗೆ ಮಾತಾಡೋಣ ಅಂತ. ಸೊ ಅದು ಒಂದು ನಾವು ಮುಂಚೆನೇ ನಾರಾಯಣಾಚಾರ್ಯಕ್ಕೆ ಕ್ಷಮೆ ಕೇಳಿ ನಾವು ಶುರು ಮಾಡ್ತಾ ಇದ್ದೀವಿ. ಇನ್ನೊಂದು, ಕೆಲವರು ಕನ್ನಡದಲ್ಲಿ ಮಾತಾಡ್ತಾರೆ, ಕೆಲವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕೆಲವರು ಹಿಂದಿಯಲ್ಲಿ ಮಾತಾಡ್ತಾರೆ. ಒಬ್ಬ ನನ್ನ ಸ್ನೇಹಿತ ಶಶಾಂಕ್ ಹಿಂದಿಯಲ್ಲಿ ಮಾತಾಡ್ತಾನೆ. ಯಾಕಂದರೆ ಬಿಕಾಸ್ ವಾಟ್ ಎವರ್ ಇಸ್ ಕ್ಲೋಸ್ ಟು ಯುವರ್ ಹಾರ್ಟ್, ಆ ಭಾಷೆಯಿಂದ ಮಾತಾಡೋಣ. ನಮ್ಮದು ಬೆಂಗಳೂರಿನಲ್ಲೇ ಹುಟ್ಟಿ ನಮ್ಮ ವಿದ್ಯಾಭ್ಯಾಸ ಆಗಿರೋದ್ರಿಂದ ಕನ್ನಡ ಇಂಗ್ಲೀಷ್ ತುಂಬ ಎರಡು ಒಂದೇ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಸೊ ಹಾಗಾಗಿ ಅದು ಆರ್ಟಿಫಿಷಿಯಲ್ ಆಗೋದು ಬೇಡ ಅಂತ. ಅಂದರೆ ಎಲ್ಲ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೋಗಿ ಆ ಪರ್ಸ್ನಲ್ ಟಚ್ ಹೋಗಬಾರ್ದು ಅಂತ. ಸೊ ಹಾಗೆ ನಮಗೆ ಏನಿರುತ್ತೋ ಅದನ್ನು ನಮ್ಮ ನಾರಾಯಣಾಚಾರ್ಯಕ್ಕೆ ಕ್ಷಮೆ ಕೇಳಿ ಶುರು ಮಾಡೋಣ ಅಂತ. ಸೊ ಅದು ಒಂದು ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಸೊ ಅದೇ ನಾನು ಹೇಳಿದಾಗೆ ಪೇಜಾವರ ಮಠದ ವಿದ್ಯಾಪೀಠದಲ್ಲಿ ಆಗ್ತಾ ಇರೋದು ನಮಗೆ ತುಂಬ ಒಂದು ಖುಷಿಯಾದ ವಿಷಯ. ಪೇಜಾವರ ಮಠದಿಂದ ಯಾರ್ಯಾರು ನಮ್ಗೆ ಇದಕ್ಕೆ ಸಹಕರಿಸಿದಾರೋ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾನೆ ನಾನು ಶುರು ಮಾಡಬೇಕು ಅಂತಿದ್ದೀನಿ. ಸೊ ಇಲ್ಲಿ ನೆರೆದಿರೋರ ಬಗ್ಗೆ ಒಂದು ನಾರಾಯಣಾಚಾರ್ಯ ಇಬ್ಬರು ಹೆಣ್ಮಕ್ಳು ಬಂದಿದ್ದಾರೆ, ಹಾಗೆ ದೊಡ್ಡ ಅಳಿಯ ಬಂದಿದ್ದಾರೆ. ನಿಮಗೆ ಸುಸ್ವಾಗತ ಸರ್. ಸೊ ಕೊನೆ ಒಂದು ವಾರ ಅವ್ರಿಗೆ ಟೈಮ್ ಕೊಟ್ಟು ನಾವು ಬರಬೇಕು ಅಂತ ಹೇಳಿದಾಗ ಅವರು 3 ಜನ ನೀವು ನಿಮ್ಮ ಫ್ಯಾಮಿಲಿಯಿಂದ ಬರೋ ಥರ ಆಗಿದ್ದು ನಮಗೆ ನಾನು ಪದಗಳಲ್ಲಿ ಅದನ್ನ ಹೇಳಲಿಕ್ಕಾಗುತ್ತೋ ಗೊತ್ತಿಲ್ಲ. ಸೊ ನಮಗೆ ನಮ್ಮ ಭಾಗ್ಯನೇ ಇದು. ನೀವು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು ಸರ್. ತುಂಬ ಸುಸ್ವಾಗತ ನಿಮಗೆ. ಹಾಗೆ ಹಾಗೆ ಸೇಮ್ ನಾರಾಯಣಾಚಾರ್ಯ ಪಬ್ಲಿಷರ್ ಸುಬ್ರಹ್ಮಣ್ಯ ಅವರು, ನಮಗೆ ನಾರಾಯಣಾಚಾರ್ಯರ ಒಡನಾಟ ಒಂಚೂರು ಹೆಚ್ಚಾಗಲಿಕ್ಕೆ ಸುಬ್ರಹ್ಮಣ್ಯ ಅವರು ತುಂಬ ದೊಡ್ಡ ಕಾರಣ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾವೊಂದ್ಸತಿ ಏನಕ್ಕೋ ಒಂದು ಕಾರಣಕ್ಕೆ ಹುಬ್ಳಿಗೆ ಹೋಗಿದ್ದಾಗ ನಾನು ಸಾಹಿತ್ಯ ಭಂಡಾರಕ್ಕೆ ಹೋದೆ. ಅಲ್ಲಿ ಅವ್ರ ಹತ್ರ ಹಿಂಗೆ ಮಾತಾಡ್ತಾ ನಾವು ಹಿಂಗೆ ಮಾಡ್ತಾಯಿದ್ದೀವಿ ಈ ಥರ ಒಂದು ಭಾರತೀಯ ಶಿಕ್ಷಣ ಪದ್ಧತಿ ಅಲ್ಲಿರ್ಬೋದು, ಇಲ್ಲ ಹೇಗೆ ಟ್ರೆಡಿಷ್ನಲ್ ಎಜುಕೇಷನ್ ಆಗಬೇಕು, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆಗಬೇಕು, ಹೇಗೆ ಶಿಕ್ಷಣ ಅನ್ನೋದು ನಮ್ಮೆಲ್ಲರನ್ನೂ ನಮ್ಮ ರೂಟ್ಸಿಂದ ದೂರ ಮಾಡ್ತಾಯಿದೆ, ನಮ್ಮ ಬೇರುಗಳಿಂದ ದೂರ ಮಾಡ್ತಾಯಿದೆ. ಇದ್ರ ಬಗ್ಗೆ ನಾವು ಯೋಚನೆಯಲ್ಲಿದ್ದಾಗ ಈ ಹೋಲ್ ಒಂದು ಪಯಣದಲ್ಲಿ ನಾರಾಯಣಾಚಾರ್ಯ ಕೊಟ್ಟಿದ್ದ ಕ್ಲಾರಿಟಿ ನಮಗೆ ತುಂಬ ಮುಖ್ಯ ಆಯಿತು. ಸೊ ನಮ್ಮ ದೃಷ್ಟಿ ಇದರಲ್ಲಿ. ಸೊ ಅದ್ರ ಬಗ್ಗೆ ಮಾತಾಡ್ತಾ ನಂದು ಸುಬ್ರಹ್ಮಣ್ಯ ಅವರು ತುಂಬ ಮಾತಾಡಿ ಅವರು ಅಲ್ಲೇ, ಸೊ ನಾರಾಯಣಾಚಾರ್ಯ ಬರ್ತಾಯಿದ್ದಾರೆ, ಯಲ್ಲಾಪುರದಲ್ಲಿದ್ದಾರೆ ಅಂದರು. ಸೊ ಯಾವಾಗ ಸರ್? ನಾಳೆ ಇದ್ದಾರೆ. ಸೊ ನಾವು ಬರ್ತೀವಿ. ಅಲ್ಲಿ ಮಾತಾಡಿದ್ವಿ. ಆಮೇಲೆ ಬೆಂಗಳೂರಿಗೆ ಬಂದಾಗ ಮಾತಾಡ್ತಾಯಿದ್ವಿ. ಅವರು ಏನೇ ಪುಸ್ತಕ ಬಂದರು ಹಿಂಗಿದೆ ಅಂತ ಹೇಳ್ತಾರೆ. ಸೊ ಹಾಗೆ ನಾರಾಯಣಾಚಾರ್ಯ ನಮಗೆ ಇನ್ನೂ ಹತ್ತಿರ ಆಗೋಕ್ಕೆ ಸುಬ್ರಹ್ಮಣ್ಯ ಅವ್ರದ್ದು ಒಂದು ದೊಡ್ಡ ಕಾರಣ. ಸೇಮ್ ಅವ್ರ ಮಗ ಋತ್ವಿಕ್ ಸುಬ್ರಹ್ಮಣ್ಯ ಅವರು ಈಗ ನಾರಾಯಣಾಚಾರ್ಯ ಪುಸ್ತಕಗಳನ್ನ ಇಂಗ್ಲೀಷ್ನಲ್ಲಿ ಮಾಡೋದ್ರಲ್ಲಿ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಐ ಥಿಂಕ್ ಅದು ಒಂದು ತುಂಬ ದೊಡ್ಡ ಮುಖ್ಯವಾದ ವಿಷಯ. ನಾವು ತುಂಬ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ನಾರಾಯಣಾಚಾರ್ಯ ಎಲ್ಲರಿಗೂ ಗೊತ್ತಾಗಬೇಕಾಗಿರೋದು ತುಂಬ ಮುಖ್ಯವಾದ ವಿಷಯ. ಸೊ ಅದರಲ್ಲಿ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಸರ್ ದೋಸ್ 18 days ಇಂಗ್ಲೀಷಲ್ಲಿ ಯಾವಾಗ ತರ್ತಾ ಇದ್ದೀರಾ ಅಂತ. ಯಾಕಂದರೆ ನಮ್ಮ ಜರ್ನಿಯಲ್ಲಿ ಆ 18 ದಿನಗಳು ದೋಸ್ 18 days ಈಸ್ ಅ ವೆರಿ ಇಂಪಾರ್ಟೆಂಟ್ ಬುಕ್. ಸೊ ಅದರಲ್ಲಿ ಅಂದರೆ ಇಟ್ ವಾಸ್ ದ ಗೋ ಟು ಬುಕ್ ಫಾರ್ ಅಸ್ ಅಂತ ಹೇಳ್ಬೋದು. ನಮ್ಗೆ ಯೋಚನೆ ಬಂದ್ರೂ, ನಮ್ಗೆ ಏನೇ ಒಂದು ಅದರಲ್ಲಿ ಭೀಷ್ಮಾಸ್ ಡೈಲಮಾ ಅಂತ ಒಂದು ಚಾಪ್ಟರ್ ಇದೆ. ಸೊ ಫಾರ್ ಅವರ್ ಡೈಲಮಾ ದ್ಯಾಟ್ ಬುಕ್ ರಿಯಲಿ ಹೆಲ್ಪ್ಡ್. ಸೊ ಇನ್ ಉದ್ಭವವಾದ ನಮ್ಮದು ಪಯಣದಲ್ಲಿ ಆ ಪುಸ್ತಕದ ಮಹತ್ವ, ನಾರಾಯಣಾಚಾರ್ಯ ಮಹತ್ವ ತುಂಬಾ ಇದೆ. ಸೊ ಅವ್ರಿಗೆ ನಾನು ಯಾವಾಗಲೂ ಕೇಳ್ತಾ ಇದ್ದೆ, ಇಟ್ ವಾಸ್ ಅವರ್ ಗಿಫ್ಟಿಂಗ್ ಬುಕ್. ನಾವೇನಾದರೂ ಅವ್ರ ಹತ್ರ ಕೊನೆ 7-8 ನಾವೇ ತೊಗೊಂಡಿದ್ದೀವಿ ಸರ್.
ಕೊಡಿ ನಮ್ಗೆ ಬೇಕು, ನೀವು ನಾವು ಸ್ಟಾಕ್ ಇಟ್ಕೊಂಡಿರ್ತೀವಿ. ನಾವು ಯಾರಿಗೆ ಏನಾದ್ರು ಗಿಫ್ಟ್ ಕೊಡಬೇಕಂದ್ರೆ ಇಟ್ ವಾಸ್ ದೋಸ್ 18 days. ಕನ್ನಡ ಬರೋರಿಗೆ ಆ 18 ದಿನಗಳು, ಇಂಗ್ಲೀಷ್ ಬರೋರಿಗೆ ದೋಸ್ 18 days ಇತ್ತು. ಸೊ ಹಾಗಾಗಿ ಸರ್ ಇಲ್ಲಿ ಮತ್ತೆ ನಿಮಗೆ ಬೇಗ ಅದನ್ನ ನೀವು ಶುರು ಅವ್ರು ಟ್ರಯಾಲಜಿ 2 ಪುಸ್ತಕ ಆಯ್ತು, ಈಗ ಅದು 3 ಪುಸ್ತಕ ಮಾಡ್ತಾ ಇದ್ದಾರೆ ಅವರು. ಸೊ ಋತ್ವಿಕ್ ಮತ್ತು ಸುಬ್ರಹ್ಮಣ್ಯ ಅವ್ರಿಗೆ ಸುಸ್ವಾಗತ ಸರ್ ನಿಮ್ಗೆ ಬಂದಿದ್ದಕ್ಕೆ. ಅವರು ಕೊನೆ ಏನು ಅದು ಹಾಗೆ ಒಂದು ವಾರ ಸಮಯ ಇದ್ದಾಗ ಅವ್ರಿಗೆ ಸರ್ ಬರಬೇಕು ಅಂತ ಕೇಳ್ಕೊಂಡಾಗ ಇಬ್ಬರು, ಋತ್ವಿಕ್ ಅಂತೂ ಮೊನ್ನೆ ಅವ್ರು ಕೇಳ್ತಾ ಇದ್ದೆ, ಅವ್ರು ಕನ್ಫರ್ಮ್ ಮಾಡಿ ಬರೋಂಗೆ ಆಯಿತು. ತುಂಬ ತುಂಬ ಧನ್ಯವಾದ. ಹಾಗೆ ನಮ್ಮ ಗೋವಿಂದ್ ದಾಸ್ ಅವರು, ಸೊ ನಮ್ಮ ಅಡ್ವೈಸರ್ ಅವರು ನಮಗೆಲ್ಲರೂ ನಾರಾಯಣಾಚಾರ್ಯಕ್ಕೆ ಪರಿಚಯ ಮಾಡಿದವರು. ಎಂಥ ಒಂದು ಏನು ತಮಾಷೆ ಅಂತ ಹೇಳಬೇಕು, ವಿಪರ್ಯಾಸ ಅಂತ ಹೇಳಬೇಕು ಗೊತ್ತಿಲ್ಲ. ನಾನು ಬೆಳೆದಿದ್ದೆಲ್ಲ ಮಲ್ಲೇಶ್ವರದಲ್ಲೇ. ಸೊ ನಾರಾಯಣಾಚಾರ್ಯರು ಮಲ್ಲೇಶ್ವರದಲ್ಲೇ ಎಷ್ಟು ಪ್ರವಚನಗಳು ಕೊಟ್ಟಿದ್ದಾರೆ. ಆದರೂ ಏನೋ ಪರಿಸ್ಥಿತಿ ಅನಿಸುತ್ತೆ, ನನಗೆ ಗೊತ್ತಿರಲಿಲ್ಲ ನಾರಾಯಣಾಚಾರ್ಯರ ಬಗ್ಗೆ. ಸೊ ಅವರು ನಮ್ಮನ್ನ ನಾರಾಯಣಾಚಾರ್ಯ ಅವ್ರ ಬಗ್ಗೆ ಪರಿಚಯ ಮಾಡಿಸಿದವರು. ಹಾಗೆ ನಾವು ಅವರು ಯಾವಾಗಲೂ ನಾರಾಯಣಾಚಾರ್ಯದ್ದು ಏನೇ ವಿಷಯ ಆಗಲಿ ಅದ್ರ ಬಗ್ಗೆ ಅವರು ಮುಂಬೈಯಲ್ಲಿರ್ತಾರೆ, ಆದರೂ ಅವರು ಯಾವಾಗಲೂ ನಾರಾಯಣಾಚಾರ್ಯ ವಿಷಯಗಳು ಅವ್ರ ಜೊತೆ ಮಾತಾಡ್ತಾರೆ. ಅವ್ರಿಗೆ ಎಷ್ಟು ಮುಖ್ಯ ನಾರಾಯಣಾಚಾರ್ಯರು ಅಂತ. ಸೊ ಅವ್ರ ಜೊತೆ ನಾವು ಕಂಟಿನ್ಯೂಸ್ ಒಂದು ಡಿಸ್ಕಷನ್ಸ್ ನಡೀತಾನೆ ಇರುತ್ತೆ ನಾರಾಯಣಾಚಾರ್ಯರ ಬಗ್ಗೆ. ಸೊ ನಮಗೆ ನಾರಾಯಣಾಚಾರ್ಯನ ಪರಿಚಯಿಸಿದವರು ಅವರು, ಅವ್ರಿಗೆ ನಾರಾಯಣಾಚಾರ್ಯ ಪರಿಚಯಿಸಿದವ್ರು ಬಂದರು ಬಂದಿದ್ದಾರೆ. ಸೊ ಅವ್ರಿಗೆ US ಅಲ್ಲಿ ಅವ್ರು ಪರಿಚಯ ಮಾಡಿದ್ರಂತೆ ನಾರಾಯಣಾಚಾರ್ಯ ಪುಸ್ತಕ. ಸೊ ಇದು ಬರಬೇಕಾಗಿರೋದು ಬರುತ್ತೆ, ಆಮೇಲೆ ನಮಗೆ ಏನೋ ಸಂಬಂಧ ಇದ್ದರೆ, ಋಣಾನುಬಂಧ ಇದ್ದರೆ ಆಗುತ್ತೆ ಅಂತ. ಸೊ ಅವ್ರು ಬಂದಿದ್ದಾರೆ, ಅವರು ಮುಂಬೈಯಿಂದ ಬಂದಿದ್ದಾರೆ. ಅವ್ರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ ನಾವು ಬರಬೇಕು ಅಂತ. ಮತ್ತು ಅವ್ರಿಗೆ ಕೊನೆ ತನಕನೂ ಅವ್ರದ್ದು ಅವ್ರದ್ದು ಸ್ಕೆಡ್ಯೂಲಲ್ಲಿ ಸಮಯ ಮಾಡ್ಕೊಂಡು ಅವ್ರು ಬಂದು, ಅವ್ರದ್ದು ನಾರಾಯಣಾಚಾರ್ಯ ತೀರೋದ ದಿನ ನಮಗೆಲ್ಲರಿಗೂ ತುಂಬ ಒಂದು ದುಃಖವಾದ ದಿನ. ಅವರು ಮುಂಬೈಯಿಂದ ನಾನು ಹೊರಟು ಬರ್ತೀನಿ ಅಂತ ಕೂತಿದ್ರು ಅವರು. ಲೇಟ್ ಆಗ್ತಾಯಿತ್ತು. ಸೊ 12 ಗಂಟೆಗೆಲ್ಲ ಆಗುತ್ತೆ ಅಂತ ಕರೆ. ಸೊ ಅವ್ರು ಬಂದರು, ಏನೋ ಬರಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಅವರು ಕೊನೆ ನಾನು ಬಂದ್ಬಿಡ್ತೀನಿ ಅಂತಲೇ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವೆಲ್ಲ ಅವರೂ ಹೇಳಿದ್ರು, ಈ ಥರ ಒಂದು ಶ್ರದ್ಧಾಂಜಲಿ, ಒಂದು ನುಡಿ ನಮನ ಒಂದು ಕಾರ್ಯಕ್ರಮ ಮಾಡೋಣ, ಎಲ್ಲರನ್ನೂ ನಮ್ಮದೇ ತುಂಬ ಜಾಸ್ತಿ ಜನ ಬೇಡ, ನಮ್ಮ ಪರಿಚಯ ಇರೋ ಜನರನ್ನೇ ಸೇರಿಸಿ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಈ ಕಾರ್ಯಕ್ರಮ ಆಗೋದ್ರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಸೊ ಗೋವಿಂದ್ ಪ್ರಭುಗಳು, ಗೋವಿಂದ್ ಅಣ್ಣ, ಗೋವಿಂದ್ ದಾಸ್. ಸೊ ನಾವು ಅವ್ರಿಗೆ ಬೇರೆ ಹೆಸರು ಕರಿತಾ ಇರ್ತೀವಿ, ಭಾವ ಒಂದೇ, ಇದು ಮಾತ್ರ ಬೇರೆ. ನಿಮಗೂ ಸುಸ್ವಾಗತ ಗೋವಿಂದ. ಒಂದು ನಾನು ಹೇಳಲೇಬೇಕು, ನಾವು ಇನ್ನೊಬ್ಬನ್ನ ಬರ್ಲಿಕ್ಕೆ ಹೇಳಿದ್ವಿ. ಒಬ್ಬ ನನ್ನ ನಾರಾಯಣಾಚಾರ್ಯ ತೀರ್ಕೊಂಡಿದ್ದ ದಿನ ಅಲ್ಲಿ ಮನೆಗೆ ಬಂದಿದ್ದಾಗ ಒಬ್ಬ 20 ವರ್ಷದ ಹುಡುಗ ನಂಗೆ ಬೇರೆ ಎಲ್ಲೋ ಸಿಕ್ಕಿದ್ದ. ಅವನು ಬಂದ, ಅವನು ನೀನೇನೋ ಇಲ್ಲಿದ್ಯಾ ಅಂತ ಕೇಳಿದೆ. ಸೊ ಅವನು ನನಗೆ ಏನೋ ನಿಮ್ಮ ದೂರ ಸಂಬಂಧಿ ಇದ್ದಾನೆ ಅಂತ, ಪ್ರಣವ್ ಭಾರದ್ವಾಜ್ ಅಂತ. ಸೊ ಅವ್ನು ಬಂದ, ಸೊ ನಿಂಗೆ ಹೆಂಗೆ ನಾರಾಯಣಾಚಾರ್ಯ ಪರಿಚಯ ಅಂತ ಹೇಳಿದ್ರು. ಸೊ ಅವನು ಹೇಳ್ದ, ನಾವು ಕಳೆದ 3-4 ವರ್ಷದಿಂದ ದೇರ್ ಇಸ್ ನಾಟ್ ಇವನ್ ಅ ಸಿಂಗಲ್ ಡೇ ವೇರ್ ಐವ್ ನಾಟ್ ಹರ್ಡ್ ನಾರಾಯಣಾಚಾರ್ಯಸ್ ಲೆಕ್ಚರ್ ಅಂತ. ಸೊ ಹೌ ನಾರಾಯಣಾಚಾರ್ಯ ಇಸ್ ರಿಲೆವೆಂಟ್ ಟು ಆಲ್ ಜನರೇಷನ್ಸ್ ಅನ್ನೋದಕ್ಕೆ ಅದು. ಸೊ ಅವ್ನು ಬರಲಿಕ್ಕಾಗಲಿಲ್ಲ ಇವತ್ತು, ಅವ್ರದ್ದು ಮನೇಲಿ ಯಾರೋ ಒಬ್ರು ತೀರೋ ಹೋಗಿ ಅವರು ಇವತ್ತು ಬರಲಿಕ್ಕಾಗಲಿಲ್ಲ. ಇಲ್ಲ ಅವ್ನು ಬಂದು ನಾನು ಹೇಳಿದ್ದೆ, ಐ ವಾಂಟೆಡ್ ಹಿಮ್ ಟು ಸ್ಪೀಕ್ ಟುಡೇ. ಯಾಕಂದರೆ ಹೇಗೆ ದ ನೆಕ್ಸ್ಟ್ ಜನರೇಷನ್ ಈಸ್ ಆಲ್ಸೋ ಗೆಟಿಂಗ್ ಇನ್ಸ್ಪೈರ್ಡ್ ಬೈ ನಾರಾಯಣಾಚಾರ್ಯ ಅನ್ನೋದ್ರ ಬಗ್ಗೆ ಅವ್ನು ಬಂದು ಮಾತಾಡ್ಬೋದಾಗಿತ್ತು. ಅವ್ನು ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಯಾರೋ ತೀರೋದು, ನಾನು ಬರಲಿಕ್ಕಾಗಲ್ಲ ಅಂತ. ಸೊ ಅವ್ನಿಗೂ ಅಂದರೆ ಆ ಥರ ಒಂದು ವಿಷಯ ಗೊತ್ತಾಗಿದ್ದೆ ನಮಗೆ ತುಂಬ ಖುಷಿ ಆಯಿತು. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾರಾಯಣಾಚಾರ್ಯ ಈ ಥರ ಜನರು ಈಗ ನಮ್ಮೆಲ್ಲರೂ ವೊಕ್ಯಾಬುಲರಿ ವೋಕ್ಸ್ ಅಂತ ಹೇಳ್ತೀವಲ್ಲ. ಸೊ ವೋಕ್, ಐ ಥಿಂಕ್ ಪೀಪಲ್ ಲೈಕ್ ನಾರಾಯಣಾಚಾರ್ಯ ಆರ್ ಇಂಪಾರ್ಟೆಂಟ್ ಇನ್ ವೋಕ್ ಡಿಟಾಕ್ಸ್. ಸೊ ಮೊಮೆಂಟ್ ನಾರಾಯಣಾಚಾರ್ಯರನ್ನ ನೀವು ಅರ್ಥ ಮಾಡ್ಕೊಂಡಿದ್ದ ತಕ್ಷಣ ಈ ವೋಕ್ನೆಸ್ ಹೋಗ್ಬಿಡುತ್ತೆ. ಸೊ ನಮ್ಮಲ್ಲಿ ಪರದೆ ಇರೋದು ಹೋಗ್ಬಿಡುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ದಟ್ ಈಸ್ ಹೌ ಹಿ ಹ್ಯಾಸ್ ಬಿನ್ ಇನ್ಸ್ಟ್ರೂಮೆಂಟಲ್ ಟು ಅಸ್. ಧನ್ಯವಾದ ಇಲ್ಲೆಲ್ಲ ನೆರೆದಿರೋರಿಗೆ. ನಮ್ಮ ಉದ್ಭವ ನಮ್ಮ ಪರಿವಾರದಿಂದ ಎಲ್ಲ ಬಂದಿದ್ದಾರೆ, ನಮ್ಮ ಪೋಷಕರೆಲ್ಲ ಬಂದಿದ್ದಾರೆ, ಟೀಚರ್ಸ್ ಬಂದಿದ್ದಾರೆ. ಹಾಗೆ ಸತ್ಸಂಗ್ ಗ್ರೂಪ್ ಇಲ್ಲಿ ನಾವು ಕಳಿಸಿದ್ವಿ. ಸೊ ಹಾಗೆ ಹೊರಗಡೆಯವರು ಬಂದಿದ್ದಾರೆ. ಇಲ್ಲಿ ನೆರೆದಿರೋರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ತುಂಬ 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 ಹೃದಯದಿಂದ ನಾವು ಸ್ವಾಗತ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಸೊ ಈಗ so why are we doing this? And so I wanted to set that context. ನಾರಾಯಣಾಚಾರ್ಯರಿಗೆ ನಾವು ನುಡಿ ನಮನ ಇಷ್ಟು ಸಾಕಾಗುತ್ತಿಲ್ಲ. ಅಂದರೆ
ಏನೇನು ಮಾಡ್ಬೋದು ಅದೆಲ್ಲ ನಾವು ನಾರಾಯಣಾಚಾರ್ಯಗೆ ಹೋಗಿ ನಾವು ಮೀಟ್ ಮಾಡಿದಾಗಲೂ ನಾವು ಅವ್ರು ಯಾವಾಗ ಸಿಕ್ಕಿದಾಗ ಅದೇ ಹೇಳ್ತಾರೆ, ನಾವು ಏನು ಕೆಲಸ ಮಾಡ್ಬೋದು ಹೇಳಿ. ಸೊ ಅವರು ಪ್ರತಿ ಸತಿ ಹೋದಾಗ ಒಂದು ಹೊಸ ಪುಸ್ತಕ ಎಲ್ಲ ನನಗೆ ಎಷ್ಟೊಂದು ಸತಿ ಹೋಯ್ತು ನಾನು ನಾರಾಯಣಾಚಾರ್ಯ ನನಗೆ ಇದು ಅರ್ಥ ಆಗ್ತಾಯಿಲ್ಲ, ಇದ್ರ ಬಗ್ಗೆ ಅರವಿಂದ ಹೋಗು, ದ ರಾ ಬೇಂದ್ರೆ ಹೋಗು, ನನ್ನ ಈ ಪುಸ್ತಕ ವೇದ ಸಂಸ್ಕೃತಿಯ ಪರಿಚಯ. ಸೊ ಹಾಗೆ ಅವರು ನಮ್ಗೆ ಡೈರೆಕ್ಷನ್ ತೋರಿಸಿದ್ದಾರೆ, ಒಂದು ದಾರಿ ತೋರಿಸಿದ್ರಲ್ಲಿ ನಾವು ಎಷ್ಟು ಅವ್ರಿಗೆ ಏನು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಅನಿಸುತ್ತೆ. ಸೊ ನಾನು ಮೊನ್ನೆ ಇವ್ರ ಹತ್ರ ಲಕ್ಷ್ಮೀವ್ರ ಹತ್ರ ಮಾತಾಡ್ತಾರೆ, ಅವ್ರು ಒಂದು ಎಕ್ಸ್ಪ್ರೆಷನ್ ಹೇಳ್ತಾಯಿದ್ರು, ಸೂರ್ಯನ ನಾವು ಹಿಂಗೆ ಕೈಯಲ್ಲಿ ಹಿಡಿದು ಸೂರ್ಯನ ಏನೋ ಬೆಳಕಿಗೆ ಹಿಂಗೆ ಹಿಡಿದು ನಾನು ಸೂರ್ಯನ ಹಿಡ್ಕೊಂಡಿದ್ದೀನಿ ಅಂತ. ಸೊ ಎನಿ ವರ್ಡ್ಸ್, ಎನಿ ಎಕ್ಸ್ಪ್ರೆಷನ್, ಏನೋ ನಾವು ಎಷ್ಟೇ ಮಾತಾಡಿದ್ರು ಇಟ್ ಈಸ್ ಏನೋ ಕಡಿಮೆನೆ. ನಾರಾಯಣಾಚಾರ್ಯರ ಪೂರ್ತಿ ಅವರ ಇದನ್ನು ನಾವು ಕವರ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ನಮ್ಮದು ನಾವು ಈಗ ಗೊತ್ತಿಲ್ಲದೆ ಇರೋರಿಗೆ ನಾವು ಉದ್ಭವ ಅಂತ ಒಂದು ಎಜುಕೇಷನ್ ಸೆಂಟರ್ಡ್ ಕಮ್ಯುನಿಟಿ ಅಂತ ನಾವು ಕರಿತಾ ಇದ್ದೀವಿ ಅದನ್ನ. ಸೊ ಅಲ್ಲಿ ಮಕ್ಕಳಿದ್ದಾರೆ, ನಾವು ಅವ್ರಿಗೆ ಏನೋ ಭಾರತೀಯ ಶಿಕ್ಷಣ ಪದ್ಧತಿ ಅಂತ ಹೇಳ್ಬೋದು. ಐ ಥಿಂಕ್ ದ್ಯಾಟ್ ಈಸ್ ಆಲ್ಸೋ ಎ ಲೂಸ್ ಟ್ರಾನ್ಸ್ಲೇಷನ್. ವಿ ಆರ್ ಆಲ್ಸೋ ಎ ಕಮ್ಯುನಿಟಿ. ಎಲ್ಲಾದ್ರೂ ಒಂದು ಧರ್ಮ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಧರ್ಮದ ಪ್ರಕಾರ ಜೀವನ ಮಾಡೋದ್ರಲ್ಲಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನಾವು. ಸೊ ನಮ್ಮದು ಕಳೆದೊಂದು 10 ವರ್ಷದ ಜರ್ನಿ ಇದೆ, 8-10 ವರ್ಷದ್ದು ಜರ್ನಿ ಇದೆ. ಸೊ ನಾವು ಇದ್ರ ಬಗ್ಗೆ ಎಲ್ಲ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾಗನೇ ಗೋವಿಂದಣ್ಣ ಇಂದ ನಮಗೆ ಆ 18 ದಿನಗಳು ಸಿಕ್ತು. ಆ 18 ದಿನಗಳು ಸಿಕ್ತು, ಅದು ಓದ್ತಾ ಇದ್ದಂಗೆ ನಾನು ಹೇಳಿದೆ, ಸೊ ವಾಟ್ ಎವರ್ ವಿ ಆರ್ ನಾಟ್ ದ್ಯಾಟ್ ವೋಕ್, ಬಟ್ ಸ್ಟಿಲ್ ವಾಟ್ ಎವರ್ ವೋಕ್ನೆಸ್ ವಾಸ್ ದೇರ್. ಆವಾಗ ಆ ಟರ್ಮ್ ಇರಲಿಲ್ಲ, ಬಟ್ ಐ ಥಿಂಕ್ ದ್ಯಾಟ್ ವಾಸ್ ಗಾನ್ ಇಮಿಡಿಯೇಟ್ಲಿ. ನಾನು ಸಿಕ್ಕಿದ ತಕ್ಷಣವೇ ವೇದ ಸಂಸ್ಕೃತಿಯ ಪರಿಚಯ ನಾವು ಓದೋಕ್ಕೆ ಮುಂಚೆ ನಾರಾಯಣಾಚಾರ್ಯರದ್ದು ವೇದ ಸಂಸ್ಕೃತಿಯ ಪರಿಚಯದ್ದು ಒಂದು 10 ಲೆಕ್ಚರ್ ಸೀರೀಸ್ ಇದೆ. ಅದು ಕೇಳಿದ್ಮೇಲೆ ನಮಗೆ ಲೋಕನೇ ಬೇರೆ ಥರ ಕಾಣಿಸುತ್ತೆ ಅಂತಾರಲ್ಲ, ಸೊ ಹಾಗೆ ಶುರುವಾಯಿತು. ಅದಾದಮೇಲೆ ನಂಗೆ ಇನ್ನೂ ನೆನಪಿದೆ, ನಾನು ಮಲ್ಲೇಶ್ವರಂ, ನನ್ನ ಪುಣ್ಯ, ನಾನು ಮಲ್ಲೇಶ್ವರಮಲ್ಲೇ ಹುಟ್ಟು ಬೆಳೆದವನು. ಸೊ ಮಲ್ಲೇಶ್ವರಮಿಂದ ನಾವು ಅದಾದಮೇಲೆ ಯಾವ್ದು ಲೆಕ್ಚರ್ ನಾರಾಯಣಾಚಾರ್ಯ ಎಲ್ಲೆಲ್ಲಿ ಮಾಡಿದಾರೋ ಅಲ್ಲೆಲ್ಲ ನಾವು ಆದಷ್ಟು ಹೋಗಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅಲ್ಲಿ ನಾವು ಅವ್ರ ಹತ್ರ ನಮ್ಗೆ ಆದಾಗ ಕ್ಲಾರಿಟಿ ಬೇಕಾದಾಗ ಅವ್ರಿಗೆ ಸಿಕ್ಕಿದ್ದೀವಿ. ನಾನು ಶಶಾಂಕ್ ನಾವಿಬ್ಬರು ಮಲ್ಲೇಶ್ವರಂ. ನಮ್ಗೆ ಎಷ್ಟೊಂದು ಸತಿ ಹೇಗಾಗಿದೆ ಅಂದರೆ, ನಾವು ಲೆಕ್ಚರ್ ಕೇಳಿ ಅವ್ನು ಹಿಂದಿ ಸೊ ಭಾವ ಅರ್ಥ ಆಗ್ತಾಯಿತ್ತು, ಪದಗಳು ಸ್ವಲ್ಪ ಅವ್ನಿಗೆ ಇದಾಗ್ತಾಯಿತ್ತು. ಸೊ ನಾವು ಕೂತ್ಕೊಂಡು ನಾವು ಮಲ್ಲೇಶ್ವರಂ ಫುಲ್ ಸುತ್ತಾ ಇದ್ವಿ. ಏನೋ ಏನು ನಡೀತು ಇವತ್ತು ಲೆಕ್ಚರ್ನಲ್ಲಿ, ಭಾಗವತ ಇರ್ಬೋದು, ಅದು ವೇದ ಸಂಸ್ಕೃತಿಯ ಪರಿಚಯ ಇರ್ಬೋದು, ಯಾವುದೇ ಗದ್ಯತ್ರ ನಡೀತಿದೆ, ಏನು ಎಷ್ಟೋ ವಿಷಯಗಳು ನಡೀದಾಗ ನಾವು ಇಟ್ಕೊಂಡು ಸುತ್ತಾಡ್ತಾ ಇದ್ವಿ. ನಮಗೆ ಅಲ್ಲಿ ನಡೀತಾ ಎಷ್ಟೋ ಹೊಸ ವಿಷಯಗಳು ಅವ್ರು ಹೇಳಿರೋದ್ರಿಂದ ಅದು ಒಂದು ಡೈಜೆಸ್ಟ್ ಆದಮೇಲೆ ಒಂದು ಆ ಎನರ್ಜಿ ಬರುತ್ತೆ. ಹಂಗೆ ಬಂದು ನಾವು ಎಷ್ಟೊಂದು ಸತಿ ಅಲ್ಲಿ ಆ ರೋಡಲ್ಲೇ ಕುಣಿತಾ ಇದ್ದಿದ್ದೆ. ಸೊ ಇಟ್ ವಾಸ್ ದ್ಯಾಟ್ ಫಾರ್ ಅಸ್. he changed the way we I don't think change is the right word, and he ಒಂಥರ ನಮ್ದು ಎವಲ್ಯೂಷನ್ ಆಯ್ತಾ. he gave us clarity. ಐ ಥಿಂಕ್ ಏನೇ ಒಂದು ಪರದೆ ಇರ್ತಲ್ಲ ನಮ್ಮ ಒಂದು ಸಂಸ್ಕಾರಗಳಿಂದನೂ ಇಲ್ಲ, ನಮ್ಮ ಎಜುಕೇಷನ್ ನಾರಾಯಣಾಚಾರ್ಯ ಅದ್ರ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ. ಸೊ ಎಜುಕೇಷನಿಂದ ನಮ್ದು ಏನೇನು ಪರದೆಗಳು ಬಂದಿರುತ್ತೋ ಅದು ಹೋಗೋದ್ರಲ್ಲಿ ನಾರಾಯಣಾಚಾರ್ಯದು ತುಂಬ ದೊಡ್ಡ ಪಾತ್ರ ಇದೆ ಅಂತ. ಹಾಗೆ ಇನ್ನೊಂದು ದೊಡ್ಡ ವಿಷಯ ನಮಗೆ ಅರ್ಥ ಆಗಿದ್ದು, ಮುಂಚೆ ಎಲ್ಲ ನಾನು ಸಂಸ್ಕೃತ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ತೊಗೊಂಡು ಓದಿದ್ದು ಅದೆಲ್ಲ ಇದೆ. ಸೊ ಒಂದು 5 ವರ್ಷ ಓದಿದ್ದೀವಿ. ಸಂಸ್ಕೃತ ಅಂದರೆ ಯಾವಾಗಲೂ ಒಂದು ಇದಿರೋದೇನೋ, ಯಾವುದೇ ಒಂದು ಅದರದ್ದು ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಇಟ್ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಇನ್ ಮೆನಿ ವೇಸ್ ಅನ್ನೋ ಒಂದು ಧೋರಣೆ ಇರುತ್ತಲ್ವ ನಮ್ಮದೆಲ್ಲ. ದಟ್ ಸಂಸ್ಕೃತ ಏನೋ, ಸೊ ಇದ್ರದ್ದು ಅರ್ಥ ತುಂಬ ಇರುತ್ತಂತೆ. ಯಾರು ಹೆಂಗೆ ಇಂಟರ್ಪ್ರಿಟ್ ಮಾಡ್ತಾರೋ ಹಂಗೆ ನಾವು ಅರ್ಥ ಮಾಡ್ಕೊಳ್ತಾರೆ ಅಂತ. ಅದೇ ಫಸ್ಟ್ ಹೊಡೆದಾಕಿದ್ದವರು. ಈಗ ಒಂದು ಮಹಾಭಾರತ ಇದ್ದರೆ ವ್ಯಾಸ ದೃಷ್ಟಿ, ರಾಮಾಯಣ ಇದ್ದರೆ ಅದರಲ್ಲಿ ವಾಲ್ಮೀಕಿ ದೃಷ್ಟಿ, ಯಾವುದೇ ವೇದ ಮಂತ್ರಗಳಿದೆ ಅದರಲ್ಲಿ ಋಷಿಗಳ ದೃಷ್ಟಿ ಇದೆ. ಅವರು ಒಂದು ಕಾರಣಕ್ಕೆ ಬರ್ದಿರೋ ಅದಕ್ಕೆ ಅರ್ಥ ಇದೆ, ಅದರಲ್ಲಿ ಎಷ್ಟು ಪದರಗಳಿದೆ ಅದನ್ನು ಅವರೇ ಬರ್ದಿರೋ, ಇಲ್ಲ ವ್ಯಾಖ್ಯಾನಗಳಿಂದ ನೋಡ್ಬೋದು, ಇಲ್ಲ ನಮ್ಗೆ ನಾರಾಯಣಾಚಾರ್ಯದಿಂದನೇ ಅದರ ವ್ಯಾಸ ದೃಷ್ಟಿ ಏನು, ವಾಲ್ಮೀಕಿ ದೃಷ್ಟಿ ಏನು, ಋಷಿ ದೃಷ್ಟಿ ಏನು ಅಂತ ನಮಗೊಂದು ಅರ್ಥ ಆಗ್ತಾ ಬಂತು. ಅದು ನಾವು ಅಗೈನ್ ದ್ಯಾಟ್ ಈಸ್ ಆಲ್ಸೋ ಎ ವೋಕ್ ಡಿಟಾಕ್ಸ್. ಐ ಥಿಂಕ್ ದ್ಯಾಟ್ ನಮಗೆ ತುಂಬ ಬೇರೆ ಥರ ಕ್ಲಾರಿಟಿ ಕೊಡ್ಲಿಕ್ಕೆ ಆಮೇಲೆ ಯಾವುದನ್ನು ಓದಬಾರ್ದು ಅನ್ನೋದು ತುಂಬ ಕ್ಲಿಯರಾಗಿ ಅರ್ಥ ಆಗೋಯ್ತು. ಹೇಗೆ ಬರ್ತಾ ಆ ವ್ಯಾಸ ದೃಷ್ಟಿ ಅಂದರೆ ಏನು, ಸೊ ಓದಿದ್ರೇ ಇದು ಅದರ ಮೂಲದ ಪ್ರಕಾರ ಇಲ್ಲ ಅಂತ ಆ ದೃಷ್ಟಿ ನಮಗೆ ಇದಾಗ್ಲಿಕ್ಕೆ ಶುರುವಾಯಿತು. ಅದು ನಮಗೆ ತುಂಬ ಸಹಾಯ ಮಾಡಿದೆ. ಹಾಗೆ ನಮ್ಮ ಇದರಲ್ಲಿ ನಾವು ನಮ್ಮ ಉದ್ಭವದಲ್ಲಿ
ನಾವು ನಾರಾಯಣಾಚಾರ್ಯಗೂ ಹೋಗಿ ಹೇಳಿದ್ವಿ ದಟ್ ಯುವರ್ ಬುಕ್ಸ್ ಆರ್ ಅವರ್ ಟೆಕ್ಸ್ಟ್ ಬುಕ್ಸ್ ಅಂತ. ಸೊ ನಾವು ಭಾಗವತದ ಕಥೆಗಳು ಹೇಳೋದಿರ್ಬೋದು, ದಶಾವತಾರದಿಂದ ರಾಮಾಯಣ ಮಹಾಭಾರತ ಮಿತ್ಗಳ ಬಗ್ಗೆ ಅವರು ಹೇಳೋ ವಿಷಯಗಳು. ಸೊ ಇದೆಲ್ಲನೂ ನಮಗೆ ನಾರಾಯಣಾಚಾರ್ಯ ಹಿಸ್ಟ್ರಿ ಇನ್ ಸೋ ಮೆನಿ ಬುಕ್ಸ್, ಅವ್ರದ್ದೇ ಪುಸ್ತಕಗಳು ನಮ್ಮ ಟೆಕ್ಸ್ಟ್ ಬುಕ್ಸ್. ಸೊ ಹಿ ಈಸ್ ಆಲ್ಸೋ ಕಂಟಿನ್ಯೂಯಿಂಗ್ ಟು ಬಿ, ಐ ಥಿಂಕ್ ಹಿ ಈಸ್ ಕಂಟಿನ್ಯೂಯಿಂಗ್ ಟು ಬಿ ಪಾರ್ಟ್ ಆಫ್ ಅವರ್ ಲೈಫ್ಸ್ ಇದ್ರೂ. ಸೊ ಹಾಗೆ ನಾರಾಯಣಾಚಾರ್ಯರು ನಮಗೆ ಏನೋ ಇನ್ನೂ ನಮ್ಮ ಜೀವನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆಮೇಲೆ ನಾನು ಮೊನ್ನೆ ಮಾತಾಡ್ತಾ ಇದ್ದೆ, ನಿರ್ಮಲಾ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸೊ ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಅವರು ನಾರಾಯಣಾಚಾರ್ಯ ಎಷ್ಟು ಹೇಗೆ ಗೃಹಸ್ಥರಿದ್ರು, ಅವ್ರು ಕೆಲವು ಫೋಟೋಗಳು ನನ್ನ ಜೊತೆ ಹಂಚ್ಕೊಳ್ತಾ ಇದ್ರು. ನಾನು ಹೇಳಿದೆ, ರೀಸೆಂಟ್ಲಿ ಆ್ಯಕ್ಚುಲಿ ನಾರಾಯಣಾಚಾರ್ಯ ಹೋಗೋಕೆ ಒಂದು 3-4 ತಿಂಗಳಿಂದ ಈ ಡಿಸ್ಕಷನ್ಸ್ ತುಂಬ ಇತ್ತು. ನಾರಾಯಣಾಚಾರ್ಯ ಹೇಗೆ ಗೃಹಸ್ಥಾಶ್ರಮದ ಬಗ್ಗೆ, ಅವರು ನೀವು ಗೃಹಸ್ಥರಾಗಿರೋದು ಯಾಕೆ ಮುಖ್ಯ, ಸದ್ಗೃಹಸ್ಥ ಅಂದರೆ ಏನು, ಇದ್ರ ಬಗ್ಗೆ ನಮಗೆ ತುಂಬ ಅವರಿಂದ ಕ್ಲಾರಿಟಿ ಸಿಕ್ಕಿದೆ. ಹಾಗೆ ಒಂದು ಸದ್ಗೃಹಸ್ಥರ ಅತ್ಯುತ್ತಮ ನಿದರ್ಶನ ಅಂದರೆ ನಾರಾಯಣಾಚಾರ್ಯ ಅಂತ ನಮಗೆ ಅನಿಸುತ್ತೆ. ಸೊ ಹಾಗೆ ಒಂದು ರೋಲ್ ಮಾಡೆಲ್ ಅಂತಲೂ ಹೇಳ್ಬೋದು, ಹೇಗೆ ಗೃಹಸ್ಥಾಶ್ರಮದ ಬಗ್ಗೆ ಇದು ಮಾಡೋದ್ರಲ್ಲಿ. ಅದೇ, ಸೊ ನಾನು ಹೇಳ್ತಾ ಇದ್ದಂಗೆ ಒನ್ ಥಿಂಗ್ ವಾಸ್ ದಟ್ ನಾರಾಯಣಾಚಾರ್ಯ ವಾಸ್ ಟ್ರೆಡಿಷ್ನಲಿ ಗ್ರೌಂಡೆಡ್ ಬಟ್ ಕಾಂಟೆಂಪರರಿಲಿ ವ್ಯಾಲಿಡ್. ಸೊ ಯಾವತ್ತೇ ನಾನು ನಾರಾಯಣಾಚಾರ್ಯರದು ಲೆಕ್ಚರ್ ಕೇಳಕ್ಕೆ ಹೋದರೆ ಹಿಂದಿನ ದಿನ ನ್ಯೂಸ್ನವರು ನೋಡಿರ್ತಾರೆ, ಅದನ್ನು ಆ ಪ್ರವಚನದಲ್ಲಿ ಹೇಗೆ ಹೇಳಬೇಕು, ಇಲ್ಲ ಈ ಪರಿಸ್ಥಿತಿಗೆ ಯಾರು ದುರ್ಯೋಧನ, ಇವತ್ತಿನ ಪರಿಸ್ಥಿತಿಲಿ ಯಾರು ದುರ್ಯೋಧನ, ಯಾರು ಕರ್ಣ, ಯಾರು ಭೀಷ್ಮ, ಅದು ಏನೇನು ಆಗ್ತಾ ಇದೆ. ಸೊ ಇನ್ಕ್ಲೂಡಿಂಗ್ ನಿನ್ನೆ ಪಾಲಿಟಿಕ್ಸ್ ನ್ಯೂಸ್ ನೋಡೋದು, ನೆಕ್ಸ್ಟ್ ಡೇ ಪ್ರವಚನದಲ್ಲಿ ಅದು ಅವ್ರು ಹೇಳೋರು, ಈ ರೈಡ್ ಆಯ್ತಲ್ವಾ, ಸೊ ಇದಕ್ಕೆ ಇಲ್ಲಿ ನೋಡ್ಬೋದು ನೋಡಿ ನೀವು ಅಂತ. ಹೇಗೆ ದಟ್ ಕಾಂಟೆಂಪರರಿ ವ್ಯಾಲಿಡ್ ಅಲ್ಲ, ದಟ್ ಡೈನಮಿಕ್ ನೇಚರ್ ಐ ಥಿಂಕ್ ವಿ ಹ್ಯಾವ್ ಸೀನ್ ಇನ್ ವೆರಿ ಫ್ಯೂ. ಆ್ಯಂಡ್ ನಾರಾಯಣಾಚಾರ್ಯ ಅದರಲ್ಲಿ ನಮಗೆ ಹೇಗೆ ಇವತ್ತಿನ ಸಮಯದಲ್ಲಿ ನಾವು ಹೇಗೆ ನೋಡಬೇಕು ಅನ್ನೋದರಲ್ಲಿ ನಾರಾಯಣಾಚಾರ್ಯ ನಮಗೆ ತುಂಬ ಒಳ್ಳೆಯ ದೃಷ್ಟಿ ಕೊಟ್ಟಿದ್ದಾರೆ. ನಾವು ತುಂಬ ಅವ್ರ ಹತ್ರ ಡಿಸ್ಕಷನ್ ಮಾಡೋದು ಇನ್ನೂ ತುಂಬ ಇತ್ತು. ಸೊ ಇದು ನಾವು ಎಷ್ಟು ಅಂದ್ಕೊಂಡ್ವಿ, ಲಾಸ್ಟ್ ಒಂದು 2-3 ತಿಂಗಳಿಂದ ಅವ್ರ ಜೊತೆ ಬಂದು ಗೃಹಸ್ಥಾಶ್ರಮದ ಬಗ್ಗೆ, ಗೃಹಸ್ಥ ಧರ್ಮದ ಬಗ್ಗೆ ಹೇಗೆ ನೋಡಬೇಕು, ಹೇಗೆ ಈವನ್ ಎಷ್ಟೋ ವಿಷಯದಲ್ಲಿ ಸ್ಪಿರಿಚುವಾಲಿಟಿ ಅನ್ನೋದನ್ನು ಇವಾಗ ಗೃಹಸ್ಥಿಯಿಂದ ದೂರ ಮಾಡಿ ದೂರ ಕರ್ಕೊಂಡು ಹೋಗ್ತಾ ಇದ್ದು. ಐ ಹ್ಯಾವ್ ಹರ್ಡ್ ಈಗ ಮಾಡರ್ನ್ ಸ್ಪಿರಿಚುವಲ್ ಹೌ ಮಾಡರ್ನಿಟಿ ಹಸ್ ಒಳಗೆ ಬಂದಿದೆ ಅಂದರೆ, ಸ್ಪಿರಿಚುವಾಲಿಟಿನಲ್ಲೂ ಗೃಹಸ್ಥ ಧರ್ಮದಿಂದ ದೂರ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಸ್ವಲ್ಪ ಇದಿತ್ತು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂದ್ಕೊಂಡ್ವಿ, ಕೊನೆಗೆ ಆಗಲಿಲ್ಲ. ಬಟ್ ಒಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ಅವ್ರ ಹತ್ರ ನಮ್ದು ಎಷ್ಟೇ, ಸೊ ದೋ ವಿ ಹ್ಯಾವ್ ರಿಗ್ರೆಟ್ಸ್ ಆಫ್ not having or we wanted to have so many discussions with him, but ಅವ್ರ ಜೊತೆ ಇಲ್ಲಿವರೆಗೂ ನಮಗೆ ಎಷ್ಟು ಅವ್ರ ಜೊತೆ ನಾವು ಮಾತಾಡ್ಲಿಕ್ಕಾಯ್ತು, ಡಿಸ್ಕಷನ್ ಮಾಡ್ಲಿಕ್ಕಾಯ್ತು, ಅವ್ರ ಮಾತುಗಳು ಕೇಳಲಿಕ್ಕಾಯ್ತು, ಬುಕ್ಗಳು ಓದಲಿಕ್ಕಾಯ್ತು, ಅದು ನಮ್ಮ ದೊಡ್ಡ ಸೌಭಾಗ್ಯ ಅಂತ ನಾವು ಅಂದ್ಕೊಳ್ತೀವಿ. ಐ ಥಿಂಕ್ ಐ ಕ್ಯಾನ್ ಸ್ಪೀಕ್ ಫಾರ್ ಉದ್ಭವ ಕಂಪ್ಲೀಟ್ ಟೀಮ್ ಹಿಯರ್ ದಟ್ ವಾಟ್ ಎವರ್ ಇಂಟ್ರಾಕ್ಷನ್ಸ್ ವಿ ವರ್ ಏಬಲ್ ಟು ಹ್ಯಾವ್, ವಿ ಫೀಲ್ ರಿಯಲಿ ಬ್ಲೆಸ್ಡ್ ಇನ್ ದ್ಯಾಟ್ ಸೆನ್ಸ್. ಸೊ ಇಷ್ಟು ಹೇಳಿ ನಾನು ನನ್ನ ಮಾತು, ಸೊ ಎಷ್ಟು ಕಡಿಮೆ ನಮಗೂ ನಾರಾಯಣಾಚಾರ್ಯ ಕೇಳಿ ಮಾತಾಡೋ ಒಂದು ಅಭ್ಯಾಸನೂ ಬಂದುಬಿಟ್ಟಿದೆ. ಸೊ ಅವ್ರ ಥರ ನಾವು ಯೋಚನೆ ಮಾಡಲಿಕ್ಕೂ ಆಗಲ್ಲ. ಬಟ್ ಇದು ಸೊ ಐ ಥಿಂಕ್ ಐ ಆಲ್ಸೋ ವಾಂಟೆಡ್ ಟು ಸೆಟ್ ದ ಟೋನ್. ಸೊ ದಿಸ್ ಈಸ್ ಹೌ ವಿ ವಾಂಟ್ ಎವ್ರಿ ಒನ್ ಟು ಸ್ಪೀಕ್ ಹಿಯರ್ ಟುಡೇ. ಸೊ ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ನಾನೀಗ ಫಸ್ಟ್ ನಾನೇ ಕರಿತೀನಿ, ಸುಬ್ರಹ್ಮಣ್ಯ ಸರ್ ನೀವು ಬಂದು ಮಾತಾಡಬೇಕು, ನೀವೇ ಬಂದು ಫಸ್ಟ್ ಮಾತಾಡ್ಬಿಡಿ. ನಾನು ಪ್ರತಿಯೊಬ್ಬರದಾದಾಗ ನಾನು ಬಂದು ಕರಿತೀನಿ. ಸೊ ಸುಬ್ರಹ್ಮಣ್ಯ ಅವರು, ನಾರಾಯಣಾಚಾರ್ಯ ಪಬ್ಲಿಷರ್ ಬಂದು ಮಾತಾಡಿ ಸರ್. ನಮಸ್ಕಾರ. ವೇದಿಕೆ ಎದುರು ಕೂತ್ಕೊಂಡಾಗ ಪೇಜಾವರ ಶ್ರೀಗಳನ್ನು ನೋಡ್ತಾ ಇದ್ದೆ, ನಾರಾಯಣಾಚಾರ್ಯರನ್ನು ನೋಡ್ತಾ ಇದ್ದೆ. ಈಗ 4 ವರ್ಷಗಳ ಹಿಂದೆ ಈ ಇಬ್ಬರು ಋಷಿಗಳನ್ನು, ತಪಸ್ಸುಗಳನ್ನು ಹುಬ್ಬಳ್ಳಿಯಲ್ಲಿ ಒಂದೇ ವೇದಿಕೆಯ ಮೇಲೆ ಅಕ್ಕಪಕ್ಕ ಕೂಡಿಸಿದೆ. ನಾರಾಯಣಾಚಾರ್ಯರು ಸಾಮಾನ್ಯವಾಗಿ ವಿಶ್ವೇಶ್ವರ ತೀರ್ಥರು ಅಂತಂದರೆ ಎಲ್ಲರೂ ದೊಡ್ಡ ಗೌರವ ಕೊಡ್ತಿದ್ರು, ಭಾಳ ಭಯನೂ ಪಡ್ತಾಯಿದ್ರು ಅವರ ತಪಸ್ಸಿಗಾಗಿ. ನಾರಾಯಣಾಚಾರ್ಯರು ಎಂಥ ತಪಸ್ಸಿದ್ರು ಅದರೊಳಗೆ ದೋಷಗಳಿದ್ದರೆ ಅದನ್ನು ಮೊದಲು, ಅಥವಾ ವೀಕ್ನೆಸ್ ಇದ್ದರೆ ಅದನ್ನು ನೇರವಾಗಿ ಖಂಡಿಸ್ತಿದ್ರು. ಹಾಗೆ ವಿಶ್ವೇಶ್ವರ ತೀರ್ಥರಿಗೆ ಅವರು ನಿಮ್ಮ ವಾಚಾಳಿತನ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಅಂಥೇಳಿ ಹೇಳಿಬಿಟ್ಟಿದ್ರು ಅಯೋಧ್ಯ ಇಶ್ಯೂನಲ್ಲಿ. ವಿಶ್ವೇಶ್ವರ ತೀರ್ಥರು ಅವತ್ತು ಆ ವೇದಿಕೆಯನ್ನು ಬಳಸ್ಕೊಂಡು ಅವರು ಉತ್ತರ ಕೊಟ್ಟರು, ಇಲ್ಲ
ಮಹಾಭಾರತ ಯುದ್ಧ ಆಗಬಾರ್ದು ಅಂತೇಳಿ ಕೃಷ್ಣ ಸಂಧಾನ ಮಾಡಿದ್ನಲ್ಲ, ಅದು ಕೃಷ್ಣನ ಉದಾತ್ತ ಗುಣ. ನೋಡು, ಯುದ್ಧದ ಪರಿಣಾಮ ಇದು, ಯುದ್ಧ ಬೇಡ ಅಂತ ಕೃಷ್ಣ ಪರಿಪರಿಯಾಗಿ ಸಂಧಾನಕ್ಕೆ ಪ್ರಯತ್ನಪಟ್ಟ. ಅಕಸ್ಮಾತ್ ನನ್ನ ವಾಚಾಳಿತನದಿಂದ ನಾನು ಹಾಗೇನಾದರೂ ಹೇಳದೇ ಇದ್ದರೆ ಅದು ಕರ್ತವ್ಯಚ್ಯುತಿ ಆಗ್ತಿತ್ತು ಅಯೋಧ್ಯೆ ಬಗ್ಗೆ. ಅಯೋಧ್ಯೆ ಸಂಧಾನ ಮಾಡೋಣ, ಬಗೆಹರಿಸ್ಕೊಳ್ಳೋಣ ಅಂತ ನಾನು ಹೇಳಿದೆ ಆ ದೃಷ್ಟಿಯಿಂದ ಅಂತ ವಿಶ್ವೇಶ್ವರ ತೀರ್ಥರು ನಾರಾಯಣಾಚಾರ್ಯರಿಗೆ ಸಮಜಾಯಿಷಿ ಕೊಟ್ಟಿದ್ದರು. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೆ ಅದೇ ವೇದಿಕೆ ಮೇಲೆ ಅಕ್ಕಪಕ್ಕ ಮಾತಾಡ್ತಾ. ನಾನು ನನ್ನ ಮಿತಿಯನ್ನು ಮೊದಲೇ ಹೇಳಿಬಿಡ್ತೀನಿ. ನಾನು ಪುಸ್ತಕ ಓದುಗ ಇರ್ಬೋದು, ಪ್ರಕಾಶಕ ಇರ್ಬೋದು, ಆದರೆ ಕೆ.ಎಸ್. ನಾರಾಯಣಾಚಾರ್ಯರನ್ನು ಅವ್ರ ಕೃತಿಗಳನ್ನು ವಿಮರ್ಶೆ ಮಾಡುವಂಥ ಒಂದು ಪುಟ್ಟ ಯೋಗ್ಯತೆಯು ನನಗಿಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಸುಮಾರು 20-25 ವರ್ಷಗಳಿಂದ 24-25 ವರ್ಷಗಳಿಂದ ನಾರಾಯಣಾಚಾರ್ಯರು ಅವರ ಸಂಪರ್ಕಕ್ಕೆ ನಾನು ಒಳಪಟ್ಟೆ. ಸುಮಾರು 97-98 ಎನ್ ಕೆ ಅವರಿದ್ದರು. ಎನ್ ಕೆ ಅವರು ನನ್ನನ್ನು ಬಹಳ ಆಪ್ತ ತರುಣ ಗೆಳೆಯನಾಗೆ ಕಂಡಿದ್ದರು ಎನ್ ಕೆ ಅವರು. ಆದರೆ ನಾರಾಯಣಾಚಾರ್ಯ ಬಗ್ಗೆ ಅಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಹಳ ಕೇಳ್ತಲೇ ಇದ್ವಿ ಹೆಸರುಗಳು. ಅವರು 80-81ನೇ ಇಸ್ವಿ ಸುಮಾರಿಗೆ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆ ಮೈದಾನದಲ್ಲಿ ಅವ್ರ ಪ್ರವಚನ ಆದಾಗ ಜನ ಕಿಕ್ಕಿರಿದು ತುಂಬಿರ್ತಿದ್ರು. ಹುಬ್ಬಳ್ಳಿ ಲ್ಯಾಮಿಂಗ್ಟನ್ ರಸ್ತೆ, ಅದರ ಸ್ಕೂಲ್ ದಾಟಿದ ತಕ್ಷಣ ಅದು ಫುಟ್ಪಾತ್ ಇತ್ತು. ಆ ಫುಟ್ಪಾತಲ್ಲೆಲ್ಲ ಜನ ಕಿಕ್ಕಿರಿದು ತುಂಬಿರ್ತಿದ್ರು. ಆವಾಗ ನನಗಿನ್ನೂ ಚೆನ್ನಾಗಿ ನೆನಪಿದೆ, ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರು ಹುಬ್ಬಳ್ಳಿಯವರೇ, ಅವರು ಓಡಿ ಬಂದು ನಾರಾಯಣಾಚಾರ್ಯರ ಪ್ರವಚನ ನಡೀತಿದೆ ಹೀಗೆ ಜಮಖಾನದಲ್ಲಿ ಜಾಗ ಹಿಡಿದು ಅವ್ರಿಗೆ ಮತ್ತು ಅವ್ರ ಗೆಳತಿಯರಿಗೆ ಜಾಗ ಹಿಡಿದು ಕೇಳ್ತಾಯಿದ್ರು. ಪ್ರವಚನಕ್ಕೆ ಓಡಿ ಬರ್ತಿದ್ರು. ಮೊದಲೇ ಅದು 5 ಗಂಟೆಗೆ ಶುರು ಆಗುತ್ತಂದ್ರೆ 4 ಗಂಟೆಗೆ ಬಂದು ಜಾಗ ಇಟ್ಕೊಂಡು ಕೂಡ್ತಿದ್ರು. ಅದು ನೆನಪಿದೆ. ಅಷ್ಟು ಬಹಳ ಜನಪ್ರಿಯ ಮತ್ತು ಜ್ಞಾನ ತುಂಬಿದ ಪ್ರವಚನ, ಭಾಳ ಆಕರ್ಷಕ ಶೈಲಿಯ ಪ್ರವಚನ ಅವ್ರದ್ದಾಗಿತ್ತಿತ್ತು. ಮೊದಲನೇ ದಿನ ಅಲ್ಲೆಲ್ಲ ಒಂದು 200 ಜನ ಬಂದರೆ 2ನೇ ದಿನಕ್ಕೆ 400 ಜನ ಬಂದಿರ್ತಿದ್ರು. ಕೊನೆಗೆ ಅದು ತುಂಬಿ ಕಿಕ್ಕಿರಿದು ನಡೀತಿತ್ತು. ಅದು ಎಲ್ಲ ಕಡೆನೂ ಆಗ್ತಿತ್ತು. ಅರಸೀಕೆರೆ ಇರ್ಬೋದು, ರಾಮದುರ್ಗ, ಬಿಜಾಪುರ, ಬಾಗಲಕೋಟೆ, ಗದಗ, ಧಾರವಾಡ ಅಂತೂ ಸರಿನೇ ಸರಿ, ಹೀಗೆಲ್ಲ ಪ್ರವಚನ ನಡೀತಾ ಇತ್ತು. ಅವರ ಹೆಸರುದೆಲ್ಲ ನಾನು ಕೇಳಿದ್ದೆ, ಪ್ರವಚನೂ ಕೇಳ್ತಿದ್ದೆ ನಾನು ಹೋಗಿ. ಆದರೆ ಬಹಳ ದೊಡ್ಡ ವಿದ್ವತ್ನವರು, ದೊಡ್ಡ ಪಂಡಿತರು, ಅವ್ರ ಹತ್ರ ನಾನು ಹೋಗಿ ನಿಮ್ಮ ಪುಸ್ತಕ ಪ್ರಕಾಶನ ಹೇಗೆ ಮಾಡಲಿ ಅಂತ ಹೇಗೆ ಕೇಳ್ಕೊಳ್ಳಿ ಸುಮ್ಮನೆ ಇದ್ದೆ, ಅಲ್ಲೇ ಹುಬ್ಬಳ್ಳಿನಲ್ಲಿದ್ದರು. ಆದರೆ ಅವ್ರಿಗೊಬ್ಬ ಬೆಂಗಳೂರಿನ ಒಬ್ಬ ಪ್ರಕಾಶಕ ಅಂತ ಹೇಳ್ಕೊಂಡು ಮೋಸ ಮಾಡಿದ್ರ ಕತೆ ನನಗೆ ಗೊತ್ತಾಯಿತು. ಅವಾಗ ನಾನು ಎನ್ ಕೆ ಅವ್ರಿಗೆ ಹೇಳಿದೆ, ಕಾಕ, ಎನ್ ಕೆ ಅವ್ರ ಕಾಕ ಅಂತ ಕರೀತದೆ, ಕಾಕ ಅವ್ರ ಮನೆಗೆ ಹೋಗ್ತಿದ್ದೆ, ಹಿಂದ್ಗಡೆನೇ ಇವ್ರ ಮನೆ. ನಾನು ಕಾಕ ಆಚಾರ್ಯ ಪುಸ್ತಕನೂ ನಾನು ಪ್ರಕಾಶನ ಮಾಡ್ತೀನಿ, ನೀವು ಹೇಳಿಬೇಕಾದ್ರೆ ಅಂತ. ಸುಬ್ಬಣ್ಣ, ಯಾಕೆ ಹೆದರ್ತೀಯೋ, ಬಾ ಭೇಟಿ ಮಾಡಿಸ್ತೀನಿ ಬಾ, ಆದರೆ ಸ್ವಲ್ಪ ಖಡಕ್ ಇರ್ತಾರೆ ಅವರು ನೀನು ಸರಿಯಾಗಿ ಇರ್ಬೇಕು, ಯಾಕಂದ್ರೆ ಈಗ ನೋಡಿ ಇಲ್ಲ 4-5 ಮಂದಿ ಪ್ರಕಾಶಕರಾಗ್ಯಾರ ಅವ್ರಿಗೆ ಅಂದರು ಆಚಾರ್ಯ. ಆಗ್ಲಿಕ್ಕಾಕ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕರ್ಕೊಂಡೋದ್ರು. ಆಚಾರ್ಯ, ಇವ ಸುಬ್ಬಣ್ಣ ನಮ್ಮವ, ಇವ ನಿಮ್ಮ ಪುಸ್ತಕ ಪ್ರಕಟ ಮಾಡ್ತಾನಂತ ಕೊಡ್ರಿ ಅವನಿಗೆ ಅಂದರು. ಅವರು ಎನ್ ಕೆ ಅವ್ರು ಹೇಳೋರ್ಕಿಂತ ಇನ್ಯಾರು ಬೇಕಪ್ಪ ಅಂಥೇಳಿ ತಕ್ಷಣ ಆಚಾರ್ಯ ಚಾಣಕ್ಯ ಕೊಟ್ಟರು ನನಗೆ. ಇದು ಪ್ರಿಂಟ್ ಮುಗಿದು ಭಾಳ ವರ್ಷ ಆಗಿದೆ, ಇದನ್ನು ಪ್ರಿಂಟ್ ಮಾಡಿ ನೀವು, ಇವ್ರಿಗಿಂತ ಯಾರು ಹೇಳಬೇಕು ನನಗೆ ಅಂತ ಹೇಳಿದ್ರು. ನಾನು ಆಚಾರ್ಯ ಚಾಣಕ್ಯ ಶುರು ಮಾಡಿದೆ. ಅದಾದ ತಕ್ಷಣ ಮಹಾಮಾತೆ ಕುಂತಿ, ಇದೆಲ್ಲ ಬೇರೆ ನಂಗೆ ಆದಷ್ಟು ಚಿಕ್ಕದೇ ಕೊಡಿ ಸರ್, ದೊಡ್ಡದಕ್ಕೆಲ್ಲ ಭಯ ಆಗತ್ತೆ ನನಗೆ ಅಂತ ಹೇಳಿದೆ. ಆಯ್ತು ನಿಮ್ಮ ಎಷ್ಟು ಸಾಮರ್ಥ್ಯ ಹಾಗೆ ಮಾಡ್ತಾ ಬನ್ನಿ ಅಂದರು. ಆಚಾರ್ಯ ಚಾಣಕ್ಯ ಪುಸ್ತಕ ಪ್ರಕಾಶನ ಆಗೋ ಸಂದರ್ಭದಲ್ಲೇ ಎನ್ ಕೆ ಅವ್ರದ್ದು ಅಶ್ವತ್ಥಮರ ಅಂಥೇಳಿ ಒಂದು ಸಾಮಾಜಿಕ ಕಾದಂಬರಿ ಪುಸ್ತಕನೂ ಮಾಡಿದೆ. ನಾನು ಈ ಆಚಾರ್ಯನ ಎನ್ ಕೆ ಅವ್ರನ್ನ ಒಂದು ವೇದಿಕೆಯಲ್ಲಿ ಕೂಡಿಸಿ ಮಾತಾಡಿಸ್ಬೇಕು ಅಂತ ಇತ್ತು ನನಗೆ. ಹುಬ್ಬಳ್ಳಿ ಅವತ್ತು ಒಂದು ಕಾರ್ಯಕ್ರಮ, ಇವರಿಗೆ ಸಮಾನ ಗೆಳೆಯರಾಗಿದ್ದವರು ನಮ್ಮ ಗಂಗೂಬಾಯಿ ಹಾನ್ಗಲ್. ಅವರು ಓದುಗರಲ್ಲ, ಆದರೆ ತುಂಬ ಕುತೂಹಲಿಗಳು. ಪ್ರತಿದಿನ ಅವರು ಎನ್ ಕೆ ಅವ್ರಿಗೆ ಫೋನ್ ಮಾಡ್ತಿದ್ರು, ಎನ್ ಕೆ ಅವ್ರು ಇವ್ರಿಗೆ ಫೋನ್ ಮಾಡ್ತಿದ್ರು. ಯಾವತ್ತಾದರೂ ಒಂದು ಸಲ ಆಚಾರ್ಯಗೆ ಗಂಗೂಬಾಯಿ ಹಾನ್ಗಲ್ ಫೋನ್ ಮಾಡ್ತಿದ್ರು. ಅಕ್ಕ ಹೆಂಗಿದ್ದಿ ಅಂತ ಎನ್ ಕೆ ಅವ್ರು ಫೋನ್ ಮಾಡಿದ್ರೆ, ಅಣ್ಣ ನೀ ಹೆಂಗಿದ್ದಿ ಅಂತ ಎನ್ ಕೆ ಅವ್ರಿಗೆ ಫೋನ್ ಮಾಡ್ತಿದ್ರು. ಕೆಲವು ಸಲ ಆಚಾರ್ಯಗೆ ಫೋನ್ ಮಾಡ್ತಿದ್ರು. ಅವ್ರಿಗೇನೋ ಪ್ರಶಸ್ತಿ ಫಲಕಗಳೆಲ್ಲ ಕೊಟ್ಟಾಗ ಅಲ್ಲಿ 5 ಕುದುರೆ, ಒಬ್ಬ ಕೃಷ್ಣ ಸಾರಥಿಯಾಗಿ, ಇದರ ಅರ್ಥ ಏನು ಆಚಾರ್ಯ ಅಂತ ಕೇಳ್ತಿದ್ರು. ಆಚಾರ್ಯರು ಒಂದು 15 ನಿಮಿಷ ಮಾತಾಡಿ ಆ 5 ಕುದುರೆಗಳ ಅರ್ಥ, ಆ ಕೃಷ್ಣನ ಅರ್ಥ, ಆ ಹಿಂದ್ಗಡೆ ಸೂರ್ಯನ, ಇದನ್ನೆಲ್ಲ ಒಂದು 15-20 ನಿಮಿಷ ಫೋನಲ್ಲೇ ಅವ್ರಿಗೆ ಗಂಗೂಬಾಯಿ ಅವ್ರಿಗೆ ಹೇಳ್ತಿದ್ರಂತೆ. ಸುಬ್ಬಣ್ಣ
ಇಷ್ಟು ಜ್ಞಾನವಂತರಿದ್ದಾರೆ ಅವರು. ನಂಗೆ ಏನು ಸಂಶಯ ಬಂದರು ಇಂಥ ನಂಗಂತೂ ಓದ್ಲಿಕ್ಕೆ ಬರೋಂಗಲ್ಲ, ಫೋನ್ ಹಚ್ಚಿಬಿಡ್ತೇನೆ ಆಚಾರ್ಯಗೆ. ಅವ್ರು ಹೇಳ್ತಾರೆ ಒಂದು 10 ನಿಮಿಷ 15 ನಿಮಿಷ, ಇಷ್ಟು ನಮ್ಮ ಜ್ಞಾನ ನಮ್ಮದು ಬೆಳೀತದ ಮಾರಾಯ ಅಂತ. ಆ ಗಂಗೂಬಾಯಿ ಹಾನಗಲ್ಲು 85 ವರ್ಷ ಆವಾಗ ಅವ್ರು ಹೇಳ್ತಿದ್ರು, ಎಷ್ಟು ಶಾಣಕ್ಯ ಮಾಡ್ತಾರಪ್ಪ ಅಂಥೇಳಿ. ಇವ್ರನ್ನೆಲ್ಲ ಸೇರಿಸ್ಬೇಕು ಅಂತ ನನಗಿತ್ತು. ಗಂಗೂಬಾಯಿ ಹಾನಗಲ್ ಆ 2 ಪುಸ್ತಕಗಳು ಬಿಡುಗಡೆ ಮಾಡಿದ್ರು. ಕೆ ಶರ್ಮಾ, ಪಕ್ಕ ಗೊತ್ತು ನಿಮಗೆ, ಕಮ್ಯುನಿಸ್ಟ್, ಅವ್ರಿಗೆ ಅಧ್ಯಕ್ಷತೆ ವಹಿಸಿ ನೀವು ಇವ್ರ ಮಾತನ್ನು ಕೇಳಿ ಅಂತ ಸೇರಿಸಿದ. ಅದೊಂದು ವಿಶೇಷವಾದ ಸಂದರ್ಭ ಆಗಿತ್ತು. ಅದಕ್ಕೆ ಆಚಾರ್ಯಗೆ ನಾನು ಹೇಳಿದೆ, ಸರ್ ನೀವು ಇದನ್ನು ಮಾತಾಡಬೇಡಿ ಚಾಣಕ್ಯನ ಬಗ್ಗೆ, ನೀವು ಆ ಕಾಲದ ರಾಜಕೀಯ ಮತ್ತು ಈಗಿನ ರಾಜಕೀಯ ಅಂತ ನೀವು ಮಾತಾಡಿ. ಕಾಕ ಅವರು ಆ ಕಾಲದ ಸಾಮಾಜಿಕ ಜೀವನ ಮತ್ತು ಈ ಕಾಲದ ಜೀವನ ಅಂತ ಅಂದರೆ ಅದು ಮತ್ತು ಅವರು ನಾವೆಲ್ ಥೀಮ್ಗೆ ಬರ್ತಾಯಿತ್ತು ಇಬ್ಬರದು. ಹಾಗೆ ಒಂದು ವಿಚಾರ ಸಂಕಿರಣ ಭಾಳ ಒಳ್ಳೆಯ ಕಾರ್ಯಕ್ರಮ ಹುಬ್ಬಳ್ಳಿಯ ಚೇಂಬರ್ ಆಫ್ ಕಾಮರ್ಸ್ ತುಂಬಿಟ್ಟಿತ್ತು. ಎಲ್ಲ ಥರ ಎಲ್ಲ ಪಕ್ಷದವರು ಬಂದರು. IG ಸನ್ನಿಧಿ ಬಂದು ಮುಂದೆನೇ ಕೂತ್ಕೊಂಡಿದ್ದರು. ಕಾಂಗ್ರೆಸ್, BJP ಎಲ್ಲ ಜನಗಳು ಬಂದಿದ್ದರು. ದೊಡ್ಡ ಪಂಡಿತರ ಸಭೆನೇ ಆಗಿತ್ತು. ಅವತ್ತು ಆಚಾರ್ಯರು ಇವರು ಆ ಕಾಲದ ಸಾಮಾಜಿಕ ಜೀವನ ಈಗಿನ ಜೀವನ NK ಅವರೆಲ್ಲ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾತಾಡಿಬಿಟ್ರು. ಅವ್ರ ಕೆಲಸವನ್ನು ಅವರು ಭಾಳ ತೃಪ್ತಿಕರವಾಗಿ ಮಾಡಿದ್ದಾರೆ. ಈಗ ನನಗೆ ಚಾಲೆಂಜ್, ನಾನು ಮಾಡಬೇಕು ಅಂತ ಅವ್ರು ಮಾತು ಶುರು ಮಾಡಿ ಆ ಕಾಲದ ರಾಜಕೀಯ ಅಂದರೆ ಚಾಣಕ್ಯನ ಕಾಲದ ರಾಜಕೀಯ ಈಗಿನ ಕಾಲದ ರಾಜಕೀಯ ಹೇಗಿದೆ ಅಂತ ಅವ್ರು ಕಂಪೇರ್ ಮಾಡಿ ಹೇಳ್ತಾ ಈ ಗಾಂಧಿ ನಡಾವಳಿಗಳನ್ನು ಅವರು ವಿಮರ್ಶೆ ಮಾಡಿದ್ರು. ಗಾಂಧಿ ಧೋರಣೆಗಳಿಂದ, ಗಾಂಧಿಯ ದ್ವಂದ್ವಗಳಿಂದ ಈ ದೇಶಕ್ಕೆ ಎಷ್ಟು ಅನಾಹುತ ಆಗ್ತಾಯಿದೆ. 42ನೇ ಇಸ್ವಿಗೆ ಬ್ರಿಟಿಷರಿಗೆ ಈ ದೇಶ ಹೋಳಾದರೆ ನನ್ನ ದೇಹದ ಮೇಲೆ ಹೋಳಾಗಲಿ ಅಂತ ಹೇಳ್ತಾರೆ. ಅದೇ 46 ಸುಮಾರಿಗೆ ದೇಶ ಹೋಳು ಮಾಡಿ ಆದರೂ ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಬ್ರಿಟಿಷರಿಗೆ ಪತ್ರ ಬರೀತಾರೆ ಈ ಗಾಂಧೀಜಿ. ಇದ್ಯಾಕೆ ಈ ರಾಜಕಾರಣಿಗಳಿಗೆ ದ್ವಂದ್ವಗಳು ಅಂತ ಒಂದು ಪ್ರಶ್ನೆ ಕೇಳಿದರು. ಎಲ್ಲ ಪತ್ರಿಕೆಗಳು ಅದು ರಿಪೋರ್ಟ್ ಆಯಿತು. ಅವರು ಅವತ್ತೇ ಮಾರನೇ ದಿನ ಬೆಳಿಗ್ಗೆ ಉತ್ತರ ಭಾರತಕ್ಕೆ ಪ್ರವಾಸ ಹೋಗ್ಬೇಕಾಯ್ತು. ನನಗೆ ಹೇಳಿದ್ರು, ಪತ್ರಿಕೆಗಳಲ್ಲಿ ಏನು ರಿಪೋರ್ಟ್ ಬರ್ತಾವೋ ಸ್ವಲ್ಪ ತೆಗೆದಿಡಿಪ, ನಾನು ಬಂದ ತಕ್ಷಣ ನೋಡಬೇಕು, ತೆಗೆದಿಡಿಪ ಅಂದಿದ್ರು. ಎಲ್ಲ ಪತ್ರಿಕೆಗಳು ಅದರೊಳಗೆ ಪ್ರಜಾವಾಣಿ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಬರೆದಿತ್ತು. ದೇಶ ಹೋಳು ಮಾಡಿ ಆದರೂ ನಮಗೆ ಸ್ವಾತಂತ್ರ್ಯ ಕೊಡಿ, ಗಾಂಧೀಜಿ ಹೇಳಿಕೆ, ಗಾಂಧಿ ಬರೆದ ಪತ್ರ, ಕೆ ನಾರಾಯಣಾಚಾರ್ಯರ ಹೇಳಿಕೆ ಅಂತ. ಅದು ವಾಚಕರ ವಾಣಿ ಒಳಗೆ ಮಾರನೇ ದಿನವೇ ಒಂದಿನ ಬಿಟ್ಟು ಈ ಬೆಂಗಳೂರಿನ ಒಬ್ಬರು ಗಾಯಕರು, ನಿಮ್ಗೆ ಗೊತ್ತಾಗೋದು, ಗಾಯಕರು ಮತ್ತು ವಕೀಲರು ಅಂದರೆ ಗೊತ್ತಾಗತ್ತೆ ಯಾರು ಅಂತ, ಅವ್ರು ಪತ್ರ ಬರೆದ್ರು. ಇದು ಬ್ರಿಟಿಷರಿಗೆ ಗಾಂಧಿ ಬರೆದ ಪತ್ರ ನಾರಾಯಣಾಚಾರ್ಯಗೆ ಹೇಗೆ ಬಂತದು, ಇವ್ರಿಗೆ ಹೇಗೆ ತಲುಪ್ತು? ಇವರು ಮಹಾತ್ಮರವರು, ಈ ರಾಷ್ಟ್ರಪಿತರು, ಅವ್ರ ಬಗ್ಗೆ ಬಾಯಿಗೆ ಬಂದದ್ದೇ ಬರೀತಾರೆ, ಹಾಗೆ ಹೀಗೆ ಅಂತ ಆಚಾರ್ಯರ ಬಗ್ಗೆ ಬರೆದಿದ್ರು. ಇವರು ಅಲ್ಲಿ ಉತ್ತರ ಭಾರತದಿಂದನೇ 4 ದಿನ ಆದಮೇಲೆ ನನಗೆ ಫೋನ್ ಮಾಡಿದ್ರಲ್ಲ, ಅವಾಗ ಲ್ಯಾಂಡ್ ನಂಬರ್ ಇತ್ತು, ಫೋನ್ ಮಾಡಿದರು. ಏನಾದ್ರು ಪ್ರತಿಕ್ರಿಯೆ ಇತ್ತಾ, ರಿಪೋರ್ಟ್ ಬಂತ ಏನು ಅಂದರೆ ನಾನು ಹೇಳಿದೆ, ಇಂಥವ್ರೊಂದು ಪತ್ರ ಬರೆದಿದ್ದಾರೆ ವಾಚಕರವಾಣಿಯಲ್ಲಿ, ಅದನ್ನು ಕಾದಿರಿಸಿ ನಾನು ಬರ್ತೀನಿ, ಇನ್ನೊಂದು 8 ದಿವಸಕ್ಕೆ ಬರ್ತೀನಿ, ಉತ್ತರ ಬರೆದು ಕೊಡ್ಬೇಕು ಅವ್ರಿಗೆ ಅಂದರು. ಅವರು ಬಂದ ತಕ್ಷಣ ಮತ್ತೆ ಫೋನ್ ಮಾಡಿದ್ರು, ನಾನು ಬಂದಿದ್ದೀನಪ್ಪ ಇವತ್ತು, ಅದು ಪ್ರಜಾವಾಣಿ ದೊರಕಿಸ್ಕೊಡ್ಬೇಕು ನೀವು ಅಂತ. ನಾನು ಧಾರವಾಡಕ್ಕೆ ಅವ್ರ ಮನೆಗೆ ಹೋಗಿ ಕೊಟ್ಟ ತಕ್ಷಣ ಅವ್ರ ಹತ್ರ ಆ ಬಗ್ಗೆ ಇದ್ದ ಪುರಾವೆಗಳನ್ನು ಎಲ್ಲ ಬರೆದು ಒಂದು ಪತ್ರವನ್ನು ಬರೆದು, ಇಲ್ಲ ನಾನು ಬರೆದ್ರೆ ಪ್ರಜಾವಾಣಿಯವರು ಪ್ರಜಾವಾಣಿ ಕಚೇರಿಗೆ ತಲುಪಲ್ಲ, ಅದು ಎಲ್ಲ ಹಾಕ್ತಾರೋ ಗೊತ್ತಿಲ್ಲ, ನೀವೇ ಅವ್ರಿಗೆ ತಲುಪಿಸಿ ಅಂತ ನನ್ನ ಕೈಲೇ ಕೊಟ್ಬಿಟ್ರು. ಆಯಿತು ಅಂತ ನಾನು ಬೆಂಗಳೂರಿನ ಕಚೇರಿಗೆ ಅವ್ರ ಸ್ನೇಹಿತರು ಮಾಲೀಕರು ಅವ್ರಿಗೆ ನಾನು ಸುಮ್ಮನೆ ಸಂಪಾದಕರು ಅಂತ ಬರೆದು ಕಳಿಸಿದ್ದೆ ಪ್ರಜಾವಾಣಿಗೆ. ಅದು ಬರಲಿಲ್ಲ, ಪ್ರಕಟ ಆಗಲಿಲ್ಲ. ಆಮೇಲೆ ಅವ್ರಿಗೆ ನಾನು ಫೋನ್ ಮಾಡಿದೆ, 3-4 ದಿವಸ ಆಯಿತು, ಫೋನ್ ಮಾಡಿದೆ. ಇವರು ಆಚಾರ್ಯಗೆ ಅವ್ರು ಅದು ಏನು ಅವನು ಬೆಂಗಳೂರಿನ ವಕೀಲರು ಬರೆದಿದ್ರಲ್ಲ ಅದಕ್ಕೆಲ್ಲ ಪುರಾವೆ ಕೊಟ್ಬಿಟ್ಟಿದ್ರು. ಇವರು ಪಬ್ಲಿಷ್ ಮಾಡಲ್ಲಪ್ಪ ನಾನು ಪತ್ರಗಳನ್ನ, ಒಂದು ಕೆಲಸ ಮಾಡ್ತೀನಿ, ಇದನ್ನು ಇನ್ನಷ್ಟು ಪುರಾವೆಗಳನ್ನ ಕೊಟ್ಟು ಒಂದು ಪುಸ್ತಕನ ಬರ್ಕೊಡ್ತೀನಿ, ಅದು ತಕ್ಷಣ ಪ್ರಿಂಟ್ ಮಾಡಿಬಿಡ್ಬೇಕು ನೀವು ಅಂದರು. ಆಗಲಿ ಸರ್ ಅಂದೆ. ಅದಿದೆ, ಭಾರತ, ಇಸ್ಲಾಂ ಮತ್ತು ಗಾಂಧಿ, ಅರವಿಂದರ ಭವಿಷ್ಯವಾಣಿ ಅಂತ. ಆಮೇಲೆ ಅವ್ರು ಬರೆದದ್ದು ಕಾಪಿ, ಅದನ್ನು ನಾನು ಬೆಂಗಳೂರಿನ ಮಾಲಕರು, ನಾನು ಪರಿಚಯದವರು, ಅವ್ರಿಗೆ ಫೋನ್ ಮಾಡಿದೆ. ಸರ್ ಇದೇನಿದು, ಒಂದು ಕಡೆ ಮಾತ್ರ ಗೊತ್ತು ನಮಗೆ ನಿಮ್ಮ ಧೋರಣೆಗಳು, ಆದರೂ ಇಷ್ಟು ನಾರಾಯಣಾಚಾರ್ಯರಂಥ ವಿದ್ವಾಂಸರ ಪತ್ರನೂ ಹೀಗೆ ಮಾಡ್ತೀರಿ ನೀವು ಅಂದರೆ, ಹೇಗೆ ಕಳಿಸಿದ್ರಿ ಸುಬ್ರಹ್ಮಣ್ಯ, ಹೇಗೆ ಕಳಿಸಿದ್ರಿ, ಈ ಥರ ಒಂದು ಕೆಲಸ ಮಾಡಿ, ನೀವು ಈ ಕೂಡಲೇ ಹುಬ್ಬಳ್ಳಿ ನಮ್ಮ ಕಚೇರಿಗೆ ಹೋಗಿ ಕೀ ಮಾಡಿಸ್ಬಿಡಿ, ಕೀ ಮಾಡಿ ಸಿ ದಟ್ ಇಟ್ ಇಸ್ ಪಬ್ಲಿಷ್ಡ್ ಅಂತ ಹೇಳಿದ್ರು. ಹುಬ್ಬಳ್ಳಿಯ ಕಚೇರಿಯವರು ನಾನು ಭಾಳ ಮುಖ್ಯಸ್ಥರಾಗಿದ್ದರು, ನನ್ನ ಆಪ್ತ ಸ್ನೇಹಿತ ಆವಾಗ ಗೋಪಾಲಕೃಷ್ಣ ಹೆಗಡೆ, ಅವ್ರ ಹತ್ರ ತೊಗೊಂಡೋದೆ. ತಕ್ಷಣ ಕೀ ಮಾಡಿಸಿದ್ರು. ಮಾರನೇ ದಿನ ಅದು ನಾರಾಯಣಾಚಾರ್ಯರ
ಪತ್ರವು ಪ್ರಕಟ ಆಯಿತು. ಅಷ್ಟರೊಳಗೆ ಈ ಪುಸ್ತಕ ಆಗಲೇ DTP ಶುರು ಆಗಿಬಿಡುತ್ತೆ, ದೊಡ್ಡ ಪುಸ್ತಕ. ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಆಚಾರ್ಯರು ಏನೇ ಮಾತಾಡಲಿ, ಏನೇ ಬರೀಲಿ, ಅದ್ರ ಹಿಂದೆ ಸಮಗ್ರವಾದ ಆ ಪುರಾವೆಗಳನ್ನ ಇಟ್ಕೊಳ್ಳಿದಿರ ಎಂದೂ ಅವರು ಮಾತಾಡ್ತಿರಲಿಲ್ಲ ಅನ್ನೋದಕ್ಕೆ ಹೇಳಿದ್ದು. ಈ ಥರದ ಅವರು ಎಲ್ಲ ಬರಹಗಳು, ಮಾತುಗಳು ಎಲ್ಲದ್ರ ಹಿಂದೆನೂ ಒಂದು ದೊಡ್ಡ ಅಧ್ಯಯನವೇ ಇರ್ತಿತ್ತು. ಅವರು 1000 ಪುಸ್ತಕ ಓದಿದ್ರೆ 1 ಗಂಟೆ ಮಾತಾಡ್ತಿದ್ರು ಏನೋ, ಅಥವಾ 2-5,000 ಪುಸ್ತಕಗಳನ್ನ ಓದಿ 1.5 ಗಂಟೆ ಮಾತಾಡ್ತಿದ್ರು ಏನೋ. ಅಷ್ಟು ದೊಡ್ಡ ವಿದ್ವತ್ ಭಂಡಾರ. ನಮಗೆ ಅವ್ರ ಮೌಲ್ಯವೇ ಗೊತ್ತಾಗಲಿಲ್ಲ. ನಮ್ಮ ಜೊತೆಗೇ ಇದ್ದರು, ಹುಬ್ಬಳ್ಳಿ ಧಾರವಾಡದಲ್ಲೇ 40-50 ವರ್ಷ ಕಳೆದ್ರು. ನಮ್ಮ ಕೈಯಲ್ಲೇ ಇಟ್ಕೊಂಡು ಮಾಣಿಕ್ಯದ ಬೆಲೆ ಎಷ್ಟು ಗೊತ್ತಾಗಬೇಕಾಗಿತ್ತೋ ಅಷ್ಟು ಗೊತ್ತಾಗಲಿಲ್ಲ. ಅವರು ಹಾಗೆ ಶುರು ಆಯಿತು ನನ್ನ ಪುಸ್ತಕ ಪ್ರಕಟಣೆ. ಆಮೇಲೆ ಧೈರ್ಯ ಮಾಡಿಪ್ಪ, ಆಗುತ್ತೆ ಅಂಥೇಳಿ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಕೊಟ್ಟರು. ನಾನು ಧೈರ್ಯ ಮಾಡ್ಕೊಂಡು ಹೋದೆ. ಅದಕ್ಕಿಂತ ಮೊದಲು ಏನಾಗಿತ್ತು ಅಂದರೆ 81ರೊಳಗೆ ಶಂಭಾ ಜೋಶಿಯವರು ಮಡಿಕೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆ. ನಾನು ಮಡಿಕೇರಿ ಎಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಿದ್ದೆ, ಆದರೆ ಮಡಿಕೇರಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿರಲಿಲ್ಲ. ಆದರೆ ನನ್ನ ಕಸಿನ್ಸು ಅವರೆಲ್ಲ ಹೋದವರು ಅಧ್ಯಕ್ಷರ ಭಾಷಣ ಪುಸ್ತಕ ಕೊಡ್ತಾರಲ್ಲ, ಬುಕ್ಲೆಟ್ ತೊಗೊಂಬಂದಿರು. ನಾನು ಆ ಬುಕ್ಲೆಟ್ ಓದಿದೆ. ಅದಕ್ಕೆ ಮೊದಲು ನನಗೆ ಶಂಭಾ ಜೋಶಿಯವರ ಪರಿಚಯ ಚೆನ್ನಾಗೇ ಇತ್ತು. ಅವ್ರ ಪುಸ್ತಕಗಳು ಮಾರ್ತಿದ್ವಿ, ಆದರೆ ಅವ್ರ ಬರಹದ ಹೇಗೆ ಏನು ಅಂತ ಗೊತ್ತಿರಲಿಲ್ಲ. ನಮ್ಮ ಅಂಗಡಿಗೆ ಬಂದಿರೋ ಕಸ್ಟಮರ್ಸ್ ಜಗಳಾಡ್ತಿದ್ರು. ಶಂಭಾ ಹುಚ್ಚುಚ್ಚಾಗಿ ಬರೀತಾರೆ, ನಾನ್ಸೆನ್ಸ್, ಈಡಿಯಟ್, ಹಾಗೆ ಸಿಕ್ಕಾಪಟ್ಟೆ ಬೈತಿದ್ರು ಅವ್ರನ್ನ. ಬೇಂದ್ರೆಗೂ ಶಂಭಾಗೂ ವೈಮನಸ್ಯ ಹುಟ್ಟುಬಿಟ್ಟಿತ್ತು. ಆಗಲೇ ಇದೇ ಕಾರಣಕ್ಕೆ, ಶಂಭಾ ಅವರ ಬರಹಕ್ಕಾಗಿ. ಶಂಭಾ ಮತ್ತು ಬೇಂದ್ರೆ ಒಂದು ಕಾಲಕ್ಕೆ ಆಪ್ತರಾಗಿದ್ದರು. ಇಬ್ಬರು ಒಟ್ಟಿಗೆ ಅರವಿಂದರ ಕೆಲವು ಪುಸ್ತಕಗಳನ್ನ ಅವರು ಅನುವಾದ ಮಾಡಿ ಸಂಪಾದಕನೂ ಮಾಡಿದರು. ಭಾಳ ಒಳ್ಳೆ ಆಪ್ತರಾಗಿದ್ದರು. ಆಮೇಲೆ ಅದು ಎಲ್ಲಿವರೆಗೂ ಬಿರುಕು ಅಂದರೆ, ಬೇಂದ್ರೆ ಅವರು ಕೇಳ್ತಿದ್ರಂತೆ, ನೀನು ಶಂಭಾ ಮನೆಗೆ ಹೋಗಿ ಬಂದೇನೋ, ನಡಿ ಹೊರಗೆ ನಡಿ, ಇಲ್ಲಿ ಬರಬೇಡ ನೀನು ಅಂತ. ಆ ಪರಿ ಅದು ಯಾಕೆ ನನಗೆ ಅಧ್ಯಕ್ಷೀಯ ಭಾಷಣ ಓದಿದಾಗ ಗೊತ್ತಾಯಿತು, ಇವರು ಎಷ್ಟು ವಿಚಿತ್ರವಾಗಿ ಅಟ್ಯಾಕ್ ಮಾಡಿದ್ದಾರೆ ನಮ್ಮ ಸಂಸ್ಕೃತಿಗೆ. ನಂಗೆ ಅವಾಗ ಗೊತ್ತಾಗಿರಲಿಲ್ಲ. ಆದರೆ ನಿಜ ಸಂಗತಿಯೇ ಈ ಶಂಭಾ ಅವ್ರದ್ದು ಬರಹ ಇರಬೇಕು ಅಂತ ಶಂಭಾ ಜೋಶಿ ಅವ್ರ ಮನೆಗೆ ಹೋಗಿದ್ದೆ, ಸಾಧನಕೆರೆಯಲ್ಲಿ. ಬೇಂದ್ರೆ ಅವ್ರ ಮನೆ ಹಿಂಭಾಗಕ್ಕಿತ್ತು, ಹೋಗಿದ್ದೆ. ಅವರು ನನ್ನನ್ನು ಈ ಥರ ಕೂಡಿಸಿ, ನೀನು ಭಗವದ್ಗೀತಾ ಪಠಣ ಮಾಡ್ತೀಯೇನು ದಿವಸ ಅಂದರು ಶಂಭಾ ಅವರು. ಇಲ್ಲ ಸರ್, ನಾನು ಮಾಡಲ್ಲ ಅಂದ್ರೆ. ಅಷ್ಟರ ಮಟ್ಟಿಗೆ ನೀನು ಸೇಫ್ ಇದ್ದಿ ಅಂದರು. ಆಮೇಲೆ ಒಂದಷ್ಟೆಲ್ಲ ಹೇಳಿದರು ಅಂದರೆ ನನಗೆ ಪೂರ್ತಿ ನಂಬೋ ಹಾಗೆ ತುಂಬ ಮಿಸ್ಗೈಡ್ ಅಂತ. ಎಷ್ಟು ವಿಚಿತ್ರವಾಗಿದೆ ನಮ್ಮ ಸಂಸ್ಕೃತಿ, ಪರಂಪರೆ ಎಲ್ಲವೂ ಈ ಕಾಮ ಮೂಲದಿಂದಲೇ ಹುಟ್ಟಿ ಬಂದಿದ್ದಲ್ಲ ಇದು. ಪ್ರತಿಯೊಬ್ಬ ನಮ್ಮ ದೇವರೆಲ್ಲರೂ ಕಾಮದಿಂದ ಬಂದವರು ಅನ್ನೋ ಅವ್ರ ಫಿಲಾಸಫಿ ನೀವು ಓದಿರ್ಬೋದು. ಕೆಲವರಾದರೂ ಅವ್ರದ್ದು ಓದಬೇಕು, ಒಂದು ಸ್ವಲ್ಪ ಕುತೂಹಲಕ್ಕಾದರೂ ಓದಬೇಕು. ಶಂಭಾ ಅವ್ರನ್ನ ನಾನು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೆ ಅಂದರೆ, ಅವ್ರದ್ದೊಂದು 2-3 ಪುಸ್ತಕ ಪಬ್ಲಿಷ್ ಮಾಡಿದ್ದೆ. ಕಣ್ಮರೆ ಆದ ಕನ್ನಡ, ಮಹಾರಾಷ್ಟ್ರದ ಮೂಲ, ಅವು ಚೆನ್ನಾಗೇ ಇದ್ದವು ಪುಸ್ತಕಗಳು. ಇವೆಲ್ಲ ಒಳ್ಳೆ ಆಮೇಲಿಂದ ಅದು ಬೆಳೀತಾ ಹೋಗಿದ್ದು. ಅಂದರೆ ಬೇಂದ್ರೆ ಮೇಲಿನ ಕೋಪಕ್ಕೆ, ಬೇಂದ್ರೆ ಮೇಲಿನ ದ್ವೇಷಕ್ಕೆ ಅವರು ಇಡೀ ನಮ್ಮ ಸಂಸ್ಕೃತಿಯನ್ನೇ ಅಟ್ಯಾಕ್ ಮಾಡೋಷ್ಟು ಪಂಡಿತರು ಶಂಭಾ ಜೋಶಿ. ಅದು ಎಲ್ಲೊಂದು ಅವರು ಆ ಪುಸ್ತಕಗಳು ಬಂದಾಗ ನಾರಾಯಣಾಚಾರ್ಯ ಪ್ರವಚನಗಳಾಗ್ತಾಯಿತ್ತು ಧಾರವಾಡದಲ್ಲಿ, ಅಲ್ಲೆಲ್ಲ ಕಡೆ ಆಗ್ತಿತ್ತು. ಇವ್ರದ್ದು ವೇದ ಸಂಸ್ಕೃತಿಯ ಪರಿಚಯ ನಮ್ಮ ಅಂಗಡಿಗಳಲ್ಲಿ ನಮ್ಮಪ್ಪ ಮನೆಗೆ ಹೋಗಿ ತೊಗೊಂಬಂದಿಟ್ಟು ಮಾಡ್ತೀರಿ. 72-73ನೇ ಇಸ್ವಿನೂ ಅದಕ್ಕೂ ಹಿಂದೆ ನಾನು ತೀರಾ ಚಿಕ್ಕ 80ನೇ ಇಸ್ವಿ ಅಷ್ಟೊತ್ತಿಗೆ ನಾನು ವೇದ ಸಂಸ್ಕೃತಿ ಪರಿಚಯ ಭಾಗ 2 ಓದಿದೆ. 1 ಓದಿದ್ದೆ, 2 ಓದಿದೆ. ಅರೆ ಇದರೊಳಗೆ ಶಂಭಾ ಅವ್ರು ಏನು ಹೇಳ್ತಾರೆ ಪ್ರತಿಪಾದನೆ ಅದಕ್ಕೆ ಉತ್ತರಗಳಿದೆ ಅಂತ ಅನ್ನಿಸ್ತು ನನಗೆ. ಆಮೇಲೆ ಅದ್ರ ಮುನ್ನುಡಿ ಓದಿದಾಗ ಗೊತ್ತಾಯ್ತು, ಅಲ್ಲಿವರೆಗೂ ನಾರಾಯಣಾಚಾರ್ಯರು ಪ್ರಕಾಶಕರು ಆಗಿರಲಿಲ್ಲ. ಇವರು ಶಂಭಾ ಥೇರಿಗೆ ಇವರು ಪ್ರವಚನಗಳಲ್ಲಿ ಉತ್ತರ ಕೊಡ್ತಿದ್ರಲ್ಲ. ನಾರಾಯಣಾಚಾರ್ಯರ ಎಲ್ಲ ಪ್ರವಚನಗಳಿಗೂ, ಮುಖ್ಯವಾಗಿ ಧಾರವಾಡದಲ್ಲಿ ಆಗ್ತಿದ್ದ ಎಲ್ಲ ಪ್ರವಚನಗಳು ಬೇಂದ್ರೆ ಅವರು ಬಂದು ಮುಂದಿನ ಸಾಲಲ್ಲಿ ಕೊಡ್ತಿದ್ರಂತೆ. ನಾರಾಯಣಾಚಾರ್ಯ ಪ್ರವಚನ ಕೇಳಿಯೇ ಬೇಂದ್ರೆ 100 ಪದ್ಯಗಳನ್ನ ಬರೆದಿದ್ದಾರಂತೆ. ಅದನ್ನು ಬೇಕಾದಷ್ಟು ಜನ ಹೇಳ್ತಾರೆ ನನಗೆ. ನಾರಾಯಣಾಚಾರ್ಯ ನನಗೆ ಹೇಳಿದರು ಇಂಥ ಒಂದು ಸಭೆಯಲ್ಲಿ, ಸಂಸ್ಕೃತ ಪಂಡಿತರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ಸಂಸ್ಕೃತದ ಮರ್ಮ ಗೊತ್ತಿರೋದು ಬಹಳ ಕಡಿಮೆ ಜನಕ್ಕೆ. ಇವನು ಕುಮಾರವ್ಯಾಸನ ಗೊತ್ತಿತ್ತು ಸಂಸ್ಕೃತ ಮರ್ಮ. ಅದು ಬಿಟ್ಟರೆ ಇಡೀ ಕನ್ನಡ ಕಾವ್ಯ ಪರಂಪರೆ ಒಳಗೆ ಸಂಸ್ಕೃತ ಮರ್ಮ ಗೊತ್ತಿದ್ದಿದ್ದು ಬೇಂದ್ರೆಗೆ ಮಾತ್ರ ಅಂತ ಅವ್ರು ಹೇಳಿದರು. ನಾನು ಹೇಳಿದೆ, ಇಲ್ಲ ಬೇಂದ್ರೆ ಗೊತ್ತಿಲ್ಲ ಸರ್, ನನಗಂತೂ ಬೇಂದ್ರೆ ಅವರಷ್ಟರ ಮಟ್ಟಿಗೋ ಅಥವಾ ಇನ್ನೂ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಸಂಸ್ಕೃತ ಮರ್ಮ ಅಂತ ಹೇಳ್ತಿದ್ದೆ. ನಗ್ತಿದ್ರು ಅವರು. ಇವರು ಶಂಭಾಗೆ ಉತ್ತರಗಳು ಕೊಡ್ತಿದ್ರಲ್ಲ, ಆವಾಗ ಬೇಂದ್ರೆ ಅವರು ಎದ್ದು ನಿಂತ್ಕೊಂಡು, ನೀನು ಇವತ್ತು ಇಲ್ಲಿ ಪ್ರವಚನ ಮಾತಾಡ್ತಿ, ಎಲ್ಲರೂ ಕೇಳ್ತಾರೆ, ಹೋಗ್ಬಿಡ್ತಾರೆ. ಮುಂದಿನ ತಲೆಮಾರಿಗೆ ಇದೆಲ್ಲ ಅರ್ಥ ಆಗೋದು ಹೆಂಗೆ ತಿಳಿಬೇಕದು?
ನೀನು ಬರೆದಿಡು ಮಾರ, ಇದನ್ನೆಲ್ಲ ಬರೆದಿಡು, ಪುಸ್ತಕ ಮಾಡು ಅಂದ್ರಂತೆ. ಅದಕ್ಕೆ ನಾನು ಪುಸ್ತಕ ಪ್ರಕಟ ಮಾಡೋದು ಹೇಗೆ, ನನ್ನ ಹತ್ರ ಅಷ್ಟು ದುಡ್ಡು ಇರಬೇಕು ಹೇಗೆ, ಆಮೇಲೆ ಇದು ಮಾರಾಟ ಮಾಡೋದು ಹೇಗೆ ನಾನು, ಹಾಗೆ ಹೀಗೆ ಅಂದ್ರಂತೆ. ಮಾರಾಟ ಗಿರಾಟ ಮುಂದೆ ನೋಡೋಣ, ನೀನು ಮೊದಲು ಪಬ್ಲಿಷ್ ಮಾಡು ಅಂಥೇಳಿ ನಾನು ದುಡ್ಡು ಎಲ್ಲಿಂದ ತರಲಿ ಅಂದರೆ ಬೇಂದ್ರೆಯವರು ಜೋಬಿಂದ 200 ರೂಪಾಯಿ ತೆಗೆದು ಇತ್ತಗೋ ನಿನ್ನ ಪುಸ್ತಕ ಪ್ರಕಾಶನಕ್ಕೆ, ಇಲ್ಲಿ ಕೂತವ್ರು ಎಲ್ಲರೂ ಕೊಡ್ತಾರೆ ರೊಕ್ಕ, ಯಾಕೆ ಕೊಡೋಂಗಲ್ಲ ಅಂದ್ರಂತೆ. ಎಲ್ಲರೂ 2 ರೂಪಾಯಿ 5 ರೂಪಾಯಿ ಈ ಥರ ಸೇರಿಸಿ ಆಚಾರ ಕೊಟ್ರಂತೆ. ಆವಾಗ ಅವರು ಮಾಲೋಲ ಪ್ರಕಾಶನ ಅಂತ ಶುರು ಮಾಡಿದ್ರು. ವೇದ ಸಂಸ್ಕೃತ ಪರಿಚಯ ಭಾಗ 1 ಭಾಗ 2 ಅದು ಮಾಲಿಕೆ ಬೆಳೆದು 10 ಆಯಿತು. ನಾನು 2 ಹಾಗಾದರೆ ಬೇಂದ್ರೆಯವರು ನೀನು ಪ್ರಕಟ ಮಾಡು, ನೀನೇ ಪ್ರಕಾಶನ ಮಾಡು ಅಂತ ಹೇಳಿದ ಕಾರಣವೇ ಅವರ ಶಂಭಾ ಜೋಶಿಯವರು ವಿಕೃತಿಯ ಡೆಫಿನೇಷನ್ಸ್, ದಾರಿ ತಪ್ಪಿಸೋ ಬರಹಗಳಿತ್ತಲ್ಲ, ಅದಕ್ಕೆ ಉತ್ತರ ಕೊಡೋಕ್ಕೆ ಯೋಗ್ಯತೆ ಇರೋದು ನಿಮಗೆ ಮಾತ್ರ ಅಂತ ಹೇಳಿದ್ದು ಅಂತ. ಆಮೇಲೆ ನಾನು ಇತ್ತೀಚೆಗೆ ಅನ್ನಿಸ್ತು ಮತ್ತೆ ವೇದ ಸಂಸ್ಕೃತಿ ಪರಿಚಯ ಹೋದಾಗ, ವೇದ ಸಂಸ್ಕೃತ ಪರಿಚಯ ಓದಿದ ಮೇಲೆ ನನಗೆ ಶಂಭಾ ತುಂಬ ಅಪಾಯಕಾರಿ, ಇದನ್ನು ನಂಬಾರ್ದು ಅನ್ನೋದು ನನಗೆ ಮನದಟ್ಟಾಯಿತು. ಮುಂದೆ ಆಚಾರ್ಯರ ಸಂಪರ್ಕ ಒದಗಿದಾಗ ವೇದ ಸಂಸ್ಕೃತ ಪರಿಚಯ 10 ಮಾಲಿಕೆಯನ್ನು 3 ಸಂಪುಟಗಳು ತಂದೆ. ಆಚಾರ್ಯರ ಪ್ರತಿಯೊಂದು ಬರಹನೂ ಹೆಚ್ಚು ಕಡಿಮೆ ಎಲ್ಲ 100 ಪುಸ್ತಕ ನಾನು ಪಬ್ಲಿಷ್ ಮಾಡಿದ್ದೇನೆ. 100 ಪುಸ್ತಕನೂ 2 ಸಲ ಪ್ರೂಫ್ ಹೋದಾಗ 2 ಸಲ 3 ಸಲ ಮತ್ತೆ ಕೆಲವು ಕುತೂಹಲಕ್ಕೆ ಮತ್ತೆ ಓದ್ತಾ ಬಂದೆ. ಒಂದು ತಮಾಷೆ ಹೇಳ್ತೀನಿ, ಎನ್ ಕೆ ಅವ್ರ ಬಗ್ಗೆ ತುಂಬ ಗೌರವ ಇದೆ, ಬಹಳ ಪ್ರೀತಿ. ದಿನ ಬೆಳಿಗ್ಗೆ ಫೋನ್ ಮಾಡೋರು, ಶುಭಣ್ಣ ಹೆಂಗಿದೆಯೋ ಅಂತ. ಆರಾಮಿದ್ದೀನಿ ಕಾಕ, ಬಂದೇ ಇಲ್ಲ ಧಾರವಾಡಕ್ಕೆ ಬಾ ಅಂತ. ಅಲ್ಲಿ ಬಂದಾಗ ಅವರು ಅವಲಕ್ಕಿ ಉಂಡೆ ಎಲ್ಲ ಕೊಡೋರು. ತೋಫ್ಖಾನೆ ಶ್ರೀನಿವಾಸ್ ತೋಫ್ಖಾನೆ ಇದ್ದರು, ಅವ್ರು ಪೂರ್ತಿ ಕಣ್ಣುಗಳಿಗೆ ಹೋಗ್ಬಿಡ್ತು. ಆಮೇಲೆ ಅವರು 50, 53, 54ನೇ ವಯಸ್ಸಿಗೆ ಹೋಯ್ತು. ಅವರು ಸಂಸ್ಕೃತ ವಿದ್ವಾಂಸರು. ಅವರು ಫೋನ್ ಮಾಡ್ತಿದ್ರು, ಸುಬ್ರಹ್ಮಣ್ಯ ಹೆಂಗಿದೆಯೋ ಅಂತ. ಅವ್ರ ಪುಸ್ತಕಗಳನ್ನ ಪ್ರಕಟ ಮಾಡಿದ್ದೆ ನಾನು. ಗಂಗೂಬಾಯಿ ಹಾನ್ಗಲ್ ಫೋನ್ ಮಾಡ್ತಿದ್ರು, ಅವ್ರದ್ದು ನನ್ನ ಬದುಕಿನ ಹಾಡು, ಅದು ಆತ್ಮಕಥೆ. ಎನ್ ಕೆ ಅವರು ಅದನ್ನು ನಿರೂಪಣೆ ಮಾಡಿದರು. ಆ ಪುಸ್ತಕ ತರಂಗದಲ್ಲಿ ಧಾರಾವಾಹಿಯಾಗಿತ್ತು. ನಾನು ಗಂಗೂಬಾಯಿ ಹಾನ್ಗಲ್ಲು ಬಹಳ ಆಪ್ತರು ನನಗೆ. ಅವ್ರ ಮನೆಗೆಲ್ಲ ಹೋಗ್ತಿದ್ದಾಗ, ಅಕ್ಕ ಈ ಪುಸ್ತಕ ನಿಮ್ಮ ಪುಸ್ತಕ ಆತ್ಮಕಥೆ ಪುಸ್ತಕ ಆಗಬೇಕದು, ಬರೀ ಧಾರಾವಾಹಿ ಆಗಲೇ 5-6 ವರ್ಷ ಆಗೋಯ್ತು, ಪುಸ್ತಕ ಮಾಡ್ತೀನಿ ನಾನು ಅಂತ. ಬ್ಯಾಡೋ ಮಾರೇ, ಅವರೆಲ್ಲ ತಪ್ಪು ಬರ್ದಾರ ಅದ್ರಾಗ, ಕೆಲವೆಲ್ಲ ಸುಳ್ಳು ಹಂಗೆ ತರಬಾರ್ದು ಅಂದರು. ನಾನು ಒಂದು ಕೆಲಸ ಮಾಡ್ತೀನಿ, ನಿಮ್ಮ ಹತ್ರ ಕುತ್ಕೊಂಡು ಓದಿ ಹೇಳ್ತೀನಿ, ನೀವು ಯಾವುದ್ಯಾವುದು ತಪ್ಪು ಸುಳ್ಳು ಅನಿಸುತ್ತೋ ಅದನ್ನೆಲ್ಲ ಎಡಿಟ್ ಮಾಡಿ ಮಾಡೋಣ ಅಂದರು. ಎನ್ ಕೆ ಅವ್ರ ಪರ್ಮಿಷನ್ ತೊಗೊಂಡೆ ಓದಿ ಹೇಳ್ತಿದ್ದೆ. ಗಂಗೂಬಾಯಿ ಮತ್ತು ಅವ್ರ ಮಗಳು ಕೃಷ್ಣಕ್ಕ ಇಬ್ಬರು ಕೇಳಿ, ಇದು ತಪ್ಪದ, ಇದು ಸುಳ್ಳದ, ಇದು ಬೇಡ, ಹಿಂಗೆ ಅಂತ ಅವ್ರು ಅವರ ನಿಜವಾದ ಕತೆ ಹೇಳಿದರು. ಮತ್ತು ಇದನ್ನೆಲ್ಲ ನೀವು ಕಾಕ ಹತ್ರ ಹೇಳಿಲ್ಲ ಅಂದರು. ಕೆಲವು ಸಲ ಬರಂಗಿಲ್ಲ, ಅದು ಭಾಳ ಆಪ್ತ ಹೊತ್ತಿದ್ರೆ ಬಂದುಬಿಡ್ತಾವೆ, ಖರೆ ಬರ್ತಾವೆ ಅಂತ ಅಜ್ಜಿ ಹೇಳ್ತಿದ್ರು. ಅದನ್ನೆಲ್ಲ ರಿವೈಸ್ ಮಾಡಿ ಓದಿ ಎನ್ ಕೆ ಅವರಿಗೆ ತೋರಿಸಿ, ನೀನ ಬರ್ದಂಗೆ ಆತಲ್ಲ ಇದು ಪೂರಾ, ಅದರ ಮೂಲ ಸ್ವರೂಪ ಹಂಗೆ ಉಳಿಸಿ ಚಲೋದ ಮಾಡಿದ್ರು. ಪುಸ್ತಕ ಪ್ರಕಟ ಆದಮೇಲೆ ಗಂಗೂಬಾಯಿ ಹಾನ್ಗಲ್ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಾಯಿತು, ಗಂಗೂಬಾಯಿ ಹಾನ್ಗಲ್ ಯಾರು ಏನಂತ. ಅವರು ಏನೂ ಮುಚ್ಚು, ಅವರು ತುಂಬ ವೈಯಕ್ತಿಕ ವಿಷಯಗಳನ್ನೂ ಹೇಳಿದ್ದಾರೆ, ಅದನ್ನು ಬರೆದಿದ್ದೀನಿ. ಆವಾಗ ನಾನು ಗಂಗೂಬಾಯಿ ಹಾನ್ಗಲ್ಗೆ 9,000 ರೂಪಾಯಿ ರಾಯಲ್ಟಿ ಅಕ್ಕ, ಇದರೊಳಗೆ 3,000 ಎನ್ ಕೆ ಕಾಕಂಗೆ ಕೊಡ್ತೀನಿ, 6,000 ನಿಮಗೆ ಅಂತ ಹೇಳಿದೆ. ಅವರು ನನಗೇನು ರೊಕ್ಕ ಬೇಕಾವು ಈ ವಯಸ್ಸಿಗೆ, ಎನ್ ಕೆ ಅಡಚಣೆಯೊಳಗಿದ್ದಾರೆ, ಅವರಿಗೆ ಕೊಟ್ಬಿಡು ಎಲ್ಲ ಅಂದಿದ್ರು. ನಾನು ಎನ್ ಕೆ ಅವ್ರ ಹತ್ರ ಹೋಗಿ 6,000 ರೂಪಾಯಿ ಕೊಟ್ಟೆ. ನಾನು ಬದುಕಿನಾಗ ಪುಸ್ತಕ ಬರೆದದ್ದು ಮೊದಲನೇ ರೊಕ್ಕ ನೋಡ್ತಿದ್ದೀನಿ ನೋಡು, ಇಷ್ಟು ರೊಕ್ಕ ಸುಬ್ಬಣ್ಣ ಏನೋ ಇದು ಅಂತ ಶಾಕ್ ಆದಂಗೆ ಹೇಳಿದ್ರು. ಆ ಎನ್ ಕೆ ಅವರು ಗಂಗೂಬಾಯಿ ಹಾನ್ಗಲ್ರು, ಇಂಥ ದೊಡ್ಡವರು ಟೆಲಿಫೋನ್ ನಾನು ಕೇಳ್ತಲೇ ಇದ್ದೆ. ನಾರಾಯಣಾಚಾರ್ಯದಂತೂ ದಿನಕ್ಕೆ ಹೋದ ತಿಂಗಳು 25ನೇ ತಾರೀಕು ಕೊನೆ ಫೋನ್ ನನಗೆ ಬಂದಿದ್ದು. 24ನೇ ತಾರೀಕಿನವರೆಗೂ ದಿನಕ್ಕೆ ಕನಿಷ್ಠ ಅಂದ್ರೆ 2 ಸಲ ಫೋನ್ ಮಾಡ್ರು. ಬೆಳಗ್ಗೆ 8 ಗಂಟೆಗೆ ನೋಡಿದ್ರಾ, ವಿಜಯವಾಣಿ ನೋಡಿದ್ರಾ, ಹೊಸ ದಿಗಂತ ನೋಡಿದ್ರಾ, ಮಿಸ್ ಮಾಡಬೇಡಿಪ್ಪ, ಈ ಲೇಖನ ಭಾಳ ಚೆನ್ನಾಗಿದೆ ನೋಡಿ ಅಂದ್ರೆ. ಮತ್ತೆ ಸಂಜೆ ಹೊತ್ತು ಓದಿದ್ರಾ ಹೊಸ ದಿಗಂತದಲ್ಲಿ ಅದನ್ನು. ಹೀಗೆ ದಿನಕ್ಕೆ 2 ಸಲ ಫೋನ್ಗಳು ಬರ್ತಲೇ ಇತ್ತು. ಎನ್ ಕೆ ಅವ್ರದ್ದು, ತೋಫ್ಖಾನೆ ಅವ್ರದ್ದು, ಗಂಗೂಬಾಯಿ ಹಾನ್ಗಲ್ರದ್ದು, ಹುಬ್ಬಳ್ಳಿ ಪಾಟೀಲ್ ಪುಟ್ಟಪ್ಪನವ್ರದ್ದು, ನಾರಾಯಣಾಚಾರ್ಯದು, ಈ ಎಲ್ಲ ಧ್ವನಿಗಳು ಪ್ರತಿದಿನ ಬೆಳಗಿಂದ ಶುರು ಆಗ್ತಿದ್ದು. ಈ ಟೆಲಿಫೋನ್ ಕಾಲ್ಗಳು ನಿಂತೇ ಹೋಗ್ಬಿಡ್ತು. ಭಾಳ ದೊಡ್ಡ ಅಮೂಲ್ಯವಾದ ಭಾಗ್ಯವನ್ನು, ರತ್ನಗಳನ್ನು, ಆ ಧ್ವನಿಗಳನ್ನು ಕಳ್ಕೊಂಡು ಭಾವನೆ ನನಗಿದೆ. ಹೋದ ತಿಂಗಳು 25ನೇ ತಾರೀಕು ಬೆಳಗ್ಗೆ, ಅವತ್ತೇ ಸಂಜೆ ಅವ್ರಿಗೆ ಆರಾಮಿಲ್ಲದೆ, ಅವತ್ತು 12 ಗಂಟೆ 12:15 ಅಷ್ಟೊತ್ತಿಗೆ ಫೋನ್ ಮಾಡಿದ್ರು. ಅದ್ರ ಮುಂಚಿನ 20ನೇ ತಾರೀಕು ಅವ್ರ ಮನೆಗೆ ಹೋಗಿದ್ವಿ ನಾವು. ಮಗಳ ಮದುವೆ ಇದೆ, ಆಶೀರ್ವಾದಕ್ಕೆ ಬರ್ತಿದ್ದೀನಿ ಅಂತ ಹೇಳಿದ್ದೆ.
25ನೇ ತಾರೀಕು ಅವ್ರು ಫೋನ್ ಮಾಡಿದಾಗ ಧಾರವಾಡದಲ್ಲಿ ಒಬ್ಬಳು ಹಿಂದಿ ಚಿತ್ರತಾರ ಇದ್ಲು, ಗೊತ್ತಿದೆಯಾ, ನೆನಪಿದೆಯಾ ಅಂದರು. ಲೀನಾ ಚಂದಾವರ್ಕರ್ ಸರ್ ಅಂದೆ. ಹೌದು, ಅವಳು ಒಂದು ಆತ್ಮಕಥೆ ಇದೆ ಅವಳದು, ಭಾಳ ಚೆನ್ನಾಗಿದೆ. ಅವಳ ಕತೆ ಬೇಡ ನನಗೆ, ಆದರೆ ಅವಳದು ಸ್ಟೈಲ್ ಆಫ್ ರೈಟಿಂಗ್ ತುಂಬ ಚೆನ್ನಾಗಿದೆ, ಅದು ಓದಬೇಕನ್ಸಿದೆಪ್ಪ, ಅದೊಂದು ಪುಸ್ತಕ ಬೇಗ ದೊರಕಿಸ್ಕೊಡ್ತೀರಾ ಅಂದರು. ಆಗಲಿ ಸರ್ ಅಂತ ಅದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕ್ಕೆ ಹೇಳಿದೆ, ಟ್ರೈ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಪುಸ್ತಕ ದಿವಾಕರ್ ಹೆಗಡೆ ಅವರು ಗಂಧದ ವ್ಯಾಪಾರಿ ಮಾಪ್ಸಕರ ಬಗ್ಗೆ ಬರೆದಿದ್ದಾರೆ, ನಿನ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಅದು ಆ ವಿಷಯ, ಅದೊಂದು ಪುಸ್ತಕ ಬೇಕು ನನಗೆ, ಈ 2 ಪುಸ್ತಕ ಬೇಗ ದೊರಕಿಸ್ಕೊಡಿಪ್ಪ ಅಂತ. ಅವರು ಎದ್ದು ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಕಾಣುತ್ತೆ ಅವಾಗ. ಆದರೂ ಅವರು ಜ್ಞಾನನಿಧಿ, ದೊಡ್ಡ ಜ್ಞಾನದ ಪರ್ವತ. ಅವರ ಅನಾರೋಗ್ಯದಲ್ಲೂ ಎದ್ದು ಕೂಡದೇ ಇರೋ ಪರಿಸ್ಥಿತಿಯಲ್ಲೂ ಅವರು ಪುಸ್ತಕಗಳು ಓದಬೇಕನ್ನೋ ಎಂಥ ಹಪಾಪಿ ಭಾಳ. ಅವ್ರ ಮನೆಯಲ್ಲಿ ಎಲ್ಲ ಇಂಗ್ಲೀಷ್ ಫಿಕ್ಷನ್ಸ್ ಇದೆ, ಚೇಸ್ದು, ಹಾಕಿನ್ಸ್ದು ಎಲ್ಲ ಇಂಗ್ಲೀಷ್ ಹಳೆ ಕಾಲದ 53, 54ನೇ ಇಸ್ವಿ, 60ನೇ ಇಸ್ವಿಗೆಲ್ಲ ಬರೆದಿದ್ದು. ಕೆಲವು ಸಲ ಅವ್ರ ಟೇಬಲ್ ಮೇಲೆ, ಏನು ಸರ್ ಇಂಗ್ಲೀಷ್ ಪತ್ತೆದಾರಿ ಕಾದಂಬರಿಗಳು, ಓದಬೇಕಪ್ಪ, ಅದನ್ನೆಲ್ಲ ಓದಿದ್ರೆ ನಾವು ಅಪ್ಡೇಟ್ ಆಗ್ತೀವಿ, ಎಲ್ಲ ವಿಷಯಗಳಿಗೆ, ಭಾಷೆಗೆ, ಎಲ್ಲದಕ್ಕೂ ಅಪ್ಡೇಟ್ ಆಗ್ತೀವಿ. ಅಂದರೆ ಯಾಕೆ ಹೇಳ್ತಿದ್ದೀನಿ, ನಾವು ಎಷ್ಟು ಜನ ಸಂಸ್ಕೃತ ಪಂಡಿತರ ಪ್ರವಚನಗಳನ್ನ ಕೇಳ್ತಾ ಇರ್ತೀವಿ, ಇಷ್ಟು ಅಪ್ಡೇಟೆಡ್, ಇಷ್ಟು ಇಡೀ ಜಗತ್ತಿನ ನಾಗರಿಕತೆ, ಸಂಸ್ಕೃತಿ, ಇತಿಹಾಸ ಎಲ್ಲವನ್ನು ಬಲ್ಲ ಸಂಸ್ಕೃತ ಪಂಡಿತರು ನಾನಂತೂ ನೋಡೇ ಇಲ್ಲ. ಬರೀ ಸಂಸ್ಕೃತ ಒಂದು ಓದ್ತಾರೆ, ದೇವ್ರ ಬಗ್ಗೆ ಓದ್ತಾರೆ, ಅದನ್ನೇ ಹೇಳ್ತಾರೆ. ಇಷ್ಟು ವೈವಿಧ್ಯಮಯವಾಗಿ ಆಕರ್ಷಕವಾಗಿ ಇಷ್ಟೊಂದು ವಿಷಯಗಳನ್ನ ತಿಳ್ಕೊಂಡು ಭಾಳ ಕುತೂಹಲ ಹುಟ್ಟಿಸಿ ಅದನ್ನು ಹೇಳ್ತಿದ್ರಲ್ಲ. ಈ ಎಲ್ಲ ತೀರ್ಕೊಂಡಾಗೂ ನಾವು ಹೇಳ್ತೀವಿ ತುಂಬಲಾರದ ನಷ್ಟ ಅಂತ. ಅವರು ಈ ಕರೋನಾ ಕಾಲದಲ್ಲಿ ಟಿ ವಿ ಒಳಗೆ ಮಹಾಭಾರತ ಧಾರಾವಾಹಿ ಬರ್ತಾಯಿತ್ತು. ಆವಾಗಲೂ ಫೋನ್ ಮಾಡ್ತಿದ್ರು, ನೀವು ಮಹಾಭಾರತ ಧಾರಾವಾಹಿ ನೋಡ್ತಿದ್ದೀರಾ ಮತ್ತೆ ಅಂದ್ರೆ, ಇಲ್ಲ ಸರ್ ನಾ ಆ ಟೈಮಲ್ಲಿ ಅಂಗಡೀಲಿ ಇರ್ತೀರಿ. ಇಲ್ಲ ರಾತ್ರಿ ಹೊತ್ತು ಇನ್ನೊಮ್ಮೆ ಬರುತ್ತೆ, ಅವಾಗಲಾದರೂ ನೋಡಿ, ಭಾಳ ಚೆನ್ನಾಗಿದೆ. ಅವನು ಸಂಭಾಷಣೆ ಬರೆದವನು ಮುಸ್ಲಿಂ. ನಮ್ಮ ಎಷ್ಟು ಜನಕ್ಕೆ ಮಹಾಭಾರತ ಸರಿಯಾಗಿ ಅರ್ಥ ಆಗಿಲ್ಲ, ಕಥೆ ಅರ್ಥ ಆಗಿರ್ಬೋದು, ಅದ್ರ ಹಿಂದ್ಗಡೆ ಮರ್ಮ ಅರ್ಥ ಆಗಿಲ್ಲ, ಏನೇನೋ ಬರೀತಾರೆ. ಇವನು ಮುಸ್ಲಿಂ ಆದರೂ ಎಷ್ಟು ಒಳ್ಳೆ ಸಂಭಾಷಣೆ ಬರೆದಾನಪ್ಪ, ಕೇಳಬೇಕು, ಭಾಳ ಚೆನ್ನಾಗಿದೆ ಅಂತ ಹೇಳಿದರು. ಮತ್ತೆ ಮಾರನೇ ದಿನದ ಎಪಿಸೋಡ್ ಬಂದಾಗ ಮತ್ತೆ ಮಾಡೋರು. ನನಗೆ ಒಂದು ವಿಷಯ ಸ್ಪಷ್ಟ ಆಯಿತು, ಇವರೆಲ್ಲರೂ ಆದಿಪರ್ವವನ್ನು ಸ್ಥೂಲವಾಗಿ ಏನೇನೋ ಹೇಳಿ ಮಹಾಭಾರತ ಕನ್ನಡದಲ್ಲಿ ಬರೆದ ಎಲ್ಲ ಪಂಡಿತರು, AR ಕೃಷ್ಣಶಾಸ್ತ್ರಿಗಳಿರ್ಬೋದು, ಎಲ್ಲರೂ ಈ ಮಹಾಭಾರತ 32 ಸಂಪುಟಗಳ ಭಾರತ ದರ್ಶನ ಪ್ರಕಾಶನ ಅವರಾಯಿತು, ಈ ಆದಿಪರ್ವವನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ ಅಂದ್ರೆ, ಗೊತ್ತಿಲ್ಲ ಸರ್ ಅಂದೆ. ಆದಿಪರ್ವದಲ್ಲಿರೋ ಎಲ್ಲ ವ್ಯಕ್ತಿತ್ವಗಳು, ಎಲ್ಲ ಪುರಾಣದ ವ್ಯಕ್ತಿಗಳು, ಆ ಸನ್ನಿವೇಶಗಳದ್ದು ಕತೆ ಗೊತ್ತಾಗತ್ತೆ. ಆದರೆ ಅದರ ಆ ವ್ಯಕ್ತಿತ್ವದ ಮರ್ಮ ಗೊತ್ತಾಗಬೇಕಂದ್ರೆ ನಾವು ವೇದ ಓದಬೇಕು. ವೇದ ಮೂಲದಲ್ಲಿದ್ದಾರೆ ಇವರೆಲ್ಲರೂ. ಇವ್ರದ್ದೆಲ್ಲ ಮಾತುಗಳು, ಅವ್ರ ವಿಚಾರಗಳು ವೇದ ಮೂಲದಲ್ಲಿದೆ. ಈ ಬರೆದವರು ಎಲ್ಲರೂ, ಈ ಕಾದಂಬರಿಗಳನ್ನ ಬರೆದವರು ಅಥವಾ ಈ ಮಹಾಭಾರತ ಕತೆ ಬರೆದವ್ರಿಗೆ ವೇದದ ಜ್ಞಾನ ಇಲ್ಲ, ಅದು ಅವ್ರ ಮಿತಿ. ಹೀಗಾಗಿ ಬಿಟ್ಟಿದ್ದಾರೆ. ಇದನ್ನು ನಾನು ಬರೆದ್ಬಿಡ್ಲ ಅಂದರು. ಸರ್ ಬರೆದ್ರೆ ನೀವು ಒಬ್ಬರೇ ಬರಬೇಕು, ಇನ್ನು ಯಾರಿಂದಲೂ ಸಾಧ್ಯನೇ ಇಲ್ಲ, ಬರೀರಿ ಅಂತ ಹೇಳಿದೆ. ಅವರು ಸರ್ಪಯಾಗ ಬರೆದ್ರು ಮೈಸೂರಲ್ಲಿ, ನಮ್ಮ ಶರ್ಮಾ ಅವ್ರ ಮನೆ, ಅವರ ಮಗಳು ಹಳೆಯನ ಮನೆಯಲ್ಲಿ ಸರ್ಪಯಾಗ ಬರೋಕ್ಕೆ ಶುರು ಮಾಡಿದ್ರು. ಅವ್ರು ಬರ್ತಿದ್ದಂಗೆ ಇವರು DTPನೂ ಮಾಡ್ತಾಯಿದ್ರು. ಸರ್ಪಯಾಗ ಪರೀಕ್ಷಿತ ಜನ್ಮೇಜಯನ ಕತೆ. ನಮಗೆ ಸರ್ಪ ಸಂಸ್ಕಾರ, ಸರ್ಪಯಾಗ, ಸರ್ಪ ಪೂಜೆ ಇವೆಲ್ಲ ಪರಂಪರೆ ಒಳಗೆ ಬಂದುಬಿಡ್ತು. ಅದಕ್ಕೆ ಮೊದಲ ಐತಿಹಾಸಿಕ ಸ್ವರೂಪವನ್ನು ಕೊಟ್ಟು, ಐತಿಹಾಸಿಕ ಹಿನ್ನೆಲೆಯನ್ನು ಕೊಟ್ಟವರು ಒದಗಿಸಿದವರು ನಾರಾಯಣಾಚಾರ್ಯ ಮಾತ್ರ. ಅಲ್ಲಿವರೆಗೂ ಬರೀ ಸರ್ಪಯಾಗ, ಆ ಸರ್ಪ ಯಾಗದ ಸಮಸ್ಯೆಗೆ ಅವನು 94 ವರ್ಷದ ರಾಜ ಪರೀಕ್ಷಿತ, ಉದಾತ್ತ ರಾಜ. ಒಂದು 94ನೇ ವಯಸ್ಸಿಗೆ ನನ್ನ ಆಡಳಿತದಲ್ಲಿ ಯಾವ ಪ್ರದೇಶದಲ್ಲಿ ಏನು ತೊಂದರೆಗಳಾಗಿದೆ ಅಭ್ಯಾಸ ಮಾಡಬೇಕು ಅಂತ ಹೋದಾಗ ಅವನು ಈ ಸರ್ಪದ ಅಂದರೆ ನಾಗ ಜನಾಂಗದ ದ್ವೇಷ ಗೊತ್ತಾಗತ್ತೆ ಅವನಿಗೆ. ಅವನು ಪರೀಕ್ಷಿತನ ಸಾಯಿಸ್ತಾರೋ ಆತ್ಮಹತ್ಯೆ. ಭಾಳ ಚೆನ್ನಾಗಿದೆ ಆ ಕಾದಂಬರಿ ಒಳಗೆ ಆ ಸಿಚುವೇಶನ್ ಎಷ್ಟು ಚೆನ್ನಾಗಿ, ಅದು ಯಾರಿಂದಲೂ ಸಾಧ್ಯ ಇಲ್ಲ ಆ ಥರ ಬರೋಕ್ಕೆ. ಅವನು ಜನಮೇಜಯ ಸೇಡ್ ತೀರಿಸ್ಕೊಳ್ತಾನೆ. ಅದರಿಂದ ಈ ಜನಾಂಗೀಯ ಸಮಸ್ಯೆಗಳು ಇವತ್ತಿಗೂ ಅನುಭವಿಸ್ತಾ ಇದ್ದೀವಿ. ಅಂದರೆ ಮಹಾಭಾರತ ಯುದ್ಧಕ್ಕೆ 1000 ವರ್ಷಗಳ ಹಿಂದೆ ಆ ಯುದ್ಧದ ಹಿನ್ನೆಲೆಯನ್ನು ಈ ಎಲ್ಲ ಪಾತ್ರಗಳು ವಹಿಸಿದ್ದು. ಅದಾದಮೇಲೆ ಊರ್ವಶಿ ಪುರೂರವ ಬರೆದ್ರು ಫಾಸ್ಟಾಗಿ. ಅದಾದ ನಂತರ ಅವರು ನಹುಷ ಬರೆದ್ರು. ನಹುಷ
ದೇವುಡವರು ಮಹಾಕ್ಷತ್ರಿಯ ಅಂತ ಒಂದು ಕಾದಂಬರಿ ಬರೆದ್ರು. ಆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಇವರು ದೇವುಡಿಗೆ ಮತ್ತು ಆ ಸಂಸ್ಕೃತದ ಮಿತಿ ಇತ್ತು, ಅವರು ವೇದ ಓದಿರಲಿಲ್ಲ. ಆದರೆ ನಹುಷ ವ್ಯಾಸ ಹೇಳೋದು ಅಥವಾ ವೇದದ ಋಷಿಗಳು ಹೇಳೋದು ದೊಡ್ಡ ಲಂಪಟ ಅಂತ. ಇಲ್ಲಿ ದೇವುಡವರು ಅವನು ದೊಡ್ಡ ವೀರ ಶೂರ ರಾಜ ಅಂತ ಇವನು ಚಿತ್ರಿಸ್ಬಿಟ್ರು ದೇವುಡು. ನಾನು ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ, ಮಹಾದರ್ಶನ ಮೂರನ್ನೂ ಓದಿದ್ದೆ, 4 ಸಲ ಓದಿದ್ದೆ. ಎಲ್ರಿಗೂ ಇದು ಓದಿ ಒಳ್ಳೆ ಕಾದಂಬರಿ ಕೊಡ್ತಾಯಿದ್ದೆ. ನಾರಾಯಣಾಚಾರ್ಯ ನಹುಷ ಓದಿದ ಮೇಲೆ ದೇವುಡವ್ರ ಮಿತಿನೂ ಗೊತ್ತಾಯಿತು, ನಿಜವಾದ ವ್ಯಾಸ ದರ್ಶನದ ನಹುಷ ನಮ್ಗೆ ಗೊತ್ತಾಯಿತು, ನಹುಷ ಯಾರಂತ. ಯಯಾತಿ ಬರೆದ್ರು ಮುಂದೆ. ಯಯಾತಿ ಅಂತೂ ವಿ ಸ ಖಾಂಡೇಕರ್ ಕಾದಂಬರಿ ಬರೆದ್ರು, ಭಾಳ ರೊಮ್ಯಾಂಟಿಕ್, ಭಾಳ ಚೆನ್ನಾಗಿದೆ. ಅದನ್ನು ಓದಿ ಭಾಳ ಚೆನ್ನಾಗಿದೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಓದ್ತಾರೋ ಯಯಾತಿ ಓದ್ತಾರೋ ಫೋಟೋಗಳನ್ನ ನಾವು ನೋಡಿದ್ವಿ. ನಾರಾಯಣಾಚಾರ್ಯ ಯಯಾತಿ ಬರೆಯದೇ ಹೋದರೆ ನಾವು ವಿ ಸ ಖಾಂಡೇಕರ್ ಯಯಾತಿನೇ ನಿಜವಾದ ಯಯಾತಿ ಅಂತ ನಾವು ಸಂಸ್ಕೃತ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡ್ಬಿಡ್ತಿದ್ವಿ. ಸಂಸ್ಕೃತ ಗೊತ್ತಿರದ ನಾವು ಇವರ ದೇವುಡವರ ನಹುಷನೇ ನಿಜವಾದ ನಹುಷ ಅಂತೀವಿ. ಈ ಅಪಾಯ ಇತ್ತು. ಅದಕ್ಕೆ ಇವರು ಯಾರನ್ನೂ ಬಿಡ್ತಿರಲಿಲ್ಲ, ಯಾವ ಸಾಹಿತಿಗಳನ್ನ ಬಿಡ್ತಿದ್ದಿಲ್ಲ. ನಿಮಗೆ ವೇದದ ಮಿತಿ ಇದೆ, ವೇದ ಅರ್ಥ ಆಗಲ್ಲ. ವೇದ ಅರ್ಥ ಆಗದಿದ್ದರೆ ರಾಮಾಯಣ ಮಹಾಭಾರತ ಕಥೆಗಳು ಗೊತ್ತಾಗತ್ತೆ. ನಿಮ್ಗೆ ಗೊತ್ತಾಗಿರೋ ಕಥೆಯಿಂದನೇ ಏನೇನೋ ಬರೆದು ಬಿಡಬೇಡಿ. ಅದಕ್ಕೆ ಎರಡಕ್ಕೂ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಇನ್ನೊಂದು ಜ್ಞಾನಪೀಠ ಪ್ರಶಸ್ತಿ ಬಂತು. VM ಇನಾಮದಾರ್ ಅದನ್ನು ಅನುವಾದ ಮಾಡಿದ್ರೆ ಅತ್ಯುತ್ತಮ ಅನುವಾದ ಅಂತ ಪ್ರಶಸ್ತಿ ಬಂತು. ಅಂದರೆ ಈ ಆಯ್ಕೆ ಸಮಿತಿಯೊಳಗೆ ಇರೋರಿಗೂ ಸಂಸ್ಕೃತ ಬರಲ್ಲ. ಇದೆಲ್ಲ ನಾರಾಯಣಾಚಾರ್ಯಗೆ ಬೇಸರ ಮಾಡ್ತಿತ್ತು, ಎಷ್ಟು ಅನಾಹುತ ಮಾಡ್ತಾರೆ ಇವರು ಅಂಥೇಳಿ. ಅದು ಎಲ್ಲ ಕುಮಾರವ್ಯಾಸನಿಗೆ ಅವರ ಪ್ರವಚನಗಳು ಕುಮಾರವ್ಯಾಸನಿಗೆ ಸರಿಯಾಗಿ ಪಾಠ ಮಾಡ್ತಿದ್ರು. ನಿನಗೆ ಸಂಸ್ಕೃತ ಮರ್ಮ ಗೊತ್ತಿತ್ತು, ಆದರೂ ನೀನು ಯಾಕೆ ತಿರ್ಸ್ದಿ ಇಲ್ಲಿ? ಕರ್ಣ, ದಾನಶೂರ ಕರ್ಣ. ನಾವು ಇವತ್ತಿಗೂ ಕರ್ಣ ಅಂದ ತಕ್ಷಣ ದಾನಶೂರ ಅಂತೀವಿ. ಅಲ್ಲ, ಲಂಪಟ. ವ್ಯಾಸ ಹೇಳಿದ್ದು ಅವನು ದುರ್ಯೋಧನಿಗೆ ಎಲ್ಲ ದುರ್ಬೋಧನೆಗಳನ್ನು ಮಾಡಿ ಅವನು ದಾರಿ ತಪ್ಪಿಸಿದ ಗೆಳೆಯ ಅವನು. ಅಂಥದಕ್ಕೆ ನಾವು ದಾನಶೂರ, ದಾನ ಅಕಸ್ಮಾತ್ತಾಗಿ ಮಾಡಿದ್ರು ಯಾವನೋ ದುರ್ಯೋಧನ ಕೊಟ್ಟದ್ದು ನೀವು ದಾನ ಮಾಡ್ದ. ದಾನಶೂರ ಅಲ್ಲ, ವ್ಯಾಸ ಹೇಳಿಲ್ಲ ಹಾಗಂತ. ವ್ಯಾಸ ಹೇಳಿದ್ದು ಲಂಪಟ ಅಂತ. ನೀವ್ಯಾಕೆ ತಿರ್ಸ್ತೀವಿ ಕುಮಾರವ್ಯಾಸ? ಕೃಷ್ಣನ ಕುತಂತ್ರಿ ಅಂತ ಯಾರು ಹೇಳಿದ್ರು? ನೀನು ಕುತಂತ್ರಿ? ಕೃಷ್ಣ ಎಂಥ ಉದಾತ್ತ ಅವತಾರ, ಅವನಿಗೆ ನೀನು ಕುತಂತ್ರಿ ಅಂತ ಹೇಳ್ತೀಯ? ಯಾಕೆ? ಯಾವ ಒತ್ತಡಕ್ಕೆ, ಯಾವ ಪರಿಸ್ಥಿತಿ ಒತ್ತಡಕ್ಕೆ ನೀನು ಒಳಗಾಗಿ, ಯಾವ ಪ್ರಭಾವಕ್ಕೆ ಒಳಗಾಗಿ ನೀನು ಬರೆದಿ ಇದನ್ನು ಅಂತ ಕುಮಾರವ್ಯಾಸ ಕೇಳ್ತಿದ್ರು. ಇನ್ನು ಈ ಕಾಲದ ಯಾವ ಸಾಹಿತಿಗಳನ್ನು ಬಿಟ್ಟಿರಲಿಲ್ಲ ಅವರು. ಯಾರು ಈ ಮಹಾಭಾರತ ರಾಮಾಯಣಗಳನ್ನು ಸರಿಯಾಗಿ ಗ್ರಹಿಸಿದ ಮಿತ್ಗಳನ್ನು ನೀವು ಡಿಕೋಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಡಿನೋಡ್ ಮಾಡಬೇಡಿ. ನಿಮಗೆ ಇಲ್ಲಿ ಬಸವನಗುಡಿ ಯಾವ ಬೆಟ್ಟ ಇದೆಲ್ಲ, ಏನು ಬೆಟ್ಟ ಅದು? ಬಸವನಗುಡಿ ಬೆಟ್ಟ ಅಥವಾ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟವೇ ಎತ್ತರ. ಇದಕ್ಕಿಂತ ಎತ್ತರವಾದ ಬೆಟ್ಟ ಜಗತ್ತಿನಲ್ಲಿ, ಲೋಕದಲ್ಲಿ ಎಲ್ಲೂ ಇಲ್ಲ. ನೀವು ನೋಡಿದಿರಿ ಅದು ಚಾಮುಂಡಿ ಬೆಟ್ಟ ಹತ್ತದು ಅಂತ ತಿಳ್ಕೊಂಡು ಇಡೀ ಜಗತ್ತಿನಲ್ಲೇ ಇಲ್ಲ ಅನ್ಬೇಡಿ. ನೀವು ನಿಮಗೆ ಕಂಡದ್ದು ಅಷ್ಟೇ. ಅಲ್ಲಿ ಎವರೆಸ್ಟ್ ಇದೆ ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಆ ಮಿತ್ಗಳನ್ನು ಓವರ್ ಸಿಂಪ್ಲಿಫೈ ಮಾಡಬೇಡಿ. ಸೂರ್ಯ ಮಂತ್ರಕ್ಕೆ ಕರ್ಣ ಹುಟ್ಟದ ಅಂದರೆ ಏನದು ಸೂರ್ಯ ಮಂತ್ರ ಅಂತ ಅದನ್ನು ಆ ಜ್ಞಾನದ ಗಣಿಯೊಳಗೆ ಕೈ ಹಾಕಿ ತೆಗೆದು ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಓವರ್ ಸಿಂಪ್ಲಿಫೈ ಮಾಡಿ ಇಲ್ಲ ಇವನು ದೂರ್ವಾಸನಿಗೆ ಹುಟ್ಟದ, ಕುಂತಿ ಬಗ್ಗೆ ಹೀಗೆಲ್ಲ ಮಾಡ್ತೀರ. ಕುಂತಿ ಯಾರು ಗೊತ್ತಾ ನಿಮಗೆ? ಏನೂ ನಿಮ್ಗೆ ಗೊತ್ತಿಲ್ಲ. ಗೊತ್ತಿರೋದು ಒಂದು ಕತೆ, ಅದರ ಮರ್ಮವೇ ಗೊತ್ತಿಲ್ಲ. ಏನೇನೋ ಬರಿಬೇಡಿ ಅಂತ ತುಂಬ ಕೆಂಡಾಮಂಡಲರಾಗಿ ಉಗಿತಿದ್ರು ಅವರು ಅಷ್ಟು. ಹಾಗಾಗಿ ಅವರು ಇನ್ನೂ ಎಷ್ಟು ಬರೆಯೋದಿತ್ತೋ ಏನೋ. ಈ ಮಾಲೆಯನ್ನು ಏನು ಆದಿಪರ್ವದ ಕಥಾನಕದೊಳಗೆ ಕೊನೆಗೆ ಅವ್ರು ಬರೆದಿದ್ದು ಯಯಾತಿ. ಅದಾದಮೇಲೆ ಒಂದು ತಿಂಗಳು ಗ್ಯಾಪ್ ತೊಗೊಂಡ್ರು. ಇನ್ನೂ ಸ್ಫೂರ್ತಿ ಬರ್ತಾ ಇಲ್ಲಪ್ಪ ಅಂತ ಹೇಳಿದ್ದು ಸ್ವಲ್ಪ ದಿನಕ್ಕೆ ನಿನ್ನೆ ಶ್ರೀಕಾರ ಹಾಕಿಬಿಟ್ಟೆ. ಒಂದು ಅಧ್ಯಾಯ ಬರೆದುಬಿಟ್ಟೆ, ಭರತ ವಂಶಾವಳಿ ದೊಡ್ಡದು, 60 ಅಧ್ಯಾಯಗಳ ಕಥಾನಕ ಆಗುತ್ತದು. ಭಾಳ ದೊಡ್ಡದಾಗತ್ತೆ. ಪರವಾಗಿಲ್ವಾ ಅಂದರು. ಎಷ್ಟಾದರೂ ದೊಡ್ಡದಾಗಲಿ ಸರ್, ಅದು ಮಾಡೋಣ. ಅದು ಎಲ್ಲ ಬೇರೆ ಬೇರೆ ಕಥಾನಕಗಳನ್ನ ತಂದು ಕೊನೆಗೆ ಭರತನಿಂದ ಈ ದೇಶಕ್ಕೆ ಭಾರತ ಅಂತ ಹೇಗೆ ಬಂತು, ಅಲ್ಲಿಗೆ ನಾನು ಮುಗಿಸ್ತೀನಿ ಅದನ್ನು ಅಂತ ಹೇಳಿದ್ರು. ಇಲ್ಲಿ ಇದ್ದಾಗ 15 ಅಧ್ಯಾಯಗಳು ಬೆಂಗಳೂರಲ್ಲಿ ಮುಗಿಸಿದ್ರು. ಆಮೇಲೆ ಅವ್ರ ಮಗ ಸೊಸೆ ಅವರೆಲ್ಲ ಲಂಡನ್ಗೆ ಹೋಗ್ಬೇಕಾಗತ್ತಪ್ಪ, ನಾನು ಅಳಿಯ ಮಗಳ ಮನೆಗೆ ಮೈಸೂರಿಗೆ ಹೋಗ್ತೀನಿ, ಅಲ್ಲಿ ಹೋಗಿ ಮತ್ತೆ ಶುರು ಮಾಡ್ತೀನಿ ಅಂದಿದ್ರು. ಅಲ್ಲಿಗೆ ಹೋಗಿ ಮತ್ತೆ 2 ದಿವಸ ಏನು ಬರೀಲಿಲ್ಲ. 3ನೇ ದಿನ ನನಗೆ ಫೋನ್ ಮಾಡಿ ಮತ್ತೆ 2 ಅಧ್ಯಾಯ ಬರೋದನಪ್ಪ, ನಿನ್ನೆ ಶುರು ಮಾಡಿಬಿಟ್ಟೆ, 2 ಅಧ್ಯಾಯ 17 ಅಧ್ಯಾಯ ಆಯಿತು ಅಂದಿದ್ರು. ಅದ್ರ ಮಾರನೇ ದಿವಸವೇ ಚೆಕಪ್ಪು ಅದು ಇದು ಅಂತ ಹೋಗಿ
ಈ ಕಾಯಿಲೆ ಹಾಗೆಲ್ಲ ಆಗಿ ಮುಂದೆ ಮತ್ತೆ ರೆಸ್ಟ್ ತೊಗೊಂಡು ಮಾಡಿ ಬೆಂಗಳೂರಿಗೆ ಬಂದ ಮೇಲೆ 18ನೇ ಅಧ್ಯಾಯ ಶುರು ಮಾಡಿದ್ರು. 18ನೇ ಅಧ್ಯಾಯ ಒಂದೇ ಒಂದು ಪೇಜ್ ಬರೆದ್ರು. ಆ ಅಕ್ಷರಗಳು ಎಲ್ಲೆಲ್ಲೋ ಹೋಗ್ತವೆ, ನಿಮಗೆ ಓದೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ, ಕೈಯಲ್ಲಿ ಶಕ್ತಿನೇ ಇಲ್ಲ, ಬ್ರೈನ್ ಫುಲ್ ಅಲರ್ಟ್ ಆಗಿದೆ, ಏನೂ ಚಿಂತೆ ಇಲ್ಲ. ಮನಸ್ಸೊಳಗೆ ಈ ಕಾದಂಬರಿಯ ಪೂರ್ತಿ ಸ್ವರೂಪ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಹೀಗೆ ಬರೀಬೇಕು, ಹೀಗೆ ಅಧ್ಯಾಯಗಳು ಮಾಡಿದ್ದೀನಿ, ಅದು ಗಟ್ಟಿಯಾಗಿದೆ, ಆದರೆ ಕೈಯಲ್ಲಿ ಶಕ್ತಿ ಸಾಲದಪ್ಪ ಅಂತ ಇದ್ದರು. 20ನೇ ತಾರೀಕು ನನ್ನ ಮಗ, ಮನೆಯವರು, ಮಗಳು, ಸೊಸೆ, ಮೊಮ್ಮಗಳೆಲ್ಲ ಬರ್ತಿದ್ವಿ. ಯಾವಾಗ ಬರ್ತೀರಿ? ಪ್ರತಿ ಸಲ ಅವರು ನೀವು ಬೆಂಗಳೂರಿಗೆ ಯಾವಾಗ ಬರ್ತೀರಿ? ನಾವು ಹುಬ್ಳಿಗೆ ವಾಪಸ್ಸಾಗಿ 2 ದಿನಕ್ಕೆ ಯಾವಾಗ ಬರ್ತಾಯಿದ್ದೀರಿ ಮತ್ತೆ ಅಂತ ಕೇಳ್ತಾಯಿದ್ರು. ನಾನು ಬರ್ತೀನಿ ಸರ್, ಈ ವಾರ ಬರ್ತೀನಿ. 18, 19 ಇಲ್ಲೇ ಇದ್ವಿ, ಎಲ್ಲ ಕೆಲಸ ಮುಗಿಸಿ ಅವ್ರ ಮನೆಗೆ ಹೋದ್ರೆ ಸುಮಾರು ಹೊತ್ತಾಗತ್ತೆ ಅಂಥೇಳಿ ನಾವು ಸ್ವಲ್ಪ ಈಗಲೇ ಹೇಳಿಬಿಟ್ರೆ ಮತ್ತೆ ಕೇಳ್ತಾರೆ, ಬರಲೇ ಇಲ್ಲ, ಯಾವಾಗ ಬರ್ತೀರಿ ಅಂತ ಕೇಳ್ತಾರೆ ಅನ್ನೋದಕ್ಕೆ ಅವತ್ತು ಹೋಗೋ ಮೊದಲು ಒಂದು 1/4 ಗಂಟೆ ಮೊದಲು ಅವ್ರ ಮನೆ ಏರಿಯಾಕ್ಕೆ ಹೋದಾಗ, ಸರ್ ನಿಮ್ಮ ಮನೆ ಕಡೆ ಬರ್ತಾಯಿದ್ದೀವಿ, ಯಾವಾಗ ಬರ್ತೀರಿ ಅಂದರು. ಇನ್ನೊಂದು 10 ನಿಮಿಷ ನಿಮ್ಮ ಏರಿಯಾದಲ್ಲೇ ಇದೆ, 10 ನಿಮಿಷದಲ್ಲಿ ಬನ್ನಿಪ್ಪ, ಬನ್ನಿ ಎಲ್ಲರೂ ಬರ್ತಾಯಿದ್ದೀರಾ ಅಂದ್ರೆ ಹೌದು, ಎಲ್ಲರೂ ಬರ್ತಾಯಿದ್ದೀವಿ. ನಾನು ಹೋದಾಗ ಅವರು ಎದ್ದು ಕೂತಿದ್ರು ಫ್ರೆಶ್ ಆಗಿ, ಅಮ್ಮ ಪಕ್ಕಕ್ಕೆ ಕೂತಿದ್ರು. ಅವರ ಮಗ ರಾಜು ಅವರು ಲ್ಯಾಪ್ಟಾಪ್ ಇಟ್ಕೊಂಡು ಸೈಡಲ್ಲಿ ಕೆಲಸ ಮಾಡ್ತಾರೆ. ನಾವು ಹೋದ ತಕ್ಷಣ ಬನ್ನಿ ಅಂತೇಳಿ ಎಲ್ಲ ಚೇರ್ ಹಾಕ್ಕೊಟ್ರು. ಅದು ನಮ್ಮ ಕೊನೆಯ ಭೇಟಿ. ಚೇರ್ ಹಾಕ್ಕೊಟ್ರು, ಅದು ಇದೆಲ್ಲ ಮಾಡಿ, ಮದುವೆ ತಯಾರಿ ಹೇಗೆ ಬಂತಪ್ಪ? ನನ್ನ ಮಗಳು ಮದುವೆ ಆಯ್ತು ಮೊನ್ನೆ 13ನೇ ತಾರೀಕು. ಹೇಗೆ ನೋಡು, ನಾವು ಈ ಅವಸ್ಥೆಯಲ್ಲಿ ಹೇಗೆ ಓಡಾಡೋಕ್ಕಾಗ, ಹೇಗೆ ಬರೋಕ್ಕಾಯ್ತು? ಮಗನ ಮದುವೆಗೆ ಸ್ಟೇಜ್ ಮೇಲೆ ಇದ್ದೆ ನಾನು, ಈ ಅವಸ್ಥೆ ನೋಡಪ್ಪ, ಇಂಥ ಅವಸ್ಥೆಯಲ್ಲಿ ಬದುಕಬಾರ್ದು, ಬೇಗ ಹರಿಪಾದ ಸೇರಿಬಿಡ್ಬೇಕು ಅನಿಸುತ್ತೆ ಒಂದೊಂದ್ಸಲಿ ಅಂತಂದರು. ಮಾತಾಡ್ತಾಯಿದ್ರು ಅದು ಇದೆಲ್ಲ. ಆಮೇಲೆ ಅವರು ಕೊನೆ ತನಕನೂ ಈ ನಮ್ಮ ಸಂಸ್ಕೃತಿಗೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಈ ಪರಂಪರೆ, ಉದಾತ್ತ ದೊಡ್ಡ ಸನಾತನ ಪರಂಪರೆಗೆ ಯಾರು ಧಕ್ಕೆ ಮಾಡ್ತಾರೋ, ಅದು ಎಷ್ಟೇ ದೊಡ್ಡವರಾಗಲಿ ಅವ್ರಿಗವರು ಚೆನ್ನಾಗೇ ಪಾಠ ತೊಗೊಳ್ತಿದ್ರು. ಯಾರನ್ನು ನಾನು ಹೆಸರು ಹೇಳಲ್ಲ, ಯಾವ್ಯಾವ ದೊಡ್ಡ ಸಾಹಿತಿಗಳನ್ನು ಅವರು ಬಿಟ್ಟವರು ಅಲ್ಲವೇ ಅಲ್ಲ. ಮೊದಲಿಂದ ರಾಷ್ಟ್ರ ಚಿಂತನೆ ಅವ್ರ ಉಸಿರು ಕೊನೆವರೆಗೂ ನಂಗೆ ಗೊತ್ತದು, ಚೆನ್ನಾಗೇ ಗೊತ್ತು. ಪ್ರತಿ ಸಲ ಅವರು ರಾಷ್ಟ್ರ, ದೇಶ, ಈ ಯಾರೋ ಮಂತ್ರಿಗಳು ಏನೋ ಕೆಟ್ಟ ಕೆಲಸ ಮಾಡಿದ್ರು ಎಷ್ಟು ಮನಸ್ಸು ಕೆಟ್ಟೋಗತ್ತಪ್ಪ ಇವ್ರು ಮಾಡೋದು, ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು. ಅವತ್ತು ನನ್ನ ಮಗಳಿಗೆ ಕೇಳಿದ್ರು ಅವರು, ನನ್ನ ಮಕ್ಕಳಿಬ್ಬರು, ಅವರು ಇಂಗ್ಲೀಷ್ ಮೀಡಿಯಮ್ ಬ್ಯಾಕ್ಗ್ರೌಂಡ್ ಹೌದು ಸರಿ, ಆದರೆ ಇಬ್ಬರು ನಾರಾಯಣಾಚಾರ್ಯ ಫ್ಯಾನ್ಸ್, ಇಬ್ಬರು ಅವ್ರ ಪುಸ್ತಕಗಳು ಓದ್ರು. ನನ್ನ ಮಗಳಂತೂ ನಾರಾಯಣಾಚಾರ್ಯ ಪುಸ್ತಕಗಳನ್ನ ಅಮೇರಿಕಾದಲ್ಲಿ ಮಾಡ್ತಾಯಿದ್ದಾಳೆ ಈಗ. ಪ್ರತಿ ವೀಕೆಂಡು ಅವಳ ಕೆಲಸ, ದೊಡ್ಡ ಕೆಲಸದಾಳೆ, ಕೈ ತುಂಬಾ ದೊಡ್ಡ ಸಂಬಳ ಇದೆ, ಆದರೂ ಆಚಾರ್ಯರ ಪುಸ್ತಕಗಳನ್ನ ಅವಳು ಅಮೇರಿಕಲ್ಲಿ ಮಾಡ್ತಾಳೆ. ಆಚಾರ್ಯರದ್ದು, DVG ಅವ್ರದ್ದು, ರೋಶನಿ ಬುಕ್ಕಲ್ಲೆಲ್ಲ ಸಿದ್ದ. ಅವಳಿಗೆ ಕೇಳಿದ್ರು, ಏನಮ್ಮ ರೋಶನಿ, ನಿಮ್ಮಂಥ ಪ್ರತಿಭಾವಂತರೆಲ್ಲ ಈ ದೇಶ ಬಿಟ್ಟು ಹೋದರೆ ಈ ದೇಶ ಉದ್ಧಾರ ಮಾಡೋರು ಯಾರು? ಈ ದೇಶದ ಗತಿ ಏನು ಅಂತ. ಮಗಳು ಹೇಳಿದ್ರು, ಇಲ್ಲ ಸರ್, ಇನ್ನು 2 ವರ್ಷ ನಾನು ವಾಪಸ್ ಬರ್ತೀನಿ, ಪಪ್ಪ ಮಾಡೋ ಕೆಲಸನ ನಾನು ಮುಂದುವರಿಸ್ತೀನಿ ಅಂದ್ಲು. ಪ್ರಾಮಿಸ್? ಅವ್ರ ತಕ್ಷಣ ಪ್ರಾಮಿಸ್ ಅಂದರು. ಪ್ರಾಮಿಸ್ ಸರ್, ವೆರಿ ಗುಡ್, ನಂಗೆ ಈಗ ನೆಮ್ಮದಿ ಸಿಕ್ತಮ್ಮ ಅಂದರು. ಮಗನಿಗೆ ಕರೆದ್ರು, ರಾಜು ಅಂತ ಕರೆದ್ರು. ಅವರು ಏನೋ ಕೆಲಸದಲ್ಲಿದ್ದರು, ಅಪ್ಪನ ಸೇವೆ ಮಾಡಿಕೊಂಡು ಅಪ್ಪನ ಎದುರುಗಡೆನಿದ್ದು ಎದ್ದು ಬಂದರು. ಅಪ್ಪ, ಅಣ್ಣ ಅಂದರು. ಅಲ್ಲಿ ಒಂದು ಮರದ ಡಬ್ಬ ಇದೆ, ಕೊಡು ಅಂದರು. ಅದು ಊದ್ಕಡ್ಡಿ ಡಬ್ಬ ಥರ ಫ್ಲ್ಯಾಟಾಗಿ ಇತ್ತದು. ರೋಶನಿ, ಈ ಡಬ್ಬ ಮುಚ್ಚಳ ತೆಗಿಯಮ್ಮ ಅಂದರು. ಅವಳು ಮುಚ್ಚಳ ತೆಗೆದ್ರೆ ಅದರೊಳಗೆ ಒಂದು 7-8 10 ಉಂಗುರಗಳಿತ್ತು. ಅದು ಅವ್ರ ಮನೆಯವ್ರದ್ದು, ಅವ್ರು ಯಾವ ಕಾಲಕ್ಕೆ ತೊಗೊಂಡಿಟ್ಟಿದ್ರು, ಒಟ್ಟು ಉಂಗುರಗಳು 8-10 ಉಂಗುರ. ಅದರೊಳಗಿಂದ ಒಂದು ತೊಗೊಂಡು ನಿನ್ನ ಬೆರಳಿಗೆ ಹಾಕೋ ಅಂದರು. ಬೇಡ ಸರ್ ಅಂತ. ನೋಡು, ನಾನು ಆಶೀರ್ವಾದ ಮಾಡಿ ಹೇಳ್ತಾ ಇರೋದು, ಸುಮ್ಮನೆ ಹಾಕ್ಕೊಂಬಿಡ್ಬೇಕು ಅಂದು. ಅವಳು ಇದ್ದಿದ್ರೊಳಗೆ ಒಂಚೂರು ಚಿಕ್ಕದು ನೋಡಿ ಹಾಕ್ಕೊಂಡ್ಳು. ತೋರಿಸು ಅಂದರು. ತೋರಿಸಿದ್ಲು. ವೆರಿ ಗುಡ್. ಅಂಜು ಸೊಸೆ, ಅಂಜು ನೀನೊಂದು ಉಂಗುರ ತೊಗೊಳಮ್ಮ ಅಂದರು. ಬೇಡ, ಈಗ ಒಂದು ಕೊಟ್ಟಿದ್ದಾರಲ್ಲ ಮತ್ತೆ ಯಾಕೆ ಅಂದರು. ಅದು ನನ್ನ ಆಶೀರ್ವಾದ, ಹೇಳಿದ ತಕ್ಷಣ ಸುಮ್ಮನೆ ತೊಗೊಳ್ಬೇಕು. ಹೆಂಗಸರುಗಳಿಗೆ ಚಿನ್ನದ ವ್ಯಾಮೋಹ ಇರುತ್ತೆ. ಅಮ್ಮ ಕೂತಿದ್ರಲ್ಲೇ, ಅವ್ರ ಪ್ರತಿಕ್ರಿಯೆ, ಅವ್ರ ರಿಯಾಕ್ಷನ್ ಹೇಗೆ, ನಂಗೆ ಭಾಳ ಸಂಕೋಚ ಆಗ್ತಿತ್ತು. ಅವ್ರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡಿದ್ರೆ, ರೋಶನಿ ಅವರು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ಸುಮ್ಮನೆ ತೊಗೊಂಡು ಹಾಕ್ಕೊಳ್ಬೇಕಮ್ಮ, ಹಾಗೆಲ್ಲ ಬೇಡ ಅನ್ಕೊಡ್ದು ಅಂದ್ರೆ ಅಮ್ಮ. ಅಯ್ಯಪ್ಪ ಅಂದೆ. ಅಂಜುನೂ ಒಂದು ಉಂಗುರ ತೊಗೊಂಡು ಹಾಕಿದ್ಲು, ತೋರಿಸಿದ್ಲು. ವೆರಿ ಗುಡ್ ಅಂದರು. ಆಮೇಲೆ ನನ್ನ ಹತ್ರ ತಿರುಗಿ, ನೋಡಪ್ಪ, ಹೋಗೋ ಕಾಲಕ್ಕೆ ಯಾವುದನ್ನೂ ಇಟ್ಕೊಂಡು ಹೋಗಬಾರ್ದು, ನಮ್ಮ ಆಪ್ತೇಷ್ಟರಿಗೆ ಕೊಟ್ಟು ಈ ಭೂಮಿಯ ಋಣ ತೀರಿಸ್ಬೇಕು.
ಅಂದರು. ನನಗೆ ತಡೆಯೋಕ್ಕೆ ಆಗಲಿಲ್ಲ, ಭಾಳ ಕಣ್ಣಲ್ಲಿ ನೀರು ಚಿಂಬಿಡ್ತು. ಏನು ಸರ್, ಏನು ಹೀಗೆಲ್ಲ ಮಾತಾಡಬೇಡಿ ಸರ್ ಅಂದೆ. ಯಾಕೆ ಕಳ್ತಿದ್ದೀರಾ ಅಂದರು ಗಟ್ಟಿಯಾಗೆ. ಯಾಕೆ ಕಳ್ತಿದ್ದೀರಾ ಅಂದರು. ಯಪ್ಪ, ಅವಾಗ ಈ ಭರತ ವಂಶಾವಳಿ ಮುಂದೆ ಬರೆಯೋಕ್ಕಾಗುತ್ತೋ ಇಲ್ಲೋ, ಇದೇ ಕೊನೆ ಆಗುತ್ತೇನೋ, ನೀವು ಇಷ್ಟು ಒಯ್ದು ಬಿಡ್ತೀರಾ, DTP ಮಾಡಿಸ್ಬಿಡ್ತೀರಾ ಅಂದರು. ಇಲ್ಲ, ನಾನು ಮುಂದಿನ ತಿಂಗಳು ಬರ್ತೀನಿ, ಬಂದು ಪೂರ್ತಿ 60 ಅಧ್ಯಾಯನೂ ಬರೆದಿರ್ತೀರಿ, ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಎಲ್ಲ ತುಂಬಲಾರದ ನಷ್ಟ ಅಂತಾರಲ್ಲ, ಇವರು 17 ಅಧ್ಯಾಯ ಬರೆದಿದ್ದಾರೆ, 60 ಅಧ್ಯಾಯ ಬರಿತೀನಿ ಅಂದಿದ್ರು. ಇವರ ಶೈಲಿಯೊಳಗೆ ಇಷ್ಟು ಕುತೂಹಲವಾಗಿ, ಇಷ್ಟು ಆಕರ್ಷಕವಾಗಿ, ಇಷ್ಟು ಮನತುಂಬುವಂತೆ ಬರೆಯೋರು ಯಾರಿದ್ದಾರೆ? ಇದು ನಿಜವಾದ ತುಂಬಲಾರದ ನಷ್ಟ. ಆದರೆ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ಲ ಇವರಿಗೆ. ಈಗ ಮೊನ್ನೆ ಯಾರೋ ಮಂತ್ರಿಗಳು ಹೋದರು, ನಾರಾಯಣಾಚಾರ್ಯ ಎಲ್ಲ ಪುಸ್ತಕಗಳನ್ನೂ ಪ್ರಕಟ ಮಾಡ್ತೀವಿ ಅಂತಾರೆ, ಮೂರ್ಖರು. ಚಿತ್ರನಟ ಹೋದರೆ ಅವನ ಹಣೆಗೆ ಮುತ್ತು ಕೊಟ್ಟು ಬರ್ತಾರೆ. ಇಂಥ ಜ್ಞಾನ ನಿಧಿ ತೀರ್ಕೊಂಡಾಗ ಒಂದ್ಸಲಿ ಪಾದ ಮುಟ್ಟಕ್ಕಾಗದೇ ಇರೋ ಸರ್ಕಾರ ಎಲ್ಲ ಪುಸ್ತಕಗಳು ಪ್ರಕಟ ಮಾಡುತ್ತೆ ಅಂತೆ ಅದಂತೆ. ನಾವು 10-15 ಇವ್ರು ಶರ್ಮಾ ಅವ್ರಿಗೆ ಗೊತ್ತು, ಎಷ್ಟು ಸಲ ಪ್ರೂಫ್ ನೋಡ್ತೀವಿ, ಎಷ್ಟು ಸಲ ಅವ್ರ ಜೀವ ತಿಂದಿಟ್ಬಿಟ್ವಿ. ಶರ್ಮಾ ಅವ್ರಿಗೆ ಒಂದು ಪುಸ್ತಕಕ್ಕೆ 4 ಸಲ ಕಳಿಸಿ ತಪ್ಪು, ಆಮೇಲೆ ಅದು ಮೂಲದಲ್ಲಿ ಶ್ಲೋಕಗಳು ಎಲ್ಲಿದೆ ಆ ಪೇಪರ್ ಕಟ್ಟಿಂಗ್ ಅಂಟಿಸಿ ಅವ್ರಿಗೆಲ್ಲ ಕಳಿಸ್ತಾ ಇದ್ವಿ. ಎಷ್ಟು ಕಷ್ಟಪಟ್ಟು ನಾವು ಪ್ರೂಫ್ ನೋಡಿ ಇದು ಮಾಡಿ ಇಂಥದ್ದು ಸರ್ಕಾರ, ಈ ಸಣ್ಣ ಕೆಲಸ ಮಾಡೋಕ್ಕಾಗದೇ ಇರೋ ಸರ್ಕಾರ ಅಂದರೆ ಏನೋ ಬಾಯಿಗೆ ಬಂದದ್ದು ಆಶ್ವಾಸನೆ ಕೊಟ್ಟು ಹೋಗ್ಬಿಡುತ್ತೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಅದೇ ಹೇಳಿದ್ದು, ನಮ್ಮ ಕೈಯಲ್ಲೇ ಇತ್ತು ಒಂದು ಅಮೂಲ್ಯವಾದ ಮಾಣಿಕ್ಯ. ಎಷ್ಟು ಅರ್ಥ ಆಗಬೇಕಾಯಿತು ಅಷ್ಟು ಅರ್ಥ ಆಗಲಿಲ್ಲ. ಆದರೂ ನನಗೆ ತುಂಬ ಖುಷಿನೇ ನೆಮ್ಮದಿನೇ ಇರುತ್ತೆ. ನಾರಾಯಣಾಚಾರ್ಯಲ್ಲಿದ್ದಾರೆ, ಅವ್ರ ಪುಸ್ತಕಗಳಿದ್ದಾರೆ, ಎಲ್ಲರೂ ಮತ್ತೆ ಓದ್ಕೊಳ್ಳೋ ಅವ್ರ CD-ಗಳಿದ್ದಾವೆ. ಮತ್ತೆ ಕೇಳಿದ್ರೆ ನಮಗೆ ಬಹುಶಃ ಇನ್ನೂ 2 ಜೀವಮಾನ ಭರ್ತಿ ಆಗುತ್ತೆ. ನಾರಾಯಣಾಚಾರ್ಯ ಇವತ್ತು ಈ ನುಡಿನಮನದ ಮೂಲಕ ನೆನಪಲ್ಲ, ನನಗೆ ದಿನ 1000 ಸಲ ನೆನಪಾಗ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್. ನಮಸ್ಕಾರ. ತುಂಬ ಹೃದಯದಿಂದ ಬಂತು ಸರ್, ನಂಗೆ ಕೇಳಿ ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು. ನೀವು ನಾನು ಕೇಳ್ತಾ ಇದ್ದೆ ತುಂಬ ವಿಷಯಗಳನ್ನ ಇವತ್ತು ನೀವು ಹೇಳ್ತಾ ಇದ್ದೀರಾ. ನಾನು ಕೇಳಿ ಮನೆ ಖುಷಿ ಆಯಿತು. ಮಾತುಗಳಿಲ್ಲ. ಅದೇ ನೀವು ಹೆಣ್ಣು ಮಾಡಿದಾಗ ನಾನು ಹೇಳಿದ್ದೆ. ಸೊ ನಾರಾಯಣಾಚಾರ್ಯ ಪುಸ್ತಕಗಳು ಸಾಹಿತ್ಯ ಪ್ರಕಾಶನದಿಂದ ಪ್ರಕಾಶನ ಆಗಿದ್ದ ಪುಸ್ತಕಗಳೆಲ್ಲ ಹೊರಗಡೆ ಇದೆ. ನೀವು ಹೋಗ್ತಾ ಎಷ್ಟಾಗುತ್ತೋ ಅಷ್ಟು ಕೊಂಡ್ಕೊಂಡು ಹೋಗಬೇಕು ಅನ್ನೋ ಸೊ ಅದನ್ನು ಕೊಂಡ್ಕೊಳ್ಬೇಕು ನಾನು ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಮುಗಿಸುವಾಗ ಎಲ್ಲರೂ ನನ್ನ ಫ್ಲೋ ಹೇಳುವಾಗ ನಾನು ಮರ್ತೋದೆ. ಸೊ ಪುಷ್ಪಾರ್ಪಣೆ ಮಾಡ್ತೀವಿ, ಎಲ್ಲರೂ ಒಂದು ಲೈನಲ್ಲಿ ಬಂದು ಪುಷ್ಪಾರ್ಪಣೆ ಮಾಡಿ ಒಂಚೂರು ಫಲಾರ ವ್ಯವಸ್ಥೆ ಆಗಿದೆ, ಎಲ್ಲರೂ ಮಾಡಿಬಿಟ್ಟು ಹೋಗಬೇಕು ಅಂತ ಒಂದು ಕೋರಿಕೆ. ಸೊ ಸುಬ್ರಹ್ಮಣ್ಯ ಅವ್ರು ಮಾತಾಡೋಗಿ ಐ ಥಿಂಕ್ ಬೆಸ್ಟ್ ಪರ್ಸನ್ ಟು ಕಂಟಿನ್ಯೂ ವಿಲ್ ಬಿ ಸರ್, ನೀವು ಬರಬೇಕು, ರಘುನಾಥ್ ಶರ್ಮಾ ಅವ್ರು ಬರಬೇಕು ಅಂತ. ಐ ಥಿಂಕ್ ಇಟ್ ವಿಲ್ ಬಿ ದ ಪರ್ಫೆಕ್ಟ್ ಕಂಟಿನ್ಯೂಷನ್. ಸೊ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾನು 1983ರಿಂದ ಆಚಾರ್ಯರ ಬಹಳ ಹತ್ತಿರದಲ್ಲಿ ಬಂದಂತಹ ಒಂದು ಭಾಗ್ಯಶಾಲಿ. ಅದಕ್ಕೆ ಮೊದಲು ಮೈಸೂರಿನಲ್ಲಿ ಮರಿಮಲ್ಲಪ್ಪ ಸ್ಕೂಲ್ನಲ್ಲಿ ಒಂದು ದೊಡ್ಡ ಇದು ರಾಮಾಯಣದ ಒಂದು ಪ್ರವಚನ ನಡೀತು 1 ತಿಂಗಳು, ಬಹುಶಃ 80-81 ಇರಬೇಕದು. ಆಗ ನಾನು ಕುತೂಹಲದಲ್ಲಿ ಫಸ್ಟ್ ಟೈಮ್ ಅವ್ರದ್ದು ಕೇಳಿದ್ದು ಹೋದೆ. ಆಗೆಲ್ಲ ಸ್ಕೂಟ್ರ್ ಗೀಟ್ರು ಮೋಟರ್ ಸೈಕಲು ಕಾರುಗಳು ಇಷ್ಟೆಲ್ಲ ಇರಲಿಲ್ಲ, ಆಗ ಬರೀ ಸೈಕಲ್ಗಳು. ಅಲ್ಲಿ ಎಷ್ಟು ಕ್ರೌಡ್ ಇತ್ತು ಅಂತಂದರೆ ನಮ್ಮ ಸೈಕಲ್ ನಿಲ್ಸೋಕ್ಕೂ ಜಾಗ ಇರ್ತಾ ಇರಲಿಲ್ಲ. ಆಮೇಲೆ ನಡ್ಕೊಂಡು ಹೋಗವೆ, ನಮ್ಮ ಮನೆಯಿಂದ ಹತ್ತಿರ ಇತ್ತು. ನನ್ನ ಭಾಗ್ಯ ಏನು ಅಂತಂದ್ರೆ ಮುಂದೆ ಅದೇ ಮನೆಯಲ್ಲಿ 8 ವರ್ಷ ಆಚಾರ್ಯರು ಅಲ್ಲೇ ಇದ್ದರು. ಸುಮಾರು ಪುಸ್ತಕಗಳನ್ನು ಅಲ್ಲಿ ಬರೆದರು. ಇಲ್ಲಿ ನಾನು ಕೂತಾಗ ಸುಬ್ರಹ್ಮಣ್ಯ ಅವ್ರು ಹೇಳ್ದಂಗೆ ಪೇಜಾವರ ಶ್ರೀಗಳನ್ನ ಮತ್ತು ಆಚಾರ್ಯರನ್ನು ನೋಡಿದಾಗ ನನಗೂ ಒಂದೆರಡು ಘಟನೆಗಳ ಜ್ಞಾಪಕ ಬಂತು. ಮೊದಲನೇ ಸಾರಿ ಇಬ್ಬರು ಹಿರಿಯರನ್ನ ನಾನು ನೋಡಿದ್ದು ಒಟ್ಟಿಗೇನೆ ಅಂತಂದರೆ ಧಾರವಾಡದಲ್ಲಿ ಇವ್ರದ್ದು ಪೇಜಾವರ ಶ್ರೀಗಳ ಒಂದು ಚಾತುರ್ಮಾಸ್ಯ ನಡೀತಾ ಇತ್ತು. ಆಗ ಇವರು ಹೋಗಬೇಕು, ಅಳಿಂದರೆ ಕರ್ಕೊಂಡು ಹೋಗಿ ನನ್ನ ಅಂತ ಹೇಳಿದ್ರು. ಅವ್ರು ಕರ್ಕೊಂಡು ಹೋಗಿದ್ದೆ. ಒಂದು ಅರ್ಧ ಗಂಟೆ ಇಬ್ಬರು 1 to 1 ಆತ್ಮೀಯವಾಗಿ ಮಾತಾಡ್ತಾಯಿದ್ರು. ಅದನ್ನು ಅನುಭವಿಸೋ ಭಾಗ್ಯ ನನಗೂ ಸಿಕ್ಕಿತ್ತು. ಅದಾದಮೇಲೆ ಈಗ 3-4 ವರ್ಷಗಳ ಹಿಂದೆ ಇದೇ ವಿದ್ಯಾಪೀಠದಲ್ಲಿ ಅಧೋಕ್ಷದ ಪ್ರಶಸ್ತಿಯನ್ನು ಕೊಟ್ಟರು, ಸನ್ಮಾನ ಮಾಡಿದ್ರು ಇವರು. ಅವತ್ತು ಇವರಿಬ್ಬರೂ ಹಾಗೇ ಮತ್ತು ನಮ್ಮ ಅತ್ತೆಯವರು, ನಮ್ಮ ಇವರುಗಳು ಎಲ್ಲರೂ ಇದ್ದರು. ಅವತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ 1 to 1 ಮಾತಾಡ್ತಕ್ಕಂಥ
ಮಾತಾಡೋದನ್ನು ಅನುಭವಿಸೋವಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಅದಾದಮೇಲೆ ನಾನು ಮತ್ತೆ ಹಿಂದಕ್ಕೆ ಹೋಗೋದಾದರೆ, ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ನಾನು ಧಾರವಾಡಕ್ಕೆ ಹೋದಾಗ ಆಚಾರ್ಯರ ಹತ್ರ ಒಂದು ಲ್ಯಾಂಬ್ರೆಟಾ ಸ್ಕೂಟರ್ ಇತ್ತು. ಅದು ಬಹುಶಃ ಎಷ್ಟು ಜನಕ್ಕೆ ಗೊತ್ತೋ, ಅವರು ಸ್ಕೂಟರ್ ಡ್ರೈವ್ ಮಾಡಬಹುದು ಅನ್ನೋ ವಿಷಯನೇ ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಲ್ಯಾಂಬ್ರೆಟಾ ಸ್ಕೂಟರ್ ಇತ್ತು. ಧಾರವಾಡದ ಅಪ್ಪು ಡೌನು ಇರ್ತಕ್ಕಂಥ ಒಂದು ಊರಿಗೆ ಲ್ಯಾಂಬ್ರೆಟಾನೇ ಬೇಕು. ವೆಸ್ಪಾ ನಡೀತಾ ಇರಲಿಲ್ಲ ಅವಾಗಿದ್ದದ್ದು ಒಂದು ವೆಸ್ಪಾ ಬಜಾಜ್, ಅದು ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಆ ಸ್ಕೂಟ್ರ್ನಲ್ಲಿ ಇವರು ನನ್ನ ಹಿಂದೆ ಹೋಗೋವೆ, ಅವ್ರ ಜೊತೆಯಲ್ಲಿ ಏನು ಮಾಡ್ತಾರೆ ಅಂತ ಬನ್ನಿ ಹೇಳಿದರೆ ತೋರಿಸ್ತೀನಿ ನಮ್ಮೂರನ್ನ ಅಂತ ಕರ್ಕೊಂಡು ಹೋಗೋರು. ಮದುವೆ ಆದ ಹೊಸದು. ಅಲ್ಲಿ ಯಾವುದೋ ಒಂದು ಸಾಧನಾ ಪ್ರೆಸ್ ಅಂತ ಇತ್ತು, ಜರ್ಮನ್ ಪ್ರೆಸ್ ಇತ್ತು, ಇನ್ನೊಂದು ಯಾವುದೋ ಒಂದು ಪ್ರೆಸ್ಸು. 3 ಪ್ರೆಸ್ಸುಗಳು ಇವರು ರೀಮ್ಗಟ್ಟಲೆ ಪೇಪರ್ಗಳನ್ನ ಆ ಸ್ಕೂಟ್ರ್ ಮೇಲೆ ಇಟ್ಕೊಂಡು ಆ ಪ್ರೆಸ್ಸುಗಳಿಗೆ ತೊಗೊಂಡೋಗಿ ಕೊಡೋರು, ಎಣಿಸಿ ಇಷ್ಟು ಪೇಜ್ ಆಗಬೇಕು, ಇದೇ ಕ್ವಾಲಿಟಿ ಪೇಪರ್ ಬೇಕು ಅಂತ. ಆಗೆಲ್ಲ ಮೊಳೆ ಜೋಡಿಸಿ ನಡೀತಾ ಇದ್ದಂಥ ಒಂದು ಪ್ರಿಂಟಿಂಗ್ ಟೆಕ್ನಾಲಜಿ, ಕಂಪ್ಯೂಟರ್ ಏನೂ ಇರಲಿಲ್ಲ. ಅಲ್ಲಿ ಅದನ್ನೆಲ್ಲ ಕೊಟ್ಟು ಬಂದು ತಿರ್ಗಾ ಅಲ್ಲೆಲ್ಲ ಪ್ರೂಫ್ ತಾವೇ ಕಲೆಕ್ಟ್ ಮಾಡ್ಕೊಂಡ್ಬಂದು ಪ್ರೂಫ್ ಓದಿ, ತಿರ್ಗಾ ಆ ಪ್ರೂಫನ್ನ ಮೊಳೆ ಜೋಡಿಸಿದ್ದನ್ನೆಲ್ಲ ಅವನು ರಿವರ್ಸ್ ಆರ್ಡ್ರಲ್ಲಿ ತಿರ್ಗಾ ಎಲ್ಲ ತಿದ್ದಿ ತಿರ್ಗಾ ಓದಿ ಮಾಡ್ತಾಯಿದ್ರು. ಇದು ಇವರು ಪ್ರಕಾಶಕರಾಗಿ ಮಾಡ್ತಾ ಇದ್ದಂಥ ಒಂದು ಸಾಧನೆ. ಅದು ಹಿಡಿದ ಮೇಲೆ ಆ ಕೆಲಸನ ಪರ್ಫೆಕ್ಟಾಗಿ ಆಗಬೇಕು, ಯಾವುದೇ ಕಾಂಪ್ರಮೈಸ್ ಎಲ್ಲೂ ಇರ್ತಾ ಇರಲಿಲ್ಲ. ಆಮೇಲೆ ಅವರು ಅದನ್ನು ತೊಗೊಂಬಂದು ಮಾರಾಟ ಮಾಡಿದ್ಮೇಲೆ, ಪುಸ್ತಕ ಆಗಿ ಬಂದ ಮೇಲೆ ಅವರು ಒಂದು ಲಿಸ್ಟ್ ಇಟ್ಕೊಂಡಿದ್ರು. ಎಲ್ಲಿ ಪ್ರವಚನದಲ್ಲಿ ಅಲ್ಲಿ ಇಲ್ಲಿ ಹಿಡಿದಾಗೆಲ್ಲ ಆಗೆಲ್ಲ ಪೋಸ್ಟ್ ಕಾರ್ಡ್ಗಳು, ಕಮ್ಯುನಿಕೇಷನ್ ಇದ್ದಂಥ ಒಂದಿದು ಪೋಸ್ಟ್ ಕಾರ್ಡಲ್ಲಿ ಅಡ್ರೆಸ್ ಹಾಕಿ ಅವ್ರು ಮನಿ ಆರ್ಡರ್ ದುಡ್ಡು ಕಳಿಸಿದ್ರೆ ಅವ್ರ ಅಡ್ರೆಸ್ಸನ್ನು ಪರ್ಫೆಕ್ಟಾಗಿ ಇಟ್ಕೊಂಡು ತಾವೇ ಪ್ಯಾಕ್ ಮಾಡಿ ಆ ಪುಸ್ತಕಗಳನ್ನ ಕಳಿಸ್ತಾಯಿದ್ರು. ಈ ರೀತಿಯಾಗಿ ಅವರು ಕಷ್ಟಪಟ್ಟು ವೇದ ಸಂಸ್ಕೃತಿ ಪರಿಚಯ, ರಾಮಾಯಣ ಸಾಹಸ್ರಿ ಇತ್ಯಾದಿ ಸುಮಾರು ಪುಸ್ತಕಗಳನ್ನು ತಾವೇ ಪ್ರಕಾಶನ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿಂದ ಪಕ್ಕದಲ್ಲೇ ಎನ್ ಕೆ ಅವರು ಇದ್ದರು, ಸುಬ್ರಹ್ಮಣ್ಯ ಅವ್ರು ಹೇಳ್ದಂಗೆ ಅವರು ಕೂಡ ನಮಗೆ ಬಹಳ ಪರಿಚಯ ಆದರು. ಎನ್ ಕೆ ಅವರು ಮತ್ತು ನಮ್ಮ ಅತ್ತೆಯವರು ಹಸ್ತಪ್ರತಿಯಲ್ಲಿ ನಮ್ಮ ಅತ್ತೆಯವರು ಮೊದಲನೇ ಓದುಗರಾದರೆ, ಪ್ರೂಫಲ್ಲಿ ಎನ್ ಕೆ ಕಾಕ ಅವರು ಓದ್ತಾಯಿದ್ರು. ಆದ್ದರಿಂದನೇ ಅವರ ಎಲ್ಲ ಪುಸ್ತಕಗಳಿಗೂ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಸುಮಾರು ಪುಸ್ತಕಗಳಿಗೆ ಮೊದಲಿಗೆ ಎಲ್ಲದಕ್ಕೂ ಮುನ್ನುಡಿ ಮತ್ತು ಇದನ್ನು ಬರೆದವರೆಲ್ಲ ಎನ್ ಕೆ ಅವರೇನೇ. ಅಲ್ಲಿಂದ ನನಗೆ ಇದು ಪ್ರಮೋಷನ್ ಆಗಿ ನಾನು ಬಿಹಾರಕ್ಕೆ ಹೊಟ್ಟೋದೆ. ಅಲ್ಲಿಗೆ ನನಗೆ 2ನೇ ಮಗು ಹುಟ್ಟಿದಾಗ ಮಗು ಬಾಣಂತಿನ ಕರ್ಕೊಂಬಿಡೋಕ್ಕೆ ಇವರು ಬಂದು ಅಲ್ಲಿ 1 ತಿಂಗಳಿದ್ರು. ನೀವೆಲ್ಲರೂ ನಮ್ಮ ಮಂಜುನಾಥ್ ಅವರೆಲ್ಲ ಹೇಳಿದಾಗೆ ಆ 18 ದಿನಗಳು ಪುಸ್ತಕ ಕನ್ಸೀವ್ ಆಗಿದ್ದು ಬೊಕಾರೋದಲ್ಲಿ, ಬೊಕಾರೋ ಸ್ಟೀಲ್ ಸಿಟಿ ಬಿಹಾರದಲ್ಲಿ ನಮ್ಮ ಮನೆಯಲ್ಲಿ ಬರೆದ್ರು ಅನ್ನೋದೇ ನನ್ನ ಒಂದು ಹೆಗ್ಗಳಿಕೆ. ಬರೆದವರು ಅವರು, ಮನೆ ನಾನು ಇದ್ದನಲ್ಲ, ನನ್ನ ಜೊತೆಯಲ್ಲಿ ಇದ್ದರು ಅನ್ನೋದೇ ಒಂದು ಹೆಮ್ಮೆಯ ವಿಷಯ ಅದು. ಅಲ್ಲಿಂದ ಅವ್ರನ್ನ ನಾನು ಗಯಾ ಕರ್ಕೊಂಡು ಹೋದೆ. ಗಯಾ ಶ್ರಾದ್ದ ಮಾಡಬೇಕು ಅಂತ. ಎಲ್ಲರೂ ಗಯಾಗೆ ಹೋಗ್ತಾರೆ, ಶ್ರಾದ್ದ ಮಾಡ್ತಾರೆ, ಬರ್ತಾರೆ. ಬಟ್ ಯಾಕೆ ಮಾಡ್ತಾರೆ, ಮಾಡೋದನ್ನು ಉದ್ದೇಶ ಏನು, ಅರ್ಥ ಏನು ಅಂತ ಅವ್ರ ಜೊತೆ ಹೋದಾಗ ನನಗೆ ಪೂರ್ತಿಯಾಗಿ ಅರ್ಥವಾಯ್ತದು. ಅಲ್ಲಿಂದ ನಾವು ಅಯೋಧ್ಯೆಗೆ ಹೋದ್ವಿ. ಆಗಿನ್ನೂ ಡಿಮಾಲಿಷನ್ ಆಗಿರಲಿಲ್ಲ. 1991 ಫೆಬ್ರವರಿ ಡಿಮಾಲಿಷನ್ ಆಗಿರಲಿಲ್ಲ. ಅಯೋಧ್ಯೆಯಲ್ಲಿ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಪ್ಲಸ್ ನಮ್ಮ ಅತ್ತೆ ಮಾವ 5 ಜನ. ಇದೆಲ್ಲ ಆಯ್ತಲ್ಲ ಎಂಥದ್ದು ಕರ್ಸೇವ ಎಲ್ಲ ಆಗಿ ಇಟ್ಟಿಗೆಗಳೆಲ್ಲ ಏನೋ ಸಂಗ್ರಹ ಎಲ್ಲ ಮಾಡ್ತಾಯಿದ್ರು. ಆ ಜಾಗ ನೋಡಿಕೊಂಡು ನಾವು ಬರ್ತಾಯಿದ್ರೆ ಇದ್ದಕ್ಕಿದ್ದಂಗೆ ಒಂದು 8-10 ಜನರ ದಂಡು ಓಡು ಬಂತು. ದಡಾರಂತ ರಸ್ತೆನಲ್ಲೇ ಬಿದ್ದು ನಮಸ್ಕಾರ ಮಾಡಿಬಿಟ್ರು ಆಚಾರ್ಯರಿಗೆ. ಇವ್ರಿಗೆ ಗಾಬರಿ, ಯಾಕೆ ಮಾಡ್ತೀಯಾರೆ ಏನು ಅಂತ ಹೇಳಿ. ಇವ್ರಿಗೆ ಭಾಷೆ ಬರೋಲ್ಲ, ಮುಖ್ಯವಾಗಿ ಹಿಂದಿ ಒಂದು ಚೂರು ಗೊತ್ತಿಲ್ಲ. ಅವರು ಎದ್ದು ನಿಂತರು, ಏನಪ್ಪ ಅಂತ. ಇಲ್ಲ, ಇವರು ನೋಡಿದ್ರೆ ನಾವು ಯಾರೋ ಮಹಾಂತರು ಮಹಾ ವ್ಯಕ್ತಿಗಳನ್ನ ನೋಡ್ದಂಗೆ ಆಗುತ್ತೆ. ನಮಗೆ ಇವರು ವ್ಯಾಸರಂತೆ ಕಾಣಿಸ್ತಾ ಇದ್ದಾರೆ. आप व्यास जी जैसा लग रहा है, आप हमको कुछ बोलना है ಅಂತ. ಅರೆ ಇಲ್ಲಿ ಏನು ಬೋಲೋದಿಲ್ಲ, ನನಗೇನು ಭಾಷೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ ಇವರು ಅಂತ. ಅಷ್ಟರೊಳಗಡೆಲ್ಲ ಸುದ್ದಿ ಹೋಯಿತು. ನಾವು ಇನ್ನು ಸ್ವಲ್ಪ ಮುಂದೆ ಬರೋ ಅಷ್ಟೊತ್ತಿಗೆ ಬಹುಶಃ ಸಿಂಘಾನಿಯಾನೋ ಯಾರೋ ಗೊತ್ತಿಲ್ಲ ನನಗೆ, ಬಹಳ ದೊಡ್ಡ ವ್ಯಕ್ತಿ, ವಿಶ್ವ ಹಿಂದೂ ಪರಿಷತ್ತಿನವರು. ಅವರು ಒಂದು 4-5 ಜನ ಬಂದ್ಬಿಟ್ಟು ತಿರ್ಗಾ ರಿಪೀಟ್ ಸೀನು. ಎಲ್ಲರೂ ಬಿದ್ದರು, ರಸ್ತೆನಲ್ಲೇ ನಮಸ್ಕಾರ ಮಾಡಿದ್ರು. ನೀವು ಏನಾದರೂ ನಮ್ಗೆ ಹೇಳಲೇಬೇಕು ಅಂತ ಹಿಡ್ಕೊಂಡ್ರು. ಇಲ್ಲಪ್ಪ, ನಮಗೆ ನಿಮ್ಮ ಭಾಷೆ ನನಗೆ ಬರೋಲ್ಲ, ನಾ ಹೇಳೋದು ನಿನಗೆ ಅರ್ಥ ಆಗೋಲ್ಲ ಕನ್ನಡದಲ್ಲಿ, ಬೇಡ ಅಂತ ಹೇಳು ಅಂತ ನನಗೆ ಹೇಳಿ, ನಾನು ದುಭಾಷಿ ಥರ, ನಾನು ಹಿಂದಿನಲ್ಲಿ ಅವ್ರಿಗೆ ಹೇಳೋದು, ಇವ್ರು ಕನ್ನಡದಲ್ಲಿ ನನಗೆ ಹೇಳೋದು ಆಯಿತು, ತಮಿಳಿನಲ್ಲಿ. ಆಮೇಲೆ ಅವ್ರು ಹೇಳಿದ್ರು, ನೀವು ಯಾವ ಭಾಷೆಯಲ್ಲಾದರೂ ಮಾತಾಡಿ, ನಿಮ್ಮ ಧ್ವನಿ ನಮಗೆ 15 ನಿಮಿಷ ಕಿವಿಗೆ ಬಿದ್ದರೆ ಸಾಕು, ನೀವು ಹೇಳಬೇಕು ಅಂತ ಹೇಳಿ ಒಂದು 10 ನಿಮಿಷದೊಳಗಡೆ ಟಕ ಅಂತ ಒಂದು ವೇದಿಕೆ ಸಿದ್ಧವಾಗೋಯ್ತಲ್ಲಿ. ಟೇಬಲು ಚೇರು ಅದು ಇದು ಹಾಕಿದ್ರು, ಒಂದು ಮೈಕ್ ತಂದು ಹಾಕಿದ್ರು. ನೋಡ್ತಾ ಇದ್ದಂಗೆ ಒಂದು 300-400 ಜನ ಸೇರಿಬಿಟ್ರಲ್ಲಿ. ಆಮೇಲೆ ಇವರು, ನಾನು ಇಂಗ್ಲೀಷಲ್ಲಿ ಹೇಳ್ಬೋದಾ, ಪರವಾಗಿಲ್ವ, ಆಯಿತು ಹೇಳಿ, ಇಂಗ್ಲೀಷಲ್ಲಿ ಹೇಳಿ, ಇನ್ನೂ ಭಾಳ ಸಂತೋಷ ಅಂತ. ಒಂದು 20 ನಿಮಿಷ ಅಯೋಧ್ಯೆ ಬಗ್ಗೆನೇ ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ, ಅಲ್ಲೇ ಇದ್ದಾರೆ ಅವರು. ಅಯೋಧ್ಯೆ ಮಹಿಮೆ ಬಗ್ಗೆ, ಅಯೋಧ್ಯೆಯ ಹಿರಿಮೆ ಬಗ್ಗೆ ಅವರು ಒಂದಷ್ಟು 15-20 ನಿಮಿಷ ಹೇಳಿದ್ರು. ರಾಮನ ಬಗ್ಗೆ ಹೇಳಿದ್ರು. ಭಾಳ ಸಂತೋಷ ಆಗೋಯ್ತು.
ಆಮೇಲೆ ಈಚೆ ಬಂದಮೇಲೆ ನೀವು ಇಷ್ಟೆಲ್ಲ ಒಳ್ಳೇದು ಹೇಳಿದರೆ ನಿಮ್ಗೆ ನಾವೇನಾದರೂ ಒಂದು ಕಾಣಿಕೆ ಕೊಡಲೇಬೇಕು, ಕಾಣಿಕೆ ನೀವು ತೊಗೊಳ್ಳಿ. ನಾನು ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಂದಿಲ್ಲ, ನೀವು ಏನೋ ಪ್ರೀತಿಯಿಂದ ಕೇಳಿದ್ರೆ ನನಗೆ ತಿಳಿದು 2 ಮಾತು ಹೇಳಿದೆ ಅಷ್ಟೇ. ಅದಕ್ಕೇನು ಅದು ದುಡ್ಡುಗೋಸ್ಕರ ಮಾಡಿರೋದಾಗಲಿ ಕಾಣಿಕೆಗೋಸ್ಕರ ಮಾಡಿರೋದಾಗಲಿ ಬೇಡ. ಇಲ್ಲ ನೀವು ನಮಗೂ ಇವತ್ತೊಂದು ವ್ಯಾಸಸುಧೆಯನ್ನು ಸುರಿಸಿದ್ದೀರಾ, ನೀವು ಏನಾದರೂ ತೊಗೊಳ್ಳೇಬೇಕು. ಆಮೇಲೆ ನಮ್ಮ ಕಾರ್ಯಾಲಯಕ್ಕೆ ಬನ್ನಿ ಅಂತ ಬಲವಂತವಾಗಿ ಅವ್ರ ಕಾರ್ಯಾಲಯಕ್ಕೆ ಕರ್ಕೊಂಡು ಹೋದರು. ಅಲ್ಲೆಲ್ಲ ತೋರಿಸಿದ್ರು. ಇವ್ರಿಗೂ ಭಾಳ ಸಂತೋಷ ಆಯಿತು. ಇವರು ಒಂದು ಸ್ವಲ್ಪ ಕಾಣಿಕೆ ಎಲ್ಲ ಕೊಟ್ಟರು. ಅದಕ್ಕೆ ಅಲ್ಲಿಂದ ಬರಬೇಕಾದ್ರೆ ಇಲ್ಲ ನೀವು ಏನಾದರೂ ತೊಗೊಳ್ಳೇಬೇಕು ಅಂತಂದರು. ತೊಗೋಬೇಕು ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಿ, ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಏನಿದೆ ಆ ಜಾಗದ ಒಳಗಡೆಯಿಂದ ನನಗೆ ಒಂದೇ ಒಂದು ಹಿಡಿ ಮಣ್ಣು ಬೇಕು, ಮೃತ್ತಿಗೆ ಬೇಕು, ಹೋಜಾಯಿಗ ಅಂದರು. ಆಮೇಲೆ ಅಲ್ಲಿ ಬಂದು ನೋಡಿದ್ರೆ ಆ ರಕ್ಷಣೆಗೋಸ್ಕರ ಅಲ್ಲೆಲ್ಲ ಮಿಲಿಟ್ರಿ ಥರ ಇವರಿದ್ದರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಇನ್ಯಾರೋ ಇದ್ದರು ಬೇರೆ ಸ್ಟೇಟ್ನವರು. ಅಲ್ಲಿ ನೋಡಿದ್ರೆ ತಮಿಳ್ನವ್ರು ಯಾವನೋ ಇದ್ದ ಅದರಲ್ಲಿ, ಒಂದು 4-5 ಜನ. ಅವನು AK-47 ಇಟ್ಕೊಂಡು ಎಲ್ಲ ಮಾಡಿಕೊಂಡು ಬಂದ. ನಮ್ಮ ಹತ್ರ ಬಂದು ನಮ್ಗೆ ಸ್ವಲ್ಪ ಹೆದರಿಕೆನೇ ಆಯಿತು. ಅವನು ಬಂದು ಇವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿಬಿಟ್ಟು ನಿಂಗೆ ಕೆಟ್ಟದಕ್ಕೆ ಅಡಿಕೋ ನಿಂಗೆ ಪೋಂಗ ಅಂದ. ಅವ್ರ ಜೊತೆ ಇವ್ರು ಮಾತಾಡ್ತಾ ಇದ್ದದ್ದು ನನಗೆ ಗಮನಿಸಿದವನು ತಮಿಳ್ನವನು. ಆಮೇಲೆ ನಾವು ಅದೆಲ್ಲ ಒಳಗಡೆ ಎಲ್ಲ ಹೋಗಿ ನೋಡಿದ್ವಿ. ಅವ್ರಿಗೆ ಬಹಳ ಕಣ್ಣಲ್ಲಿ ನೀರು ಬಂತು. ಎಲ್ಲ ಕಡೆ ಕಂಬಗಳು, ಇವ್ರು ಅವತ್ತು ಮೊಹಮ್ಮದ್ ಅವರು ಏನು ಅದನ್ನು ಕಂಡುಹಿಡಿದ್ರು ಅದನ್ನೆಲ್ಲ ಕಣ್ಣಾರ ನಾವು ನೋಡಿದ್ವಿ. ನಾನೊಂದು ಫೋಟೋಗಳು ಕೆಲವನ್ನೆಲ್ಲ ತೊಗೊಂಡೆ. ಆವಾಗ ಸಣ್ಣ ಕ್ಯಾಮ್ರಾ ಇತ್ತು. ಅದರಲ್ಲಿ ನಮ್ಮ ದೇವಸ್ಥಾನಗಳಿರ್ತಕ್ಕಂಥ ಕೆತ್ತನೆಗಳಿದೆ, ರಿಂಗ್ ಆಗಿರೋದಿದೆ. ಕಪ್ಪು ಕಲ್ಲಿನ ಒಂದು 24-22 ಕಂಬಗಳಿತ್ತು. ಅದರಲ್ಲಿ ಮೂರ್ತಿಗಳಿವೆ. ಮಸೀದಿಯಲ್ಲಿ ಮೂರ್ತಿ ಇರೋವಂಥ ಕಂಬಗಳು ಎಲ್ಲಿಂದ ಬರೋಕ್ಕೆ ಸಾಧ್ಯ? ಅಲ್ಲಿಂದನೇ ಬಂದು ಸೀತಾ ರಸೋಯಿ ತೋರಿಸಿದ್ರು. ಸೀತೆ ಅಡುಗೆ ಮಾಡ್ತಾ ಇದ್ದಂಥ ಜಾಗ, ಅಡುಗೆ ಮನೆ, ರಸೋಯಿ ಅಂದರೆ. ಅದನ್ನೆಲ್ಲ ನಾವು ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನಾವು ಇನ್ನೊಂದು ಚೂರು ಬರೋ ಅಷ್ಟೊತ್ತಿಗೆ ಅವನ ಯುದ್ಧ ಯಾರ ಜೊತೆ ಬಂದ ಮಿಲ್ಟ್ರಿನವನು ಒಂದು ಪೇಪರ್ನಲ್ಲಿ ತುಂಬಿಟ್ಟು ಗುಟ್ಟಾಗಿ ಒಂದಷ್ಟು ಒಳಗಡೆ ಇದ್ದಿಂದ ಮಣ್ಣನ್ನು ಶೇಖರಣೆ ಮಾಡ್ಕೊಂಬಂದು ಕೊಟ್ಬಿಟ್ಟ. ಆ ಮೃತ್ತಿಕೆಯನ್ನು ನೋಡ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬಂದಿದ್ದು ನೋಡಿದ್ರೆ ಇವತ್ತಿಗೂ ಅದು ಅವ್ರ ಭಾವನೆ ಎಷ್ಟಿತ್ತು ಅಂತ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ವಿ ಕೇಮ್ ಟು ಕಾಶಿನಲ್ಲಿ ಒಂದು ಇದಕ್ಕೆ ಹೋದಾಗ ಒಂದು ಆರ್ಟ್ ವರ್ಕ್ ಸಿಕ್ತು. 8 ಭುಜ ಇರ್ತಕ್ಕಂಥ ಒಂದು ಪೆಟ್ಟಿಗೆ ಸಿಕ್ತು. ಆರ್ಟ್ ವರ್ಕ್ ಇತ್ತು. ನಾನು ಸುಮ್ಮನೆ ತೊಗೊಂಡೆ ಅವ್ರಿಗೆ ಕೊಟ್ಟೆ. ಅದಕ್ಕೆ ಹೇಳಿದ್ರು, ನೋಡು ಅಯೋಧ್ಯೆನೂ 8 ಮೂಲೆ ಇದೆ, ದೇವ ಬಂದು ಅಯೋಧ್ಯೆನಲ್ಲಿ ಕೂತ್ಕೊಳ್ಳೋಕೆ ಬಂದಿಯಾನೆ, ಇದಿಲ್ಲೇ ಇರಲಿ ಅಂದ್ಬಿಟ್ಟು ಆ ಮಣ್ಣು ಏನು ಶೇಖರಣೆ ಮಾಡಿದ್ವಿ ನಾವು ಮೃತ್ತಿಕೆನ, ಅದನ್ನು ಅದರೊಳಗಡೆ ಇಟ್ಟರು. ಅದಕ್ಕೆ ಬೆಳ್ಳಿ ಕಟ್ಟು ಹಾಕಿಸಿ ಇವತ್ತಿಗೂ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ಹೋದಾಗ ಹೇಳ್ತಾಯಿದ್ರು, ಅಯೋಧ್ಯೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಇಲ್ಲೇ ಒಂದು ಆಶ್ರಮ ಮಾಡ್ಕೊಂಡು ಇದ್ಬಿಡ್ತೀನಿ, ಒಂದು ಸಣ್ಣ ಮನೆ ಸಿಗತ್ತಾ ಕೇಳಿ ನೋಡಿ ಹೇಳಿ ಅಂದರೆ ಅಂತಿದ್ರು ನನಗೆ. ಅದಾದಮೇಲೆ ನಾವು ತಿರ್ಗಾ 2ನೇ ಸಾರಿ ಹೋಗಿದ್ವಿ, ಡಿಮಾಲಿಷನ್ ಆದಮೇಲೆ. ಅಂದರೆ ಆಗ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಎಲ್ಲ ಇರಲ್ಲ. ಹತ್ತಿರ ಹೋಗಿ ನೋಡ್ಕೊಂಬಂದರು. ಒಂದು ಭಾಳ ಸಂತೃಪ್ತಿ ಇತ್ತು ಅವ್ರಿಗೆ. ಹೋಯ್ತಲ್ಲ, ಇಲ್ಲೊಂದು ಭವ್ಯವಾದ ರಾಮ ಮಂದಿರ ಬಂದೇ ಬರುತ್ತೆ, ನಾವು ತಿರ್ಗಾ ಬಂದಾಗ ರಾಮ ಮಂದಿರಕ್ಕೆ ಬರೋಣ ನಾವು ಅಂತ ಹೇಳ್ಕೊಂಡು ಮಾಡ್ತಾಯಿದ್ರು. ಈ ಅನುಭವಗಳನ್ನೆಲ್ಲ ನಾನು ಮರೆಯೋಕ್ಕಾಗಲ್ಲ. ಅಲ್ಲಿಂದ ಬಂದ ಮೇಲೆ ನಾವು ಬೊಕಾರದಲ್ಲಿ 1 ತಿಂಗಳಿದ್ದರು ನನ್ನ ಮನೆಯಲ್ಲಿ. ಅಲ್ಲಿ ಆ 18 ದಿನಗಳನ್ನ ಬರೆದ್ರು. ಆಮೇಲೆ ನಮ್ಮ ಮೈಸೂರಿನಲ್ಲಿ ನಾವಿದ್ದಾಗ ನಮ್ಮಲ್ಲೇ ಇರ್ತಾಯಿದ್ರು ಬಂದಾಗಲೆಲ್ಲನೂ. ನಮ್ಮ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಅರಳಿಕಟ್ಟೆ ರಾಮ ಮಂದಿರ ಅಂದ್ಬಿಟ್ಟು, ಆ ಅರಳಿಕಟ್ಟೆ ರಾಮ ಮಂದಿರದಲ್ಲಿ ರಾಮೋತ್ಸವದ ಕಚೇರಿಗಳು ತುಂಬ ನಡೀತಾಯಿತ್ತು. ಮನೆ ಮುಂದೆ ಒಂದು ಸಣ್ಣ ಕಟ್ಟೆ ಕೂಡ ಇತ್ತು. ಅದ್ರ ಮೇಲೆ ಕೂತ್ಕೊಂಡು ಕೇಳೋರು. ಆಮೇಲೆ ಕೆಲವು ಸತಿ ಬೇಡ ಅಲ್ಲೇ ಹೋಗಿ ಕೇಳೋಣ. ಯಾವ ಕಚೇರಿ ಆಗಲಿ, ಯಾವ ಒಳ್ಳೆಯ ಸಂಗೀತಗಾರ ಬಂದರೆ ಅಲ್ಲಿ ಹೋಗಿ ಕೂತ್ಕೊಳ್ಳೋರು, ಕೇಳೋರು. ಯೇಸುದಾಸ್ ಅವ್ರನ್ನ ಕೇಳ್ತಾಯಿದ್ರು. ಆಮೇಲೆ ರಾಜ್ಕುಮಾರ್ ಭಾರತಿ ಅಂತ ಒಬ್ಬ ಆಗಷ್ಟೇ ಬರ್ತಾಯಿದ್ದಂಥ ಯಂಗ್ ಆರ್ಟಿಸ್ಟ್, ಆತನ ಕಚೇರಿಗೆ ತುಂಬ ಮುಂದ್ಗಡೆಗೂ ಆತನೂ ಅಷ್ಟೇ ನಮಸ್ಕಾರ ಮಾಡಿ ಇವ್ರು ಯಾವ ಹಾಡಬೇಕೋ ಅದನ್ನೇ ಹಾಡ್ತೀನಿ ಅಂತ ಹೇಳಿ ಆಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಇದ್ದಿತ್ತು. ಆಮೇಲೆ ಅವ್ರದ್ದು ಇನ್ನೊಂದು ನಾನು ಗುಣ ನೋಡಿದ್ದಂದರೆ, ಈ ಗಿವಿ ಎಲ್ಲ ಏನು ಬರದೇ ಇದ್ದ ಕಾಲದಲ್ಲಿ ರೇಡಿಯೋದಲ್ಲಿ ಬೆಳಗ್ಗೆ ಹೊತ್ತು ವಿಚಾರ ವಾಹಿನಿ ಅಂತನೋ ವಿಚಾರ ವೇದಿಕೆ ಅಂತನೋ ಒಂದು ವಿಚಾರ ದೀಪಿಕೆ ಅಂಥೇಳಿ ಒಂದು ಬರ್ತಾಯಿತ್ತು. 5 ನಿಮಿಷದ ಒಂದು ಕಾರ್ಯಕ್ರಮ ಅದು. ಅದನ್ನು ಅತಿ ಹೆಚ್ಚು ಕಾರ್ಯಕ್ರಮ ಕೊಟ್ಟವ್ರದ್ದು ಇವತ್ತೊಂದು ರೆಕಾರ್ಡ್ ಇದ್ದಾರೆ ಆಕಾಶವಾಣಿಯಲ್ಲಿ. ಅಷ್ಟು ಯಾರೂ ಅಷ್ಟು ಮಾತುಗಳನ್ನ ಆಡೇ ಇಲ್ಲ. ಅವ್ರ ಪ್ರಿಸಿಷನ್ ಏನಪ್ಪ ಅಂತಂದರೆ, ಅವ್ರು 5 ನಿಮಿಷ ಕೊಟ್ಟರೆ ಅವ್ರಿಗೆ ಒಂದು ರಿಟರ್ನ್ ಟೆಕ್ಸ್ಟ್ ಕೊಡಬೇಕು ಫಸ್ಟು ಆಕಾಶವಾಣಿಯವ್ರಿಗೆ. ಇವ್ರು ಎಷ್ಟು ಬರ್ಕೊಡ್ತಾ ಇದ್ರು ಅಂದರೆ, ಒಂದು ಅರ್ಧ ನಿಮಿಷ ಕೂಡ ಜಾಸ್ತಿ ಆಗ್ತಾ ಇರಲ್ಲ, ಕಡಿಮೆ ಆಗ್ತಾ ಇರಲ್ಲ. ದಟ್ ವಾಸ್ ಇಸ್ ಪ್ರಿಸಿಷನ್. ಆಮೇಲೆ ಅವರು ಕಾಲೇಜಲ್ಲಿ ಹೋಗಿ ಪಾಠ ಮಾಡ್ತಾ ಇದ್ದದ್ದನ್ನು ಒಂದು 2-3 ಸತಿ ನೋಡಿದೆ. ಅದು ಒಂಥರ 4 ಬಾಗಿಲಿರ್ತಕ್ಕಂಥ ದೊಡ್ಡ ಕ್ಲಾಸ್ ರೂಮ್ಸ್ ಇರೋದು. ಎಲ್ಲ ಕಡೆನೂ ಹುಡುಗರು. ಅದರಲ್ಲಿ ಬೇರೆ ಕಾಲೇಜಿಂದ ಬರುವಂಥ ಹುಡುಗರು ಜಾಸ್ತಿ ಇದ್ದರು. ನಾನು ನಮ್ಮ ಬ್ಯಾಂಕಲ್ಲಿದ್ದಾಗ, ಇಲ್ಲಿ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದಾಗ, ಸರ್ದೇಶ್ ಪಾಂಡೆ ಅಂತ ಒಬ್ಬರು, ಗಿರಿಜಾ ಏನೋ ಒಂದು ಟೈಟಲ್ ಬೇರೆ ಇತ್ತು ಆಕೆಗೆ, ಅವರೆಲ್ಲ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು. ಅವರೆಲ್ಲ ಧಾರವಾಡದಲ್ಲಿ ಓದೋರು. ಅವ್ರನ್ನ ಕೇಳಿದ್ರೆ, ಸರ್ ನಾವು JSS ಕಾಲೇಜಲ್ಲಿ ಓದ್ತಾ ಇದ್ವಿ, ಆದರೆ ಇಂಗ್ಲೀಷ್ ಕ್ಲಾಸಿಗೆ ಮಾತ್ರ ನಾವು ಕರ್ನಾಟಕ ಕಾಲೇಜಿಗೆ ಹೋಗ್ಬಿಟ್ಟು ಆಚಾರ್ಯರಿಗೆ ಪಾಠ ಕೇಳ್ತಾ ಇದ್ವಿ ಅಂತ.
ಅಷ್ಟರ ಮಟ್ಟಿಗೆ ಅವರು ಹಿ ವಾಸ್ ಎ ಎಕ್ಸಲೆಂಟ್ ಟೀಚರ್. 300 ಜನ 250 ಜನಗಳಿಗೆ ಕೇಳೋವಂಥ ಗಂಟ ಆಯಿತು ಅವ್ರಿಗೆ. ಇದನ್ನು ಮೈಕ್ ಗೀಕ್ ಏನೂ ಇಲ್ಲದೇ ಅಷ್ಟು ದೂರ ಕೇಳಿಸ್ತಾ ಇತ್ತು. ಬಹುಶಃ ರಾಜರತ್ನಂ ಅವರೊಬ್ಬರು ಅದೇ ಥರ ಇದ್ದಂಥ ಮೇಷ್ಟ್ರು ಅಂತ ನಾನು ಕೇಳಿದ್ದೆ, ಜಿ ಬಿ ರಾಜರತ್ನಂ ಅವರು. ದೊಡ್ಡದಾದಂಥ ಒಂದು ಕಂಠ. ಅದು ಬಿಟ್ಟರೆ ಇವ್ರಿಗೆ ಆ ಥರ ಇದ್ದಿದ್ದು, ಎಷ್ಟು ಜನಕ್ಕೆ ದೂರಕ್ಕೆ ಬೇಕಾದರೂ ಹೋಗಿ ಸೇರ್ತಾರೆ ಅಂತ ಹೇಳಿ. ಹಾಗಾಗ್ತಾ ಇದ್ದಾಗ ಬಹುಶಃ 85-86 ಸಮಯ ಇವ್ರಿಗೆ ಇದ್ದಕ್ಕಿದ್ದಾಗೆ ಗಂಟಲು ನೋವು ಬಂದ್ಬಿಡ್ತು. ಪ್ರವಚನ ಎಲ್ಲ ನಿಂತು ಹೋಯ್ತು. ಭಾಳ ತೊಂದರೆಗೆ ಆಗ್ಬಿಟ್ಟು ಭಾಳನೇ ಹೆದರಿದ್ರು. ಡಾಕ್ಟ್ರುಗಳು ಹೆದರಿಸ್ಬಿಟ್ರು ಅಲ್ಲಿ. ಆಮೇಲೆ ಇವ್ರ ಶಿಷ್ಯ ಯಾರೋ ಪೂನಾದಲ್ಲಿ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಟೆಕ್ನಿಷಿಯನ್ ಆಗಿದ್ದರು, ಲ್ಯಾಬೊರೇಟರಿ ಟೆಕ್ನಿಷಿಯನ್. ಸರ್ ಅಲ್ಲಿ ಬನ್ನಿ, ನಾನು ಕರ್ಕೊಂಡೋಗಿ ನಾನು ಅಲ್ಲೆಲ್ಲ ಟೆಸ್ಟ್ ಮಾಡಿಸ್ತೀನಿ ಅಂತ ಅಲ್ಲಿ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಇವ್ರಿಗೆ ಏನೋ ಗಂಟಲಲ್ಲಿ ಇದಾಗ್ಬಿಟ್ಟಿದೆ ಅಂದ್ಬಿಟ್ಟು, ಇಲ್ಲ ಸರ್ ನಿಮಗೆ ಹಾರ್ಟಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ, ಇಟ್ ಈಸ್ ನಾಟ್ ಥ್ರೋಟ್, ಇಟ್ ಈಸ್ ಯುವರ್ ಹಾರ್ಟ್, ಆದರೆ ನೀವು ಇಮ್ಮಿಡಿಯೇಟಾಗಿ ಏನಾದ್ರು ಮಾಡಿಸ್ಕೋಬೇಕು ಅಂತ. 85ನೇ ಇಸ್ವಿನಲ್ಲಿ ಕಾರ್ಡಿಯಾಕ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಅಪೋಲೋ ಹಾಸ್ಪಿಟ್ಲ್ ಚೆನ್ನೈ ಬಿಟ್ಟರೆ ಬೇರೆ, ಮಡ್ರಾಸ್ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ ಅಲ್ಲಿ. ಸರಿ, ಅಲ್ಲಿಗೆ ಹೋಗೋಣ ಅಂತ ಯಾರೋ ಒಬ್ಬರು ನಮ್ಮ ಆತ್ಮೀಯ ಬಂಧುಗಳೊಬ್ಬರು ಅಲ್ಲಿ ಅಪಾಯಿಂಟ್ಮೆಂಟು ತೊಗೊಂಡ್ರು, ಹೊರಟುಬಿಟ್ರು. ನಾನು ಮೈಸೂರಲ್ಲಿದ್ದೆ, ಅವ್ರು ಧಾರವಾಡದಲ್ಲಿದ್ದರು, ಎರಡನೇ ಮಗಳು ಬೆಂಗಳೂರಲ್ಲಿದ್ದರು. ಸರಿ, ನಾನು ಜೊತೆಲಿ ಬರ್ತೀನಿ ಅಂತ. ಮಗ ಇನ್ನೂ BE ಓದ್ತಾ ಇದ್ದ ಅವಾಗ. ಸರಿ, ಅಲ್ಲಿಂದ ನಾವು ಬಂದು ಬೆಂಗಳೂರಿಗೆ ಬಂದು ಮಾರನೇ ದಿವಸ ಬೆಳಗ್ಗೆ ಬೃಂದಾವನಲ್ಲಿ ಮೆಡ್ರಾಸ್ಗೆ ಹೋಗಬೇಕು. ಸಾಯಂಕಾಲ ಇವ್ರ ಮನೆಯಿಂದ ಸ್ವಲ್ಪ ಮುಂದೆ ಬರ್ತಾಯಿದ್ರೆ ಡಾಕ್ಟರ್ ಶಾಂತ ಅಂತ ಹೇಳಿ ಅವರ ಆತ್ಮೀಯ ಕಲಿಗೆ ಒಬ್ಬರು ಮಗಳು, ಅವರು ಮಿಂಟೋ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿದ್ದಾರೆ ಕಣ್ಣಿಗೆ. ಅವ್ರು ಎದುರುಗಡೆ ಬಂದು, ಏನು ಆಚಾರ್ಯ ಇಲ್ಲಿ ಬಂದಿದ್ದೀರಾ ಏನಂದರೆ, ಇಲ್ಲಮ್ಮ ಈ ಥರ ಏನೋ ಮೈ ಸರಿಗಿಲ್ಲ, ನಾನು ಚೆನ್ನೈಗೆ ಹೋಗ್ತಾ ಇದ್ದೇನೆ ಮಡ್ರಾಸ್ಗೆ ಅಂತ. ಬೇಡ, ನೀವು ಅಲ್ಲಿ ತನಕ ಯಾಕೆ ಕಷ್ಟಪಟ್ಕೊಂಡು ಹೋಗ್ತೀರಾ, ಇಲ್ಲೇ ಜಯದೇವ ಈಗ ತಾನು ಶುರುವಾಗಿದೆ, ತುಂಬ ಚೆನ್ನಾಗಿದೆ, ನಾನು ಅಲ್ಲಿ ಕರ್ಕೊಂಡೋಗಿ ನಾನು ಪರಿಚಯ ಡಾಕ್ಟ್ರ್ ಇದ್ದಾರೆ ಮಾಡಿಸ್ಕೊಡ್ತೀನಿ ಅಂತ. ಇಲ್ಲಮ್ಮ, ನಾನು ನಾಳೆ ಮಧ್ಯಾಹ್ನ 1:15 ಗಂಟೆ 2 ಗಂಟೆಗೆ ನಾವು ಹೊರಡಬೇಕು ಅಂತ. ನೀವೇನು ಅಷ್ಟೊತ್ತು ಮಾಡ್ಕೋಬೇಡಿ, ಬೆಳಿಗ್ಗೆ 7 ಗಂಟೆಗೆ ಬನ್ನಿ, ನಾನು ಟೆಸ್ಟ್ ಮಾಡಿಸ್ಬಿಟ್ಟು ಕಳಿಸ್ಕೊಡ್ತೀನಿ ಅಂತ ಬಲವಂತ ಮಾಡಿ ಜಯದೇವ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಅವರು ಅದೆಲ್ಲ ಒಂದು ಟ್ರೆಡ್ಮಿಲ್ ಟೆಸ್ಟು ಅದು ಇದು ಎಲ್ಲ ಮಾಡಿಸಿದ್ರು. ಎಲ್ಲ ಮಾಡಿದ್ಮೇಲೆ ಆ ಡಾಕ್ಟ್ರು ಬಂದು ಹೇಳಿದ್ರಂತೆ, ಸರ್ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದವನು ಯಾರು? ನೀವೀಗ ಎಷ್ಟು ಕೆಲಸ ಮಾಡಿದ್ದೀರಾ ಅಂತಂದರೆ, 35 ವರ್ಷದ ಹುಡುಗ ಒಂದು ಗುಡ್ಡವನ್ನು ಓಡ್ತಾ ಹತ್ತಿ ಅಷ್ಟೇ ಓಡ್ತಾ ಇಳಿದು ಬಂದರೆ ಎಷ್ಟು ಶ್ರಮ ಆಗುತ್ತೋ ಅಷ್ಟು ಶ್ರಮ ನೀವು ತಡ್ಕೊಂಡಿದ್ದೀರಾ. ನಿಮ್ಮ ಹಾರ್ಟ್ ಅದನ್ನು ತಡ್ಕೊಂಡಿದೆ ಅಂತಂದರೆ ಯುವರ್ ಹಾರ್ಟ್ ಈಸ್ ಟೋಟಲಿ ಪರ್ಫೆಕ್ಟ್, ನೋ ನೀಡ್ ಟು ಗೋ ಟು ಮೆಡ್ರಾಸ್, ನೀವು ವಾಪಸ್ ಹೋಗಿ ಊರಿಗೆ, ನಿಮ್ಗೇನೂ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಇವರಿಗೆ ಅನುಮಾನ, ಪೂನಾದಲ್ಲಿ ಆ ರಿಪೋರ್ಟ್ ಕೊಟ್ಟರು, ಇಲ್ಲಿ ಇವ್ರು ಇದು ಕೊಡ್ತಾರೆ, ಯಾವುದು ನಂಬೋದು ಅಂತ. ನಾ ಹೇಳಿದೆ, ಎರಡೂ ಬೇಡ, ಹೊರಟಿದ್ದೀವಿ, ವಿ ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ಮಾಡಿಸ್ಕೊಂಬಂದ್ಬೋಣ, ಇದ್ದರೆ ರಿಪೇರಿ ಆಗಲಿ, ಇಲ್ವಾ ಸಂತೋಷ, ವಾಪಸ್ ಬರೋಣ ಅಂದೆ. ಸರಿ, ಇಲ್ಲಿ ಅಪೋದಲ್ಲಿ ಹೋದರು. ಅಪೋಲೋದಲ್ಲಿ ದಿ ಬೆಸ್ಟ್ ಡಾಕ್ಟರ್ ಅವೈಲಬಲ್ ವಾಸ್ ದೇರ್. ಅವ್ರು ಇವ್ರಿಗೆಲ್ಲ ಚೆಕ್ ಮಾಡಿಬಿಟ್ಟು ಒಂದು ಆ್ಯಂಜಿಯೋಗ್ರಾಮ್ ಮಾಡೋಣ, ನಾನು ಯಾವ ರಿಪೋರ್ಟು ಒಪ್ಪಲ್ಲ, ನಿಮ್ಮ ಪೂನಾ ರಿಪೋರ್ಟು ನನಗೆ ಬೇಡ, ಬೆಂಗಳೂರು ರಿಪೋರ್ಟು ಬೇಡ, ನಾವು ಇಲ್ಲಿ ಹೊಸದಾಗಿ ಮಾಡ್ತೀವಿ. ಅವರೆಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಒಂದು ಆ್ಯಂಜಿಯೋಗ್ರಾಮ್ ಮಾಡೋಣ. ಆಗಿನ ಕಾಲದಲ್ಲಿ 5,000 6,000 ಇತ್ತು ಅದು ಆ್ಯಂಜಿಯೋಗ್ರಾಮ್ ಪೂರ್ತಿ ಮಾಡಿದ್ರು, ವಾಪಸ್ ಬಂದರು. ಆಚಾರ್ಯರೇ, உங்களுக்கு ஒன்றுமே கிடையாது, you are totally all right, and your throat problem, there is a small, this one it can be treated with ordinary medicines, ಒಂದಷ್ಟು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಹೊಟ್ಟೋಗುತ್ತೆ, ನಿಮಗೇನೂ ಇಲ್ಲ ಅಂತ ಹೇಳಿ ಡಿಸ್ಚಾರ್ಜ್ ಇವತ್ತೇ ಮಾಡಿಬಿಡ್ತೀನಿ, ಈಗಲೇ ಡಿಸ್ಚಾರ್ಜ್ ಮಾಡಿಬಿಡ್ತಿದ್ದೀನಿ ನಿಮ್ಮನ್ನು. ಸರಿ, ನನಗೆ ಏನಾದರೂ ಒಂದು ಔಷಧಿ ತೊಗೋಬೇಕು, ಏನಾದರೂ ಹೇಳಿ, ನನ್ನ ಮನಸ್ತೃಪ್ತಿಗೆ ಒಂದು ಟಾಯ್ಲೆಟ್ ಕ್ಯಾನರ ಕೊಡಿ. ಅವ್ರು ಹೇಳಿದ್ರು, ನೀವು ದಿವಸ ದೇವರಿಗೆ ಆರಾಧನೆ ಮಾಡ್ತೀರ, ಆರಾಧನೆ ಮಾಡಿದಾಗ ತುಳಸಿನ ಹಾಕ್ಬಿಟ್ಟು ತೀರ್ಥ ಮಾಡ್ತೀರಲ್ಲ, ಎಲ್ಲರಿಗೂ ತೀರ್ಥ ಕೊಟ್ಬಿಟ್ಟು ಬಿಡ್ದಿದ್ದು ಒಂದು ಲೋಟ ತೀರ್ಥ ಇದೆಯಲ್ಲ, ಅದನ್ನು ಕುಡಿದ್ಬಿಡಿ, ಅದೇ ನಿಮಗೆ ಟಾನಿಕ್ಕು ಅಂದರು. ಅದಾದಮೇಲೆ ಇವತ್ತಿನವರೆಗೂ ಅವ್ರಿಗೆ ಯಾವುದೇ ಹಾರ್ಟ್ ಪ್ರಾಬ್ಲಮ್ ಬರಲಿಲ್ಲ. ದಟ್ ವಾಸ್ ಹಿಸ್ ಇದು ಒಂದು ಎಕ್ಸ್ಪೀರಿಯನ್ಸ್ ವಿಚ್ ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಯು. ಇನ್ನೊಂದೇನು ಅಂತಂದರೆ, ಅವರ ಲೈಬ್ರರಿ ಇಟ್ಕೊಂಡಿದ್ದು ಒಂದು ಇದು ಧಾರವಾಡದಲ್ಲಿ ಅವ್ರ ಮನೆಯಲ್ಲಿ ಸುಬ್ರಹ್ಮಣ್ಯ ಅವರೆಲ್ಲ ನೋಡಿರ್ತಾರೆ. ಆ ಪುಸ್ತಕದ ಕಪಾಟಗಳಲ್ಲಿ ಯಾವ ಥರ ಪುಸ್ತಕಗಳು ಎಲ್ಲದಕ್ಕೂ ರಟ್ಟಾಕಿಡ್ತಾಯಿದ್ರು. ನಾವೇನಾದರೂ ಕೇಳಿದ್ರೆ, ನೋಡಿ ಅಳಿಂದ್ರ ಹೋಗಿ 5ನೇ ಕಪಾಟಲ್ಲಿ 4ನೇ ಲೈನಲ್ಲಿ 7ನೇ ಪುಸ್ತಕ ಅದು ತೊಗೊಂಬನ್ನಿ ಅಂತ. ಆ ಪುಸ್ತಕ ಅದೇ ಆಗಿರ್ತಿತ್ತು. ಅವ್ರ ಕೆಲಸ ಮುಗಿದ್ಮೇಲೆ ಅವ್ರು ತಿರ್ಗಾ ನಾವು ತೊಗೊಂಡೋಗಿ ಅಲ್ಲೇ ಇಡಬೇಕು, ಬೇರೆ ಎಲ್ಲಾದರೂ ಇಟ್ಬಿಟ್ರೆ ಹೋಯ್ತು. ಆಮೇಲೆ ಅಲ್ಲಿಂದ ಅವರು ಮೈಸೂರಿಗೆ ಶಿಫ್ಟ್ ಆದರು. ನನ್ನ ಭಾಗ್ಯ, ಅವ್ರು ನಮ್ಮನೇಲೇ ಬಂದಿದ್ದರು, 7-8 ವರ್ಷ ನಮ್ಮನೇಲೇ ಮೈಸೂರಲ್ಲಿದ್ದರು. ವಿ ಟ್ರೈ ಟು ರೀಕ್ರಿಯೇಟ್ ಎ ರಿಪ್ಲಿಕಾ ಆಫ್ ದಿ ಸೇಮ್ ಲೈಬ್ರರಿ ಹಿಯರ್ ಅಟ್ ಮೈಸೂರು. ಆಮೇಲೆ ಅವ್ರು ಬರಿತಾ ಇದ್ದಿದ್ದು ಏನು ಅಂತಂದರೆ, ಮೆಂಟಲಿ ಹಿ ವಾಸ್ ಸೋ ಫೋಕಸ್ಡ್. ಒಂದೊಂದು ಕಡೆ ಒಂದೊಂದು ಬರಿತಾಯಿದ್ರು. ಒಂದು ಕಡೆ ರಾಮಾಯಣಕ್ಕೆ ಅದಕ್ಕೆ ಬೇಕಾದ ಪುಸ್ತಕಗಳನ್ನೆಲ್ಲ ಜೋಡಿಸ್ಕೊಂಡು ಆರ್ಗನೈಸ್ಡಾಗಿ ಅಲ್ಲೊಂದು ಕಡೆ ಇರೋದು, ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಕಡೆ ಇರೋದು, ಭಗವದ್ಗೀತೆ ಬರೆಯೋದು ಒಂದು ಕಡೆ ಇರೋದು, ಅದಲ್ಲದೆ ಪತ್ರಿಕೆಗಳು 4-5 ಪತ್ರಿಕೆಗಳಿಗೆ ಅಂಕಣ ಬರೆಯೋರು, ಆ ಜಾಗವೇ ಬೇರೆ. ಆಮೇಲೆ 2 ಗಂಟೆ 3 ಗಂಟೆನಲ್ಲಿ ಅವರು
ಮಲ್ಕೊಂಡಂಗೆ ಏನೋ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು, ನಿದ್ದೆ ಬರಲಿಲ್ಲ ಅಂತ ಹೋಗಿ ವಿಚಾರಿಸಿದ್ರೆ ಇಲ್ಲ ಏನೋ ಒಂದು ಐಡಿಯಾ ಬರ್ತಾಯಿದೆ, ಕಂಪೋಸ್ ಆಗಿಬಿಡೋದು. ಕಂಪೋಸ್ ಆದಮೇಲೆ ಅವ್ರು ಬರೆಯೋರ ಕ್ರಮ ನೋಡಬೇಕು. ಒಂದು ಕಾರ್ಬನ್ 1+1 ಇಟ್ಕೊಂಡ್ಬಿಡೋರು ಫಸ್ಟೇನೆ, ಪೆನ್ಸಿಲ್ ಕಾರ್ಬನ್. ಅದನ್ನ ಇಟ್ಕೊಂಡು ಒಂದು ಸಾರಿ ಬರೆದ್ರೆ ಒಂದು ಚಿತ್ತಿಲ್ಲ, ಒಂದು ಕರೆಕ್ಷನ್ ಇಲ್ಲ, ಒಂದು ಎಡಿಟಿಂಗ್ ಇಲ್ಲ, ಏನೂ ಇಲ್ಲ, ಆಗೋಯ್ತು. ಫಸ್ಟ್ ಆ್ಯಂಡ್ ಫೈನಲ್ ಡೈರೆಕ್ಟಾಗಿ ಪ್ರೆಸ್ ಕೊಟ್ಟೋಗೋದು. ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆಚಾರ್ಯರಿದ್ದಾರೆ, ಪೇಜಾವರ ಶ್ರೀಗಳಿದ್ದಾರೆ, ಇಬ್ಬರು ಮಹಾನ್ ವ್ಯಕ್ತಿಗಳಿದ್ದಾರೆ. ಅವರಿಬ್ಬರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅವರು ಕೌಟುಂಬಿಕವಾಗಿ ಆಗಿ ಆಪ್ತವಾಗಿ ನೀವು ಈ ಎಕ್ಸ್ಪೀರಿಯನ್ಸಸ್ ನಮ್ಗೆ ಈ ವಿಷಯಗಳು ಅಷ್ಟು ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ನೀವು ಶೇರ್ ಮಾಡ್ಕೊಂಡಿದ್ದು ತುಂಬ ಧನ್ಯವಾದಗಳು ಸರ್. ನೀವು ಬಂದಿದ್ದಿರಿ, ಇಷ್ಟು ಮಾತಾಡಿ ನಮ್ಗೆ ತುಂಬ ಖುಷಿ ಆಯಿತು. ಮುಂದೆ ಈಗ ಗೋವಿಂದಣ್ಣ ನೀವು ಬರಬೇಕು. ಗೋವಿಂದಣ್ಣ ನಾ ಹೇಳ್ದಂಗೆ ನಮಗೆ ನಾರಾಯಣಾಚಾರ್ಯನ ಪರಿಚಯ ಮಾಡಿದವರು, ಅವ್ರು ಬಂದು ಅವರ ಅನಿಸಿಕೆಗಳನ್ನ ಶೇರ್ ಮಾಡ್ಬೋದು. ಬನ್ನಿ ಗೋವಿಂದ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಇಂಗ್ಲೀಷ್ನಲ್ಲಿ ಮಾತಾಡ್ತೇನೆ, ಯಾಕಂದರೆ ಕೆಲ ಜನ ಅವರಿಗೆ ಕನ್ನಡ ಬರೋದಿಲ್ಲ. ಆದರೂ ಸಹ ಆಚಾರ್ಯರ ಒಂದು ಪುಸ್ತಕವನ್ನು ನಾನು ಎಷ್ಟೋ ಜನಕ್ಕೆ ಹೇಳಿದ್ದೆ, ಕನ್ನಡದಿಂದ ಇಂಗ್ಲೀಷ್ನಲ್ಲಿ. ಎಷ್ಟೋ ಜನ ಇದ್ದಾರೆ, ಅವರಿಗೆ ಅವರ ಆಚಾರ್ಯರ ಪುಸ್ತಕವನ್ನು ಓದಲಿಕ್ಕೆ ಕನ್ನಡ ಕಲಿಬೇಕಂತ ಪ್ರಯತ್ನ ಮಾಡ್ತಾಯಿದ್ದಾರೆ, ಅಮೇರಿಕನ್ನರು ಸಹ. ಅದಕ್ಕಾಗಿ ನಾನು ಇಂಗ್ಲೀಷ್ನೂ ಮಾತಾಡ್ತೇನೆ. ಯಾಕಂದರೆ ನಾನು ಒಂದು ಸಲ ಅವರಿಗೆ ಭೇಟಿಯಾದಾಗ ನಮ್ಮ ಧರ್ಮವೈಕಿ ಬಗ್ಗೆ ಇಲ್ಲಿ ಭೇಟಿಯಾಗಿದ್ವಿ ಅವ್ರ ಮನೆಯಲ್ಲಿ. ಅವಾಗ ಅವ್ರಿಗೆ ಹೇಳಿದ್ದೆ, ಆಚಾರ್ಯ ಯು ಶುಡ್ ಸ್ಪೀಕ್ ಇನ್ ಇಂಗ್ಲೀಷ್ ಬಿಕಾಸ್ ದಟ್ ಈಸ್ ದ ಲ್ಯಾಂಗ್ವೇಜ್ ವಿಚ್ ಯು ಯೂಸ್ ಆಲ್ ದ ಟೈಮ್. You taught in English. When I said that to him, he said, you know what, ನಾವು ಕೆಲ ಜನ ಇದ್ವಿ. Then he asked this question, ಸ್ವಧರ್ಮ ಮೊದಲು ಬರ್ತದೋ ಅಥವಾ ಸಂಕಲ್ಪ ಮೊದಲು ಬರ್ತದೋ? You were the teacher, right? So therefore you would ask questions, engage your students. What comes first? Determination comes first or capacity comes first? ಬೇರೆಯವರು ಬೇರೆಯಾಗಿ ಪ್ರಶ್ನೆ ಉತ್ತರ ಹೇಳಿದರು. ಅವ್ರು ತಮ್ಮ ಪ್ರಶ್ನೆ ತಾನೇ ಉತ್ತರ ಕೊಟ್ಟರು. ಅವ್ರು ಹೇಳಿದರು, ನೋಡಿ ಈ ರೀತಿ ಅವ್ರು ಹೇಳ್ತಾ ಇದ್ದರು. He said, look, we may have a great determination to do many things, but we should respect our capacity. ನಾನು ಅವ್ರಿಗೆ ಹೇಳ್ತಾ ಇದ್ದೆ, we will bring people from Mumbai to have a proper recording of our English talks and let us send it all over the world. ಅವ್ರು ಹೇಳಿದ್ರು, ನೋಡಿ ನಾನು ಇಷ್ಟು ವೃದ್ಧಾಗಿದ್ದೇನೆ, ಯು ವಿಲ್ ಬ್ರಿಂಗ್ ಆಲ್ ಆಫ್ ದಿಸ್ ಪೀಪಲ್, ದೇ ವಿಲ್ ಕಮ್ ವಿತ್ ಆಲ್ ದ ಪ್ರಿಪರೇಷನ್, ಆ್ಯಂಡ್ ಇಫ್ ಐ ಡೋಂಟ್ ಫುಲ್ಫಿಲ್ ದಟ್ ಪ್ರಾಮಿಸ್ ದಟ್ ವಿಲ್ ಬಿ ಅಬ್ಲಿಗೇಷನ್ ಆನ್ ಮೈ ಪಾರ್ಟ್. ಆದರೂ ಸಹ ನಮ್ಮ ಧರ್ಮವಿಕಿ ಸಲುವಾಗಿ ಡಾಕ್ಟರ್ ಗಣೇಶ್ ರಾಮಕೃಷ್ಣ ಮಾತಾಡ್ತಾರೆ. ಸೊ ವಿ ವೆಂಟ್ ಟು ಗೋಕರ್ಣ ಟು ರೆಕಾರ್ಡ್ ಆ್ಯಂಡ್ ಈ ಗೇವ್ 1 hour ಟು ರೆಕಾರ್ಡ್. ಸೊ ದೇರ್ ಆರ್ ಅಬೌಟ್ 7-8 English videos, small videos, which became the foundation of Dharma Wiki project. ಅದಕ್ಕಾಗಿ ಅವರೇನು ಹೇಳ್ತಾ ಇದ್ರು, ಅವರು ಒಂದು ರಾಮಾಯಣ ಬಗ್ಗೆ he would say all the time, ಕಾವ್ಯ is greater than the kavi. Poet is there, his poetry is great. Poet will stay for some time, but his poetry will always stay forever. ಅದಕ್ಕಾಗೀಗ ಆಚಾರ್ಯರು ನಮ್ಮ ಜೊತೆ ಇರಲಿಕ್ಕಿಲ್ಲ. ಬಟ್ ಆ್ಯಸ್ ಹೀ ಸೆಡ್ ಹಿಮ್ಸೆಲ್ಫ್, ವೇದದವರವರು, ಅದಕ್ಕಾಗಿ ಹೀ ಈಸ್ ನಾಟ್ ದೇರ್ ಫಿಸಿಕಲಿ, ಬಟ್ ಫಾರ್ ಶ್ಯೂರ್ ಫ್ರಮ್ ಟುಡೇ ಸಿನ್ಸ್ ಹಿ ಡಿಪಾರ್ಟೆಡ್ ಫ್ರಮ್ ದಿಸ್ ವರ್ಲ್ಡ್, his words, his wisdom, his knowledge, his transformation of people will continue to grow more and more. That is for sure. ಎಷ್ಟು ಜನಕ್ಕೆ ನಾನು ಪುಸ್ತಕ ಕೊಟ್ಟಿದ್ದೆ, ನಮ್ಮ ಮುಂಬೈನಗಳಾಯಿತು ಅಥವಾ ಅಮೇರಿಕನ್ಗಳಾಯಿತು, ಇಂಗ್ಲೀಷ್ನಾಗೆ, ಆ್ಯಸ್ ಮಂಜುನಾಥ್ ಹೇಳ್ತಾಯಿದ್ರು, ದೋಸ್ 18 days, ರೈಟ್. So many people. There is one person, he is born in America.
He ate beef also, born in Hindu family, but still ate beef. When I gave him those 18 days, he said, my God, what a profound concept. What is the profundity in his writing? 4 things, what he taught, basically, for as I understood, and I expressed this to him. One time I expressed this to Acharya. Acharya, in your writing, I find these 4 concepts very profound. And he became very happy. He said, wow, very good, you have understood it rightly. Because he was a teacher, so he was happy to see students perform good. So I would say 4 profound concepts were Dharma, the identity, the global identity of Dharma. From that perspective, we are universally, friends to everybody. Bandhavaru. That's a global identity. Then second identity would talk about Rashtriyate. Right? His nationhood is not a politically centered. Politics is important, but it is not centered in politics. It was a cultural nationalism. Very different from the Western nationalism. Bahala mahatvaddu. And the third, he spoke about your cultural identity. Right? Local identity. Kannadadavaru. ಅಲ್ಲೂ ಸಹ ಮತ್ತೆ ನೀವು ಏನು ನಿಮ್ಮ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ, ಅದನ್ನು ಪಾಲನೆ ಮಾಡೋದು. And they were not in conflict with each other. And the fourth identity was the identity of your Shraddha, faith. And none of this identity were in conflict. And I have not seen, I know Marathi very well, I grew up with the Maharashtrians, heard a lot of Marathi speaker, read many Marathi books. I stay in Mumbai, so came in contact with Hindi literature also. Being in Mumbai, connected to traveling all over the world. That's how, I am from Belgium. ನನಗೆ ಯಾವಾಗಲೂ ಇಚ್ಛೆ ಇತ್ತು ನನಗೆ ಧಾರವಾಡನೊಳಗೆ ಹೋಗಿ ಕಲಿಬೇಕಂತ. Right, but never got to go. Instead of going to Dharwad, I landed in Mumbai. And from there, somehow that I came in contact with Purandar. He's sitting here, in Pune. And after many years, I met him in New York. This was in 2006 or 2007. And he was staying in Jersey City. There he gave me Acharya's lecture in the jukebox. Advantage of the modern technology. If I had to carry tape, then there would be hundreds of lectures. So he just transformed those lectures within 3 minutes. But the 3 minutes transforming those lecture into his computer to my jukebox created a revolution in regards to my understanding. And therefore I'm very grateful. Just see how the words of the great teacher, they are not bound by a place, not bound by a language, not bound by a community. It is just beyond everywhere. So therefore, when Purandar gave me for 6 months, I did not venture into listening to that. ಅಲ್ಲಿತ್ತಲ್ಲಿ, ಆದರೆ ನಾನು ಕೇಳಲೇ ಇಲ್ಲ. ಆದರೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ದೆ ಕೇಳಲಿಕ್ಕೆ, ಏನು ಕನ್ನಡ ಅದು, ಏನು ಭಾಷೆ, ವಾಟ್ ಅ ಪ್ರಫೌಂಡ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಅವ್ರ ಚಿತ್ರನೂ ಇರಲಿಲ್ಲ ಅವಾಗ. ಯಾರು ಮಾತಾಡ್ತಾ ಇದ್ದಾರೆ, ಯಾರೋ ಡಾಕ್ಟರ್ ಇದ್ದಾರೆ, ಆಚಾರ್ಯ ಇದ್ದಾರೆ, ಯಾರು ಅವರು, ಏನು ಸಂಪ್ರದಾಯ, ಎಲ್ಲಿ ಅವರು. Then slowly as he started speaking, then we realized, along with profound philosophy, there was a great human sensitivity. ನಾನು ಈ ಕಥೆಯನ್ನು ಅವ್ರ ತಾಯಿಯವರ ಕತೆ ಎಷ್ಟೋ ಕಡೆ ಹೇಳಿದ್ದೇನೆ. ಮೆನಿ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್ ಐ ಹ್ಯಾವ್ ಸ್ಪೋಕನ್. ಇದು ಬಹಳ ಮಹತ್ವದ್ದಿದೆ. ಯಾಕಂದರೆ ಈಗ ನಾವು ನೋಡ್ತೀವಿ ಇನ್ ರಿಲೇಷನ್ಶಿಪ್ ದೆರ್ ಇಸ್ ಸೋ ಮಚ್ ಆಫ್ ಕಾನ್ಫ್ಲಿಕ್ಟ್, especially between the daughter-in-law and the mother-in-law. In Mumbai city, when a girl has to marry a boy, they ask their would-be husband, do you have old furniture in your house? ಹಳೆ ಫರ್ನಿಚರ್ ಇದ್ರೆ ನಾವು ಬರೋದಿಲ್ಲ ಅಂತ. What does it mean? In-laws or ಬೇಡ ಅಂತ. And it is not only the responsibilities of the in-laws, and neither the responsibility of the daughter-in-laws. Right? There is so much to do in regards to in-laws also. He would tell the story about his mother.
ಅವರು ಮದುವೆ ಆದ ಕೂಡಲೇ ಬಡತನ ಇತ್ತು, ಅದಕ್ಕಾಗಿ ಅವ್ರ ತಂದೆಯವರು ಯಾವ ರೀತಿಯಾಗಿ ಅವರನ್ನು ಪಾಲಿಸಿದ್ರು. ಅವ್ರ ತಾಯಿ ಹತ್ರ ಬಹಳ ಕಡಿಮೆ ಸೀರೆ ಇರ್ತಾಯಿತ್ತು. ಮದುವೆ ಆದ ಕೂಡಲೇ ಅವರು ಎಷ್ಟು ಅವ್ರು ತಮ್ಮ ತಾಯಿ ಸಲುವಾಗಿ ಅನ್ನೋ ಸೀರೆ ತೊಗೊಂಡು ಬಂದ್ರಂತೆ. ಈ ಬ್ರಾಟ್ ಫ್ಯೂ ಸ್ಯಾರೀಸ್. ದೆನ್ ಈಸ್ ಮದರ್ ಟೋಲ್ಡ್, ದಿಸ್ ಈಸ್ ಸೋ ಪ್ರೊಫೌಂಡ್. ನಾವು ಆಲ್ಸೋ ಇನ್ ದ ನೇಮ್ ಆಫ್ ಕಲ್ಚರ್, ಟ್ರೆಡಿಷನಲ್ ಪೇರೆಂಟ್ಸ್ ಕಂಟ್ರೋಲ್ ದೇರ್ ಚಿಲ್ಡ್ರನ್, ದೇ ಡೋಂಟ್ ಎಂಪವರ್ ದೇರ್ ಚಿಲ್ಡ್ರನ್. ಆಮೇಲೆ ಅವ್ರ ತಾಯಿಯವರು ಹೇಳಿದರು, ನೋಡಪ್ಪ, ನನಗೆ ನಿಮ್ಮ ತಂದೆಯವರು ಕೊಟ್ಟಷ್ಟೇ ನೀನು ಸೀರೆ ಕೊಡು, ಅದಕ್ಕಿಂತ ನಾನು ಹೆಚ್ಚು ತಗೊಳ್ಳೋ ನನ್ನ ಅಧಿಕಾರ ಇಲ್ಲ. ಯು ಓನ್ಲಿ ಗಿವ್ ಮಿ ಆ್ಯಸ್ ಮಚ್ ಆ್ಯಸ್ ಯುವರ್ ಫಾದರ್ ಗೇವ್, ಬಟ್ ಯು ಗಿವ್ ಇನಫ್ ಟು ಯುವರ್ ವೈಫ್. ಯು ಗಿವ್ ಇನಫ್ ಟು ಹರ್. ಶಿ ಡಿಡ್ಂಟ್ ಸೇ, ಜನರಲಿ ದಿಸ್ ವಾಟ್ ಹ್ಯಾಪನ್ಸ್, ಅರೆ ನನ್ನ ಹತ್ರನೇ 2 ಇದೆ, ನೀನು ಅವಳಿಗೆ ಯಾಕೆ 3 ಕೊಡ್ತಾ ಇದ್ದೀಯ ಅಂತ. ದಿಸ್ ಕಾನ್ಸೆಪ್ಟ್ ವೆನ್ ಎವರ್ ಐ ಹ್ಯಾವ್ ಟೋಲ್ಡ್ ಪೀಪಲ್, they started crying. अरे कितना ये profound है concept में. I have spoken this in Hindi, I have spoken this in Marathi, I have spoken this in Kannada, I have spoken this in English also. ಈ ಒಂದು ಕತೆ ಎಷ್ಟೊಂದು ಅವರಲ್ಲಿ ಒಂದು ವ್ಯವಹಾರ ಐತೆ. He told once, there is no pure spirituality. Spirituality has to be connected to practicality. ಆದರ್ಶ ಮತ್ತು ವ್ಯವಹಾರ has to be connected. Whenever there is idealism without practicality, that is suicidal. And practicality without philosophy is brutal murder. ಅದಕ್ಕಾಗಿ ಆಚಾರ್ಯರು ಆ ರೀತಿ ಬರೆದವರು, ಆ ರೀತಿ ಮಾತಾಡಿದವರು, ಇಟ್ ಈಸ್ ವೆರಿ ರೇರ್, ಎಕ್ಸ್ಟ್ರೀಮ್ಲಿ ರೇರ್, ಭಾಳ ಕಡಿಮೆ. ದೇರ್ ಆರ್ ಗ್ರೇಟ್ ಟೀಚರ್ಸ್ ಆಲ್ ಓವರ್ ದ ವರ್ಲ್ಡ್. ನಮ್ಮ ಭಾರತದಲ್ಲಿ ಬ್ಯೂಟಿಫುಲಿ ಅವ್ರು ಪ್ರೆಸೆಂಟ್ ಮಾಡ್ತಾರೆ, ಸಂಸ್ಕೃತಿಯ ಪಾಲನೆ ಮಾಡ್ತಾ ಇದ್ದಾರೆ, ಸಲುವಾಗಿ ಕಷ್ಟನೂ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಈ ಸಮಗ್ರ ವಿಚಾರಧಾರೆ, ಧರ್ಮ, ರಾಷ್ಟ್ರ, ಸಭ್ಯತೆ ಮತ್ತು ಶ್ರದ್ಧೆ, ಸೋ ಬ್ಯೂಟಿಫುಲಿ ಪ್ರೆಸೆಂಟೆಡ್. ಇಟ್ ರಿಮೈಂಡ್ಸ್ ಮೀ ಆಫ್ ದ ಗ್ರೇಟ್ ಟೀಚರ್ ಆಫ್ ಶಿವಾಜಿ ಮಹಾರಾಜ ರಾಮದಾಸ್ ಸ್ವಾಮಿ. ರಾಮದಾಸ್ ಸ್ವಾಮಿ ಹೇಳ್ತಾ ಇದ್ರು, ಒಂದು ಶ್ಲೋಕ ಇದೆ ಅವ್ರದ್ದು ಮರಾಠಿಯಲ್ಲಿ. ದಿ ಎಸೆನ್ಸ್ ಆಫ್ ದಟ್ ಶ್ಲೋಕ ವಾಸ್ ಪೊಲಿಟಿಕಲ್ ಅಲರ್ಟ್ನೆಸ್. ಮಂಜು ಹೇಳ್ದಂಗೆ ಅವ್ರ ಬರವಣಿಗೆ ಅದು 10 ವಾಲ್ಯೂಮ್ ಇದೆ, ಬೇರೆ ಬೇರೆ ಪೇಪರ್ನಲ್ಲಿ ಅವ್ರು ಬರೆದಿದ್ದು. ಎಷ್ಟೊಂದು ಮಾಡರ್ನಿಟಿ ಇದೆ ಅದರೊಳಗೆ. ಬಟ್ ದಟ್ ಮಾಡರ್ನಿಟಿ ಈಸ್ ನಾಟ್ ಅಪ್ರೂಟಿಂಗ್ ಹೀಸ್ ಕನೆಕ್ಷನ್ ಟು ದ ರೂಟ್ಸ್. ಆ ಹೊಂದಾಣಿಕೆ, ದಟ್ ಡೈನಾಮಿಕ್, ಎಲ್ಲಿ ಕಾನ್ಫ್ಲಿಕ್ಟ್ ಕಾಣಿಸ್ತದಲ್ಲ ಅಲ್ಲಿ ಅವರು ಸಂಗಮ ಮಾಡ್ತಾಯಿದ್ರು. ಸೊ ದಿಸ್ ರಾಮದಾಸ್ ಸ್ವಾಮಿ ಹೇಳ್ತಾ ಇದ್ದರು, ಪೊಲಿಟಿಕಲ್ ಅಲರ್ಟ್ನೆಸ್, ಸೋಷಿಯಲ್ ಸೆನ್ಸಿಟಿವಿಟಿ ಆ್ಯಂಡ್ ಸ್ಪಿರಿಚುವಲ್ ಅಬ್ಸಾರ್ಪ್ಷನ್. ನಮ್ಮ ಹತ್ರ ಒಬ್ಬರು ಕನ್ನಡದವರಿದ್ದಾರೆ, ಅವರಿಗೆ ಬರೀಲಿಕ್ಕೆ ಓದಲಿಕ್ಕೆ ಬರೋದಿಲ್ಲ. ಆದರೆ ಅವರಿಗೆ ನಾನು ಲೆಕ್ಚರ್ ಕೊಟ್ಟಿದ್ದೆ ಅವ್ರಿಗೆ ಕೇಳಲಿಕ್ಕೆ, ಮಹಾಭಾರತದ್ದು, ರಾಮಾಯಣದ್ದು, ವೇದ ಸಂಸ್ಕೃತಿ ಪರಿಚಯ. ಈಸ್ ಹರ್ಡ್ ಇಟ್ ಸೋ ಮೆನಿ ಟೈಮ್ಸ್. ಮತ್ತು ಇಲ್ಲಿ ಪೇಜಾವರ ಸ್ವಾಮಿಗಳ ಶಿಷ್ಯರಿದ್ದಾರೆ ಒಬ್ಬರು, ಡಾಕ್ಟರ್ ಅಳ್ವಾ ಅಂತ, ನಮ್ಮ ಹರೀಶಣ್ಣ ಅವ್ರಿಗೆ ಗೊತ್ತು. ಅವರು ಮುಂಬೈನಾಗ ಇರ್ತಾರೆ, ಭಾಳ ದೊಡ್ಡ ಡಾಕ್ಟ್ರು, ಭಾಳ ಅವರು ಪೇಜಾವರ ಸ್ವಾಮಿಗೆ ಭಾಳ ಹತ್ತಿರದವರು. ಅವರಿಗೆಲ್ಲ ನಾನು ಪುಸ್ತಕ ಕೊಟ್ಟಿದ್ದೆ. ಅವ್ರು 1 ತಿಂಗಳೊಳಗೆ ಎಷ್ಟೊಂದು ಅವ್ರ ಪುಸ್ತಕ ಇತ್ತಲ್ಲ, 80 ಪುಸ್ತಕ ಅವರೆಲ್ಲ ಕುಂತು ಕೇವಲ ಓದಿಲ್ಲ, ಅದರೆಲ್ಲ ಮಾರ್ಕ್ಸ್ ಮಾಡಿ. ನೀವು ಅದರ ಪುಸ್ತಕನ ಬರೀ ಕಾದಂಬರಿ ಇದ್ದರೂ ಸಹ ಅದರಲ್ಲಿ ಫಿಲಾಸಫಿ ಇದೆ. ನಾವು ಅವರ ಆ ಪುಸ್ತಕದ ಆಧಾರದ ಮೇಲೆ, ಅಗಸ್ತ್ಯ ಕಾದಂಬರಿ ಇದ್ದಲ್ಲ, ಅದರ ಮೇಲೆ ಒಂದು ಇಂಗ್ಲೀಷ್ನಾಗೆ ಒಂದು ಡ್ರಾಮಾನೂ ಬಿಟ್ಟಿದ್ವಿ, ವಾರಿಯರ್ ಮಾಂಕ್ ಅಂತ. ಯಾಕಂದರೆ ಅಗಸ್ತ್ಯರು ಆ ರೀತಿ ಇದ್ದರು. ಅದಕ್ಕಾಗಿ ನನಗೆ ಪುರಂದರ ಹೇಳಿದಾಗ ಆಚಾರ್ಯರು ಹೋಗ್ಬಿಟ್ರಂತ ನಂಬಲಿಕ್ಕೆ ಆಗಲಿಲ್ಲ. I was shattered as if some 16-year-old person is left his world. ಯಾಕಂದರೆ ಅವರಲ್ಲಿ 16 ವರ್ಷದ ಹುಡುಗನಲ್ಲಿ ಏನು ಉತ್ಸಾಹ ಇರ್ತದಲ್ಲ, he knew the limitation of his body, but the spirit was limitless. ಅದಕ್ಕಾಗಿ it was very difficult to conceive because we didn't know that he was sick. ಅವರಲ್ಲಿ ಆ ವಿಶ್ವಾಸ ಇತ್ತು,
ಇಷ್ಟೆಲ್ಲ ಪುಸ್ತಕ ಬರಿಬೇಕಂದ ನಾವು ಗೋಕರ್ಣ ಹೋದಾಗ ನಾನು ಅವ್ರಿಗೆ ಕೇಳಿದೆ, ವೈ ಡೋಂಟ್ ಯು ರೈಟ್ ದ್ಯಾಟ್ 2 books ವಿಚ್ ಆರ್ ರಿಟನ್ ಅಬೌಟ್ ಕೃಷ್ಣ, ಪೂರ್ವಾರ್ಧ ಮತ್ತು ಉತ್ತರಾರ್ಧ. ಅವರು ತೋರಿಸಿದ್ರು, ನನ್ನ ಹತ್ರ ಫೋಟೋನಿದೆ, ಫೋಟೋ ತೆಗಿಲಿಕ್ಕೆ ಕೊಟ್ಟರು ಅವರು. ಆ ಇಂಗ್ಲೀಷ್ನೊಳಗೆ ಅವರು ಬರಿತಾ ಇದ್ದಾರೆ, ಮುತ್ತಿನಂಥ ಅಕ್ಷರ, ಒಂದು ಅಲ್ಲೇನು ತಪ್ಪಾಗಿಲ್ಲ. ನಾನು ಹೇಳಿದೆ, ನಾನು ಫೋಟೋ ತೆಗಿಬೋದು ಅದನ್ನು? ಹಾಂ, ಯು ಕ್ಯಾನ್ ಟೇಕ್ ಆ್ಯಂಡ್ ಐ ಆಮ್ ರೈಟಿಂಗ್ ಆನ್ ದಿಸ್. ದೆನ್ ಐ ವೆಂಟ್ ಟು ಗಿವ್ ಹಿಮ್ ಸಮ್ ದಕ್ಷಿಣ. ಈ ಸೆಡ್ ಇದನ್ನು ಮಾಡ್ತಾ ಇದ್ದೀರಾ, ಡೋಂಟ್ ಡೂ ದಿಸ್. I said, Acharya, take something because you have given us so much of knowledge. He said, if you want to give me something, you bring me the pen lekar आओ, ಸ್ವಲ್ಪ ಪೆನ್ ತೊಗೊಂಡು ಬನ್ನಿ ಅಥವಾ ಬರೀಲಿಕ್ಕೆ ಏನಾದರೂ ತೊಗೊಂಡು. ದೆನ್ he showed me all the collection. He said, I love pen. Then we got some tubes, pen tubes, ಅದನ್ನೆಲ್ಲ ಅವರಿಗೆ ನಾವು ಕಳಿಸ್ಕೊಟ್ಟಿದ್ವಿ. So that's what his need was, very simple. And therefore, I will conclude. There is so much to speak, but I get to speak all over. I will stop here, and I hope to integrate whatever he has taught. And my guru, our Kannada ಪುಸ್ತಕನ ನಮ್ಮ ಸುಬ್ರಹ್ಮಣ್ಯ ಅವರೇ ಇದು ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ. ಆ ಪುಸ್ತಕವನ್ನು ಅವ್ರಿಗೆ ಕೊಟ್ಟಿದ್ವಿ, ಇಂಗ್ಲೀಷ್ದನ್ನು ಕನ್ನಡ ಅನುವಾದ ಮಾಡಿ. ಅವರದನ್ನು ಒಂದು ವಿದ್ಯಾರ್ಥಿ ಓದಿದಂಗೆ, there was no need for him to read. There was an author sitting next to me when I was coming yesterday. He writes all kinds of junk. Right. So when we gave him some book, he said, no, I don't read any other book. When I am writing my own book, I don't read. But ಇವರು ಎಷ್ಟೊಂದು ಪುಸ್ತಕ ಬರಿತಾ ಇದ್ರು, ಆದರೂ ಸಹ ಪುಸ್ತಕವನ್ನು ಓದಿದ್ರು ಅವರು. Not only he did not read it, he made notes like a ಸ್ಟೂಡೆಂಟ್. ಅದನ್ನು ಬಂದು ವಿಮರ್ಶೆ ಅಂತ ಆ ಭಾಷಣ ಅವ್ರು ಕೊಟ್ಟಿದ್ದರು. ಹುಬ್ಬಳ್ಳಿಲೇ ಅವರನ್ನು ಅರೇಂಜ್ ಮಾಡಿದರು ಸುಬ್ರಹ್ಮಣ್ಯ ಅವರು. ಸೊ ದ್ಯಾಟ್ ಹ್ಯುಮಿಲಿಟಿ ಅಂತಾರಲ್ಲ, ಟ್ರೂ ಹ್ಯುಮಿಲಿಟಿ, ನಾಟ್ ಶೋ ಹ್ಯುಮಿಲಿಟಿ. ಇದು ನಮ್ಮ ಮಹಾಭಾರತದ ಬಗ್ಗೆ ಯಾರೋ ಓಕ್ ಅವ್ರ ಪುಸ್ತಕ ಬರೆದಿದ್ದಾರೆ. ಅದರ ಇಂಟ್ರೊಡಕ್ಷನ್ ಈಸ್ ಪ್ರೊಫೌಂಡ್. No, when he wrote something, he found something about the datings of the Mahabharata. Of course, Oak also is not giving a concluding comment there. He said, if somebody has a better understanding, they can come, but this is what I have figured out. ಅದರೊಳಗೆ ಇಂಟ್ರೊಡಕ್ಷನ್ ಅವರು ಬರೀತಾ ಇದ್ದಾರೆ, somebody is so deeply involved in studying, teaching, writing books on Mahabharata, and he says it is difficult to refute, but at the same time, inconceivable to accept, something like that. He is willing to accept that. ನನ್ನಿಂದ ಯಾವ ರೀತಿಯಾಗಿ ಅದು ಸ್ವಲ್ಪ ಕಣ್ ತಪ್ಪಿಬಿಡ್ತು, ಅದು ಎಷ್ಟೊಂದಿದೆ ಮಹಾಭಾರತನಿಗೆ ಅಂತ. And therefore, what I learned, another principle from Acharya, generally a teacher controls their student. They teach them little and try to control them. But Acharya was such a teacher, he taught his students in such a way that the students were empowering with his blessings. He never controlled. Therefore, when I told him about reading Veda Sanskriti Parichaya, in fact, we tried to translate. We have done about 300 pages of that book's translation in English with Dharma Wiki team also. And we know his quality, right? We had people who had PhD in English. Since I studied in Kannada, I was helping them, right? Adanna avrige salpa torsidve. Then we realized, his quality is like so high. Now we can take that route of translating into English because he is not there to check our quality. But we can guarantee the bhava, the spirit will not be compromised. And we will discuss with Subramaniam ji about working on this. So therefore, when I told him we have read your books, generally what happens, the author will want you to read only his books. They will not allow you to read anybody else's book. When I told him I have read these books, he said, illa ishte alla, innu odbek ನೀವು. I thought he will give me more of his books. I wanted to say, Acharya, I have all your books.
No, there is not a book which is not there in my library other than the book of ದರಾ ಬೇಂದ್ರೆಯವರ ಸಾಹಿತ್ಯದಲ್ಲಿ ವೇದ. ಅದಿಲ್ಲ ನಮ್ಮ ಹತ್ರ. ಹಾಂ, ಉಂಟಾ ನಿಮ್ಮ ಹತ್ರ? ಅದಿಲ್ಲ ನಮ್ಮ ಹತ್ರ, ಅದೊಂದು ಪುಸ್ತಕ ಇಲ್ಲ. ರೈಟ್, ಎವ್ರಿ ಅದರ್ ಬುಕ್ ಇಸ್ ದೇರ್. ಆ್ಯಂಡ್ ದೆನ್ ಹೀ ಸೆಡ್, ನೋ ನೋ, ನಾಟ್ ದಿಸ್, ನಾಟ್ ಮೈ ಬುಕ್ಸ್. ಈ ಸೆಡ್, ನೀವು ಇವ್ರದ್ದು ಓದಿದ್ದೀರಾ, ಅವ್ರದ್ದು ಓದಿದ್ದೀರಾ, ಅರವಿಂದ್ರದ್ದು ಓದಿದ್ದೀರಲ್ಲ. ಸೊ ಹಿ ವಾಂಟೆಡ್ ಹಿಸ್ ಸ್ಟೂಡೆಂಟ್ ಟು ರೀಡ್ ಹಿಸ್ ಬುಕ್ಸ್ ಆ್ಯಂಡ್ ಗೋ ಬಿಯಾಂಡ್, ಬಿಕಾಸ್ knowledge is limitless ocean. And therefore on this day it is our good fortune that we got in touch with Acharya in whichever time, and his, I wrote in my offering, his relationship with his wife is like as if he's freshly married to her. Right, to say somewhere in his book, I am so lucky to have her. ಒಂದು ಕತೆ ಹೇಳಬೇಕು ಅನ್ನಿಸ್ತದೆ. ಅವರು ಹೇಳ್ತಾ ಇದ್ದರು ಒಂದು ಪ್ರವಚನ ಒಳಗೆ, he would always tell his wife very strongly, don't wait for me, take your meal. ಸರಿ ಅಲ್ಲ? He would say that. He said, I would tell her, he is telling in one of his pravachan, and he is genuine in telling that. But when he would come home, it is for sure his wife would not be eating. And he would chastise her, but at the same time in his heart of that he was very happy also. Just see the conflicting reality. He was genuinely wanting her to eat. ಈ ರಸ ವಿಚಾರ ಇದೆಲ್ಲ ಅವ್ರು ಈ ರೀತಿಯಾಗಿ ಹೇಳ್ತಾ ಇದ್ರು. If she had eaten also, he would not be upset. But she is not eating, he would be so happy. Then he would ask her, why you are not eating? Then she would say, ನೋಡಿ, ನಾನು ನಿಮ್ಮ ಮಾತು ಕೂಡಲೇ ನೀವು ಊಟ ಆದಮೇಲೆ ನಾ ಮಾಡಿದರೆ ನನಗೆ ಭಾಳ ಒಂದು ಶಕ್ತಿ ಬರ್ತದೆ ನಿಮ್ಮ ಸೇವೆ ಮಾಡಲಿಕ್ಕೆ. ಆ್ಯಂಡ್ ಇನ್ ದ ಪ್ರವಚನ ಈಸ್ ಸೇಯಿಂಗ್, ಬಿಕಾಸ್ ಶಿ ಡಸ್ ಲೈಕ್ ದ್ಯಾಟ್, ದೇರ್ ಫಾರ್ ಶಿ ಈಸ್ ಮೈ ಇನ್ಸ್ಪಿರೇಷನ್ ಟು ಗಿವ್ ಅ ಟಾಕ್. ಸೊ ದೇರ್ ಫಾರ್ ಐ ಥಿಂಕ್ ಆಲ್ ದೀಸ್ ನ್ಯೂಯಾನ್ಸಸ್ ಆಫ್ ಡಾಕ್ಟರ್ ಆಚಾರ್ಯ, ರೈಟ್, ಈಸ್ ಪ್ರೊಫೌಂಡ್, ನಾಟ್ ಟು ಬಿ ಸೀನ್ ಇನ್ ದ ನಿಯರ್ ಫ್ಯೂಚರ್. ಬಟ್ ಅಗೇನ್, ವಾಟ್ ವಾಸ್ ಹಿಸ್ ಕನ್ಕ್ಲೂಷನ್? ಈ ಸೆಡ್, after all I am speaking from the Vedas. ನಾವು ಹೋಗ್ತೇವೆ, ಆದರೆ ನನ್ನಂಥ 200-400 ನಾರಾಯಣಾಚಾರ್ಯ ಬರ್ತಾರೆ. ದ್ಯಾಟ್ ಈಸ್ ಹಿಸ್ ಗ್ರೇಟ್ನೆಸ್. ಆ್ಯಂಡ್ ದೇರ್ ಫಾರ್ ವಿ ಆಫರ್ ಅವರ್ ಲಿಮಿಟ್ಲೆಸ್ ಪ್ರಣಾಮ್ಸ್ ಟು ಡಾಕ್ಟರ್ ಆಚಾರ್ಯ ಆ್ಯಂಡ್ ಹೋಪ್ ಟು ಕಾಂಟ್ರಿಬ್ಯೂಟ್ ಇನ್ ಲಿಟಲ್ ವೇ ವಾಟ್ ಎವರ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಇನ್ ಸ್ಪ್ರೆಡ್ಡಿಂಗ್ ಹಿಸ್ ಮೆಸೇಜ್, ಸ್ಪೆಷಲಿ ಫಾರ್ ದ ಯಂಗ್ ಜನರೇಷನ್, ಬಿಕಾಸ್ ಇಟ್ ಈಸ್ ಫ್ರೆಶ್ and refreshing. Thank you very much. Namaskar. ಧನ್ಯವಾದಗಳು ಗೋವಿಂದಣ್ಣ. ಅವ್ರ ಇಂಟ್ರ್ಯಾಕ್ಷನ್ಸ್, ಹಿಸ್ ಅಂಡರ್ಸ್ಟ್ಯಾಂಡಿಂಗ್, ಆ್ಯಂಡ್ ಥ್ಯಾಂಕ್ಫುಲಿ ದ ಅದರ ಮುಖಾಂತರ ನಮಗೆ ಬಂದು ನಮಗೂ ನಮ್ಮ ಅನುಭವಗಳನ್ನ ಈ ಥರದ್ದೆಲ್ಲ ಆಗುವಾಗಾಯಿತು. ಸೊ ಸರ್ ಓಕ್ ಬಂದರು, ನಿಲೇಶ್ ಓಕ್ ಬಂದರು, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬಂತು. ಐ ಥಿಂಕ್ ಇಟ್ ಈಸ್ ರೈಟ್ ಟೈಮ್ ಟು ಕಾಲ್ ಋತ್ವಿಕ್ ಸುಬ್ರಹ್ಮಣ್ಯ. ಅವ್ರು ಬಂದು ಮಾತಾಡಲಿ. ಇದ್ರ ಮುಂದೆ ಗಣೇಶ್ ರಾಮಕೃಷ್ಣನ್ಗೆ, ಸೊ ಲೆಟ್ ಹಿಮ್ ಬಿ ರೆಡಿ. ಸೊ ಆಫ್ಟರ್ ಋತ್ವಿಕ್ ಸುಬ್ರಹ್ಮಣ್ಯ, ಗಣೇಶ್ ರಾಮ ಸರ್. ಋತ್ವಿಕ್ ಸರ್, ಪ್ಲೀಸ್ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ನಂದು ಒಂದು 10-11 ಸಣ್ಣ ಸ್ಟೋರಿಗಳನ್ನ ಹೇಳ್ತೀನಿ ನಾರಾಯಣಾಚಾರ್ಯ ಜೊತೆಗೆ. ಭಾಳ ದೀರ್ಘವಾಗಿ ನಮ್ಮ ತಂದೆಯವ್ರ ಥರ ಮಾತಾಡ್ಲಿಕ್ಕೆ ಬರೋದಿಲ್ಲ, ಅಥವಾ ಶರ್ಮರ್ ಥರ ಮಾತನಾಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ನಾನು ಸ್ವಲ್ಪ ಟಿಟ್ಬಿಟ್ಸ್ಗಳನ್ನ ಹೇಳ್ತೀನಿ. ಫಸ್ಟ್ 1997 ಪ್ರಾಬಬ್ಲಿ ನಾನು ಅವಾಗ 7-8 ವರ್ಷದವನಾಗಿದ್ದೆ. ಆವಾಗ ಹುಬ್ಬಳ್ಳಿಯಲ್ಲಿ ಒಂದು ಸಮುದಾಯ ಭವನದಲ್ಲಿ ಅವರು ಪ್ರವಚನ ಮಾಡ್ತಾಯಿದ್ರು. ಆವಾಗ ನಮ್ಮ ತಂದೆಯವ್ರ ಜೊತೆ ಕೈ ಇಟ್ಕೊಂಡು ಹೋಗಿದ್ದೆ. ಆವಾಗ ಫಸ್ಟ್ ಟೈಮ್ ನಾರಾಯಣಾಚಾರ್ಯನ ನೋಡಿದೆ. ಆವಾಗ ನನ್ನ ತಂದೆಯವ್ರನ್ನ ಕೇಳಿದೆ, ಪಾಪ ಇವ್ರು ಬೇಕ್ರಿ ನಡೆಸ್ತಾರಾ? ಯಾಕಂದರೆ ಅವಾಗಿಂದ ನನ್ನ ತಿಳುವಳಿಕೆಯಲ್ಲಿ ಹೀಗೆ ನಾಮ ಹಾಕ್ಕೊಂಡಿರೋರು ಬೇಕ್ರಿಯಲ್ಲಿ ಕಾಣ್ತಾಯಿದ್ರು ನನಗೆ. ಸೊ ಅವಾಗ ನಾನು ನಮ್ಮ ತಂದೆಯವ್ರನ್ನ ಕೇಳಿದೆ. ಅವಾಗ ತಂದೆಯವ್ರು ಹೇಳಿದರು, ಸ್ವಲ್ಪ ಸುಮ್ಮನಿರು, 7-8 ವರ್ಷದ ಹುಡುಗ, ಸುಮ್ಮನಿರು, ನಾನು ಇವ್ರ ಬಗ್ಗೆ ಮನೆಗೆ ಹೋದ್ಮೇಲೆ ತಿಳಿಸ್ತೀನಿ. ಅವಾಗ ಸ್ಕೂಲಲ್ಲೆಲ್ಲ ನೀವು ಕನ್ನಡದಲ್ಲಿ ಮಾತಾಡಬಾರ್ದು, ಇಂಗ್ಲೀಷ್ನಲ್ಲಿ ಅಷ್ಟೇ ಮಾತಾಡಬೇಕು, ಇಂಗ್ಲೀಷ್ ಇಸ್ ಗ್ರೇಟ್, ಇಂಗ್ಲೀಷ್ ಲಿಟ್ರೇಚರ್ ಇಸ್ ಗ್ರೇಟ್, ವಿ ಡೋಂಟ್ ಹ್ಯಾವ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಇಸ್ ಶಂಭಾ ಜೋಶಿಯವ್ರ ಥರ ನಮ್ಮ ಹಿಸ್ಟ್ರಿ ಟೀಚರ್ಗಳು ಇದೇ ಥರ ಮಾತಾಡ್ತಿದ್ರು. ಸೊ ನಾವು ಭಾಳ ಪಿಸುಮಾದಾಗಿ ಕನ್ನಡದಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ವಿ.
ಅದೇ ಸಂದರ್ಭದಲ್ಲಿ ಕನ್ನಡದ ಮೇಲೆ ಜಿಗುಪ್ಸೆನೂ ಹುಟ್ಟಿತ್ತು. ಕನ್ನಡ ಯಾರು ಮಾತಾಡ್ತಾರೆ, ಕನ್ನಡ ಯಾರು ಓದ್ತಾರೆ. ಮನೆಯಲ್ಲಿ ಪ್ರಕಾಶನ ಸಂಸ್ಥೆ ಇದ್ದರೂ ಕೂಡ ನಮ್ಮ ಸ್ಕೂಲಿನ ಪ್ರಭಾವ ಎಷ್ಟಿತ್ತಂದರೆ ನಾವು ಕನ್ನಡ ಪುಸ್ತಕಗಳನ್ನ ಮುಟ್ತಿರಲಿಲ್ಲ, ಕನ್ನಡ ಪುಸ್ತಕಗಳನ್ನ ನೋಡ್ತಾ ಇರಲಿಲ್ಲ. ಎಕ್ಸೆಪ್ಟ್ ಕನ್ನಡ ಸಬ್ಜೆಕ್ಟ್ ಅನ್ನೋದು ಬಿಟ್ಟರೆ ಕನ್ನಡವನ್ನು ನಾವು ಟೋಟಲಿ ತಿರಸ್ಕರಿಸಿದ್ವಿ. ಇಂಗ್ಲೀಷ್ ಮೀಡಿಯಮ್ ಎಲ್ಲ ಹುಡುಗರು ಹಾಗೆ ಮಾಡ್ತಿದ್ರು. ಆವಾಗ ನಮ್ಮ ತಂದೆಯವರು ಏನು ಹೇಳಿದ್ರು ಅಂದರೆ, ನಾರಾಯಣಾಚಾರ್ಯ ಯಾರಂತ ನೀನು ಕೇಳಿದ್ಯಲ್ಲ, ಈಗ ನಾನು ಅವ್ರದ್ದು ಚಾಣಕ್ಯಂದು ಪ್ರೂಫ್ ಓದ್ತಾ ಇದ್ದೀನಿ, ನೀನು ಬಂದು ಕೂತ್ಕೋ, ನೀನು ಕನ್ನಡ ಓದಬೇಕಾಗಿಲ್ಲ, ಕನ್ನಡ ಪೇಪರ್ಗಳನ್ನ ಮುಟ್ಟಬೇಕಾಗಿಲ್ಲ, ನನ್ನ ಪಕ್ಕ ಬಂದು ಕೂತ್ಕೋ, ನಾನು ಓದ್ತೀನಿ. ಹೀಗೆ ನನ್ನ ತಂದೆ ಮತ್ತು ನಾರಾಯಣಾಚಾರ್ಯ ಇಬ್ಬರು ನನಗೆ ಕನ್ನಡದ ಮೇಲೆ ಪ್ರೀತಿ ಬೆಳೆಸಲಿಕ್ಕೆ ಇನ್ಸ್ಪೈರ್ ಮಾಡಿದರು. ಅವರು ನಾರಾಯಣಾಚಾರ್ಯರದು ಫಸ್ಟ್ ಚಾಣಕ್ಯವನ್ನು ನಾನು ಓದಲಿಲ್ಲ, ಕೇಳಿಸ್ಕೊಂಡು ಅಂದರೆ ಅವಾಗೇ ಒಂಥರ ಆಡಿಯೋ ಬುಕ್ ಥರ ನಮ್ಮ ತಂದೆಯವರು ಪೂರ್ತಿ ಪ್ರೂಫ್ ಓದ್ತಾಯಿದ್ರು. ಅವಾಗ ನಾನು ಅವ್ರದ್ದು ಈ ಚಾಣಕ್ಯನ ಕತೆ ನಾನು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೋಗಿ ಹೇಳ್ತಿದ್ದೆ, ಚಾಣಕ್ಯ ಈ ಥರ ಇದ್ದ ಅಂತೆ. ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲೂ ಚಾಣಕ್ಯನ ರೆಫರೆನ್ಸ್ ಇರ್ತಿರಲಿಲ್ಲ. ಚಾಣಕ್ಯನಿಗೆ ಭಾಳ ಚಲೋ ಇತ್ತಲ್ಲೇ ಅಂದರೆ ನಮ್ಮ ಹುಬ್ಬಳ್ಳಿ ಕ್ಲಾಸ್ಮೇಟ್ಸ್ ಭಾಳ ಚಲೋ ಇತ್ತಲ್ಲೇ ಚಾಣಕ್ಯನ ಸ್ಟೋರಿ, ಮತ್ತೇನಾರು ಐತೆ ನಿನ್ನ ಕಡೆ ಸ್ಟೋರಿ ಅಂತೆಲ್ಲ ಹೇಳ್ತಿದ್ರು. ಅವಾಗ ನಾನು ಪಪ್ಪನ ಹತ್ರ ಬಂದು, ಮತ್ಯಾವುದಿದೆ ಪಪ್ಪ, ಅವಾಗ ಅಗಸ್ತ್ಯ ಕೃತಿಯನ್ನು ತೊಗೊಂಡೆ. ಅಗಸ್ತ್ಯ ನಾನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಸಣ್ಣ ಅಂದರೆ ರಾಮಾಯಣ ಪಾತ್ರ ಪ್ರಪಂಚ, ಮಹಾಭಾರತ ಪಾತ್ರ ಪ್ರಪಂಚ, ಆಮೇಲೆ ರಾಮಾಯಣ ಮಹಾಪ್ರಸಂಗಗಳು, ಹೀಗೆ ಸಣ್ಣ ಸ್ಟೋರಿಗಳನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದನ್ನೇ ನನ್ನ ಫ್ರೆಂಡ್ಸಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ನಾರಾಯಣಾಚಾರ್ಯದು ಪ್ರಾಬಬ್ಲಿ ಆಲ್ ಹಿಸ್ ಬುಕ್ಸ್, ಐ ರೆಡ್ ಆಲ್ ಹಿಸ್ ಬುಕ್ಸ್ ಟುಡೇ. ಅವರು ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಅದೇ ಭಾಗ್ಯ ಇನ್ಸೈಟ್ಸ್ ಇಂಟು ಭಗವದ್ಗೀತಾ ಅವ್ರ ಪುಸ್ತಕ ನಾನು ಪ್ರಕಟ ಮಾಡಿದೆ. ಅವ್ರದ್ದು ಒಂದು ಡಿಫ್ರೆನ್ಸ್ ನನಗೇನು ಅನಿಸುತ್ತೆ, ಬೇರೆ ಆಥರ್ಗಳು ಕಂಪೇರ್ ಮಾಡಿ ನಾರಾಯಣಾಚಾರ್ಯಕ್ಕೆ ಕಂಪೇರ್ ಮಾಡಿದ್ರೆ, ಬೇರೆ ಆಥರ್ಗಳು ಬಂದಾಗ ನಾವು ಅವ್ರಿಗೆ ನಮಸ್ತೆ ಮಾಡ್ಬೋದು ಅಥವಾ ಶೇಕ್ ಹ್ಯಾಂಡ್ ಕೊಡ್ಬೋದು. ಬಟ್ ನಾರಾಯಣಾಚಾರ್ಯರು ಇದೇ ಹಾಲಿಗೆ ಈಗ ಬಂದು ಕೂತ್ಕೊಂಡಿದ್ರೆ ಪ್ರಾಬಬ್ಲಿ ಪ್ರತಿಯೊಬ್ಬರು ನಮಸ್ಕಾರ ಮಾಡ್ತಿದ್ರು, ನೆಲಕ್ಕೆ ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಥವಾ ಯಾವುದೇ ಲಿಟ್ರರಿ ಫೀಲ್ಡಲ್ಲಿ ಈ ಥರದ್ದು ರೆಸ್ಪೆಕ್ಟ್ ಬೇರೆ ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಇದು ಬಹಳಷ್ಟು ಎಲ್ಲರೂ ಹೇಳಿದರು, ಇದೊಂದು ಪಾಯಿಂಟ್ ಎಲ್ಲೋ ಮಿಸ್ ಆಗಿತ್ತು. ಆಮೇಲೆ ನನ್ನ ಸುಬ್ಬು ಪಬ್ಲಿಕೇಶನ್ ಹೇಗೆ ಸ್ಟಾರ್ಟ್ ಆಯ್ತಂತ ನಾನು ಒಂದು ಸಂದರ್ಭ ಹೇಳ್ತೀನಿ. ದೇರ್ ಇಸ್ ಅ ಚೈನೀಸ್ ಪ್ರಾವರ್ಬ್, ಡೋಂಟ್ ಗಿವ್ ಮ್ಯಾನ್ ಅ ಫಿಶ್, ಟೀಚ್ ಹಿಮ್ ಹೌ ಟು ಫಿಶ್, ಇಟ್ ವಿಲ್ ಫೀಡ್ ಹಿಮ್ ಫಾರ್ ಅ ಲೈಫ್ ಟೈಮ್ ಅಂತ. ಬಟ್ ನಾರಾಯಣಾಚಾರ್ಯರು ಹೇಗೆ ಮಾಡ್ತಿದ್ರು ಅಂದರೆ, he would never give man a fish, he would never teach man how to fish. Instead, he would inspire our own ways to learn fishing. ಅಂದರೆ ನಾವೇನಾದ್ರು ಫಿಶ್ ಮಾಡೋಕ್ಕೆ ಕಲಿಸ್ಕೊಟ್ಬಿಟ್ಟಿದ್ರೆ ಅದು ಮಿಯರ್ ಕಾಪಿಯಿಂಗ್ ಆಗಿರ್ತಿತ್ತು ಏನೋ. ನಾರಾಯಣಾಚಾರ್ಯ ಏನು ಮಾಡ್ತಿದ್ರು ಅಂದರೆ, ಹಿ ಯೂಸ್ ಟು ಇನ್ಸ್ಪೈರ್, ಎಂಪವರ್ ಹೇಳಿದ್ರಲ್ಲ, ಇನ್ಸ್ಪೈರ್ ಅವರ್ ಓನ್ ವೇಸ್ ಟು ಫಿಶ್. ಇದು ನಾರಾಯಣಾಚಾರ್ಯ ಸ್ಟೈಲ್. ಅವರು ಯಲ್ಲಾಪುರದಲ್ಲಿ ಒಂದು ಭಾಷಣ ಮಾಡ್ತಿದ್ರು. ಅವಾಗ ಅವ್ರು ಹೇಳಿದರು, ಕನ್ನಡದಲ್ಲಿ ಎಲ್ಲ ಪುಸ್ತಕಗಳು ಪ್ರಕಟ ಆಗ್ತಾ ಇದೆ, ಇಂಗ್ಲೀಷ್ನಲ್ಲಿ ಮ್ಯಾಕ್ಮಿಲನ್ ಅಥವಾ ಬ್ಲೂಮ್ಸ್ಬೆರಿ ಆ ಥರದ್ದು ಒಂದು ಪಬ್ಲಿಕೇಶನ್ ಹೌಸ್ ಬರಬೇಕು. ಆ ಪಬ್ಲಿಕೇಶನ್ ಹೌಸ್ ಶುಡ್ ಓನ್ಲಿ ಕೇಟರ್ ಹಿಂದೂ ಪರ ವಿಚಾರಗಳು, ಇಂಡಾಲಜಿ ಬಗ್ಗೆ ಪ್ರಕಟ ಮಾಡುವಂಥ ಒಂದು ಪಬ್ಲಿಕೇಶನ್ ಸಂಸ್ಥೆ ಆಗಬೇಕು ಅಂತ ಅವ್ರು ಹೇಳ್ಕೊಂಡಿದ್ರು. ಅದು ನನ್ನ ತಲೆಯಲ್ಲಿ ಭಾಳ ಉಳಿದಿತ್ತು. ಅದೇ ಟೈಮಲ್ಲಿ ನಮ್ಮ ತಂದೆಯವ್ರದ್ದು 59ನೇ ವರ್ಷದ್ದು ಬರ್ತ್ಡೇ ಹತ್ತಿರ ಬರ್ತಾಯಿತ್ತು. ಅವಾಗ ನಾನು ನಾರಾಯಣಾಚಾರ್ಯಗೆ ಫೋನ್ ಮಾಡಿ, ಸರ್, ನಮ್ಮ ತಂದೆಗೆ ಒಂದು ಬರ್ಡೇ ಗಿಫ್ಟಾಗಿ ಒಂದು ಪಬ್ಲಿಕೇಶನ್ ಬಿಸ್ನೆಸ್ಸನ್ನೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಮತ್ತು ನೀವು ಹೇಳಿದಾಗೆ, ನೀವು ಇನ್ಸ್ಪೈರ್ ಮಾಡಿದಾಗೆ, ಇಟ್ ಈಸ್ ಓನ್ಲಿ ಹಿಂದೂಯಿಸಮ್ ರಿಲೇಟೆಡ್, ಇಂಡಾಲಜಿ ರಿಲೇಟೆಡ್ ಪಬ್ಲಿಕೇಶನ್ ಹೌಸನ್ನು ಮಾಡ್ತೀನಿ. ಅವರು ಫೋನಲ್ಲಿ ಭಾಳ ಖುಷಿಪಟ್ಟರು. ಬೇಷ್ ಅಂತೆಲ್ಲ ಈ ಥರ ಹೇಳಿದರು. ಆಮೇಲೆ ಬೆಂಗಳೂರಿಗೆ ಬಂದಾಗ ಅವ್ರಿಗೆ ತೋರಿಸ್ದೆ. ನಮ್ಮ ತಂದೆಯವ್ರಿಗೆ ಸರ್ಪ್ರೈಸಾಗಿಟ್ಟು ನಾರಾಯಣಾಚಾರ್ಯ ಫಸ್ಟ್ ಸುಬ್ಬು ಪಬ್ಲಿಕೇಶನನ್ನು ಕನ್ಸೀವ್ ಮಾಡಿ ಇದನ್ನು ಎಕ್ಸಿಕ್ಯೂಷನಿಗೆ ತಂದಿದ್ದು ನಾನು ಮತ್ತು ನಾರಾಯಣಾಚಾರ್ಯರು. ಸೊ ಅವರು ಎಲ್ಲ ಇದ್ರ ಹಂತವಾಗಿ ಯಾರು ಹೇಗೆ ಮಾಡಬೇಕು, ನೀನು ಹೇಗೆ ಪಬ್ಲಿಷ್ ಮಾಡಬೇಕು, ಯಾವ ಥರ ಇದನ್ನು ನೀನು ನಿಮ್ಮ ತಂದೆಯವ್ರಿಗೆ ಪ್ರೆಸೆಂಟ್ ಮಾಡಬೇಕು, ಇದು ನಂದು ನಾರಾಯಣಾಚಾರ್ಯದು ವಾಟ್ಸಪ್ ಚಾಟ್ ಆಗಿರ್ಬೋದು, ವಾಟ್ಸಪ್ ಆಡಿಯೋ ಕಾಲ್ ಆಗಿರ್ಬೋದು, ಈ ಥರದ ಮುಖಾಂತರ ನಂದು ಅವ್ರದ್ದು ಕಮ್ಯುನಿಕೇಷನ್ ನಡೀತಿತ್ತು. ಆಮೇಲೆ ಇದು ಪಬ್ಲಿಷ್ ಮಾಡಬೇಕಂತ ಅಂದರೆ ಪಬ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾರಾಯಣಾಚಾರ್ಯ ಖುದ್ದಾಗಿ ನನ್ನ ಜೊತೆ ನಿಂತ್ಕೊಂಡು ಅದಕ್ಕೆ ಆಶೀರ್ವಚನ ಬರೆದು ಅವರು ಫಸ್ಟ್ ಮೂರು ಪುಸ್ತಕ, ನೀಲೇಶ್ ಓಕ್ ಹೇಳ್ದಂಗೆ ವೆನ್ ಡಿಡ್ ಮಹಾಭಾರತ ವಾರ್ ಹ್ಯಾಪನ್, 1-209 BCE ಮತ್ತು ಭೀಷ್ಮ ನಿರ್ವಾಣ, ಈ ಮೂರೂ ಪುಸ್ತಕಗಳಿಗೂ ನಾರಾಯಣಾಚಾರ್ಯ ಫಾರ್ವರ್ಡ್ ಬರೆದಿದ್ದು.
ಅದಾದಮೇಲೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡಿದ್ವಿ ನಾವು ಹಿಂದೂಯಿಸಮ್ ಇಂಡಾಲಜಿ ಮೇಲೆ. ಅದು ನಾರಾಯಣಾಚಾರ್ಯರು ಅದಕ್ಕೆ ಅಧ್ಯಕ್ಷತೆ ವಹಿಸಿ ಅವರೇ ಅದ್ರದ್ದು ಎಂಟೈರ್ ಕಾನ್ಸೆಪ್ಟ್, ಇವ್ರನ್ನ ಫಸ್ಟ್ ಮಾತಾಡ್ಲಿಕ್ಕೆ ಬಿಡಿ, ಆಮೇಲೆ ಇವ್ರನ್ನ ಬಿಡಿ ಅಂಥೇಳಿ ಅವರು ಎಂಟೈರ್ ಪ್ರೋಗ್ರಾಮನ್ನು ಅವರು, ಹಿ ವಾಸ್ ಆಲ್ಮೋಸ್ಟ್ 87 ಎಟ್ ದಟ್ ಟೈಮ್, ಅವರು ನಿಂತ್ಕೊಂಡು ನಮ್ಮ ಜೊತೆ ಹೆಲ್ಪ್ ಮಾಡಿದರು. ಆಮೇಲೆ ರಾಯಲ್ಟಿ ವಿಷಯಕ್ಕೆ ಇದು ಟೋಟಲ್ ಪರ್ಸ್ನಲ್ ಆ್ಯಕ್ಚುಲಿ, ಬಟ್ ದೆನ್ ಅವ್ರೇನು ಹೇಳ್ತಿದ್ರು, ನೀವು ಪುಸ್ತಕ ಪ್ರಕಟ ಮಾಡಿ, ರಾಯಲ್ಟಿ ನೀವು ಕೊಡ್ತಿರೋ ಬಿಡ್ತಿರೋ ದ್ಯಾಟ್ ಈಸ್ ಸೆಕೆಂಡರಿ, ನೀವು ಪುಸ್ತಕಗಳನ್ನ ಪ್ರಕಟ ಮಾಡಿ, ಅದು ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೋ ಅದು ನೀವು 6 ತಿಂಗಳ ಮಟ್ಟಿಗೆ ನೀವು ಗೋಡೌನಲ್ಲಿ ಇಡಬೇಕಾಗತ್ತೆ, ಪ್ರೆಸ್ನವ್ರಿಗೆ ಅಡ್ವಾನ್ಸಾಗಿ ಪೇಮೆಂಟ್ ಕೊಡಬೇಕಾಗತ್ತೆ. ಹೀಗಾಗಿ ನಾನೊಂದು ನೇತಿ ಮತ್ತು ತತ್ವಮಸಿ ಅಂತ 2 ಪುಸ್ತಕ ಇದೆ, ಅದು 2 ಇಂಗ್ಲೀಷ್ನಲ್ಲಿ ಮತ್ತೆ ರೀಪ್ರಿಂಟ್ ಮಾಡಬೇಕು. ಅದಕ್ಕೆ ನಿಮಗೊಂದು ನಾನು ಚೆಕ್ ಬರೆದು ಕೊಡ್ತೀನಿ ಅಂತ ಹೇಳಿದರು. ಸರ್ ನಮಗೆ ಆ ಥರ ಬರಿಬೇಡಿ ಸರ್, ಭಾಳ ಮುಜುಗರ ಆಗುತ್ತೆ, ನೀವು ಆ ಥರ ಏನೂ ಮಾಡಬೇಡಿ ಅಂತ ನಾವು ಹೇಳಿದ್ವಿ. ಹಾಗಾದರೆ ನೀವು ಒಂದು 100 ಪ್ರತಿ ನನಗೆ ಕೊಟ್ಬಿಡಿ ಅಂತ 50,000 ರೂಪೀಸ್ ಚೆಕ್ ಬರೆದು ನನಗೆ ಹುಬ್ಳಿಗೆ ಪೋಸ್ಟ್ ಮಾಡಿದ್ರು ಅವರು. ಆವಾಗ ಐ ಥಿಂಕ್ 50 ಆ ಚೆಕ್ ಇನ್ನೂ ಇಟ್ಕೊಂಡಿದ್ದೀನಿ. ಇಟ್ ಈಸ್ ಮೈ ಲಾಸ್ಟ್ ಮೆಮೊರಿ. ನಾರಾಯಣಾಚಾರ್ಯ 2 ಸಲ ಸೈನ್ ಮಾಡಿದ್ದಾರೆ, ಡೇಟಲ್ಲಿ ಏನೋ ಮಿಸ್ಟೇಕ್ ಆಗಿತ್ತು, 2 ಸರಿ ಆಟೋಗ್ರಾಫ್ ಮಾಡಿ 50,000, ಅಂದರೆ ಪಾಸಿಬ್ಲಿ ಈ ಹಾಲಲ್ಲಿ ನಾರಾಯಣಾಚಾರ್ಯ ಕೊಟ್ಟರು ದೊಡ್ಡ ಗಿಫ್ಟ್ ನಾನು ಇಸ್ಕೊಂಡಿದ್ದೀನಿ ಅಂತ ನನಗನ್ಸುತ್ತೆ. 50,000 ಚೆಕ್, ಇಟ್ ವಿಲ್ ಬಿ ಇನ್ ಮೈ ಮೆಮೊರಿ ಆ್ಯಂಡ್ ಮೈ ಕಲೆಕ್ಷನ್. ಇದ್ರ ಜೊತೆಗೆ ಮುಂದಿನ ಯೋಜನೆಗಳು ಏನು ನಾವು ಮಾಡಬೇಕು ಅಂತ, ಎವ್ರಿಬಡಿ ಸ್ಪೋಕ್ ಅಬೌಟ್ ಹಿಸ್ ಲೈಫ್. ನಾವು ಏನು ಮಾಡಬೇಕಂದ್ರೆ KSN ವಿಷನ್ ಅಂತ ಒಂದು ಸ್ಟಾರ್ಟ್ ಮಾಡಿ, ಅವ್ರದ್ದು ಎಲ್ಲ ಪುಸ್ತಕಗಳು ಯಾರು ಟ್ರಾನ್ಸ್ಲೇಷನ್, ಧರ್ಮ ವಿಕಿ ಅವರಾಗಿರ್ಬೋದು, ಎನಿಬಡಿ ಹೂ ವಾಂಟ್ಸ್ ಟು ಹೆಲ್ಪ್ ಅಸ್, ವಿ ಆರ್ ರೆಡಿ ಟು ಪಬ್ಲಿಷ್ ಇಟ್ ಆ್ಯಂಡ್ ಟೇಕ್ ಇಟ್ ಟು ದ ಗ್ಲೋಬಲ್ ಲೆವೆಲ್ಗೆ ತೊಗೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ ಇನ್ ದ ನೇಮ್ ಆಫ್ KSN ವಿಷನ್. ಆಮೇಲೆ ಈಗಾಗಲೇ ದೋಸ್ 18 days ಪ್ರೂಫ್ ರೀಡಿಂಗ್ ಪ್ರೋಸೆಸ್ಸಲ್ಲಿದೆ, ತುಂಬ ಕರೆಕ್ಷನ್ಸ್ ಆಗ್ತಾ ಇದೆ. ಸೊ ಅದು 3 ಟ್ರಿಲಾಜಿ ಮಾಡಿ ವಿ ಆರ್ ಗೋಯಿಂಗ್ ಟು ಪಬ್ಲಿಷ್ ದೋಸ್ 18 days. ಅದ್ರ ಜೊತೆಗೆ ಅವ್ರದ್ದು ಹಲವಾರು ಕೃತಿಗಳಿದೆ. ಈಗ ಫಾರ್ ಎಕ್ಸಾಂಪಲ್ ಹೂ ರಿಯಲಿ ಕಿಲ್ಡ್ ಗಾಂಧಿ, ಆಮೇಲೆ ತತ್ವಮಸಿ ನೇತಿ, ಇನ್ಸೈಟ್ಸ್ ಇಂಟು ತೈತ್ರಿ ಉಪನಿಷತ್, ಇವೆಲ್ಲ ಮತ್ತೆ ರೀಪ್ರಿಂಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಅವರ್ ಫ್ಯೂಚರ್ ಪ್ಲ್ಯಾನ್ಸ್. ಆಮೇಲೆ ಇನ್ನೊಂದು ಲಾಸ್ಟ್ ಏನಂದರೆ, ನಾರಾಯಣಾಚಾರ್ಯರು ಭಾಳ ದೀರ್ಘವಾಗಿ ಓದ್ತಿದ್ರು, ಅಧ್ಯಯನ ಮಾಡ್ತಿದ್ರು. ಎಟ್ ದ ಸೇಮ್ ಟೈಮ್ ಹಿ ವಾಸ್ ಟೆಕ್ನಾಲಜಿ ಅಪ್ಡೇಟೆಡ್, ಟೆಕ್ನಾಲಜಿ ಫ್ರೆಂಡ್ಲಿ ಆಗಿರ್ತಿದ್ರು. ನಾನೇನಾದ್ರು ಸ್ಟೇಟಸ್ ಹಾಕಿದ್ರೆ ಅದನ್ನು ಅವರು ಸ್ಟೇಟಸನ್ನು ನೋಡಿ ಅದಕ್ಕೊಂದು ಆಡಿಯೋ ಮೆಸೇಜ್ ಕಳಿಸ್ತಿದ್ರು, ಏನಪ್ಪ ಇನ್ನೊಂದು ಪುಸ್ತಕ ನೀನು ತಂದುಬಿಟ್ಟಿದ್ಯಾ, ಬೆಂಗಳೂರಿಗೆ ಬಂದಾಗ ನೀನು ಅದು ತೊಗೊಂಬರ್ಬೇಕು. ಅಂದರೆ ಈಗ ಆಲ್ರೆಡಿ ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ 50-60 ಆಥರ್ಗಳಿದ್ದಾರೆ. ಐ ಹ್ಯಾವ್ ನಾಟ್ ಸೀನ್ ಎನಿ ಅದರ್ ಆಥರ್ ಟು ಸಿ ಮೈ ಸ್ಟೇಟಸ್. ಈ ವಾಟ್ಸಪ್ ಸ್ಟೇಟಸ್ ಬರುತ್ತಲ್ಲ, ಅದು ನಾರಾಯಣಾಚಾರ್ಯರು ಸ್ಟೇಟಸ್ ನೋಡಿರ್ತಿದ್ರು, ಸೀನ್ ಅಂತ ಬರ್ತಿತ್ತು, ಸೀನ್ ಅಂತ ಬಂದಮೇಲೆ ಅದಕ್ಕೊಂದು ಆಡಿಯೋ ಮೆಸೇಜ್ ಅಥವಾ ಆಡಿಯೋ ಏನೋ ಟೆಕ್ಸ್ಟ್ ಏನಾದ್ರು ಕಳಿಸ್ತಿದ್ರು. ದಿಸ್ ವಾಸ್ ಹಿಸ್ ಟೆಕ್ನಾಲಜಿ ಅಪ್ಗ್ರೇಡೇಷನಲ್ಲಿ ಹಿ ವಾಸ್ ಎಟ್ ಪಾರ್ ವಿತ್ ಅವರ್ ಜನ್ರೇಷನ್. ಆಮೇಲೆ ಮನೆಯಲ್ಲೇ ವೈಫೈ ಕನೆಕ್ಷನ್ ಇತ್ತು. ಆಮೇಲೆ ಯಾವುದಾದ್ರೂ ಪ್ರೋಗ್ರಾಮ್ ಮನೇಲಿ ಮಾಡಬೇಕಂದ್ರೆ ಯಾವ ಸಾಫ್ಟ್ವೇರಲ್ಲಿ ಮಾಡ್ತೀರಾ, ಝೂಮಲ್ಲಿ ಮಾಡ್ತೀರಾ, ಆಡಿಯೋ ಕ್ಲಿಯರ್ ಇದೆಯಾ, ವೀಡಿಯೋ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿದೆಯಾ, ಇವೆಲ್ಲ ಪ್ರಶ್ನೆಗಳು ಕೇಳೋರು. ಅಂದರೆ ಅವರ ಅಧ್ಯಯನಗಳ ಜೊತೆ ಹಿ ವಾಸ್ ಎಟ್ ಪಾರ್ ವಿತ್ ಟುಡೇಸ್ ಅಪ್ಗ್ರೇಡೇಷನ್. ಇಷ್ಟೆಲ್ಲ ಹೇಳಿ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ಥ್ಯಾಂಕ್ ಯು ಮಂಜುನಾಥ್ ಅವ್ರಿಗೆ ಒಂದು ನನಗಿದು ವೇದಿಕೆ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು. ನಾರಾಯಣಾಚಾರ್ಯರ ಬಗ್ಗೆ ಎಷ್ಟು ಹೊಸ ವಿಷಯಗಳು ಗೊತ್ತಾಗ್ತಾ ಇದೆ ಅಂದರೆ, ಸನಾತನ ಅನ್ನೋದಕ್ಕೆ ಐ ಥಿಂಕ್ ನಾರಾಯಣಾಚಾರ್ಯರಿಗೆ ಪರ್ಫೆಕ್ಟ್ ವರ್ಡ್ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಸನಾತನ, ಇಟ್ ಈಸ್ ನಿತ್ಯ ನೂತನ, ಸನಾತನ, ಸೊ ಟೈಮ್ಲೆಸ್. ಐ ಥಿಂಕ್ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಇವಾಗ ಹೇಳ್ದಂಗೆ ಅವರು ಹೇಳ್ಬೋದು, ನೀವು ಹೇಳ್ತಾ ಇದ್ರಲ್ಲ, ಇನ್ನು ನೆಕ್ಸ್ಟು 200-400 ನಾರಾಯಣಾಚಾರ್ಯರು ಬರ್ತಾರೆ ಅಂತ, ನಮ್ಗೆ ಒಬ್ಬರೇ ಅಂತ ನಿಜವಾಗ್ಲೂ ಅನಿಸುತ್ತೆ. ಈಗ ಸೊ ನೆಕ್ಸ್ಟ್ ಈಗ ಧರ್ಮವಿಕಿ ಕಡೆಯಿಂದ IIT ಬಾಂಬೆ ಪ್ರೊಫೆಸರ್ ಗಣೇಶ್ ರಾಮಕೃಷ್ಣನ್ ಮಾತಾಡ್ತಾರೆ, ಝೂಮಿಂದ ಮಾತಾಡ್ತಾರೆ. I'll start speaking. Hopefully, during the course of the presentation, I'll be allowed to share the screen. So, my prostrated obeisances to Dr. K.S. Narayanacharya for lighting up and illuminating millions of intellectual minds, not only
during his lifetime, but also through the legacy he has left in the form of the books he has presented. I'm sorry, I can't speak Kannada, but I'll try and speak in Hindi and English both. um, I am a professor of computer science at the Indian Institute of Technology, Bombay, and we ventured out on setting up a portal for understanding, letting people assimilate concepts of dharma in simple language. We owe completely to Dr. K.S. Narayanacharya and his writings, his sadhana, his journey, his dedication for whatever we have been able to learn and whatever we have been able to leverage, not only Dr. Narayanacharya's works, but an entire library of books that he has actually availed, um, let us avail through his personal guidance. I remember when we visited Dr. Narayanacharya a couple of times, he let us um, um, basically navigate through the collection of books which he was attributing a lot of his own learning to. It was so touching to see a scholar melt in gratitude in remembrance of what he had learned from Sri Aurobindo, from Sri Gundappa. So I'm very grateful to Dr. Narayanacharya for his personal example as a staunch dharmic intellectual and for leaving behind a legacy in the form of his works. Um, I would like to begin with the obituary we have left at on the Dharma Wiki webpage, which I'm screen sharing. Hopefully you can see this. At the same time, I'll run you through some of the very important foundational articles of Dharma Wiki, which we owe completely to Acharya. I'll begin with the first, which is Samskrita Moolam. Dharma Wiki has pivoted itself on several Dharma points of view, which again, we are very grateful to Dr. Narayanacharya. In our first few visits, we explained to him how Wikipedia is founded on a so-called neutral point of view. And we sought his guidance. Can there be Dharma point of view which can moderate objectively as well as somewhat subjectively the articles that get curated in Dharma Wiki? And he guided us into some of these principles, one of which is Samskrita Moolam. And what I'm quoting here are exactly some of the words from Dr. Narayanacharya. He's giving an example, trying to illustrate why Samskrita Moolam is important. The word Dravyas is translated as substance. The word substance means something which does not change. It means absolute. If God is absolute, then the world is Maya. If the world is absolute and God is Maya, two things don't make meaning to each in terms of relations becomes mutual Maya. However, the word Dravya doesn't mean them. The word Dravya comes from Drava, to flow, fluid, because the world is flowing, God is also flowing. God is not mute, he is not Sakshi, he's a participant in the world of process. And if the world enters in the wrong direction, then God manages himself in the avatara form. And therefore, we have to go back to the original meaning of the word Dravya. And in order to do this and convince people in English, one must have Tarka, Vyakarana, Nirukta, Vedanta, Jyotisha. And he continued that Vedanta is also important. After knowing these things, if one comes to Vedanta, then also one is endowed with if one is endowed with good knowledge of English, something will come out of it. So simple example of Dravya, the whole concept of being fluid, how it gets mistranslated. Dr. Narayanacharya was so expert in also finding the closest English word which would communicate the substance, the meaning, the import of a Sanskrit word. So while Samskrita Moolam was something he guided us into, he never shied himself away and never distracted others from not speaking in English or not presenting the concept in English. Rather, use English in a way that is faithful to the original source. Let me go to another article, another point, Dharmik Vidvat Samiksha. And again, we'll understand through Dr. Narayanacharya's words. All of these are actually from interviews, specifically for Dharma Wiki.
He said the Sanatani Pandits for a very long time were deceived because they neither knew English nor wanted to have any contact with the Westerners, as they have no culture, so they ignored them. This indifference has costed us our cultural values, for there came about the distorted versions of it. This indifference has costed us our cultural values. So he's telling, he's again going back to the Samskrita Moolam. When the Samskrita Moolam is overdone in the wrong direction, then we are not capable, we don't equip ourselves to do this samvad, this conversation. He further elaborates, Sir William Jones, who translated Shakuntala into English, had little opportunity to learn rudimentary Sanskrit through a vulnerable Sanskrit Pandit from Benares. That little window of vulnerability of Indians opened a vast vista of knowledge to the Western world, which, while showing appreciation, was also plundered and destroyed. While the Muslim invaders of the earlier centuries destroyed the valuable literary heritage by brute force and killing the scholars, the later day invaders used intellectual means to divide the different communities which were united in until then in strong cultural and traditional bonds. In his own words, therefore, today it is a great need for Sanskrit original scholars, Sampradaya Nishthas, to know English, to muster a good acquaintance and command over English. The knowledge is required to assess the mischief and counter them in their own language. I must tell you from my several experiences, we have had traditional mathematicians who have over the years almost by hearted Leelavati. Several of them have come to me and said, no, unless you teach us, you train us through your PhD scholars in modern concepts in mathematics, we find totally ill-equipped to deal with modern day math. What happens is the traditional mathematicians are in their own world, and the modern mathematicians in their own world. And that's exactly what Dr. Acharya is actually pointing out. If you don't have the knowledge, you can't even assess the mischief that someone might be doing with Leelavati. I was just giving an example here. This perspective we actually got because of the guidance of Dr. Narayanacharya. And he said, needless to say, although Sanskrit terms do not have exact equivalent words in English, the points of our scholarly community have been brought into limelight. The subjects have to be taught and approached as understood by the silently practicing traditional scholars in true spirit of Dharma. Let me move to another article. And most of these articles also have the videos of Dr. Narayanacharya. I'm only highlighting some very important points. The third concept is Purushartha Drishti. He says Purushartha concept is very unique about Sanatana Dharma. Buddhism and Jainism abandoned Artha and Kama. They have abandoned the warrior's duty to protect the country, which comes under Artha. Artha comes in Rashtra, as Kautilya says that a land filled with healthy people of various vocations called Vritti is called Bhumi. This is called Rashtra. The duty of the king is to protect it. Of this is what was neglected by the Buddhists and Jains, because Kshatriyas themselves became sannyasis. Buddha and Mahavira came from Kshatriya families. And now he is giving simple examples to help a reader, a novice reader, appreciate Purushartha Drishti. And he says, after them, once the protectors of Rashtra declined, as Artha Purushartha declined, people became very easy to proselytizing. So in this way, I'm just giving samples. I'll be happy to share links of these articles with all of you. Another very important topic, Sampradaya Siddha Vishaya. This is what he has to say. Existence of Gotras, lineages and Swadhyaya, as in Brahma Yajna, which is one of the Panchamaha Yajnas of the Vedas, is an important concept that relied heavily on Sampradaya. We are very grateful that we wrote an entire series of articles on the Panchamaha Yajnas based on Veda Samskriti Parichay. I'll continue what Dr. Narayanacharya said. Swadhyaya refers to the study of a particular shakha of the Veda by the persons belonging to that shakha. This ensured the continuity of the Veda shakha. In older days, a person born in the community belonging to Rig Veda shakha studied only that Veda shakha. He would not be studying Yajur Veda shakha. Why? This ensured that the Rig Veda shakha continued through the generations from father to son. The same concept evolved from the development of Gotras. The Gotras and Shaka is again helping us associate with the strength that Sampradaya was bringing, the Sampradaya Siddha Vishaya, and what the notion of Sampradaya itself is. Of course, all these places we have either referred to his books or personal communications videos with him.
Let me go over two more articles. Rachana Saushthavam. So towards diligence in writing articles. Again, a lot of it has been based on his personal guidance. He says, I mean, there are several examples given here. The example of Shabari, the example of Shakuntala. I mean, and he's talked about Shakuntala in several of his books. Sometimes in an effort to poetically render, it should not happen that the original reference is either ignored or we drift away from. So he says, with these examples of Shakuntala and Shabari, the context has to be brought out appropriately from the original text, and the other versions may be referred in the main article. However, care should be taken such that the original perspectives of the event or episode is not hijacked by the popular story, thus distorting the original. Thus, the Indian woman is defined by the Shakuntala of Mahabharata and not by the Shakuntala of Kalidas, though Shakuntala of Kalidas has a big contribution overall in the literature. Yet, the reference, the definition of the woman is a Shakuntala of Mahabharata. Verifiability, parikshanam. This is one of the dharma points of view, the pillars of Dharma Wiki for its moderation. He says verifiability, parikshanam in Bharatiya Tattva Shastras has been referred to extensively in discussions about pramanas. Since the time of systematization of various darshana shastras, we have come to accept pratyaksha praman, which is physically verifiable, and then anuman, inference, followed by shabda praman, which is a Vedic text. Thus, Vedas are pramanas for the present concepts. This shows our ancients were not blindly accepting any point of view, but they were discussed and debated extensively among scholars of those days, from which evolved the whole Shastra itself. So I'm quoting directly from what Narayanacharya provided for these articles. Now, from the point of view of the Western philosophers, Shabda Praman is discounted if it is textual kind of teaching, then becomes a dogma. However, in Sanatana Dharma, the Vedic texts are a form of Pratyaksha Praman, but of higher sober physical verifiability. This, and he gives example. This is explained taking music, for example. Music is not verifiable in terms of your physical ears. Good music is delightful, and the bliss that one gets out of it cannot be verified. It's an experience. Experience has to be tallied with experience only, not a textbook of logic or any other action. And he gives example in Kathopanishad. Yama instructs Nachiketa that even the words are limited when it comes to experience. A next example, next quotation I'm giving is from an article on non-translatability, ananuvadyatha. This again relates to Samskrita, being faithful to Sanskrit, the original source. Yet he's getting into some more details of the use of words themselves. He says when a word is used, it has its own circle of meaning. I've personally heard this up to times from Dr. Narayanacharya, that circle of meaning. And the way he would use gestures to make this, help people understand, left a very deep impact in our hearts. He says the light of meaning, and that meaning has to be grasped, especially for words like dharma and moksha. The word moksha occurs once in the Shvetashvatar Upanishad. Tamha devamatma buddhi prakasham mumukshirvai sharanamaham prapadye. Mumukshuhu is a desire to be liberated from miseries, liberated from bondage, liberated from poverty of thought and expression. But the real greater concept into which moksha would fit is Amritatva Prapti, again loosely translated as immortality. So he not only, he helped us also map closest words based on the circle of meaning that words carried in Sanskrit. So he says, thus we can see in one example how moksha cannot be translated as liberation, freedom from bondage, emancipation, salvation, etc. None of these words can equate to or describe the concept of Amritatva Prapti. Finally, a very profound article which has which has accompanying video, which you have encouraged to watch. All these videos we have put a playlist. He says, Ekam Sat Vipraha Bahuda Vadanti. Ekam Sat, that which is, that which will be, that which never gets corrupted, that is one. But the rishis speak of him, the wise people speak of him in many ways. If this was not true, truths would have been varied from Rigveda to Yajurveda, and from there to Samaveda, and to Mahabharata to Puranas. It is this Moola Siddhanta
which is the binding factor holding us, the followers of Sanatana Dharma, to this day with Aikyata. Aikyata is unity. I must tell you that because of this guidance given by Dr. Narayanacharya, in all the Dharma Wiki articles, tens of thousands of articles, one thing we have tried to always ensure is across different sampradayas and matas, the common points have been always brought up right at the beginning of each article. Exactly the point he is making here. The point that if it was not true, truth should have varied otherwise from Rig Veda to Yajurveda. So, yes, there could be different perspectives and experiences along the journey, and those could be outlined following the Moola Siddhanta Samakyata. Concluding this discussion on Aikyata, he says, unfortunately, during the recent centuries, in what Western people call the medieval age, Vedanta came to be interpreted in diverse ways, giving room for fictions, misunderstandings, and some amount of negativism was introduced into that Moola Siddhanta through non-Vedic religions. I mean, simple example, our article on Varnashrama Dharma. I mean, the way Dr. K.S. Narayanacharya helped guide us, we began that article with the principle of Varnashrama and not the system of Varnashrama. That's a big difference. You go to Wikipedia only talks about the system of Varnashrama, and that too, it doesn't really talk about the real system. However, when we begin with the principle, the system can evolve, as exactly was pointed out by him earlier in a previous article. Hence, I'm very I would like to very gratefully offer the entire effort of Dharma Wiki to Dr. K.S. Narayanacharya. It's absolutely difficult for any of us at Dharma Wiki to accept that Dr. Acharya is no longer with us. At the same time, it's our responsibility that whatever he has, whatever we have been able to benefit from his words, we share with the world. And it's a request upon all others who are inspired by the writings, the perspective of Dr. K.S. Narayanacharya to kindly contribute and strengthen this effort. Again, with this Shraddhanjali to Dr. K.S. Narayanacharya, on behalf of the entire Dharma Wiki team, I would like to conclude my offering. Namaste. Thank you, Professor Ganesh Ramakrishnan ji. So we have had discussions with him also, and when he came for Dharma Wiki, we had gone together to Narayanacharya, and ಪ್ರತಿ ಡಿಸ್ಕಷನ್ ಐ ಥಿಂಕ್ ಎಷ್ಟು ಮಾಡೋದು ಸಾಕಾಗಲ್ಲ. ಸೊ ಹಾಗೆ ಒಂದು ಕೋರಿಕೆ, ಎಲ್ಲರೂ ಒಳಗೆ ಬಂದು ಇರಬೇಕು. ಸ್ವಲ್ಪ ಜನ ಹೊರಗೆ ಓಡಾಡ್ತಾ ಇದ್ದಾರೆ. ಹಾಗೇ ನನಗೊಂದು ಖುಷಿ ವಿಚಾರ, ಪುಸ್ತಕಗಳನ್ನ ತೊಗೊಳ್ತಾ ಇದ್ದಾರೆ ಎಲ್ಲರೂ. ನಮ್ಮ ಕೈಲಾದಷ್ಟು ನಾವು ಪುಸ್ತಕಗಳನ್ನ ತೊಗೊಳ್ಳೋಣ. ಇವತ್ತು ಸುಬ್ರಹ್ಮಣ್ಯ ಅವರು, ಋತ್ವಿಕ್ ಅವರು ಅಲ್ಲಿಂದ ನಮಗೋಸ್ಕರ ಪುಸ್ತಕಗಳನ್ನ ತಂದಿದ್ದಾರೆ, ಎಲ್ಲರೂ ನಾವು ತೊಗೊಂಡು ಹೋಗೋಣ ಅಂತ. ಇದಾದ್ಮೇಲೆ ಒಂದು 4 ಜನ ಅಷ್ಟೇ. ಸೊ ಮುಂದಿಂದು ಪುರಂದರ್ ಅವ್ರು ಬಂದು, ಸೊ ಅವರು ಗೋವಿಂದ್ ಅಣ್ಣಂಗೆ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು, ಅವ್ರು ಪುರಂದರ್ ಮಾತಾಡ್ತಾರೆ, ಆಮೇಲೆ ಲಕ್ಷ್ಮಿ ಅವ್ರು ಮಾತಾಡಬೇಕು, ಆಮೇಲೆ ಶಶಾಂಕ್ ಮತ್ತು ದಿವಾಕರ್ ಅಣ್ಣ ಮುಗ್ತಾರೆ. ಪುರಂದರ್ ಅವ್ರು ಬರಬೇಕು ಅಂತ ಬನ್ನಿ. Shri Gurubhyo Namah. I've only been introduced as, I was the person who introduced Narayanacharya to Govind Prabhu in New York. Very funny incident. So a little bit about myself for people who don't know me. I grew up in Pune. I was born in Malleshwaram. ನಾನು ಯಾವಾಗಲೂ ಬರ್ತಾ ಇದ್ದೆ 3 ಸತಿ ವರ್ಷದಲ್ಲಿ, ಯಾವಾಗ ರಜಾ ಇತ್ತು ಬೆಂಗಳೂರಿಗೆ. I have not learned Kannada to read and write, unfortunately. So the incident is like this. I came back in 99 to take a job in Bangalore, and the idea was I wanted to be culturally rooted in Bangalore. So the situation is this. In 16th Cross, when Srinivasan Devasthana ide. Do you know about it? Yes. Right. So ಅಲ್ಲಿ ನಮ್ಮ ಮನೆ ಮೇಲೆ ಒಬ್ಬರು ಅಜ್ಜಿ ಇದ್ದರು. ಸೊ ಶಿ ಸೆಡ್, ಆ್ಯಂಡ್ ಐ ಜಸ್ಟ್ ಸ್ಟಾರ್ಟೆಡ್ ಅ ಜಾಬ್ ಇನ್ ಬ್ಯಾಂಗ್ಳೂರ್, ನೀವು ಒಂದು ಸ್ವಲ್ಪ ದಕ್ಷಿಣೆ ಕೊಡಬೇಕು ಇದಕ್ಕೆ ಅಂತ. ಆ್ಯಂಡ್ ಶಿ ಡಿಮ್ಯಾಂಡೆಡ್ 50 rupees, 100 rupees, ಆ್ಯಂಡ್ ವಿ ಸಕಮ್ ಟು ಇಟ್. ಆ್ಯಂಡ್ ಶಿ ಸೆಡ್, ನೀವು ಕೊನೆ ದಿನ ಬಂದು ಪ್ರಸಾದ ತೊಗೋಬೇಕು ಅಂತ. ಸೊ ವಿ ಸೆಡ್ ದಟ್ಸ್ ಆಲ್ಸೋ ಫೈನ್, ವಿಲ್ ಡೂ ಇಟ್ ಅಂತ. ಮೈ ಕಸನ್ ಆ್ಯಂಡ್ ಮೀ, ಓನ್ಲಿ 2 of us.
there was nobody else. So we went there, and ಅಲ್ಲಿ ಪಟ್ಟಾಭಿ ಭಟ್ರು ಅಂತ ಇದ್ರು ನರಸಿಂಹನ ದೇವಸ್ಥಾನದಿಂದ. ಅವ್ರು ಒಂದು ಒಳ್ಳೆ ಮಾತು ಹೇಳಿದ್ರು ಪುರಾಣದಿಂದ. ಆಮೇಲೆ he kept saying something about Ramayana, and some exponent of Ramayana is going to speak. And Ramayana ಅಂತ ಬೀಳ್ತಾ ಇತ್ತು ಕಿವಿಗೆ. And that's about it. That's where it all ended. A few days later, I was standing at the Windsor Manor signal on the bike, and I was the first person standing there. There was nobody else there, and I'm just waiting. Pattabi Bhattar came and stood next to me. So and then I said, "Namaskara, ನೀವು ಮಾತಾಡಿದ್ದು ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಅಂತ." And then he said, ನೀವು lectures ಬರ್ತಾ ಇದ್ದೀರಾ ಅಂತ. By then I had already forgotten about it. I said, yeah, lectures ಅಂತ. ಸೊ ಅವ್ರು ಹೇಳಿದ್ರು, ಹೀಗೆ ನರಸಿಂಹನ ದೇವಸ್ಥಾನದಲ್ಲಿ ಈಗ ಲೆಕ್ಚರ್ಸ್ ಆಗ್ತಾ ಇದೆ, ನೀವು ಬರಬೇಕು ಅಂತ. ನನಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಸೊ ನಾನು ಹೌ ಡಸ್ ಇಟ್ ಮ್ಯಾಟರ್? ಐ ಸೈಡ್ ಓಕೆ, ನಾನು ಬರ್ತೀನಿ ಅಂತ. So that day at around 5:45, I think the lectures started at 6 o'clock. I told an office, see, I think for the next few days I would like to leave early. In typical Bangalore, I don't know now, but at that time, most Kannadigas used to start work in IT offices around 7:30, tindi tindmele. Until then it was lunch, coffee, a lot of gup shop, right? That was the joke, that work started in Bangalore around 7 o'clock, and it went on till 2:30, and then they said that, we work very hard anta. So I took off, and then I found my way to Lakshmi Narasimhan Devasthana, and the crowd was not what I was expecting. A very, let's say, slightly more senior citizen crowd, far more traditional than what I'd expected. And then I was wearing tie, and I went and sat there, and I said, okay, let me just go and hear what he's saying anta. And in my mind, I was thinking he's going to speak about Rama anta, because I'd only heard about Narayanacharya. ನನಗೆ ಎಲ್ಲ ಅರ್ಥ ಆಗ್ತಾ ಇದೆ. ಮೋಸ್ಟ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ಬಿಕಾಸ್ ನಾನು ಆಗಲೇ ಪೂನಾಲಿ ಭಗವದ್ಗೀತೆ ಭಾಗವತ ಎಲ್ಲ ಕೇಳಿಸ್ಕೊಂಡಿದ್ದೆ ಸಾಕಷ್ಟು. ಇವ್ರು ಮಾತಾಡ್ತಾ ಇದ್ದಾರೆ, ಬರೀ ಕೃಷ್ಣನ್ ವಿಷಯ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇನ್ ಮೈ ಮೈಂಡ್ ಐಮ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಕನ್ಫ್ಯೂಸ್ಡ್. ಒನ್, ನಂಗೆ ಕನ್ನಡ ಅರ್ಥ ಆಗ್ತಾ ಇದೆ, ದಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೆಕೆಂಡ್, ನಂಗೆ ಕೃಷ್ಣನ್ ವಿಷಯನೂ ಎಲ್ಲ ಅರ್ಥ ಆಗ್ತಾ ಇದೆ, ನಥಿಂಗ್ ಅನ್ನೋನ್. ಬಟ್ ವೈ ಈಸ್ ಹಿ ನಾಟ್ ಸ್ಪೀಕಿಂಗ್ ಅಬೌಟ್ ರಾಮ ಯೆಟ್? It was supposed to be about drama. And ಮಧ್ಯ ಅವರು ಇಂಗ್ಲೀಷಲ್ಲೂ ಮಾತಾಡ್ತಾ ಇದ್ದಾರೆ. And the English sounds very, very authentic. It doesn't sound very native to the Indian vernacular system. That's the second thing. And what attracted me the most was that he was bringing the Yajurveda mantras in the subject matter that he was speaking. I was very, very fond of the Veda. Not that I had any introduction, but I was just very fond of it. So some of these things, it kept me very puzzled. And then the first day I was a little overawed that, is this really happening anta? And then the second day I very nervously approached him, and I said I've got these doubts. How do I clarify all this anta? And then I started holding his hand and escorting him on the way back to the vehicle. And he started speaking to me in English. And the funny thing is, in between, he used to point at me and ask, are you following what nimge artha aagta idya anta? The thing is, yes, I could mostly understand what he was saying. Kelavu sati aame andre nange artha aagta illa, aame andre ಏನು ಅಂತ. It was a very foreign word for me. But ಸಂದರ್ಭದಿಂದ ನಂಗೆ ಗೊತ್ತಾಗ್ತಾ ಇತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. I then got postings abroad. I used to carry his CDs with me. It kept me alive for a lot of time in New York, in London, and so on. And then in various places, I've told people, Govind Prabhu came much later, and I was telling them that, hey, there are scholars in India who've done immense study and who follow a practice in their own lives which is not different from the teachings of thousands of years ago. See, one of the things is, and this is my understanding,
as long as our understanding is limited only to the Puranic version of events, our understanding is still limited and severely bound. The entire Sanatana Dharma, the Mula of that is the Veda. Until the Veda is properly understood, our understanding cannot be universal. The other thing is, it's not only just reading all of this and studying this academically, one must also do the Nitya Karma on a continual basis, right? The Western construct of understanding the word Guru is very different from the vernacular way that we use the word Acharya. The person is not just a professor, he is also a living embodiment of practice. That Narayanacharya used to do Sandhya Vandana, used to practice everything, and Pratyakshvage nam kanistha itu. I think that was a great inspiration for me personally. When I came back finally after a lot of years, and then my parents also Pune and the Vapas Banbitru, then parents wanted to do one Bhagavata Saptaha. So at that time I really told them that if you really want to do it, then you must do it through Narayanacharya anta. The formalities happened, it got arranged, and I was a little worried about what he would cover in those 12 days. And then in my mind, I really wanted him to cover the Ekadasha Skanda, almost the Jnana part of the Bhagavata. It is definitely very esoteric, not easy to understand, not explained much also in usual Bhagavata Saptas. It was just very coincidental that when we met and he himself said, I will cover the Ekadasha Skanda anta. I totally thoroughly enjoyed it. So I think where we need to be really grateful to this to Acharya is he has kept the message of the Veda alive. He practiced it in his personal life. There was no dichotomy in that, and I think he was a personal inspiration. I just want to chant one mantra. I'll say something before that. I see myself as like a 20-year project in the making because of Narayanacharya's inspiration. Sometimes when I am learning the Veda, I can almost hear Narayanacharya chanting the same mantras. चत्वारि शृंगा त्रयो अस्य पादा द्वे शीर्षे सप्तहस्तासो अस्या त्रिदा बद्धो वृषभोरोरवीति महादेवो मर्त्याम आविवेश. Sorry, I'm just a little emotional. I can hear Narayanacharya actually chanting these mantras. Even there is a national anthem which comes in the Yajurveda, Nikame Nikame Parjanyo Varshatu, right? When I chant these mantras, I almost feel as if I can hear Narayanacharya chanting these mantras. I'll stop here. Thank you so much. Hari Om. Thank you, Purandarji. So he was saying, like he's being introduced as the person who introduced Govind Prabhu to Narayanacharya. Everything aside on there. But I think that is the top honor anta when it comes to us. So you introducing it to him and him introducing it to us, and this whole initiative ಒಂಥರ ಅದಕ್ಕೆ ಫೌಂಡೇಶನ್ ನಿಮ್ಮ ಕೆಲಸ. ಸೊ ಹಾಗಾಗಿ I would like to remember you as the person who introduced Narayanacharya to Govind Prabhu. ನನಗೂ ಸೊ ನಾನು ಮುಂಚೆ ಒಂದ್ಸತಿ ಹೇಳಿದ್ದೆ, ನನಗೂ ಐ ಆಲ್ಸೋ ವೆಂಟ್ ಬ್ಯಾಕ್ ಟು ಮೈ ರೂಟ್ಸ್. 2 ವರ್ಷದ ಮುಂಚೆ ನಾನು ನನ್ನ ಮಠದ ಸ್ವಾಮಿಗಳಿಗೆ ಹೋಗಿ ನಾನು ವೇದ ಕಲಿಬೇಕು ನಾನು ಕೇಳಿದೆ. 1.5 ವರ್ಷ ನಾನು ಕಲಿತಾ ಇದ್ದೀನಿ. ಸೊ ಅದಕ್ಕೂ ನಾರಾಯಣಾಚಾರ್ಯರದು ಅವ್ರ ಜರ್ನಿ, ನನ್ನ ವೇದ ಸಂಸ್ಕೃತಿ ಪರಿಚಯ ಆಗುತ್ತಾ, ಅವ್ರ ಜರ್ನಿ ವಾಸ್ ಎನ್ ಇನ್ಸ್ಪಿರೇಷನ್. ಐ ಥಿಂಕ್ ಯು ಡೋಂಟ್ ನೋ. ಸೊ ಈ ಮಾಮೂಲಿ ಮನುಷ್ಯ ಮಾಡಿದ್ದೆ ಅದಕ್ಕೆ ಅಂದರೆ ನಾವು ಈ ಬಟರ್ಫ್ಲೈ ಎಫೆಕ್ಟ್ ಮಾಡಿದಾಗ ಹೇಗೆ ಆಗುತ್ತೆ ಗೊತ್ತಿಲ್ಲ. ಬಟ್ ನಾರಾಯಣಾಚಾರ್ಯ ಅಂತವ್ರು ಐ ಥಿಂಕ್ ಇಫ್ ಯು ಸ್ಟಾರ್ಟ್ ಕೊಲೇಟಿಂಗ್ ಎಷ್ಟು ಜನ ಜೀವನದಲ್ಲಿ ಅವರು ಒಂದು ಇನ್ಸ್ಪಿರೇಷನ್ ಆಗಿರ್ತಾರೆ. ಅವರಿಂದ ಏನೇನು ನಾವು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ, ನಾವೆಲ್ಲ ಒಟ್ಟಿಗಿದ್ದೀವಿ ಅನ್ನೋದು ಅವರೇ ಅದಕ್ಕೆ ಕಾರಣಕರ್ತರು ಅನ್ನೋದು.
ಮುಂದೆ ಲಕ್ಷ್ಮಿಯವರು ಬಂದು ಮಾತಾಡಬೇಕು. ಅವ್ರು ಮಾತಾಡಾದ್ಮೇಲೆ ಮುಂದೆ ಶಶಾಂಕ್ ಮಾತಾಡ್ತಾನೆ. ಸಭೆಯಲ್ಲಿ ನೆರೆದಿರೋ ಎಲ್ಲರಿಗೂ ನಾರಾಯಣಾಚಾರ್ಯರ 3ನೇ ಮಗಳ ನಾರಾಯಣಾಚಾರ್ಯ 3ನೇ ಮಗಳ ನಮಸ್ಕಾರಗಳು. ನಾನು ಬರೋಕ್ಕೆ ಮೊದಲೇ ಇಲ್ಲಿ ಇದಕ್ಕೆ ಸಭೆಯಲ್ಲಿ ಬರೋಕ್ಕೆ ಮೊದಲೇ ಏನೇನು ಹೇಳಬೇಕು ಅಂತಂದ್ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೆ. ಬಟ್ ನಾನೇನೇನು ಹೇಳಬೇಕು ಅನ್ನೋದನ್ನು ಆಲ್ಮೋಸ್ಟ್ ನೀವೆಲ್ಲ ಕವರ್ ಮಾಡಿಬಿಟ್ಟಿರೋದ್ರಿಂದ, ಸೊ ಆಲ್ ದೀಸ್ ಟೈಮ್ ಐ ಆಮ್ ಜಸ್ಟ್ ರೀಕಲೆಕ್ಟಿಂಗ್ ಮೈ ಮೆಮರೀಸ್, ವಾಟ್ ಎಲ್ಸ್ ಈಸ್ ಲೆಫ್ಟ್ ಫಾರ್ ಮೀ ಟು ಹೇಳಬೇಕು ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ದೇರ್ ಆರ್ ಲಾಟ್ಸ್ ಆಫ್ ಮೆಮರೀಸ್ ಆಫ್ ಅವರ್ ಡಿಯರ್ ಫಾದರ್. ಬಟ್ ಜನರಲ್ಲಾಗಿ ಹೇಳೋದೆಲ್ಲ ನೀವೆಲ್ಲ ಹೇಳಿಬಿಟ್ಟಿದ್ದೀರಾ. ಅವ್ರದ್ದು ಬುಕ್ಸ್ ಬಗ್ಗೆ ಇರ್ಬೋದು, ಲೆಕ್ಚರ್ಸ್ ಬಗ್ಗೆ ಇರೋದಿಲ್ಲ, ಅದೆಲ್ಲ ನಾನು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಆಲ್ ದೀಸ್ ಆಸ್ಪೆಕ್ಟ್ಸ್ ಆಫ್ ಅವರ್ ಡಿಯರ್ ಫಾದರ್ ಈಸ್ ನೋನ್ ಟು ಆಲ್ ಆಫ್ ಯು ಥ್ರೂ ಹಿಸ್ ಬುಕ್ಸ್, ಹಿಸ್ ಯೂಟ್ಯೂಬ್ ಚಾನಲ್ಸ್, ಲೆಕ್ಚರ್ಸ್, ವಿಚ್ ಆರ್ ಆಲ್ ಎಟರ್ನಲ್ ವಾಯ್ಸಸ್, ಎಟರ್ನಲ್ ರೈಟಿಂಗ್ಸ್ ಅಂತ. ಸೊ ಎನಿವೇ ನಾನೇನೇ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ಐ ವಿಲ್ ಜಸ್ಟ್ ಗೋ ಥ್ರೂ. ಸಾರಿ ಇಫ್ ಐ ರೀಡ್. ನಮ್ಮ ಪೂಜ್ಯ ಆಚಾರ್ಯರು ನಮ್ಮ ಪ್ರಿಯ ತಂದೆಯವರ ಮಹಾನಿರ್ಗಮನದ ನಂತರ ಸರಾಸರಿ ಕನಿಷ್ಠ ದಿನಕ್ಕೊಂದರಂತೆ ಬರುತ್ತಿರುವ ನುಡಿ ನಮನ, ಅಕ್ಷರ ನಮನಗಳನ್ನು ಗಮನಿಸುತ್ತಿರುವ ನನಗೆ ಅನಿಸಿದ್ದೆಂದರೆ ಅದು ಒಂದಕ್ಕೊಂದು ವಿಭಿನ್ನ, ಪ್ರಾಮಾಣಿಕ, ಅದ್ಭುತ ಕೂಡ ಅಂತ. ಆದರೆ ನನ್ನ ಈ ಅನಿಸಿಕೆಯನ್ನು ದಯವಿಟ್ಟು ಕ್ಷಮಿಸಿ. ಇಂತಹ ನಮನಗಳು ನಮ್ಮ ತಂದೆಯವರನ್ನು ಕುರಿತು ಬಂದಿವೆ ಅಂತ ಅಲ್ಲ. ಆಚಾರ್ಯರ ವ್ಯಕ್ತಿತ್ವದಲ್ಲಿ ಎಷ್ಟೆಲ್ಲ ಬಹುಮುಖ ಆಯಾಮಗಳಿದ್ದವು ಮತ್ತು ಅವನ್ನು ಎಷ್ಟು ಕರಾರುವಾಕ್ಕಾಗಿ ಪ್ರಾಮಾಣಿಕವಾಗಿ ಗುರುತು ಹಚ್ಚಿ ರೆಕಾರ್ಡಲ್ಲಿ ತಂದಿದ್ದಾರೆ. ವೆದರ್ ಇಟ್ ಈಸ್ ಥ್ರೂ ಓರಲ್ಲಿ, ಈ ನುಡಿ ನಮನ ಇರ್ಬೋದು, ಎವರಿಡೇ ಪೇಪರಲ್ಲಿ ಬರ್ತಾ ಇರ್ಬೋದು, ಇನ್ ಎನಿ ಫಾರ್ಮ್ ಅಂತ ನನಗೆ ತುಂಬ ಆಶ್ಚರ್ಯ ಕೂಡ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಮತ್ತು ನಮ್ಮ ಪೂಜ್ಯ ತಂದೆಯವರು ತಮ್ಮ ಒಂದು ಉಪನ್ಯಾಸ, ಮಂಜುನಾಥ್ ಅವರು ಆಲ್ರೆಡಿ ಐ ಥಿಂಕ್ ಹಿ ಹ್ಯಾಸ್ ಗಾನ್ ಥ್ರೂ ಮೆನಿ ಆಫ್ ಹಿಸ್ ವೇದಿಕ್ ಲೆಕ್ಚರ್ಸ್ ಇನ್ ಯೂಟ್ಯೂಬ್. ಐ ವುಡ್ ಲೈಕ್ ಟು ಕೋಟ್ ಒನ್ ಸೆಂಟೆನ್ಸ್ ಫ್ರಮ್ ದಟ್ ಎಪಿಸೋಡ್. ವೇದ ಸಂಸ್ಕೃತಿ ಪರಿಚಯ ಯೂಟ್ಯೂಬ್ 1 ಎಪಿಸೋಡ್ನಲ್ಲಿ ಅವರು ಹೀಗೆ ಹೇಳಿದ್ದಾರೆ, ಐ ಶಾಲ್ ನೆವರ್ ರಿಪೀಟ್ ಮೈ ಐಡಿಯಾಸ್ ಅಂತ. ಸೊ ಏನಂತಂದರೆ ಅದು ಸಚ್ ವೇರ್ ಹಿಸ್ ಥಾಟ್ಸ್. ಏನಂತಂದರೆ ಅವ್ರದ್ದು ಜ್ಞಾನ ಭಂಡಾರದಲ್ಲಿ ವಿಷಯಗಳಿಗೆ ಅವುಗಳನ್ನೇ ಹೊಸ ಹೊಸ ರೀತಿಯಲ್ಲಿ ಪ್ರಸ್ತುತಪಡಿಸೋದ್ರಲ್ಲಿ ಡರ್ತ್ ಅನ್ನೋದಿರಲಿಲ್ಲ, ಕೊರತೆ ಅನ್ನೋದೇ ಇರಲಿಲ್ಲ. ಹಾಗಾಗಿ ಅವರ ಯಾವುದೇ ಪ್ರವಚನ ಇರಲಿ, ವಿಷಯ ಸೇಮ್ ಟಾಪಿಕ್ಕೇ ಇರಲಿ, ಎನಿ ಆಡಿಯನ್ಸ್ ಯೂಸ್ ಟು ಎಕ್ಸ್ಪೆಕ್ಟ್ ಎ ಡಿಫ್ರೆಂಟ್ ಮೋಡ್ ಆಫ್ ಪ್ರೆಸೆಂಟೇಷನ್. ಸೊ ರಾಮಾಯಣ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಪ್ರತಿಯೊಂದು ವಿಶಿಷ್ಟ, ನೂತನ, ವಿಭಿನ್ನ ಇತ್ಯಾದಿ ಇರ್ತಾಯಿತ್ತು. ಸೊ ನಾವು ಫಾಲೋಯಿಂಗ್ ಹಿಸ್ ಫುಡ್ ಸ್ಟೆಪ್ಸ್ ಇನ್ ಎ ಸ್ಮಾಲರ್ ವೇ ಆ್ಯಂಡ್ ಸ್ಟ್ರೈಡ್. ಬಹುಶಃ ನೀವ್ಯಾರು ಅರಿಯದ ನಮ್ಮ ತಂದೆಯವರ ಅಪರೂಪದ ಕೆಲವು ವ್ಯಕ್ತಿತ್ವದ ಪರಿಚಯ ಮಾಡಿಸಲು ನಾನು ಪ್ರಯತ್ನ ಮಾಡ್ತೀನಿ ಇವಾಗ. ಆದರೆ ನಮ್ಮೆಲ್ಲರ ಪ್ರಯತ್ನ ಹೇಗಿದೆ ಅಂದರೆ, ಅಗೇನ್ ನಾನು ಮಂಜುನಾಥ್ ಅವರ ಹತ್ರ ಹೇಳಿದ್ದೆ, ಸೊ ಐ ಡೋಂಟ್ ವಾಂಟ್ ಟು ರಿಪೀಟ್ ದಟ್ ಒನ್. ಆ ಸೂರ್ಯಂದು ಅಗೇನ್ it will not is stale, but it is eternal truth. So it is like a visual effect. ನಾವು ಕೈಯಲ್ಲಿನ ಸೂರ್ಯನ ಇಟ್ಕೊಂಡ್ಬಿಟ್ಟು ನಾವು we feel proud that we are under illusion that we have held the sun under in our palm ಅಂತ ಹೇಳಿಬಿಟ್ಟು. ಇಟ್ ಈಸ್ ಲೈಕ್ ದ್ಯಾಟ್. ನಮ್ಮ ತಂದೆಯವ್ರದ್ದು ಬಹುಮುಖ ವ್ಯಕ್ತಿತ್ವದ ವರ್ಗೀಕರಣ ಮಾಡ್ತಾ ಹೊರಟ್ರೆ ಅದೇ ಒಂದು ಬೃಹತ್ ಇಂಡೆಕ್ಸ್ ಆಗಬಹುದು. ಉದಾಹರಣೆಗೆ ಅವ್ರದ್ದು ಎಷ್ಟು ವರ್ಸಟ್ಯಾಲಿಟಿ ಇತ್ತು ಅಂತ ಹೇಳಿದರೆ, ವಿ ಕ್ಯಾನ್ ಕ್ಲಾಸಿಫೈ ಅಂಡರ್ ಡಿಫ್ರೆಂಟ್ ಹೆಡಿಂಗ್ಸ್. KSN ಆಸ್ ಟೀಚರ್, ಹಾಸ್ಟೆಲ್ ಎಕ್ಸ್ಪೀರಿಯನ್ಸಸ್ ಅಂತ ಒಂದು ಇದೆ. ಅದರಲ್ಲಿ ಅಗೇನ್ ದೇರ್ ಆರ್ 2 ಕ್ಯಾಟಗರೀಸ್. ಅವರೇನಂತಂದರೆ ಸ್ಟೂಡೆಂಟ್ ಡೇಸಲ್ಲಿ ಮೈಸೂರಲ್ಲಿ ಅವರು ಹಾಸ್ಟೆಲಲ್ಲಿದ್ದರು. ಅದರದ್ದು ಎಕ್ಸ್ಪೀರಿಯೆನ್ಸು ವೈಲ್ ಹಿ ವಾಸ್ ಎ ಸ್ಟೂಡೆಂಟ್ ಬರೆದಿರೋದು ಒಂದು, ಆ ಸ್ಟೂಡೆಂಟ್ ಡೇಸ್ ಬರೆದಿದ್ದು ಎಕ್ಸ್ಪೀರಿಯೆನ್ಸ್ ತುಂಬಾ ಅದ್ಭುತವಾಗಿದೆ. ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ನಾಟ್ ಪ್ರಿಂಟೆಡ್. somewhere the hard copies are there. We are yet to retrieve and put them into printing and all those things. Sometime later on we will definitely do it. ಕೆಲ ಕಾಲ ಅವರು ಧಾರವಾಡದಲ್ಲಿ ಕುಪ್ರಸಿದ್ಧ ಹಾಸ್ಟೆಲ್ನ ವಾರ್ಡನ್ ಕೂಡ ಆಗಿ ಅಲ್ಲಿನ ನಿವಾಸಿ ಗೂಂಡಾಗಳನ್ನು ಟೋಟಲ್ಲಾಗಿ ಟರ್ನ್ ಮಾಡಿ ಪರಿವರ್ತನೆ ಮಾಡಿದರು. ದೇ ವರ್ ಸೋ ಹಾರಿಬಲ್ ಅಂತ ಹೇಳಿದರೆ, ನಾವು ಅಲ್ಲಿ ನಮ್ಮ ತಂದೆಯವ್ರದ್ದು ಮಕ್ಕಳು ಅಂತ ನಮಗೆ ಗೊತ್ತಾಗ್ಬಿಟ್ಟು ವೈಲ್ ಪಾಸಿಂಗ್ ಥ್ರೂ ಉದಯ ಹಾಸ್ಟೆಲ್ ಅಂತ ಧಾರವಾಡದಲ್ಲಿದ್ದದ್ದು. ಆ ರೋಡಲ್ಲಿ ಹೋಗೋವಾಗ ಅವರು ಎಷ್ಟು ದೂರ ಇತ್ತು ಅಂದರೆ ಆಲ್ಮೋಸ್ಟ್ ಇಲ್ಲಿಗಿಂತ ಅಷ್ಟು ದೂರ ಇತ್ತು. ಅವರು ದೇ ಯೂಸ್ ಟು ಮಿರರ್ ಇಟ್ಬಿಟ್ಟು ನಮ್ಮ ಕಣ್ಣಿಗೆ ಹೊಡೆಯೋ ಥರ, ನಾವು ಬರೋ ಟೈಮೆಲ್ಲ ಇಟ್ಕೊಂಡು ಆ ಥರ ಎಲ್ಲ ಹುಡುಗರನ್ನವರು ಪರಿವರ್ತನೆ ಮಾಡಿ ಜೀವನದ ಮುಖ್ಯ ದಾರಿಗೆ ತಂದವರು.
ಅದರದ ನಿಜ ಅನುಭವಗಳು ಕೂಡ ದೇ ಆರ್ ಇನ್ ಪ್ಲೆಂಟಿ ಮತ್ತು ಬರಹಕ್ಕೆ ಕೂಡ ಯೋಗ್ಯವಾಗಿದೆ. ಹೇಳ್ದಂಗೆ ಇದು ಒಂದೊಂದೇ ಅವ್ರದ್ದು ಕ್ಯಾರೆಕ್ಟರ್ ಬರಿತಾ ಹೋದರೆ ದೇ ಆರ್ ಆಲ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಆರ್ಟಿಕಲ್ಸ್ ವರ್ತ್ ವೈಲ್ ಪ್ರಿಂಟಿಂಗ್ ಆಲ್ಸೋ. ಅಗೇನ್ KSN ಆಸ್ ಫಾದರ್ ಅಂತ ಹೇಳಿದ್ರಂತೂ ಅದು ಹೇಳೋಕ್ಕೆ ಆಗೋದಿಲ್ಲ. KSN ಆಸ್ ಮ್ಯೂಸಿಷಿಯನ್, ಮೆನಿ ಆಫ್ ಯು ಮೇ ನಾಟ್ ಬಿ ನೋಯಿಂಗ್ ಆರ್ ಮೇ ಬಿ ನೋಯಿಂಗ್, ದೋ ಹಿ ವಾಸ್ ನಾಟ್ ಎ ಟ್ರೈನ್ಡ್ ಮ್ಯೂಸಿಷಿಯನ್ ಅಂತ ಹೇಳಿದರೆ, ಹಿ ವಾಸ್ ನೋ ಲೆಸ್ ದ್ಯಾನ್ ಎ ರೆಪ್ಯೂಟೆಡ್ ಮ್ಯೂಸಿಷಿಯನ್, ಅಕಂಪ್ಲಿಷ್ಡ್ ಮ್ಯೂಸಿಷಿಯನ್ ಅಂತ ಹೇಳ್ಬೋದು. ಆ್ಯಂಡ್ KSN ಹಿಸ್ ಅಸೋಸಿಯೇಷನ್ ವಿತ್ ಬೇಂದ್ರೆ ಅಂತ ಹೇಳ್ಬೋದು. KSN ಆ್ಯಸ್ ಸ್ಪಿರಿಚುವಲ್ ಗುರು ಅಂತ ಹೇಳ್ಬೋದು. ಆ್ಯಸ್ ಪೇಂಟರ್ ದೇ ಆರ್ ವೆರಿ ಸ್ಕೇರ್ಸ್, ಐ ಥಿಂಕ್ 4-5 ವೇರ್ ದೇರ್. ಸೊ ಅದು ಕೂಡ ಅವರು ಆ ಫೀಲ್ಡಲ್ಲಿ ಹೋಗಲಿಲ್ಲ. ಇಟ್ ಈಸ್ ಎ ಅನ್ಫಾರ್ಚುನೇಟ್ ಲಾಸ್ ಫಾರ್ ದಿ ಇದು ಅಂತ ಹೇಳ್ಬೋದು ಆರ್ಟಿಗೆ ಇಟ್ ಈಸ್ ದೇ ಹ್ಯಾವ್ ಲಾಸ್ಟ್ ಎ ವಂಡರ್ಫುಲ್ ಪೇಂಟರ್ ಆ್ಯಂಡ್ ಆರ್ಟ್ ಅಂತ ಹೇಳ್ಬೋದು. KSN ಆ್ಯಸ್ ಎ ರೈಟರ್ ಅಂತಂತೂ ಹಿ ವಾಸ್ ಎ ಅಕಂಪ್ಲಿಷ್ಡ್ ರೈಟರ್, ಇಟ್ ಈಸ್ ಎಟರ್ನಲ್ ಟ್ರೂತ್. ಆ್ಯಂಡ್ KSN ಆ್ಯಸ್ ಪಬ್ಲಿಷರ್ ಆ್ಯಂಡ್ ಬುಕ್ ಸೆಲ್ಲರ್ ಇವರು ಸುಬ್ರಹ್ಮಣ್ಯ ಅವರು ಆಲ್ರೆಡಿ ಹೇಳಿದ್ದಾರೆ. ಆ್ಯಂಡ್ ಹಿಸ್ ಲೈಬ್ರರಿ ಆಲ್ಸೋ ಮೆನಿ ಹ್ಯಾವ್ ಕವರ್ಡ್ ದ ಟಾಪಿಕ್. KSN ಆ್ಯಸ್ ಪ್ರವಚನಕಾರ ಅದು ಕವರ್ ಮಾಡಿದ್ದಾರೆ. ಆ್ಯಂಡ್ ಐಡಿಯಲ್ ಹಸ್ಬೆಂಡ್ ಅದನ್ನು ಹೇಳೋದಕ್ಕೆ ನಮ್ಮ ತಾಯಿಯವರೇ ಶಿ ಈಸ್ ದಿ ಮೋಸ್ಟ್ ಎಲಿಜಿಬಲ್ ಪರ್ಸನ್. ಆ್ಯಂಡ್ KSN ಆ್ಯಂಡ್ ಆಕಾಶವಾಣಿ ನಮ್ಮ ಭಾವನವರು ಇನ್ ಎ ಫ್ಯೂ ವರ್ಡ್ಸ್ ಹಿ ಹ್ಯಾಸ್ ಆಲ್ರೆಡಿ ಸ್ಪೋಕನ್. ಸೊ ಹೀಗೆ ದ ಲಿಸ್ಟ್ ಈಸ್ ಎಂಡ್ಲೆಸ್. ಈ ಲಿಸ್ಟಲ್ಲಿ ಇಲ್ಲದೆ ಇರೋದು, ಬಟ್ ಅವರ ಜೀವನದ ಕ್ರಮವೇ ಆಗಿದ್ದ ಕೆಲವು ಸ್ವಭಾವಗಳ ಬಗ್ಗೆ ನಾನು ಹೇಳ್ತೀನಿ. ಅವರ ಪ್ರವಚನ ಕೇಳಿದ್ದ, ಬರಹಗಳನ್ನು ಓದಿ ಆಸ್ವಾದಿಸಿದ ನಿಮಗೆಲ್ಲ ಅವುಗಳ ಬಗ್ಗೆ ನಮ್ಮ ತಂದೆಯವ್ರ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಸ್ವಲ್ಪನಾದರೂ ಕುತೂಹಲ ಇರುತ್ತೆ ಅಲ್ವಾ. ಸೊ ಎಷ್ಟೇ ಅವರು ಸರಳ ವಿಷಯಗಳ ಬಗ್ಗೆ ನಮಗೆ ನೋಡಿ, ಇದು ಒಂದು 5-10 ನಿಮಿಷ ನಾನು ಮಾತಾಡಬೇಕಾದ್ರೆ ಸೋ ಮಚ್ ಆಫ್ ಪ್ರಿಪ್ರೇಷನ್ ಐ ಹ್ಯಾಡ್ ಟು ಡೂ. ಸೊ ಬಟ್ ಹಿ ವಾಸ್ ಎ ಬಾರ್ನ್ ಟೀಚರ್, ಹಿ ವಾಸ್ ಎ ಬಾರ್ನ್ ಒರೇಟರ್. ಕಮ್ ಟು ದ್ಯಾಟ್, he was a born gifted person in almost all the topics I have already spoken. ಸೊ ಅವರು ಎಷ್ಟೇ ಸರಳ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು ಸ್ವಲ್ಪನಾದರೂ ಪ್ರಿಪ್ರೇಷನ್ ಮಾಡ್ಕೊಳ್ದೆ ಹೋಗ್ತಾನೇ ಇರಲಿಲ್ಲ. ಎಷ್ಟೋ ಸರ್ತಿ ನಮ್ಮ ತಾಯಿ ಹೇಳ್ತಾಯಿದ್ರು, ರಾಮಾಯಣ ಮಹಾಭಾರತ ನೀವು ಭಗವದ್ಗೀತೆ ಎಲ್ಲ ಎಷ್ಟೋ ವರ್ಷಗಳಿಂದ ಆ್ಯಸ್ ಲಾಂಗ್ ಆ್ಯಸ್ ಐ ರಿಮೆಂಬರ್, ನಮ್ಮ ಸ್ಟೂಡೆಂಟ್ ಡೇಸ್ ನಾವು 5ನೇ ಕ್ಲಾಸು 6ನೇ ಕ್ಲಾಸ್ ಇರುವಾಗ 1968-70 ಅವರು ಇದೆಲ್ಲ ಟಾಪಿಕಲ್ಲಿ ಹೇಳ್ತಾಯಿದ್ರು ರಾಮಾಯಣ ಮಹಾಭಾರತ. ಬಟ್ ಸ್ಟಿಲ್ ಆಫ್ ಲೇಟ್ ಕೂಡ ಅದ್ರ ಬಗ್ಗೆ ಹೇಳಬೇಕು ಅಂತಂದರೂ ಕೂಡ ವಿಥೌಟ್ ಮಿನಿಮಮ್ ಪ್ರಿಪ್ರೇಷನ್ ಅವ್ರ ಮನೆಯಿಂದ ಹೊರಡ್ತಾನೇ ಇರಲಿಲ್ಲ. ನಮ್ಮ ತಾಯಿ ನಿಮ್ಗೆ ಯಾಕೆ ಪ್ರಿಪ್ರೇಷನ್ ಬೇಕು, ಆರಾಮಾಗಿ ರೆಸ್ಟ್ ತೊಗೊಳ್ಳಿ ಅಂತ ಎಷ್ಟು ಹೇಳಿದರು, ಹಿ ನೆವರ್ ಯೂಸ್ ಟು ಹೀಟ್ ಟು ಹರ್ ಟಾಕ್ಸ್. ಸೊ ಇನ್ನು ಸ್ವಲ್ಪ ಕ್ಲಿಷ್ಟ ವಿಷಯಗಳ ಬಗ್ಗೆ ಅವರು ಮಾತಾಡಬೇಕು ಅಂದ್ರಂತೂ ಕೇಳಬೇಕಾಗಿದ್ದೇ ಇಲ್ಲ. ಅಫ್ಕೋರ್ಸ್ ಅವರು ಡಿಕ್ಷನರಿ ನಿಘಂಟಿನಲ್ಲಿ ಕ್ಲಿಷ್ಟ ಎನ್ನೋ ಪದ ಇರಲೇ ಇಲ್ಲಾದರೂ ಕೂಡ ಕೇಳುಗರಿಗೆ ಅವರ ಭಾಷಣದಲ್ಲಿದ್ದ ಕೆಲವು ಅಂಶಗಳ ಬಗ್ಗೆ ಸಾಕ್ಷ್ಯಾಧಾರ ಒದಗಿಸಲೇಬೇಕಿತ್ತು ಅವರು. ಯಾಕೆ ಅಂತಂದರೆ ಹಿ ಆಲ್ವೇಸ್ ಯೂಸ್ ಟು ಕ್ಲೇಮ್, ನಾನು ಸುಮ್ಮನೆ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಹೇಳೋದಿಲ್ಲ, ವಿತೌಟ್ ಪ್ರೂಫ್ ಐ ಡು ನಾಟ್ ಟಾಕ್. ಕೆಲವೊಂದೆಲ್ಲ ಅವರು ಮೋಸ್ಟ್ ಆಫ್ ದ ಟೈಮ್ ಹಿ ಯೂಸ್ ಟು ಟೇಕ್ ದ ಬುಕ್ಸ್, ರೆಫರೆನ್ಸ್ ಬುಕ್ಸು ಇವಾಗ ತಕ್ಷಣ ತೋರ್ಸೋಕ್ಕಾಗೋದಿಲ್ಲ, ನನಗೆ ಇದಾದ ಮೇಲೆ ಉಪನ್ಯಾಸ ಮುಗಿದ ಮೇಲೆ ಬನ್ನಿ ನನ್ನ ಸ್ಟೇಜ್ಗೆ ನಾನು ತೋರಿಸ್ತೀನಿ ಅಂತ ಹಿ ವಾಸ್ ರೆಡಿ. ಅದು ಎಲ್ಲ ಕೋಟ್ಸ್ ಗೀಟ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಹಿ ಯೂಸ್ ಟು ಅಂಡರ್ಲೈನ್ ಆ್ಯಂಡ್ ಶೋ ಅಟ್ ಏನು ಟೈಮ್ ಆಗಿದೆ ಮನೆಗೆ ಹೋಗೋದೊಂದು ಬಿಟ್ಟು ಕೂಡ ಅವರು ಹಿ ಯೂಸ್ ಟು ಶೋ ಟು ಪರ್ಸನ್ಸ್ ಹೂ ವೇರ್ ಇಂಟ್ರೆಸ್ಟೆಡ್. ಯಾಕೆ ಅಂತಂದರೆ ಆಮೇಲೆ ಅವರು ಸುಮ್ಮನೆ ನಾರಾಯಣಾಚಾರ್ಯರು ಏನೇನು ಹೇಳಿಬಿಟ್ರು ಅಂತಂದ್ಬಿಟ್ಟು ಅವ್ರ ಬಗ್ಗೆ ಅಪವಾದ ಬರಬಾರ್ದು ಅಂತಂದ್ಬಿಟ್ಟು ಹಿ ವಾಸ್ ಸೋ ಶ್ಯೂರ್ ಆಫ್ ಹಿಸ್ ಟಾಕ್ಸ್. ಅವುಗಳ ಬಗ್ಗೆ ಮಾತ್ರ ಕೆಲವೊಂದು ಅಂಕಿ ಅಂಶಗಳ ಬಗ್ಗೆ ಅವರು ತಮಗೆ ಮಾತ್ರ ಅರ್ಥವಾಗುವಂತೆ ಅವುಗಳನ್ನು ಗುರುತು ಮಾಡ್ಕೊಳ್ತಿದ್ರು. ಆ ಟೈಮ್ನಲ್ಲಿ ನಾವು ಯಾರಾದರೂ ಅಲ್ಲಿ ಸುಳಿದು ಏನು ತಂದೆಯರು ಏನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ರೂಮ್ಗೆ ಹೋಗಿ ಏನಾದರೂ ಮಾಡಿದರೂ ಕೂಡ, ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಅವ್ರಿಗೆ ಎಷ್ಟಿತ್ತು ಅಂತ ಹೇಳಿದರೆ ಹಿ ಯೂಸ್ ಟು ಬಿ ವಿದಿನ್ ದ ಕ್ಯಾರೆಕ್ಟರ್, ವಿದಿನ್ ದ ಪ್ರಿಪ್ರೇಷನ್ ಆಲ್ಸೋ. ಸೊ ಅಟ್ ದ ಸೇಮ್ ಟೈಮ್ ನಾವೇನಾದರೂ ಬಂದರೂ ಕೂಡ ಹೊರಗಡೆ ಬರ್ತಾಯಿದ್ರು ಇಮ್ಮಿಡಿಯೇಟ್ಲಿ. ನಾವು ಏನಂದರೆ ಇಫ್ ಫಾರ್ ಎಕ್ಸಾಂಪಲ್ ನಾವು ಮೊಬೈಲಲ್ಲೇ ಇಫ್ ವಿ ಆರ್ ಎನ್ಗ್ರಾಸ್ಡ್ ಅಂತ ಹೇಳಿದರೆ ಆ ಕಡೆ ಈ ಕಡೆ ಯಾರಾದರೂ ನಮಗೆ ಮಾತಾಡ್ಸಿದ್ರೆ ವಿ ಆರ್ ಸೋ ಇರಿಟೇಟೆಡ್, ವಿ ವಿಲ್ ನಾಟ್ ರಿಪ್ಲೈ. ಅವ್ರಿಗೆ ಆ ಥರ ಇರಲಿಲ್ಲ. ಎಂಥ ಟಫ್ ಇದ್ರ ಬಗ್ಗೆ ಕೂಡ ಅವ್ರು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು, ಪಕ್ಕದಲ್ಲಿ ಬರ್ತಾಯಿದ್ರು, ಅಡುಗೆ ಏನಮ್ಮ ಮಾಡ್ತೀಯಾ, ನಾಳೆಗೆ ಏನು ತಿಂಡಿಯ ಮಾಡ್ತೀಯಮ್ಮ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಆ ಥರ ಅವ್ರು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋವಾಗ ನಾವು ಬಂದರೆ ಸುಮ್ಮನೆ ನಕ್ಬಿಟ್ಟು ನೋಡ್ತಾ ಇರಿ, ಇವತ್ತು ಎಷ್ಟೆಷ್ಟು ಅಪರೂಪದ ವಿಷಯ ಎಲ್ಲ ಬರುತ್ತೆ ಲೆಕ್ಚರರಿ, ನೋಡ್ತಾ ಇರಿ, ಈಗಲೇ ಏನು ಹೇಳ್ತೀಯ ಅಣ್ಣ, ನಾವು ವಿ ಯೂಸ್ ಟು ಕಾಲ್ ಹಿಮ್ ಅಣ್ಣ ಅಂತಂದ್ಬಿಟ್ಟು, ಏನು ಹೇಳ್ತೀರಾ ಅಣ್ಣ ಅಂತಂದರೆ ಈಗಲೇ ಇಲ್ಲ ಹೇಳೋಕ್ಕಾಗೋದಿಲ್ಲ, ಲೆಕ್ಚರಿಗೆ ಬರ್ತೀರಾ ತಾನೇ, ಆವಾಗಲೇ ಹೇಳ್ತೀನಿ ನಾನು. ಸೊ ದಟ್ ಈಸ್ ಹೂ ಯೂಸ್ ಟು ಕ್ರಿಯೇಟ್ ಇಂಟ್ರೆಸ್ಟ್ ಅಂತಲೇ ಅವ್ರಿಗೇನಂದರೆ ಹಿ ಯೂಸ್ ಟು ಟೋಟಲಿ ಡಿಮಾರ್ಕ್ ಅವರ್ ರಿಲೇಷನ್ ಆ್ಯಸ್ ಅ ಡಾಟರ್, ಫಾದರ್, ಚಿಲ್ಡ್ರನ್ ಅಂತಂದ್ಬಿಟ್ಟು. ಅಲ್ಲಿಗೆ ಹೋದಾಗ ಲೆಕ್ಚರಿಗೆ ಹೋದಾಗ ಅವರು ಹಿ ಯೂಸ್ ಟು ಬಿ ಟೋಟಲಿ ಡಿಫ್ರೆಂಟ್. ನಾವಲ್ಲಿ ಆಚಾರ್ಯ ಅಂತಲೇ ಅವ್ರನ್ನ ಇದು ಮಾಡಬೇಕು ಅಂತಂದ್ಬಿಟ್ಟು.
ಮಧ್ಯದಲ್ಲಿ ಶ್ಲೋಕಗಳ ಬಗ್ಗೆ ಸಿದ್ಧತೆ ಮಾಡ್ಕೊಳ್ಳುವಾಗ ಕೂಡ ಅವರು ಆಯಾ ಸಂದರ್ಭಕ್ಕೆ ತಕ್ಕ ಭಾವವನ್ನು ಹೊರಹೊಮ್ಮಿಸುವ ರಾಗವನ್ನು ಗುನ್ಗುನಿಸ್ತಾ ನಮಗೆ ಅಲ್ಲಿ ಇರೋರಿಗೆ ನಮಗೆ ಸೂಚನೆ ನೀಡ್ತಾಯಿದ್ರು. ಅಂದರೆ ನಮ್ಗೆ ಗೊತ್ತಾಗ್ತಾಯಿದ್ದು ವೆದರ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಟ್ರ್ಯಾಜಿಕ್ ಸೀನ್ ಆರ್ ಈಗ ವಿರಾಟ್ ಪರ್ವದಲ್ಲಿ ಕೀಚಕಂದು ಪಾತ್ರ ಬರೋವಾಗ ಇಟ್ ಯೂಸ್ ಟು ಬಿ ಎ ಹ್ಯೂಮರಸ್ ಇದು. ಆಮೇಲೆ ಭೀಮಂದು ಬರಬೇಕಾದ್ರೆ ಒಂಥರ ರೌದ್ರ ಇದು ಧೈರ್ಯ ತರೋಂಥ ರಾಗಗಳು ಅದೆಲ್ಲ ಫಸ್ಟ್ ಕ್ಲಾಸಾಗಿ ಅವ್ರು ಐಡೆಂಟಿಫೈ ಮಾಡ್ಕೊಂಡು ಮಾಡ್ತಾಯಿದ್ರು. ಮತ್ತೊಂದು ಹೇಳಬೇಕು ಅಂದರೆ ಅವರು ತುಂಬ ಶಿಸ್ತಿನ ವ್ಯಕ್ತಿಯಾಗಿದ್ದರು. ಅದು ಸಮಯವನ್ನು ಕಾಪಾಡೋದರ ಬಗ್ಗೆ ಇರ್ಬೋದು ಅಥವಾ ವಸ್ತುಗಳನ್ನು ನಿಖರವಾಗಿ ಒಂದೇ ಕಡೆ ಜೋಪಾನವಾಗಿ ಇಡುವ ಬಗ್ಗೆ ಇರಬಹುದು. ಇದ್ರ ಬಗ್ಗೆ ಹೇಳಿದರೆ ಎಷ್ಟು ಟಾಪಿಕ್ ಅಂದರೆ ಬಿಕಾಸ್ ಇಟ್ ವಾಸ್ ಹಿಸ್ ಡೈಲಿ ಲೈಫ್ ಸ್ಟೈಲು. ನಮ್ಮನ್ನು ಕೂಡ ಬೆಳೆಸಿರೋದು ಅವರು ಅದೇ ಥರನೇ. ಮೊದಲಿಂದ ಅವ್ರ ಪಾಲಿಸಿ ಏನು ಅಂತ ಹೇಳಿದರೆ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅನ್ನೋದು. ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಗೆ ಹಾಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಅವರು. ಹಾಗೇ ನಮ್ಮ ಭಾವನವ್ರು ಹೇಳಿರೋ ಥರ ಲೈಬ್ರರಿ ನಮ್ಗೆ ಚಿಕ್ಕ ವಯಸ್ಸಿಂದ ನಮಗೇನಾಗ್ತಾಯಿತ್ತು ಅಂದರೆ ಅವ್ರ ಲೈಬ್ರರಿಲಿರೋ ಪುಸ್ತಕನ ನಾವು ಏನೇ ಮುಟ್ಟಿದ್ರು ಇನ್ ಹಿಸ್ ಆ್ಯಬ್ಸೆನ್ಸ್ ಅವ್ರ ಎದುರುಗಡೆ ಅಂತೂ ನಮಗೆ ಮುಟ್ಟಕ್ಕೆ ನಮಗೆ ಧೈರ್ಯ ಇರ್ತಾ ಇರಲಿಲ್ಲ. ಬಿಕಾಸ್ ಅಂದರೆ ತುಂಬ ಒಂಥರ ಹಿಟ್ಲರ್ ಅಂತ ಹೇಳೋಕ್ಕಾಗಲ್ಲ, ವೆರಿ ವೆರಿ ಡಿಸಿಪ್ಲಿನ್ ಫಾದರ್. ದಟ್ ಈಸ್ ಹೌ ವಿ ಹ್ಯಾವ್ ಟು ಬ್ರಿಂಗ್ ಅಪ್ ಅವರ್ ಚಿಲ್ಡ್ರನ್ ಆಲ್ಸೋ ಅನ್ನೋದು ಎಲ್ಲ ತಾಯಂದ್ರದು. ಅವ್ರ ಮಕ್ಕಳನ್ನ ಹಾಗೆ ಬೆಳೆಸ್ಬೇಕು ಅಂತ ನಾನು ಜಸ್ಟ್ ವಿಶ್ ಮಾಡ್ತೀನಿ ನಾನು. ಸೊ ಹಾಗೆ ಅವರು ಕಾಲೇಜಿಂದ ಬರೋದ್ರಲ್ಲಿ ನಾವೇನು ಅಂದರೆ ನಮ್ಮದು ಆ ಟೈಮಲ್ಲೆಲ್ಲ ಟಿ ವಿ ಮೊಬೈಲು ಏನು ಕಂಪ್ಯೂಟರ್ ಏನು ಇಲ್ಲದೆ ಇರೋ ಇದರಲ್ಲಿ ನಮಗೆ ಫ್ರೀ ಟೈಮಲ್ಲಿ ನನ್ನ ಬೆಸ್ಟ್ ಆಫ್ ಹಾಬೀಸ್ ಅಂತ ಹೇಳಿದರೆ ತುಂಬ ಬುಕ್ಸ್ ಇತ್ತು ಅವ್ರ ಧಾರವಾಡದಲ್ಲಿ. ಈಗ ಅದು ಆಲ್ಮೋಸ್ಟ್ ಡಬಲ್ ಅಂತ ಹೇಳೋದಕ್ಕಿಂತ ಇಟ್ ಹ್ಯಾಸ್ ಮಲ್ಟಿಪ್ಲೈಡ್ ಇನ್ ವೇರಿಯಸ್ ಡೈಮೆನ್ಷನ್ಸ್ ಅಂತ ಹೇಳ್ಬೋದು. ಸೊ ಆವಾಗ ಏನು ಅಂತಂದರೆ ಡಸ್ಟ್ ಮಾಡೋದು ಅವರಿಗೆ ಪಾಪ ಆವಾಗಿಂದ 68-70 ಆಸ್ತಮಾದ ಪ್ರಾಬ್ಲಮ್ ಇದ್ದಿದ್ದರಿಂದ ನಾವು ಯಾರಾದರೂ ಮಕ್ಕಳುಗಳು ನಾವು ಡಸ್ಟ್ ಮಾಡೋದು ನಮ್ಮದು ಹಾಬಿ ಕೂಡ ಟೈಮ್ ಪಾಸ್ ಕೂಡ. ಆ್ಯಂಡ್ ವಿ ಯೂಸ್ ಟು ಲವ್ ಬುಕ್ಸ್ ಆಲ್ಸೋ. ದಟ್ ಈಸ್ ಹೌ ವಿ ಹ್ಯಾವ್ ಗ್ರೋನ್ ಅಪ್ ಟು ಲವ್ ಬುಕ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಕಲೆಕ್ಷನಲ್ಲಿರೋ ಎಷ್ಟು ಬುಕ್ಸ್ ನಾವು ಓದಿದ್ದೀವಿ ಅಂತ ದಯವಿಟ್ಟು ಕೇಳಬೇಡಿ. ಅಟ್ಲೀಸ್ಟ್ ಐ ಕ್ಯಾನ್ ಸೇ ಫಾರ್ ಮೀ. ಸೊ ಐ ಹ್ಯಾವ್ ನೋನ್ ಮೆನಿ ಆಫ್ ದ ಬುಕ್ಸ್. ಯಾಕೆ ಅಂತಂದರೆ ಡಸ್ಟ್ ಮಾಡ್ತಾ ಇದ್ದಿದ್ದ ಕೆಲಸ ನಂದು ಫೇವ್ರೇಟ್ ಹಾಬಿ ಇದ್ದಿದ್ದರಿಂದ. ಸೊ ನಾನು ಸುಮಾರೆಲ್ಲ ನಾನು ನೋಡ್ತಾಯಿದ್ದೆ. ದಟ್ ಈಸ್ ಅವರು ಇದರಲ್ಲಿ ನಮ್ಮದು ವೇದಕ್ಕೆ ಟ್ರಾನ್ಸ್ಲೇಷನ್ನು ಇದ್ರದ್ದಿರೋದು ನಿರುಕ್ತ ಅಂತ ಅಂದ್ಬಿಟ್ಟು ಇಟ್ ರನ್ಸ್ ಇಂಟು ಸೋ ಮೆನಿ ವಾಲ್ಯೂಮ್ಸ್. ಶಿವಪುರಾಣ ಅಂತ ಅಂದ್ಬಿಟ್ಟು ಸ್ಕಂದ ಪುರಾಣ ಮತ್ತು ಸುಮಾರು ಪುರಾಣಗಳು ತರಹವರಿ ಪದ್ಮಪುರಾಣ ಆ ಥರದ್ದೆಲ್ಲನೂ. ಆಮೇಲೆ ಇಂಗ್ಲೀಷ್ದು ಶೆರ್ಲಾಕ್ ಹೋಮ್ಸ್ದು ಶೇಕ್ಸ್ಪಿಯರ್ದು ಇಟ್ ಯೂಸ್ ಟು ರನ್ ಇಂಟು ವಾಲ್ಯೂಮ್ಸ್. ಸೊ ಆ ಥರದ್ದೆಲ್ಲ ಕ್ಲೀನ್ ಮಾಡಿ ಇರ್ತಾಯಿದ್ವಿ. ಬಟ್ ಅಷ್ಟರಲ್ಲಿ ಏನು ಅಂದರೆ ನಾವು ಚಿಕ್ಕವರಿದ್ದರಿಂದ ವಿ ಯೂಸ್ ಟು ಫರ್ಗೆಟ್ ದಿ ಅಲೈನ್ಮೆಂಟ್, ಹೌ ಹಿ ಹ್ಯಾಡ್ ಕೆಪ್ಟ್ ದ ಬುಕ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಮತ್ತು ಬುಕ್ ಸಾಕಾಗಲಿಲ್ಲ ಜಾಗ ಅಂತ ಹೇಳಿಬಿಟ್ಟು ರ್ಯಾಕ್ ಮೇಲ್ಗಡೆ ಬುಕ್ಸ್ ಮೇಲೆ ಒಂದಿಷ್ಟು 5-6 ಬುಕ್ಕು, 1-2 ದೆರ್ ವಾಸ್ ಎ ಪರ್ಟಿಕ್ಯುಲರ್ ಪ್ಯಾಟರ್ನ್ ಹೌ ಹಿ ಈಸ್ ಟು ಕೀಪ್ ಒಂದ್ರ ಮೇಲೆ 1, 2, 3 ಆ ಥರ. ಅನ್ಫಾರ್ಚುನೇಟ್ಲಿ ನಾವು ಅಲೈನ್ಮೆಂಟ್ ಸರಿ ಮಾಡಿದರೂ ಕೂಡ ಆ ಬುಕ್ಸನ್ನ ಒಂದು ಸ್ವಲ್ಪ ಹಿಂದೆ ಮುಂದೆ 1ರಲ್ಲಿ 2 ಇದ್ರ ಕಡೆ 4, 3 ಆ ಥರ ಏನೇನೋ ಮಾಡಿ ಇಟ್ಬಿಡ್ತಾ ಇದ್ವಿ. ಆ್ಯಂಡ್ ವಿ ಯೂಸ್ ಟು ಥಿಂಕ್ ದ್ಯಾಟ್ ಫಾದರ್ ವಿಲ್ ನಾಟ್ ನೋಟಿಸ್ ಅಂತ ಅಂದ್ಬಿಟ್ಟು. ಸೊ ಆ ಲೈನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ ತಕ್ಷಣ ಅವರು ಬಂದು ಕೇಳೋರು, ನನ್ನ ರೂಮಿಗೆ ಯಾರು ಬಂದಿದ್ರಿ, ಯಾರು ಡಸ್ಟ್ ಮಾಡಿದ್ರಿ ಏನು. ಆಮೇಲೆ ನನಗೆ ಯೂಶ್ವಲಿ ಹಿ ನೆವರ್ ಯೂಸ್ ಟು ಸ್ಕೋಲ್ಡ್ ಮೀ, ಇಲ್ಲಮ್ಮ ಹಂಗೆ ಮಾಡಬಾರ್ದು, ನೀನು ಆ ಕಡೆ ಈ ಕಡೆ ಇಟ್ಟರೆ ಅಂತ ಹೇಳಿದರೆ ನಾಳೆ ನನಗೆ ಕತ್ಲೆನಲ್ಲಿ ಬುಕ್ ತೆಗಿಬೇಕು ಅಂದರೂ ಕೂಡ ನನಗೆ ಕಷ್ಟ ಆಗುತ್ತೆ. ನೀನು ಮಾಡಿರೋದು ಡಸ್ಟ್ ಮಾಡಿರೋದು ನನಗೆ ಒಳ್ಳೆ ಕೆಲಸನೇ, ಬಟ್ ಪ್ಲೀಸ್ ಸಿ ಟು ಇಟ್ ದ್ಯಾಟ್ ಅಲೈನ್ಮೆಂಟ್ ಈಸ್ ದೇರ್, ಆರ್ಡರ್ ಈಸ್ ನಾಟ್ ಮಿಸ್ಪ್ಲೇಸ್ಡ್ ಆ ಥರ ಎಲ್ಲ ಹೇಳ್ತಾಯಿದ್ರು. ಮತ್ತು ನಮ್ಮ ಭಾವನವ್ರು ಹೇಳಿರೋ ಥರ ರೆಫರೆನ್ಸ್ ಬುಕ್ಗಳೆಲ್ಲ ನಮಗೆ ತರಕ್ಕೆ ಹೇಳುವಾಗ ಸೊ ಹೇಳೋರು ಅವ್ರು ಕೂತ್ಕಡೆನೇ ನಮಗೆ ಇನ್ಸ್ಟ್ರಕ್ಷನ್ ಕೊಡೋರು. ದಟ್ ಈಸ್ ನಮಗೆಲ್ರಿಗೂ ಅದೇ ಥರ ಟ್ರೈನಿಂಗ್ ಆಗಿರೋದು. ಆ್ಯಂಡ್ ವಿ ಆರ್ ಫಾರ್ಚುನೇಟ್, ನಮ್ಮ ಭಾವನವ್ರಿಗೂ ಅದು ಅವ್ರಿಗೆ ಅರ್ಥ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಅವರು ಹೇಳ್ತಾಯಿದ್ರು ರೂಮಲ್ಲಿ ಹಿಂಗೆ ಹೋಗ್ಬಿಟ್ಟು ರೈಟ್ ಸೈಡಲ್ಲಿ ಈವನ್ ನೋ ಐ ಕ್ಯಾನ್ ವಿಜುವಲೈಸ್ ನಮ್ಮದು ಧಾರವಾಡದ ಮನೇನ. ದಟ್ ಈಸ್ ನಾವು ಅವಾಗೆಲ್ಲ ತುಂಬ ಚಿಕ್ಕವರು. ರೂಮಿಗೆ ಹೋಗಿದ್ರೆ ಬಲಗಡೆ ಒಂದು ಶೆಲ್ಫ್ ಇದೆಯಲ್ವಾ, ಆ ಬಲಗಡೆ ಶೆಲ್ಫಲ್ಲಿ 3ನೇ ರೋನಲ್ಲಿ ಎಡಗಡೆಯಿಂದ 4ನೇದು 5ನೇದು ಪುಸ್ತಕ ತಗೋ, ಅದರಲ್ಲಿ ಅದಕ್ಕೆ ಈ ಥರ ರಟ್ಟು ಹಾಕಿದ್ದೀನಿ, ನ್ಯೂಸ್ ಪೇಪರ್ ರಟ್ಟೋ ಕೆಂಪು ರಟ್ಟೋ ಏನೋ ಹಾಕಿದ್ದೀನಿ ಅಂತಂದ್ಬಿಟ್ಟು. ಅದರಲ್ಲಿ ಮೇಲ್ಗಡೆಯಿಂದ 5ನೇದು 6ನೇದು ಲೈನ್ ತೆಗಿ, ಓದು, ಅದರಲ್ಲಿ ಏನಿದೆ ಓದು ಅಂತಂದ್ಬಿಟ್ಟು. ನಮಗೇನಾದರೂ ಹೇಳೋವಾಗ ರೆಫರೆನ್ಸ್ ಕೋಟ್ ಮಾಡೋಕ್ಕೆ ಈ ಥರ ಹೇಳೋರು. ಸೊ ಅದಕ್ಕೆ ಮೊದಲೇ ಅವ್ರು ಹೇಳಿಟ್ಟಿರೋರು, ಅದರಲ್ಲಿ ಈ ಥರ ಸೆಂಟೆನ್ಸಸ್ ಇದೆ ನೀನು ನೋಡು ಅಂತಂದ್ಬಿಟ್ಟು. ಸೊ ವೆನ್ ವಿ ಯೂಸ್ ಟು ಓಪನ್ ಆ್ಯಂಡ್ ರೀಡ್, ಹಿ ಯೂಸ್ ಟು ಅದೇ ಥರದ್ದು ವರ್ಡನ್ನು ಹಿ ಯೂಸ್ ಟು ರಿಪ್ರೊಡ್ಯೂಸ್ ಸೇಮ್. ಅಂದರೆ ನಮಗೆ ಅಯ್ಯೋ ನಮ್ಮ ತಂದೆ ಇಷ್ಟೆಲ್ಲ ಹೆಂಗಪ್ಪ ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂತ ಅಟ್ ದಟ್ ಟೈಮ್ ವಿ ಯೂಸ್ ಟು ವಂಡರ್. ಸೊ ಮೋರ್ ದೆನ್ ಎ ಕಂಪ್ಯೂಟರ್, ಆ ಬ್ರೈನಲ್ಲಿ ಇದ್ದಿದ್ದು ಹಾರ್ಡ್ ಡಿಸ್ಕು ಯಾವತ್ತೂ ಡಿಲೀಟ್ ಆಗೋಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಅವ್ರದ್ದೇ ಮೆಮೊರಿ ಪವರ್ದ ಬಗ್ಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ,
ಅಗೇನ್ ದಿಸ್ ಐ ಆಮ್ ಕೋಟಿಂಗ್ ಫ್ರಮ್ ಒನ್ ಆಫ್ ಹಿಸ್ ಯೂಟ್ಯೂಬ್ ಲೆಕ್ಚರ್ಸ್. ಒಂದು ಮೈಸೂರಿನ ಒಂದು ಸೆಮಿನಾರ್ನಲ್ಲಿ ಈ ಥರ ಆಯ್ತಂತೆ. ಇದು ನಡೆದಿದ್ದು 1968 ಇಸ್ವಿಯಲ್ಲಿ ನಡೆದ ಘಟನೆ. ಇದ್ರದ್ದು ವಂಡರ್ ಏನಂತಂದ್ಬಿಟ್ಟು 1968 ಆಗಿರೋ ಇಸ್ವಿನ ಅವ್ರು ಯಾವಾಗ ಜ್ಞಾಪಕ ಮಾಡಿಕೊಂಡ್ರು ಅಂತ ಹೇಳಿದರೆ, ಪರ್ಹ್ಯಾಪ್ಸ್ ಯು ಪೀಪಲ್ ಮೇ ಬಿ ಮೋರ್ ಅಪ್ರಿಸಿಯೇಟಿವ್. ಏನಂತಂದರೆ ಅದು ಸುಮಾರು 20 ಜನ ಮಾತಾಡೋಕ್ಕೆ ಒದ್ದಾಡ್ತಾ ಇದ್ದ ಒಂದು ಇಂಗ್ಲೀಷ್ ಪದ್ಯದ ಅರ್ಥವನ್ನು ಅವರು ಅಷ್ಟಾಂಗ ಯೋಗದ ಒಂದು ಮೆಟ್ಟಲಿಗೆ ಹೊಂತದೆ ಎಂದು ಸಾಕ್ಷಿ ಸಮೇತ ವಿವರಿಸಿದಾಗ, ಸೆಮಿನಾರ್ ಮುಗಿದ ನಂತರ ಆಂಧ್ರದ ವಿಶ್ವನಾಥ್ ಶಾಸ್ತ್ರಿ ಎಂಬುವರು ಇವರ ಬಳಿ ಬಂದು ನಿಮ್ಮ ಜಾತಕ ಇದ್ದರೆ ಕೊಡಿ ಅಂತ ಕೇಳ್ತಾರಂತೆ. ಅದಕ್ಕೆ ನಮ್ಮ ತಂದೆಯವರು ಯಾಕಪ್ಪ ಇವಾಗ ನನ್ನ ಸೆಮಿನಾರ್ಗೂ ಜಾತಕಕ್ಕೂ ಏನು ಸಂಬಂಧ ಹೇಳಿ ಅಂತಂದಕ್ಕೆ ಅವ್ರು ಹೇಳ್ತಾರಂತೆ, ನೀವು ಕುಂಭಲಗ್ನದಲ್ಲೇ ಹುಟ್ಟಿರಬೇಕು, ನನಗೆ ಗ್ಯಾರಂಟಿ ಇದೆ, ಐ ಜಸ್ಟ್ ವಾಂಟ್ ಟು ವೆರಿಫೈ ಅಂತ ಅಂದ್ಬಿಟ್ಟು. ಅದಕ್ಕೆ ನಮ್ಮ ತಂದೆ ಅಯ್ಯೋ 1968 ಅಂದರೆ ನಮ್ಮ ತಂದೆ ಆ ಟೈಮಲ್ಲೆಲ್ಲ ಜಾತಕಗಳೆಲ್ಲ ಇರಲಿಲ್ಲ. ಆಮೇಲೆ ಹೇಳಿದ್ರಂತೆ, ಹೌದಪ್ಪ ನಾನು ಕುಂಭಲಗ್ನದಲ್ಲೇ ಹುಟ್ಟಿದ್ದು ಅಂತ ಹೇಳಿದ್ದಕ್ಕೆ ಅವರು ಶಾಸ್ತ್ರಿ ಹೇಳಿದ್ರಂತೆ, ಇಲ್ಲ ಕುಂಭಲಗ್ನ ಕುಂಭ ಇತ್ಯಾದಿಗಳಲ್ಲಿ ಹುಟ್ಟಿದವರಿಗೆ ಮಾತ್ರ ಸ್ವತಂತ್ರ ಚಿಂತನೆ, ಸ್ವಂತ ಚಿಂತನೆ, ದೃಢವಾದ ಚಿಂತನೆ, ಪಾಸಿಟಿವ್ ಚಿಂತನೆ ಇರೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು. ಇದನ್ನವರು ಆ ಲೆಕ್ಚರಲ್ಲಿ ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳಿದ್ದಾರೆ. ದ್ರೋಣನ ಬಗ್ಗೆ ಹೇಳುವಾಗ ಕುಂಭದಲ್ಲಿ ಹುಟ್ಟಿರೋರು 4 ಜನ ಅಂತ ಹೇಳಿಬಿಟ್ಟು ಹಿ ಹ್ಯಾಸ್ ಕೋಟೆಡ್ 3 ಪೀಪಲ್, ವಸಿಷ್ಠ, ಅಗಸ್ತ್ಯ, ದೆನ್ ದ್ರೋಣ, 4ನೇನು ನಾನು ಅಂತಂದಾಗ ಅಲ್ಲಿ ಮೈಸೂರಲ್ಲಿ ಅವ್ರು ಕ್ಲ್ಯಾಪ್ ಮಾಡ್ತಾರೆ. ಸೊ ಹಿ ಡಿಡ್ ನಾಟ್ ಸ್ಟಾಪ್ ಎಟ್ ದಟ್. ಯಾಕೆ ಅಂತಂದರೆ ಸುಮ್ಮನೆ ನಾನು 4ನೇನು ಅಂತ ನಾನು ಹೇಳಿಬಿಟ್ರೆ ಹೌ ಡು ಯು ಪ್ರೂವ್, ಹೌ ಡು ಯು ನೋ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಹೇಳಿದ್ದಾರೆ. ಅಂದಹಾಗೆ ಈ ಘಟನೆಯ ಉಲ್ಲೇಖನವನ್ನು ಅವರು ಮಾಡಿದ್ದು ಯಾವಾಗ ಅಂತ ಹೇಳಿದರೆ 2008 ಅವರ ಮೈಸೂರು ಮಹಾಭಾರತ ಉಪನ್ಯಾಸದಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ 1968 to 2008 ಅಂದರೆ 40 years. Even after 40 years also he remembers the incident word by word. ಸೊ ಲಾಸ್ಟು ಉದಾಹರಣೆ ಹೇಳಬೇಕು ಅಂತಂದರೆ, ಅವರು ತಮ್ಮ ಖಾಯಂ ನಿವಾಸ ಧಾರವಾಡ ಇರ್ಬೋದು, ಆಮೇಲೆ ಲೇಟರ್ ಆನ್ ಹಿ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಅಲ್ಲಿಂದ ಯಾರದೇ ಮನೆಗೆ, ನಮ್ಮದು ಅಕ್ಕ ತಂಗಿರ ಮನೆಗೆ ಬರಬೇಕಾದ್ರೂ ಕೂಡ ಅವರು ಬರವಣಿಗೆ ಸಾಮಗ್ರಿ ಜೊತೆ ಹೊರಟ್ರೆ ತರಹಾವರಿ ಪೆನ್ನು, ಐ ಥಿಂಕ್ ಇವರು ಗೋವಿಂದ ದಾಸ್ ಅವರು ಮೆನ್ಷನ್ಡ್ ಅಲ್ವಾ, ಹಿ ವಾಸ್ ಕ್ರೇಜಿ ಅಂತ ಹೇಳೋಕ್ಕೆ ನನಗೆ ಆ ವರ್ಡ್ ಬರೋದಿಲ್ಲ. ಹಿ ವಾಸ್ ಫಾಂಡ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಪೆನ್ಸ್. ನಾವು ಯಾಕಣ್ಣ ಇಷ್ಟೊಂದು ಪೆನ್ ಇದೆ, ಡಜನ್ಸ್ ಅಂತ ಹೇಳೋಕ್ಕಾಗಲ್ಲ. ಇವಾಗಲೂ ಕೂಡ ಮೋರ್ ದ್ಯಾನ್ 100s ಆಫ್ ಪೆನ್ಸ್ ಹಿ ಹ್ಯಾಸ್ ಗಾಟ್ ಆಫ್ ಡಿಫ್ರೆಂಟ್ ಕಂಪ್ನೀಸ್ ಎಲ್ಲ ಇದೆ. ಯಾಕೆ ಅಂತಂದರೆ ನಿನಗೆ ಗೊತ್ತಾಗಲ್ಲಮ್ಮ, ಅದು ಗ್ರಿಪ್ಗಳು ನನಗೆ ಬೇಕು ಅಂತಂದ್ಬಿಟ್ಟು. ಎಷ್ಟು ಇದು ಇತ್ತು ಅಂದರೆ ಈವನ್ ಕೂಡ ಇವಾಗ ಲಾಸ್ಟ್ ಇಯರು ಕರೋನಾ ಫಸ್ಟ್ ಲಾಕ್ಡೌನ್ ಬಂದಾಗ ಅವರು ಐ ಥಿಂಕ್ ಫಾರ್ 1 month ಬಂದಿದ್ದರು, ನಮ್ಮ ಮನೆಯಲ್ಲಿದ್ದರು. ಆವಾಗ ಕರೋನಾ ಅಂತಂದರೆ ಬೆಳಗ್ಗೆ 7 ಗಂಟೆಗೆ ಶಾಪ್ಸ್ ಓಪನ್ ಆಗಿ 10-12 ಗಂಟೆಗೆ ಕ್ಲೋಸ್ ಆಗೋವಾಗ ನಾವು ಕಾರಲ್ಲಿ ಏನೋ ಪ್ರಾವಿಷನ್ಸು ಏನೋ ತರಕ್ಕೆ ಹೋಗುವಾಗ, ಮಾರ್ಕೆಟ್ಗೆ ಹೋಗ್ತೀರಾ, ಒಂದು ಪೆನ್ನ ಏನಾದರೂ ತರ್ತೀರಾ ಅಂತ ಕೇಳೋರು ನಮಗೆ. ನಾವು ವಿ ಯೂಸ್ ಟು ಟೆಲ್, ಅಣ್ಣ ಅಷ್ಟೊಂದು ಟೇಬಲ್ ಮೇಲೆ ಅಷ್ಟೊಂದು ಪೆನ್ ಇಟ್ಕೊಂಡಿದೆಯಲ್ಲ ಯಾಕಣ್ಣ ಅಂತಂದರೆ, ಯಾಕೋ ಇದು ಸರಿಯಾಗಿ ಬರಿತಾ ಇಲ್ಲಮ್ಮ ಅಂತ. ಇವಾಗೆಲ್ಲ ಬುಕ್ ಶಾಪ್ಸು ಇದೆಲ್ಲ ಇರಲ್ಲಣ್ಣ, ಓನ್ಲಿ ಎಸೆನ್ಷಿಯಲ್ ಶಾಪ್ಸ್ ಆರ್ ಓಪನ್ ಅಂತ ಹೇಳಿದ್ರೆ, ಪರವಾಗಿಲ್ಲ ನಾನು ಒಂದು ರೌಂಡ್ ಕಾರಲ್ಲಿ ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗ್ತೀರಾ, ನಾನು ನೋಡ್ತೀನಿ ಅಂತಂದ್ಬಿಟ್ಟು ಹೋದರೆ ಒಂದು ಚಿಕ್ಕ ಪ್ರಾವಿಷನ್ಸ್, ಇದು ಶೆಟ್ಟಿ ಅಂಗಡಿ ಅಂತ ಹೇಳ್ತೀವಲ್ವ, ಚಿಕ್ಕ ಅಂಗಡಿಗಳು, ಅದೆಲ್ಲ ನಾವು ಪಾಪ ಅವ್ರಿಗೆ ಡಿಸಪಾಯಿಂಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಸ್ವಲ್ಪ ದೂರದ್ದು ಇದಕ್ಕೆಲ್ಲ ಕರ್ಕೊಂಡು ಹೋದರೆ ಅಲ್ಲಿ ಈ ಅಂಗಡಿನಲ್ಲಿ ಸಿಗತ್ತಾ ಕೇಳು, ಆ ಅಂಗಡಿನಲ್ಲಿ ಸಿಗತ್ತಾ ಕೇಳು ಅಂತೆಲ್ಲ ಹೇಳೋರು. ಸೊ ಇಲ್ಲಣ್ಣ ಅಂತ ಹೇಳಿದ್ರೆ, ಹೋಗಿ ಕೇಳಮ್ಮ ನೀನು, ಕಾರಿಂದ ಇಳಿಯೋಕ್ಕೆ ಸೋಮಾರಿತನ ಪಟ್ಕೊಂಡ್ರೆ ಹೇಗೆ ಅಂತಂದ್ಬಿಟ್ಟು. ದೆನ್ ವಿ ಯೂಸ್ ಟು ಅಲ್ಲಿ ಹೋಗಿ ಕೇಳ್ತಾ ಇದ್ವಿ. ಯಾವುದೂ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಖಾಲಿ ಕೈಯಲ್ಲಿ ಬಂದುಬಿಟ್ಟು ಅಂತ ಬೇಜಾರು ಮಾಡ್ಕೊಳ್ತಾರಲ್ಲ ಅಂತಂದ್ಬಿಟ್ಟು, ಚಿಕ್ಕ ಮಕ್ಕಳು ಅಂಗಡಿಗೆ ಹೋದಾಗ ನಾವೇನಾದರೂ ಚಾಕ್ಲೇಟು ಪೇಪರ್ಮೆಂಟ್ ತರಲೇ ಇಲ್ಲ, ಮನೆಗೆ ಹೋದರೆ ಬೇಜಾರು ಮಾಡ್ಕೋತಾರಲ್ಲ ಆ ಥರ ಅಂತ ಅಂದ್ಬಿಟ್ಟು ನಾವು ಅವರಿಗೆ ರೆನಾಲ್ಡ್ ಪೆನ್ನು, ಆ ಥರದ್ದು ಒಂದು ಸ್ವಲ್ಪ ಜೆಲ್ ಪೆನ್ನು ಆ ಥರ ಇರೋದ್ರಲ್ಲಿ ವಿ ಯೂಸ್ ಟು ಫೀಲ್ ದಟ್ ಈಸ್ ಸಮಥಿಂಗ್ ನಾವೆಲ್, ಹಿ ಹ್ಯಾಸ್ ನಾಟ್ ಯೂಸ್ಡ್ ಅನ್ನೋದು ಒಂದು ಭ್ರಮೆ ನಮಗೆ. ಅದು ತೊಗೊಂಡೋದ್ರೆ ಇದು ತಂದ್ಯಾ, ಇರಲಿ ಬಿಡು ಅಂತಂದ್ಬಿಟ್ಟು ನಮಗೆ ಬೇಜಾರು ಮಾಡ್ತಾ ಇರಲಿಲ್ಲ. ಯೂಸ್ ಮಾಡ್ತೀನಿ ಬಿಡು ಅಂತಂದ್ಬಿಟ್ಟು ಅದನ್ನು ಇಟ್ಕೊಳ್ತಾ ಇದ್ರು. ಸೊ ಅದಲ್ಲದೆ ಅವರು ತಮ್ಮ ಈ ಪೆನ್ನು ಪೇಪರು ಅದೆಲ್ಲ ಅವ್ರದ್ದು ಎಸೆನ್ಷಿಯಲ್ ಮೆಟೀರಿಯಲ್ಸ್ ಫಾರ್ ಹಿಸ್ ರೈಟಿಂಗು. ಸೊ ಅದಲ್ಲದೆ ಅವ್ರದ್ದು ಏನು ಅಂತ ಹೇಳಿದ್ರೆ, ಸ್ಟೇಪ್ಲರ್ಸ್, ಸೀಸರ್ಸ್, ನೇಲ್ ಕಟರ್, ಎನ್ವಲಪ್ಸ್, ಕೊನೆಗೆ ಅಮೃತಾಂಜನದ ಡಬ್ಬಿ. ಅವ್ರಿಗೆ ತಲೆನೋವು ಬಂತು ಅಂತ ಹೇಳಿದ್ರು ಕೂಡ ಇದೆಲ್ಲ ತರಬೇಕಣ್ಣ, ನಮ್ಮ ಮನೆಯಲ್ಲಿ ಇರೋದೆ ಅಂತ ಹೇಳಿದ್ರು. ಇಲ್ಲಮ್ಮ, ನಾನು ಹೋಗೋ ಕಡೆ ನನ್ನ ಐಟಮ್ ಎಲ್ಲ ನನ್ನ ಹತ್ರ ಇರಬೇಕು. ಸಿ ಅಟ್ ಆರ್ಮ್ಸ್ ಲೆಂತ್ ಐ ವಾಂಟ್ ಆಲ್ ಆಫ್ ಮೈ ಐಟಮ್ಸ್ ಅಂತ ಹೇಳೋರು ಅವರು. ದೆನ್ ಪೇಪರ್ ವೈಟ್ಸು ನಮ್ಮ ಮನೆಯಲ್ಲಿದೆ ಅಂತಂದರೆ ಇಲ್ಲಮ್ಮ ಇರಬೇಕು ಅಂತ. ದೆನ್ ತರಹಾವರಿ ಕ್ಲಿಪ್ಗಳು. ಅಗೇನ್ ಆ್ಯಸ್ ಐ ಸೆಡ್ ಅರ್ಲಿಯರ್, ಇದೆಲ್ಲ ದ ಲಿಸ್ಟ್ ಈಸ್ ಎಂಡ್ಲೆಸ್. ಸೊ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಎನ್ನುವ ಸಾಮಾನ್ಯ ಆಡುಮಾತು ಈ ಅಸಾಮಾನ್ಯ ವ್ಯಕ್ತಿತ್ವಕ್ಕೆ ಒಗ್ಗದ ನೆನಪಾಗಿತ್ತು.
ಸೊ ಐ ಕ್ಯಾನ್ ಗೋ ಆ್ಯಂಡ್ ಗೋ ಆನ್ ಅವ್ರದ್ದು ಅಸಂಖ್ಯಾತ ನೆನಪುಗಳು ಎಷ್ಟಿದು ಅಂತ ಹೇಳಿದರೆ, ಸೊ ರಿವೈಂಡ್ ಮಾಡ್ತಾ ಹೋದರೆ ಐ ಡೋಂಟ್ ವಾಂಟ್ ಟು ಟೇಕ್ ಯಾ. ಆ್ಯಕ್ಚುಲಿ ಅವರು ಹೇಳೋ ಥರ ಅವರು ಏನಂತಂದರೆ ಅವರು ಪ್ಲೇನಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ, ಮೇಯ್ನ್ಲಿ ಬಿಕಾಸ್ ಆಫ್ ದಿಸ್. ಆಮೇಲೆ ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿದರು. ಮೋಸ್ಟ್ ಆಫ್ ದ ಟೈಮ್ ಧಾರವಾಡದಲ್ಲಿ ಅವರು ಟ್ರೈನ್ಗೆ ಹೋಗೋದ ಕಾಲದಲ್ಲಿ ಇವರಿಬ್ಬರೇ ಹೋಗೋದಾದರೂ ಕೂಡ ಧಾರವಾಡದಲ್ಲಿ ಆ ಟೈಮಲ್ಲಿ 3-4 ಮಿನಿಟ್ಸ್ ಅಷ್ಟೇ ಇತ್ತು ಅಂತ ಹೇಳಿದರೆ, ಇವ್ರದ್ದು ಹೇಳೋ ಥರ 38-40 ಏನಂತಂದರೆ ಅವರು ಕಂಬೈನ್ ಮಾಡಿ ಇಟ್ಕೊಳ್ತಾ ಇರಲಿಲ್ಲ ಲಗೇಜ್ಗಳು. ಏನು ಅಂದರೆ ನನಗೆಲ್ಲ ಐಡೆಂಟಿಟಿ ಸಿಗಬೇಕಮ್ಮ ಅಂತ ಸಪ್ರೇಟ್ ಮಾಡಿ ಇಟ್ಕೊಳ್ತಾಯಿದ್ರು. ಇವರಿಬ್ಬರಿಗೆ ಬೇಕು ಅಂತ ಹೇಳಿದರೆ ಆಪೋಸಿಟ್ ಬರ್ತ್ಗಳಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲ ಕಡೆ ತುಂಬಿಸಿ ಇಟ್ಟು ಆಮೇಲೆ ಬಂದು ಟಿ ಐ ಥಿಂಕ್ ಹಿ ಯೂಸ್ ಟು ಆಸ್ಕ್, ನೀವು ಎಷ್ಟು ಜನ ಇದ್ದೀರಾ, ಇಷ್ಟೊಂದು ಲಗೇಜ್ ಇದೆಯಲ್ಲ ಅಂತ ಹೇಳಿದರೆ ಅವರು ಇರಲಿ ಬಿಡು ಅಂತಂದ್ಬಿಟ್ಟು ಕೆಲವೊಂದು ಸತಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹೋಗಿರೋದಿದೆ. ಸೊ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅನ್ನೋದು ಅವ್ರಿಗೆ ಏನು ಅಂತಂದರೆ ನಾಟ್ ಎಟ್ ದ ಕಾಸ್ಟ್ ಆಫ್ ಇನ್ಕನ್ವೀನ್ಸಿಂಗ್ ಮೈ ಕಂಫರ್ಟ್ ಅನ್ನೋದು ದಟ್ ವಾಸ್ ಹಿಸ್ ಪಾಲಿಸಿ. ಸೊ ಹೀಗೆ ಹೇಳ್ತಾ ಹೋದರೆ ಆಮೇಲೆ ಇವರು ಸುಬ್ರಹ್ಮಣ್ಯ ಅವರು ಹೇಳಿದರು ಹಿ ವಾಸ್ ಎ ಗ್ರೇಟ್ ವಿಷನರಿ ಅಂತ ಅಂದ್ಬಿಟ್ಟು. ಎಸ್, ಡೆಫಿನೆಟ್ಲಿ ಹಿ ವಾಸ್ ಎ ಗ್ರೇಟ್ ವಿಷನರಿ. ಇದೊಂದು ನಾನು ಹೇಳಬೇಕಾಗತ್ತೆ. ಅವ್ರ ಬುಕ್ಸ್ ಬಗ್ಗೆ ಇರ್ಬೋದು, ಅವ್ರ ಆರ್ಟಿಕಲ್ ಬಗ್ಗೆ ಇರ್ಬೋದು, ಹಿಸ್ ಥಾಟ್ಸ್ ಇರ್ಬೋದು, ಹಿ ವಾಸ್ ಸೋ ಅಪ್ಡೇಟೆಡ್. ಐ ಥಿಂಕ್ ಯು ಟೋಲ್ಡ್, ಇವರು ಇನ್ನೊಬ್ಬರು ಹೇಳಿದರು ಅಂತ ಅನ್ಸುತ್ತೆ, ಮಹಾಭಾರತದ್ದು ಟಿ ವಿ ಧಾರಾವಾಹಿ ಇದರಲ್ಲಿ ಒಂದು ಎಪಿಸೋಡ್ ಬರುತ್ತೆ. ಐ ಫರ್ಗಾಟ್ ಅವರು ಎಲ್ಲಿ ಹೇಳಿದರು ಅಂತಂದು ಉಪನ್ಯಾಸದಲ್ಲಿ ಹೇಳಿದ್ದಾರೆ, ಮೈಸೂರು ಮಹಾಭಾರತದ ಉಪನ್ಯಾಸದಲ್ಲಿ ಹೇಳಿದ್ದಾರೆ. ಗಂಗೆ ದೇವವ್ರತ ದೊಡ್ಡವನಾದ ಮೇಲೆ ಅವನನ್ನು ಶಾಂತನುಗೆ ಒಪ್ಸಕ್ಕೆ ಬರ್ತಾನೆ. ಐ ಥಿಂಕ್ ಆಫ್ಟರ್ 30-35 ಇಯರ್ಸ್ ಆದಮೇಲೆ ಬಂದಾಗ ಶಾಂತನು ಅವನು ಇದಕ್ಕೆ ಕಟ್ಟಿರ್ತಾನೆ, ಬ್ರಿಡ್ಜಲ್ಲಿ ಬಾಣ ಕಟ್ಟಿ ಎಲ್ಲ ಮಾಡಿರೋವಾಗ ಹೂ ಇಸ್ ದಿಸ್ ಅಮೇಝಿಂಗ್ ಬಾಯ್ ಅಂತಂದ್ಬಿಟ್ಟು ಶಾಂತನು ಹಿ ವಾಂಟೆಡ್ ಟು ಸಿ ದ ಮದರ್ ಆ್ಯಂಡ್ ಆಲ್ ಅನ್ನುವಾಗ ಗಂಗೆ ಬರ್ತಾಳೆ. ಅಲ್ಲಿ ಬಂದುಬಿಟ್ಟು ಕೇಳಿದಾಗ ಇವನು ನಿಂದೆ ಮಗ ಅಂತ ಶಾಂತನುಗೆ ಹೇಳಿದಾಗ ಹಿ ವಿಲ್ ನಾಟ್ ಎಗ್ರಿ. ಇಷ್ಟು ದೊಡ್ಡ ಮಗ ನನಗಿರಕ್ಕೆ ಹೆಂಗೆ ಸಾಧ್ಯ ಅಂತ ಐ ಥಿಂಕ್ ಹಿ ವುಡ್ ಹ್ಯಾವ್ ಫರ್ಗಾಟನ್ ಸಮಥಿಂಗ್ ಲೈಕ್ ದಟ್. ಅದಕ್ಕೆ ಆವಾಗ ಇವಳು ಗಂಗೆ ಹಳೇದು ಚಿಕ್ಕ ಮಗುವಾಗಿ ಇದರಲ್ಲಿ ಅವನನ್ನು ತೇಲ್ಬಿಟ್ಟಿದ್ದು, ಇದು ಹೌ ಹಿ ಸರ್ವೈವ್ಡ್ ಅದೆಲ್ಲ ತೋರಿಸಿ ಆಮೇಲೆ ಹೇಗೆ ಅವನನ್ನು ರಿನೌನ್ಸ್ ಮಾಡಿಬಿಟ್ಟು ಇವಳು ಗಂಗೆ ಹೊರಟೋಗ್ತಾಳೆ ಅವನು ಇದಕ್ಕೆ ಅಂತಂದ್ಬಿಟ್ಟು ಹೇಳುವಾಗ ಅದು ಇಟ್ ಹ್ಯಾಸ್ ಬಿಕಮ್ ವೆರಿ ಒಂಥರ ನಮ್ಮ ತಂದೆಯವರು ಹೇಳಿರೋದು ತುಂಬ ಚೆನ್ನಾಗಿ ಬಂದಿದೆ ಅದು. ಅದಕ್ಕೆ ಉಪನ್ಯಾಸದಲ್ಲಿ ಅವರು ಹೇಳಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾನು ಹೇಳ್ತಾ ಇರೋದನ್ನೇ ಡ್ರಾಮಟೈಸ್ಡ್ ವರ್ಷನಲ್ಲಿ BR ಚೋಪ್ರಾ ಅವರು ಇದರಲ್ಲಿ ಮಹಾಭಾರತದ ಟೈಮಲ್ಲಿ ಕೇಳಿದರೆ ನನ್ನನ್ನು ಕನ್ಸಲ್ಟ್ ಮಾಡಿದರೆ ಹೇಳ್ತಾ ಇದ್ದೆಪ್ಪ ನಾನು, ಅವರು ಇಟ್ ವುಡ್ ಹ್ಯಾವ್ ಬೀನ್ ಎ ವಂಡರ್ಫುಲ್ ಎಪಿಸೋಡ್ ಅಂತಂದ್ಬಿಟ್ಟು ಹಿ ಹ್ಯಾಸ್ ಎಕ್ನಾಲೇಜ್ ದ್ಯಾಟ್ ಆಲ್ಸೋ. ಸೊ ದ ಮೆಮರೀಸ್ ರನ್ ಇನ್ ಟು ಪೇಜಸ್. ಇದು ಸಮಯದ ಅವಕಾಶದಿಂದ ನಾನು ನನ್ನ ಮಾತನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ಮೆಮೊರೇಬಲ್ ನುಡಿ ನಮನದಲ್ಲಿ ನನಗೆ ಒಂದು ಚಿಕ್ಕ ಅವಕಾಶ, ಚಿಕ್ಕದೆಲ್ಲ ಸ್ವಲ್ಪ ದೊಡ್ಡದೇ ಮಾತಾಡಿದ್ದೀನಿ ಅಂತ ಅನಿಸುತ್ತೆ. ನನಗೆ ಅವಕಾಶ ಕಲ್ಪಿಸಿದ್ದ ಎಲ್ರಿಗೂ ನಮಸ್ಕಾರಗಳು. ಅವ್ರು ಹೇಳಿದ್ರು ಇದರಲ್ಲಿ ನೀವೇ ಎಲ್ಲ ಮಾತಾಡ್ಬಿಟ್ಟಿದ್ದೀರಾ, ಸೊ ಔಟ್ ಆಫ್ ಸಿಲೆಬಸ್ ಬಂದಿದ್ದು ಒಳ್ಳೇದಾಯಿತು ಅನಿಸುತ್ತೆ ಅವ್ರಿಗೆ. ಸೊ ಶಿ ವಾಸ್ ಏಬಲ್ ಟು ಶೇರ್ ಮೋರ್. ಆ್ಯಂಡ್ ನಾರಾಯಣಾಚಾರ್ಯ ಲೈಬ್ರರಿ ಎಕ್ಸ್ಪೀರಿಯನ್ಸ್ ನಮಗಾಗಿದೆ ಒಂದು ಸತಿ ನಾವು ಹೋಗಿದಾಗ. ಅವ್ರು ಯಾವುದೋ ಒಂದು ಕೋಟ್ ಮಾಡುವಾಗ ಎಕ್ಸಾಕ್ಟ್ಲಿ ಹಿ ಸೆಡ್ ನ್ಯೂ BL ರೋಡ್ ಹತ್ರ ಮನೇಲಿ ಅಲ್ಲಿ ಹೋಗಿ ಅದು ಇದೂ ಇರಲ್ಲ, ಕಪಾಟೂ ಇರಲ್ಲ, ಅದು ಹಾಗೆ ಬುಕ್ ಒಂದ್ರ ಮೇಲೆ ಒಂದು ನಿಂತಿತ್ತು. ಸೊ ಅಲ್ಲಿ ಹೋಗಿ ಅದ್ರ ವೀಡಿಯೋ ಇದೆ ಅವ್ರ ಹತ್ರ, ಗೋವಿಂದನ ಹತ್ರ ವೀಡಿಯೋ ಇದೆ. ಅಷ್ಟೇ, ಎಷ್ಟು ಆಯಾಮಗಳು ಅಂತ. This event is happening and this conversations are happening. I think we are blessed and all these things, whatever you are sharing. Subbu. ಮುತ್ತಜ್ಜ. We used to explore all the new technologies. Till last breath, he did not lose positivity in life. That's what we have to take from him. ಎಕ್ಸಾಕ್ಟ್ಲಿ. ಸೊ ಈಗ ಮುಂದಿನ ಶಶಾಂಕ್ ಮಾತಾಡ್ತಾನೆ. ಶಶಾಂಕ್ ಅವ್ನು ಹಿಂದಿಯಲ್ಲಿ ಮಾತಾಡ್ತಾನೆ. ಸೊ ಒಂದು ನನಗೆ ಇವಾಗ जब इनसे बात ये बोल रहे थे तो ಅವರು ಹಿಂದಿ ಬರ್ತಾ ಇರಲಿಲ್ಲ, ಬಟ್ ಇವನು ಹಿಂದಿ ಬರೋನು ಕನ್ನಡ ಬರದೇ ಇರೋನು ನಾರಾಯಣಾಚಾರ್ಯ ಲೆಕ್ಚರಲ್ಲಿ ಕೂತ್ಕೊಂಡು ಹಾಂ
नमस्ते सबको। मंजू सारी चीज़ें बोल चुका है, जो भी हमारा एक्सपीरियंस और हमारी चीज़ें थी, लेकिन उसमें कुछ चीज़ें हैं जो बहुत बहुत बार ऐसा होता था कि बहुत बार मेरे से पूछते थे कि तुम समझ में नहीं आता तो बैठते कैसे, वहाँ पे बैठ रहे हो तुम्हें समझ में आ रहा है क्या? और ये काफ़ी इनिशियल, मतलब जब मैं मतलब कन्नड़ा थोड़ा समझने के स्तर पे आ रहा था, तब के समय की बात है कि मैं जाके ये शुरू कैसे हुआ कि मुझे रामायण और महाभारत बचपन से काफ़ी सुनाया गया, तो मेरे को उसमें बहुत इंटरेस्ट रहा है। और उसके कारण जब गोविंदना से बात होते होते गोविंदना ने बोला ये दोज 18 डेज पढ़ो, एंड उसके बाद से जब मैंने ये पढ़ना शुरू किया, दोज 18 डेज मतलब जा रहा था कहीं बाहर भी जा रहा था, वो मेरे हाथ में रहती थी कि मतलब मैं उसको उठा के पढ़ रहा हूँ, मतलब फ्लाइट में भी जा रहा हूँ, पहले उसको ख़त्म कर, मतलब एक जैसे नेक्स्ट क्या होने वाला है, और जैसे आचार्य जी बता रहे हैं, लिख रहे हैं, उसमें ऐसे लग रहा है आँख के सामने हो रहा है। वो ऐसा भाव मेरे अंदर आता था। और फिर एक दृष्टि के बारे में बहुत जो उन्होंने पूरा लिखा है, उसमें मेरे को जो एक समझ में आया था, जो धर्मा के बारे में और जो थोड़ा बहुत भी समझ पाया, जो दृष्टि के बारे में ऐसा बोलूँ कि मैं इसको पढ़ने के बाद कोई और कहीं पे भी अगर बुक लेने गया और महाभारत वहाँ पे है, तो ये ऑथर ने जो आचार्य जी ने लिखा है कोई एक इंसिडेंट, उसको मैं इसमें ढूंढता था, इस बुक में कैसे लिखा है इन्होंने कैसे लिखा है। और फिर ये मतलब मैं मंजू के साथ आता, मंजू पूछता था क्या कैसा है, बोला ये वाला इंसिडेंट ना नहीं है, मतलब ये बुक लेने लायक नहीं है, हम जो पढ़ रहे वही सही मतलब वो ये है। और एक मैं सोच रहा था कि सब बहुत बार ऐसा जब आता है कि क्यों तुम मतलब जब बैठ रहे हो तो क्या समझ में आ रहा है, तो मैं मंजू को छोड़ता नहीं था जब तक वो मेरे को पूरा लेक्चर का मैं नोट मतलब एक रख के रहता था कि हाँ ये कहानी में ये बताया उन्होंने, ये शब्द, तो मैं वो शब्द पकड़ के बैठा रहता था, ये शब्द में इसको मैं तब तक मलेश्वरम घुमाता था जब तक मैं वो कहानी पूरी सुन ना लूँ इससे। मेरे को जब तक वो समझ में नहीं आएगा मैं इसको छोड़ता नहीं था, मतलब और चलते ना, हर बार बोला हो गया अभी हो गया, नहीं मेरे को और चलना है। और ये कहानी होती थी मेरे को इतनी जो कनेक्ट होती थी, मैं अपने घर पे जाके मम्मी से बात करता था, ये कहानी ऐसा हुआ है, महाभारत आपको ये पता है क्या, ये वाली कहानी पता है क्या जो आप बताती थी। और वहाँ पे वो एक मेरे साथ होता था। फिर धीरे धीरे मतलब कई बार मतलब मैं अगर सीक्रेट बोलूँ अपना कि मेरे से लोग पूछते हैं, मेरे को मन में आता था क्यों मैं बैठ रहा हूँ, तो मेरे को हमेशा ऐसा लगता था कि मन में कुछ तो मेरे मतलब पुनर्जन्म या फिर मेरे बड़े मेरे से जहाँ से आया हूँ मैं, उन्होंने कुछ अच्छा कर्म किया है कि मैं काशी से आके यहाँ पे बैठ के भागवतम के बारे में सुन रहा हूँ, जितना भी समझ में आ रहा है। फिर धीरे धीरे मेरे को ये लगने लगा कि बीच में कभी मंजू नहीं गया तभी मैं चला जाता था, मैं जाके मतलब मेरे को ये डर लगता था कोई मेरे से बस बगल में पूछ न ले क्या बोला है तो मैं जाके कोने में बैठ जाता था और सुनता था। मेरे को पता नहीं वो भाव जो जिस भाव से वो बताते हैं, और मुझे ऐसा लगता था कि जब वो कृष्ण टेम्पल में हो रहा था वहाँ कृष्ण भगवान का दर्शन करके मैं यहाँ शायद दर्शन करने ही आ रहा हूँ, मेरे को एक दर्शन ही मिल गया, वही शायद मेरे लिए बहुत है। तो इसीलिए ಆ ಭಾವಕ್ಕೆ ಭಾಷೆ ಬೇಡ ಅನ್ಸುತ್ತಲ್ವಾ, ಸೊ ಅದೇ ಸೊ ಆ ಭಾವ ಅವನಿಗೆ ಅದು ಕರೆಕ್ಟಾಗಿ ಪಾಸ್ ಆಗ್ತಾ ಇತ್ತು ಅನ್ಸುತ್ತೆ. ಸುಬ್ರಹ್ಮಣ್ಯ ಅವರು ಇನ್ನೂ ಅವ್ರು ಕೂತ್ಕೊಂಡು ನೆನ್ಪು ಮಾಡ್ಕೊಂಡ್ರು ಅನ್ಸುತ್ತೆ, ಇನ್ನೊಂದು ಎರಡು ವಿಷಯ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಪ್ಲೀಸ್. ಇಲ್ಲ, ಅದು ಸಾವಿರಾರು ನೆನಪುಗಳು ಬರ್ತಲೇ ಇರ್ತವೆ. ಅಲ್ಲಿ ಕರ್ನಾಟಕ ಕಾಲೇಜ್ ಅಟೆಂಡೆನ್ಸ್ ಸ್ಟೂಡೆಂಟ್ಸ್ ಗ್ಯಾದರಿಂಗ್ ಬಗ್ಗೆ ಶರ್ಮಾ ಅವರು ಹೇಳಿದ್ರು. ಅದು ಕರ್ನಾಟಕ ಕಾಲೇಜ್ ಬಿಲ್ಡಿಂಗ್ ಒಂದು ಹೆರಿಟೇಜ್ ಬಿಲ್ಡಿಂಗ್, ಅದು ಕಾಲೇಜ್ಗಾಗಿ ಕಟ್ಟಿದ ಕಟ್ಟಡ ಅಲ್ಲ. ಅಲ್ಲಿ ರೈಲ್ವೆ ಸೆಂಟರ್ ಇತ್ತು, ಇಂಡಿಯಾದೊಳಗಿನ ಒಂದು 3 ರೈಲ್ವೆ ಸೆಂಟರ್ ಪೈಕಿ ಅದು ದೊಡ್ಡದು ಸೆಂಟರ್ ಅದು. ಆಮೇಲೆ ಅದು ಒಡೆದು ಸೌತ್ ಸೆಂಟ್ರಲ್ ರೈಲ್ವೆ, ಸದರ್ನ್ ರೈಲ್ವೆ, ಆಮೇಲೆ ಸೆಂಟ್ರಲ್ ರೈಲ್ವೆ ಎಲ್ಲ ಸ್ಪ್ಲಿಟ್ ಆದಾಗ ಆ ಬಿಲ್ಡಿಂಗ್ ಖಾಲಿ ಉಳಿದ್ಬಿಡ್ತು.
ಆವಾಗ ಕರ್ನಾಟಕ ಕಾಲೇಜ್ ಬಾಂಬೆ ಗೌರ್ಮೆಂಟ್ ಅಲಾಟ್ ಮಾಡಿದಾಗ ಕಟ್ಟಡ ರೆಡಿಯಾಗಿ ಸಿಕ್ಬಿಡ್ತಿದ್ದು ಕರ್ನಾಟಕ. ಅದು ಒಂದು ಕ್ಲಾಸ್ ರೂಮ್ಗೆ 6 ಬಾಗಿಲುಗಳಿದ್ವಂತೆ, 2 ಅಂದರೆ 3 ಜೋಡಿ ಬಾಗಿಲುಗಳು, ಉದ್ದ ಒಂದು ಅರ್ಧ ಫರ್ಲಾಂಗ್ನಷ್ಟು ಉದ್ದ ಕ್ಲಾಸ್ ರೂಮ್. ಅವ್ರು ಯಾವತ್ತೂ ಅಟೆಂಡೆನ್ಸ್ ತೊಗೊಳ್ತಲೇ ಇರಲಿಲ್ಲವಂತೆ. ಈ 3 ಸ್ಟೂಡೆಂಟ್ಸ್ ಕೂಡೋವಂಥ ಒಂದು ಡೆಸ್ಕ್ ಉದ್ದಕ್ಕೆ ಒಂದೊಂದರೊಳಗೆ 4 ಜನ 5 ಜನ ಕೂಡ್ತಿದ್ರು. ಈ ರೋನ್ ನೆಲದ ಮೇಲೆ, ಗ್ಯಾಪ್ ನೆಲದ ಮೇಲೂ ಚಕ್ಕಳ ಮಕ್ಕಳು ಹಾಕ್ಕೊಂಡು ಹುಡುಗರು ಸ್ಟೂಡೆಂಟ್ಸ್ ಎಲ್ಲ ಕೂಡ್ತಾರೆ. 60 ಸ್ಟೂಡೆಂಟ್ಸ್ ಇರೋ ಕ್ಲಾಸ್ ರೂಮು 200-250 ಜನ. ಒಂದು ದಿವಸನೂ ಅವ್ರು ಅಟೆಂಡೆನ್ಸ್ ತೊಗೊಂಡೇ ಇಲ್ಲವಂತೆ. ಬರೀ ಆಚೆ ಈಚೆ ಕ್ಲಾಸ್ ರೂಮ್ನಲ್ಲ, ಬೇರೆ ಕಾಲೇಜ್ನವರು ಅಲ್ಲಿ ಬಂದು ಅಟೆಂಡ್ ಮಾಡ್ತಿದ್ರು ಅಂತ. ಆವಾಗ ಸಹಸ ಮಾಳ್ವಾಡ್ ಅಂತ ದೊಡ್ಡ ಲೇಖಕರೇ, ತಾವು ಹೆಸರು ಕೇಳಿರ್ಬೇಕು, ಶಾಂತಾದೇವಿ ಮಾಳ್ವಾಡ್ ಅವರು ಗಂಡ, ಅವ್ರು ಪ್ರಿನ್ಸಿಪಲ್ ಆಗಿದ್ದ ಕಾಲದೊಳಗೆ ಆಚೆ ಈಚೆ ಕ್ಲಾಸ್ ರೂಮ್ ಪೂರ್ತಿ ಖಾಲಿ, ಯಾರೂ ಇಲ್ಲ, ಒಬ್ಬರೋ ಇಬ್ಬರೋ ಹುಡುಗರು ಅಂತ. ಎಲ್ಲ ಸ್ಟೂಡೆಂಟ್ಸು ಈ ಕ್ಲಾಸಲ್ಲೇ ತುಂಬಿಟ್ಟಿದ್ದರು, ನಾರಾಯಣಾಚಾರ್ಯ ಕ್ಲಾಸಲ್ಲಿ, ಇಂಗ್ಲೀಷ್ ಕ್ಲಾಸ್ಗೆ. ಅದಕ್ಕೆ ಅವರಿಬ್ಬರು ಪ್ರೊಫೆಸರ್ಗಳು ಪ್ರಿನ್ಸಿಪಾಲ್ರಿಗೆ ಕಂಪ್ಲೇಂಟ್ ಕೊಡ್ತಾರಂತೆ, ಸರ್ ನಮ್ಮ ಸ್ಟೂಡೆಂಟ್ಸ್ ಯಾರೂ ಇಲ್ಲ ನಮ್ಮ ಕ್ಲಾಸಲ್ಲಿ, ಎಲ್ಲ ನಾರಾಯಣಾಚಾರ್ಯ ಕ್ಲಾಸ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಪ್ರಿನ್ಸಿಪಾಲ್ ಕರೆಸಿದ್ರಂತೆ ಆಚಾರ್ಯ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ ಅಂತ. ಏನು ನೋಡಿ, ಅವ್ರ ಕ್ಲಾಸ್ ಒಳಗೆ ಯಾವ ಸ್ಟೂಡೆಂಟ್ಸ್ ಇಲ್ಲಂತೆ, ಒಬ್ಬರು ಇಬ್ಬರು ಇದ್ದಾರಂತೆ, ಎಲ್ಲರೂ ಬಂದು ನಿಮ್ಮ ಕ್ಲಾಸಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ, ಏನು ಹೇಳ್ತೀರಿ ಇದಕ್ಕೆ ಅಂತ. ಅದಕ್ಕೆ ನಾನೇನು ಹೇಳಪ್ಪ, ಅವ್ರನ್ನೇ ಕೇಳಿ ಅಂದ್ರಂತವ್ರು. ಹಾಗೆ ಅವ್ರದ್ದು ಇತ್ತೀಚೆಗೆ 2 ಕಾಂಟ್ರವರ್ಸಿ ಆಗಿತ್ತು. ಒಂದು, ಮೈಸೂರಲ್ಲಿ ಈ ಗಾಂಧಿಯನ್ನು ನಿಜವಾಗಿ ಕೊಂದವರು ಯಾರು, ಆಮೇಲೆ ವಾಲ್ಮೀಕಿ ಯಾರು ಬಿಡುಗಡೆ ಆಯಿತು. ಭೈರಪ್ಪನವರೇ ಬಿಡುಗಡೆ ಮಾಡಿದರು, ಬಾಬು ಕೃಷ್ಣಮೂರ್ತಿಯವರಿದ್ದರು, ಸೂಲಿಬೆಲೆ ಚಕ್ರವರ್ತಿ ಇದ್ದರು. ಒಂದು ದೊಡ್ಡ ವಿದ್ವಾಂಸರ ಸಭೆ, ಸಣ್ಣ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಅಸೋಸಿಯೇಷನ್, ಆ ಬಿಲ್ಡಿಂಗಲ್ಲಿ ಆಗ ಆ ಸಭಾಂಗಣದಲ್ಲಿ ಮಾಡಿದ್ದು. ಆವಾಗ ನಾರಾಯಣಾಚಾರ್ಯ ಭಾಷಣವನ್ನು ಕೇಳಿ ಇದರೊಳಗೆ ವಾಲ್ಮೀಕಿ ಏನೋ ಬೇಡನಲ್ಲ, ವಾಲ್ಮೀಕಿ ಬ್ರಾಹ್ಮಣ ಅಂತ ಒಂದು ವಿಜಯವಾಣಿಯೊಳಗೆ ಸಣ್ಣ ಬಾಕ್ಸ್ ಐಟಮ್ ಬರೆದಿದ್ದು ರಿಪೋರ್ಟ್. ದೊಡ್ಡ ಗಲಾಟೆ ಶುರು ಆಗ್ಬಿಡ್ತು. ನಾನು ಅದನ್ನು ವಾಲ್ಮೀಕಿ ಯಾರು ನಾನೇ ಹೇಳಿ ಅವ್ರ ಹತ್ರ ಬರೆಸಿದ್ದೆ. ಯಾಕೆಂದರೆ ವಾಲ್ಮೀಕಿ ಜಯಂತಿ ಬಂತಂದರೆ ಎಲ್ಲರೂ ವಾಲ್ಮೀಕಿ ಚರಿತ್ರೆ ಇದೆಯಾ ಕೊಡ್ರಿ ಅಂತ ಕೇಳ್ತಾಯಿದ್ರು. ವಾಲ್ಮೀಕಿ ಚರಿತ್ರೆ ಒಟ್ಟು ಕೂಡಿಸೋರು ನಾರಾಯಣಾಚಾರ್ಯ. ಮಹಾಭಾರತ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ವಾಲ್ಮೀಕಿ ಇತ್ತು, ಅದನ್ನಷ್ಟೇ ತೆಗೆದು ಅದರಲ್ಲಿ 3 ಚಾಪ್ಟರ್ ಇದೆ, ವಾಲ್ಮೀಕಿ ದರ್ಶನ ಏನೋ, ಅವು 3 ಸೇರಿ ಒಂದು ಚಿಕ್ಕ ಪುಸ್ತಕ ಮಾಡ್ತೀನಿ ಸರ್. ಈ ಚರಿತ್ರೆ ಕೇಳ್ತಾರೆ, ಸರಿಯಾದ ಚರಿತ್ರೆ ಎಲ್ಲ ಇದೇ ಸಿಕ್ಕೋದು, ಇದನ್ನೇ ಮಾಡೋಣ ಒಂದು ಸಣ್ಣ ಪ್ರತ್ಯೇಕ ಪುಸ್ತಕ ಅಂದರೆ, ಇಲ್ಲಪ್ಪ ಇನ್ನೊಂದು ಸ್ವಲ್ಪ ಸೇರಿಸಿ ಬರ್ಕೊಡ್ತೀನಿ ಅಂತ ಬರ್ಕೊಟ್ಟಿದ್ರು ಅವರು, ವಾಲ್ಮೀಕಿ ಯಾರು ಅಂತ. ಅದರೊಳಗೆ ವಾಲ್ಮೀಕಿ ಹೇಳಿದ್ದನ್ನೇ ಅವ್ರು ಬರೆದಿದ್ದು, ಇವರೇನು ಎಕ್ಸ್ಟ್ರಾ ಏನು ಬರೀಲಿಲ್ಲ. ಆದರೆ ಆ ಬೇಡ ಜನಾಂಗಕ್ಕೆ ಅಪ್ರಿಷಿಯೇಟ್ ಮಾಡಿದರು. ಒಂದು ದೊಡ್ಡ ಕವಿಯನ್ನು ನರ್ಚರ್ ಮಾಡಿ, ಪೋಷಣೆ ಮಾಡಿ ಈ ಲೋಕಕ್ಕೆ ಕೊಟ್ಟದ್ದು ಕುಲ, ಅದು ಬೇಡ ಕುಲ. ಆದರೆ ಅವನು ಮೂಲ ಅವನೇ ಹೇಳ್ಕೊಳ್ತಾನೆ ಬ್ರಾಹ್ಮಣ ಅಂತ. ಬೇರೆ ಕಡೆ ಅವನ ಶ್ಲೋಕಗಳು, ಒಂದು 3-4 ಕಡೆ ಬಂದಿರೋ ಶ್ಲೋಕಗಳನ್ನ ಅರ್ಥ ಹೇಳಿ ಮಾಡಿದ್ರು. ಅದು ಗಲಾಟೆ ಆಗ್ಬಿಡ್ತು. ಎಷ್ಟು ಗಲಾಟೆ ಅಂದ್ರೆ ಪುಸ್ತಕನೇ ಓದಿರಲಿಲ್ಲ ರಾಮುಲು ಮತ್ತು ಉಗ್ರಪ್ಪ ವಿಧಾನ ಸಭೆಯಲ್ಲಿ ದೊಡ್ಡ ಗಲಾಟೆ ಮಾಡಿ ಪುಸ್ತಕ ಬ್ಯಾನ್ ಮಾಡಿ ಅಂತ ಬ್ಯಾನ್ ಮಾಡಿಬಿಟ್ರು. ನಮಗೆ ಗೊತ್ತೇ ಇಲ್ಲ ಗಲಾಟೆ ಎಲ್ಲ ಯಾರ್ಯಾರು ನೋಡಿ ಹೇಳಿ ಬ್ಯಾನ್ ಆಗ್ಬೋದು ಎನಿ ಮೂಮೆಂಟ್ ಅಂತ ನಾವು ತಿಳ್ಕೊಂಡಿದ್ರೆ, ಅವರು ಸರ್ಕಾರ ಒಂದು 16 ಕಡೆ ಲೆಟ್ರ್ ಬರೆದಿತ್ತು, ಈ ಪುಸ್ತಕ ಬ್ಯಾನ್ ಮಾಡಿದೆ. ಆ 16 ಪ್ರಕಾಶಕರ ಹೆಸರಿರಲಿಲ್ಲ, ಲೇಖಕರ ಹೆಸರಿತ್ತು, ಅದರ ಅಡ್ರೆಸ್ ಇರಲಿಲ್ಲ ಲೇಖಕರು. ಅದಕ್ಕೆ ಯಾರಿಗೋ ಕೊಟ್ಟಿದ್ರು ಅವ್ರ ಮನೆಗೆ ತಲುಪಿಸಿ ಅಂತ. ಅದು 2 ತಿಂಗಳು 3 ಕೊನೆ ತನಕ ಬರಲೇ ಇಲ್ಲ ಆಚಾರ್ಯಗೆ ಆ ಪತ್ರ. ಪ್ರಕಾಶಕರಂಗಂತೂ ಸಿಕ್ಕಲೇ ಇಲ್ಲ ಲೆಟ್ರ್. ಆದರೆ ಒಂದು ಫೈನ್ ಡೇ ಸಪ್ನ ಬುಕ್ಕೋಸಲ್ಲಿ ಯಾರೋ ತುಮಕೂರು ಯೂನಿವರ್ಸಿಟಿ ಒಬ್ಬ ಪ್ರೊಫೆಸರ್ ಹೋಗ್ಬಿಟ್ಟು ಬೆಳಗ್ಗೆ ಹೋಗಿ ಆ ವಾಲ್ಮೀಕಿ ಯಾರು ಅವರು ರಾಜ್ಯೋತ್ಸವದ ಹೊತ್ತಿಗೆ ಹೇರಿಟ್ಟಿದ್ರು, ಒಂದು ಪುಸ್ತಕ ತೊಗೊಂಡು ಬಿಲ್ ಮಾಡಿಸಿ ಸಂಜೆ ಎಲ್ಲ ಮೀಡಿಯಾ ಅವ್ರನ್ನ ಕರ್ಕೊಂಡು ಹೋಗಿ ಈ ಬ್ಯಾನ್ ಆಗಿರೋ ಪುಸ್ತಕ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಅಂತೆಲ್ಲ ದೊಡ್ಡ ಗಲಾಟೆ ಮಾಡಿದ್ದವನು. ಎಲ್ಲ ಮೀಡಿಯಾವರು ಟಿ ವಿನಲ್ಲಿ ಸ್ಕ್ರಾಲಿಂಗ್ ಬರ್ತಾಯಿತ್ತು, ಬ್ಯಾನ್ ಆದ ಪುಸ್ತಕ ಸಪ್ನ ಬುಕ್ಕೋಸ್ನಲ್ಲಿ ಮಾರಾಟ ಏನೋ ಈಗೆಲ್ಲ ಬಂತು. ನಾನು ತಕ್ಷಣ ಸಂಜೆ ಅಲ್ಲಿದ್ದಾಗಲೇ ಫೋನ್ ಮಾಡಿದೆ ಸಪ್ನ ಬುಕ್ಕೋಸ್, ಏನು ಸರ್ ಬ್ಯಾನ್ ಆಗಿತ್ತು ಅದು, ನೀವು ನಮಗೆ ತಿಳಿಸ್ಲೇ ಇಲ್ಲ ಅಂದರು. ನನಗೂ ಗೊತ್ತಿಲ್ಲಪ್ಪ ಬ್ಯಾನ್ ಆಗಿದ್ದು. ಆಮೇಲೆ ಆಚಾರ್ಯಕ್ಕೆ ಫೋನ್ ಮಾಡಿದೆ, ಹೀಗೆ ಏನಪ್ಪ ಇದು ಗಲಾಟೆ ಗೊತ್ತೇ ಇಲ್ಲ ನನಗೆ ಅಂದರು. ನಾನು ತಕ್ಷಣ ಅವತ್ತೇ ರಾತ್ರಿ ಅಲ್ಲಿಂದ ಹುಬ್ಬಳ್ಳಿಯಿಂದ ಬೆಂಗಳೂರು ಬಂದೆ. ಗೋ ಮತ್ಸೂದನ್ಗೆ ಫೋನ್ ಮಾಡಿ ಆ ಪುಸ್ತಕ ಮಾರಾಟಕ್ಕೆ ಸಪ್ನದವ್ರಿಗೆ ಒಂದು ಸ್ವಲ್ಪ ರಕ್ಷಣೆ ಸಿಗೋಂಗೆ ಮಾಡಿ ನಾನು ಬರ್ತೀನಿ ಬೆಳಗ್ಗೆ. ನೆಕ್ಸ್ಟ್ ಡೇ ಬಂದು ವಿಧಾನಸೌಧಕ್ಕೆ ಹೋಗಿ ಆ 3ನೇ ಮಾಡಿ ಅದು ಎಲ್ಲಿ ಬ್ಯಾನ್, ಯಾವಾಗ ಮಾಡಿದ್ದು, ಏನು ಮಾಡಿದ್ದು, ಲೆಟ್ರ್ ಕೊಡಿ ಅಂತ ಅನ್ಅಫಿಷಿಯಲ್ ಒಂದು ಲೆಟ್ರ್ ತೊಗೊಂಡು ಭಾಳ ಗಲಾಟೆ. ಆವಾಗ ಬೇಲು ಗೀಲು ಅದು ತುಂಬ. ನಾನು ಹೆದರಿರಲಿಲ್ಲ,
ಆಚಾರ್ಯಗೂ ತುಂಬ ಧೈರ್ಯ ಕೊಟ್ಟೆ. ಆದರೆ ಆಚಾರ್ಯರ ಮನೆ ವಾತಾವರಣ ಸ್ವಲ್ಪ ಗಾಬರಿ, ಯಾರಿಗಾದ್ರೂ ಸಹಜವಾಗಿ ಗಾಬರಿನೇ ಐತಿ, ಇದೇನಪ್ಪ ಅಂತ. ಹಾಂ, ಇದೇನು ಗಲಾಟೆ, ಇಂಥದ್ದೆಲ್ಲ ಯಾಕೆ ಬರೀತೀರ ಆ ಥರ ಅವರು ಯಾವುದೂ ಸುಳ್ಳು ಬರೀಲೇ ಇಲ್ಲ, ಸತ್ಯವನ್ನೇ ಗಟ್ಟಿಯಾಗಿ ಹೇಳ್ತಿದ್ರು. ಇದಕ್ಕೆ ದೊಡ್ಡ ಗಲಾಟೆ ಆಯಿತು. ಆಮೇಲೆ ನಾನೊಂದು 2-3 ದಿವಸ ಇದ್ದು ನಟರಾಜ್ ಅಂಥೇಳಿ ಒನ್ ಆಫ್ ದಿ ಬೆಸ್ಟ್ ಲಾಯರ್ಸ್ ಇನ್ ಇಂಡಿಯಾ, ಅವ್ರ ಹತ್ರನೂ ಹೋಗಿ ಅವ್ರನ್ನ ತೊಗೊಂಡು, ಅವರು ಧಾರವಾಡ ಹೈಕೋರ್ಟ್ ಬೆಂಚ್ ಆದಾಗಿಂದ ಅದೊಂದು ಹಿಸ್ಟ್ರಿನಲ್ಲೇ ಫಸ್ಟ್ ಫುಲ್ ಬೆಂಚ್ ಸೇರಿದ್ದು. 3 ಜನ ದೊಡ್ಡ ಲಾಯರ್ಸು ಫುಲ್ ಬೆಂಚ್ ಸೇರಿತು. ಸರ್ಕಾರ ರಿಪ್ರೆಸೆಂಟ್ ಮಾಡಲೇ ಇಲ್ಲ, ಅವ್ರು ಅಡ್ವೊಕೇಟ್ ಬರೋರು ಇಲ್ಲ, ಟೈಮ್ ಕೇಳೋರು. 4th ಸಿಟ್ಟಿಂಗಲ್ಲಿ ಸರ್ಕಾರ ಜಡ್ಜ್ ಜೋರು ಮಾಡಿದ್ರು 3 ಜನ ಆ ಸರ್ಕಾರಿ ಅಡ್ವೊಕೇಟ್ಗೆ. ಇದೇನು ಹುಡುಗಾಟ ಮಾಡ್ತಾಯಿದ್ದೀರಾ, ಇಲ್ಲಿ ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಇದ್ರ ಜೊತೆಗೆ ನೀವು ಆಟ ಆಡ್ತಿದ್ದೀರಾ, ಏನು ಬುದ್ಧಿ ಇದೆಯಾ ಇಲ್ವೋ ಸರ್ಕಾರಕ್ಕೆ, ಇದು ಲಾಸ್ಟ್ ವಾರ್ನಿಂಗ್, ನೀವು ಇದ್ರ ಬಗ್ಗೆ ಸರಿಯಾದ ಅಂದರೆ ಶಾಂತಿ ಕದಡುತ್ತೆ ಹಾಗೆ ಹೀಗೆ ಏನೇನೋ ರೀಸನ್ಸ್ ಕೊಟ್ಟಿದ್ರು. ಇದಕ್ಕೆ ಸರಿಯಾದ ಏನಕ್ಕೆ ಶಾಂತಿ ಕೆಡುತ್ತೆ, ಏನು ಪುರಾವೆ ಏನಿದೆ ಅಂತೆಲ್ಲ ಅವ್ರು ಕೇಳಿದರು 3 ಜನರು. ನೆಕ್ಸ್ಟ್ ಟೈಮ್ ಬಂದಾಗ ಹುಬ್ಬಳ್ಳಿನಲ್ಲೇ ಪ್ರವಚನ ಮಾಡ್ತಿದ್ರು ಆಚಾರ. ಅದ್ರ ಅವತ್ತೇ ಅಲ್ಲಿ ಬೆಂಗಳೂರು ಲಾಯರ್ಸೇ ಎಲ್ಲ ಬಂದಿದ್ದರು, ಹುಬ್ಬಳ್ಳಿ ಪ್ರವಚನನೂ ಕೇಳಿದರು. ನಾಳೆ ಆರ್ಡ್ರ್ ಆಗುತ್ತೆ, ಆಗುತ್ತೆ ಅಂದರು. ಬೆಳಿಗ್ಗೆ 11:15 ಗೌರ್ಮೆಂಟ್ ಅದು ಬ್ಯಾನ್ ಮಾಡಿದ್ದು ನೋಟಿಫಿಕೇಷನ್ ವಿಡ್ರಾ ಮಾಡಿಕೊಂಡು ಎಕ್ಸ್ಕ್ಯೂಸ್ ಕೇಳಿತ್ತು. ಅವತ್ತೇ ಎಲ್ಲ ನ್ಯೂಸ್ ಮೀಡಿಯಾದವರು ಬಂದರಲ್ಲಿ ಅವ್ರ ಪ್ರವಚನಕ್ಕೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಅಂತ ಕೇಳಿದ್ರು ಆಚಾರ್ಯಗೆ. ಸತ್ಯಮೇವ ಜಯತೆ ಅಂದ್ರಿ ಇವರು. ಅದು ಮಾರನೇ ದಿನ ದೊಡ್ಡ ನ್ಯೂಸ್ ಆಗಿತ್ತದು. ಇನ್ನೊಂದು ಅದೇ ಥರದ್ದು ಅದೇ ಮೈಸೂರಲ್ಲಿ ಅದೆಲ್ಲ ಅವಾಗ ಕೆಲವರಿಗೆ ಸಂಸ್ಕೃತ ಬರಲ್ಲ, ಸಂಸ್ಕೃತ ಮರ್ಮ ಗೊತ್ತಿರಲ್ಲ, ದೊಡ್ಡ ಕವಿಗಳಿಗೆ ಗೊತ್ತಿಲ್ಲ ಅಂತೆಲ್ಲ ದೇಜಗೌ, ಕುವೆಂಪು ಇಂಥವ್ರನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಆಚಾರ್ಯ ಹೇಳಿದರು ರಾಮಾಯಣ ದರ್ಶನಮ್ಮ ಅದಕ್ಕೆ. ಅದು ಅಲ್ಲಿ ಪತ್ರಿಕೆ ಒಂದು ಆಂದೋಲನ ದೊಡ್ಡ ಇಶ್ಯೂ ಮಾಡಿದ. ಅದಕ್ಕೆ ಪ್ರತಿಭಟನಾರ್ಥವಾಗಿ ಧಾರವಾಡದಲ್ಲಿ ನಮ್ಮ ಪಾಟೀಲ್ ಪುಟ್ಟಪ್ಪನವರ ನೇತೃತ್ವದಲ್ಲಿ ಒಂದಷ್ಟು ಜನ ಸಾಹಿತಿಗಳನ್ನ ಸೇರಿಸಿ ಪ್ರತಿಭಟನೆ, ಇಬ್ಬರನ್ನ ಭೈರಪ್ಪ ಮತ್ತು ನಾರಾಯಣಾಚಾರ್ಯಲ್ಲಿದ್ದರು, ಅವರಿಬ್ಬರನ್ನ ಮಾಡಬೇಕು ಅಂತ. ಅದು ಅವತ್ತು ಮಧ್ಯಾಹ್ನದವರೆಗೂ ಪುಟ್ಟಪ್ಪನವರು ನನ್ನ ಅಂಗಡಿನಲ್ಲೇ ನಮ್ಮ ಎದುರಿಗೆ ಕೂತಿದ್ದಾರೆ, ಸಂಜೆ ಇಂಥ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಅಂತ ಹೇಳಿರಲಿಲ್ಲ, ಗೊತ್ತೂ ಇಲ್ಲ, ಎಲ್ಲಿ ಇಲ್ಲವೇ ಇಲ್ಲ. ಕನ್ನಡಪ್ರಭ ಮಧ್ಯಾಹ್ನ ಮೇಲೆ ನೋಡಿದಾಗ ಒಂದು ಸಣ್ಣ ನ್ಯೂಸ್ ಇದೆ, ನಾರಾಯಣಾಚಾರ್ಯ ಮತ್ತು ಭೈರಪ್ಪನವರ ಧೋರಣೆಯ ವಿರುದ್ಧವಾಗಿ ಪ್ರತಿಭಟನೆ ಸಭೆ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ. ನನಗೆ ಒಂದೇ ಸಲ ಶಾಕ್ ಆಯಿತು. ಅಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಆ ಸಭೆ ಸಂಘಟನೆ ಮಾಡಿದ್ದು ನಾನು. ಆ ಸಭೆಯಲ್ಲಿ ಇವ್ರು ಏನು ಮಾತಾಡಿದ್ರು ಅಂತ ಕೇಳಿದ ನಾನು. ಯಾರು ಕೇಳಿದವರೆಲ್ಲ ವಿಶ್ವೇಂದ್ರ ಸ್ವಾಮಿ, ಚನ್ವೀರ್ ಕಣ್ವಿ, ಶಾಂತಾ ಇಮ್ರಾಪುರ್, GM ಹೆಗಡೆ, ಪಾಟೀಲ್ ಪುಟ್ಟಪ್ಪ, ಇಷ್ಟು ಜನ ಸಭೆ. ನಾನು ಹೋದೆ, ಅವೆಲ್ಲ ಆಂದೋಲನ ಪತ್ರಿಕೆ ಎಲ್ಲ ಬಂದಿತ್ತು ಅಂತ ತೊಗೊಂಡು ಚೀಲದಲ್ಲಿ ಇಟ್ಕೊಂಡು ಹೋಗಿದ್ದೆ. ಅದು 1 ಗಂಟೆ ಡಿಲೇ ಆಯಿತು ಸಭೆ. ಯಾಕೆ ಅಂದರೆ ಯಾರು ಸಭಿಕರು ಇರಲಿಲ್ಲ ಅಲ್ಲಿ. ಅದಕ್ಕಾಗಿ ಬರಲಿ ಅಂತ 4 ಜನ ಕಾದಿದ್ರು. ಕೊನೆಗೆ ಈಗ 5 ಗಂಟೆ ಅಂತಿದ್ದು 6 ಗಂಟೆಗೆ 6:15 ಸಭೆ ಶುರು ಮಾಡಿದ್ರು. ನಾನು ಸ್ವಲ್ಪ ಹಿಂದೆ ಕೂತಿದ್ದೆ. ಮೋಹನ್ ನಾಗಮ್ಮನವರು ಅಂತ ಅವನು ಇಲ್ಲ, ಆಚಾರ್ಯರ ಭಾಳ ದೊಡ್ಡ ಅಭಿಮಾನಿ, ಹಿಂದುಳಿದವ್ರದ್ದವರು ಅಫ್ಕೋರ್ಸ್, ಆದರೆ ಆಚಾರ್ಯರಿಗೆ ಅವ್ರು ಮುಂದೆ ಕೂತ್ಕೊಂಡಿದ್ರು. ನನ್ನ ನೋಡಿ ಸುಬಣ ಮುಂದೆ ಬರ್ರಿ ಅಂತ ಒತ್ತಾಯ ಮಾಡಿ ಕರೆದ್ರು. ನೀವು ಆ ಸಭೆ ಅಟೆಂಡ್ ಮಾಡಿದ್ರಲ್ಲ ಅಂದರು. ಹೌದಪ್ಪ, ನಾನೇ ಆರ್ಗನೈಸ್ ಮಾಡಿದ್ದು, ಇದ್ದೆ ಅಲ್ಲಿ. ಇವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಎದ್ದು ನಿಂತು, ಆ ಮೈಸೂರು ಸಭೆ ಒಳಗೆ ಯಾರ್ಯಾರು ಹೋಗಿದ್ರಿಲೇ ಹೇಳ್ರಿ ಅಂದರು. ಯಾರಿಲ್ಲ, ಸುಬ್ಬಣ್ಣ ಒಬ್ಬನೇ ಇದ್ದವು. ನೀವು ಇಲ್ಲಿ ಕೂತವ್ರು ದೊಡ್ಡ ಸಾಹಿತಿಗಳು, ನೀವು ಅಟೆಂಡ್ ಮಾಡಿದ್ರು? ಇಲ್ಲ. ಮತ್ತು ಆಚಾರ್ಯ ಹಿಂಗೆ ಮಾತಾಡಿದ್ರೆ ಯಾವ ಆಧಾರದ ಮೇಲೆ ಹೇಳ್ತಿದ್ರಿ ನೀವು? ಈ ವಿದ್ಯಾವರ್ಧಕ ಸಭಾ ಭವನ ಇಲ್ಲಿದೆಲ್ಲ ಜಾಗ, ಇಲ್ಲಿ ಸಮಯ ಎಲ್ಲ ನೀವು ಹಾಳು ಮಾಡ್ತಾಯಿದ್ದೀರಿ, ಏನೇನೋ ವೈಯಕ್ತಿಕ ದ್ವೇಷ ಚೆನ್ನಾಗಿ ಹೋಗ್ಬಿಟ್ಟ. ಅವ್ರನ್ನ ಇಟ್ಕೊಂಡು ಸುಬ್ರಹ್ಮಣ್ಯ ಮಾತಾಡಲಿ ಮೊದಲು, ಇವ್ರು ಮಾತಾಡಲಿ ಅಂದರು. ಪುಟ್ಟಪ್ಪನವರು ಅವ್ರು ಬೇಡ ಸಮಯ ಆಗುತ್ತೆ ಅಂತ ಗೊತ್ತು ಅವ್ರಿಗೆ ಏನಂತ. ಕೊನೆಗೆ ಅವಕಾಶ ಸಿಕ್ತು. ನಾನು ಹೇಳಿದೆ, ನೋಡಿ ಆಚಾರ್ಯರು ನಿಮ್ಮ ಮನೆ ಹತ್ರನೇ ಇದ್ದವರು, ಕಣ್ವಿ ಮನೆ ಅಲ್ಲೇ ಪಕ್ಕದಲ್ಲಿ, ಇಲ್ಲೇ ಧಾರವಾಡದಲ್ಲೇ 45 ವರ್ಷ ಇದ್ದರು, ನಿಮ್ಮ ಅಕ್ಕಪಕ್ಕನೇ ಇದ್ದರು, ನೀವು ಹೀಗೆ ಮಾತಾಡಿದ್ರ ಅಂತ ಒಂದು ಫೋನ್ ಕಾಲ್, ಈಗಾದರೂ ದೂರ ಇಲ್ಲ, ಬರೀ ಒಂದು ಫೋನ್ ಕಾಲ್ ದೂರದಲ್ಲಿದ್ದಾರೆ, ನೀವು ಯಾಕೆ ಕೇಳಿಲ್ಲ ಅವ್ರಿಗೆ? ಎಷ್ಟು ಮತ್ತೆ ದೊಡ್ಡ ವಿದ್ವಾಂಸರು ಪಂಡಿತರು ಎಲ್ಲ ಹೇಳ್ತೀರಿ, ನಮ್ಮ ಹತ್ರ ಇದ್ದವರು ಅಂತೀರಿ, ಒಂದು ಫೋನ್ ಕಾಲ್ ದೂರದಲ್ಲಿದ್ದವ್ರಿಗೆ ಫೋನ್ ಮಾಡಿ ಹೀಗೆ ಮಾತಾಡಿದ ನಿಜಾನ, ಹೀಗೆ ಬಂದಿದೆ ಅಂತ ಯಾಕೆ ಕೇಳಲಿಲ್ಲ? ಜೀವನದ ಸಂಧ್ಯಾಕಾಲದಲ್ಲಿ ನೀವು ಈ ಥರ ಜಾತಿ ದ್ವೇಷದಿಂದ ಮೆತ್ಕೊಂಡು ಯಾಕೆ ಹೋಗ್ತೀರಿ ಸರ್ ಅಂತ ಕೇಳಿಬಿಟ್ಟೆ ನಾನು ಅಲ್ಲೇ. ಆಮೇಲೆ ಸಭೆ ನಡೀಲಿಲ್ಲ, ಬರೀ ಗಲಾಟೆ.
ಅಷ್ಟರೊಳಗೆ ನಾನು ಪೇಪರ್ನವರೆಲ್ಲ ನನ್ನ ಸ್ನೇಹಿತರು, ನೋಡಪ್ಪ ಇದು ಬೇರೆ ದ್ವೇಷದಿಂದ ಇವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಇದನ್ನು ಯಾವ ಥರ ಮಾಡ್ತೀರಿ ನೋಡಿ ಅಂದರೆ, ಎಲ್ಲ ಪತ್ರಿಕೆಗಳಲ್ಲೂ ಸಂಯುಕ್ತ ಕರ್ನಾಟಕದಲ್ಲಿ ಅದು ಅಪೇರ್ ಆಗಲಿಲ್ಲ. ಬೇರೆ ಪತ್ರಿಕೆಗಳಲ್ಲಿ ವಿದ್ಯಾವರ್ಧಕ ಸಂಘದ ಇತಿಹಾಸದಲ್ಲಿ ದೊಡ್ಡ ಕಪ್ಪು ಚುಕ್ಕೆ, ವೈಯಕ್ತಿಕ ದ್ವೇಷದಿಂದ ಹಮ್ಮಿಕೊಂಡ ಕಾರ್ಯಕ್ರಮ ಇದೇ ಬಂದುಬಿಡ್ತು ಎಲ್ಲ ಪತ್ರಿಕೆಯಲ್ಲಿ. ಆಮೇಲೆ ನಾನು ಆಚಾರ್ಯಗೆ ಹೇಳಿದೆ, ನೋಡಿ ಹೀಗಂತೂ ನಾನು ಮೊದಲೇ ಮಧ್ಯಾಹ್ನ ಫೋನ್ ಮಾಡಿ ಹೋಗಬೇಡಿ ಅಂತ ಕಣಿಯವ್ರಿಗೆ ಹೇಳಿದೆ. ಮೊನ್ನೆ ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೆಪ್ಪ, ನೀವೇನು ಬಳಿ ತೊಟ್ಕೊಂಡಿರೋ ಅಂತ ಜೋರು ಮಾಡಿ ಒಪ್ಸಿದ್ರು ಪುಟ್ಟಪ್ಪನವರು. ಅದಕ್ಕೆ ಹ್ಞೂ ಅಂದಿನಿ. ನಾನು ಬರೀ ಕಿಟಲ್ ಒಂದು ಸೇರಿಸಿದ್ರು ಮಧ್ಯ, ಕಿಟಲ್ ಬಗ್ಗೆ ಮಾತಾಡಿ ಬರ್ತೀನಿ, ಬೇರೆ ಏನು ಮಾತಾಡೋಲ್ಲ. ಅದು ಯಾವುದದು ಶಂಭುಕನ ಕತೆ, ಶೂದ್ರ ತಪಸ್ವಿ, ಅದ್ರ ಬಗ್ಗೆ ಮಾತಾಡಿದ್ರು ಆಚಾರ. ಶೂದ್ರ ತಪಸ್ವಿ ಬಗ್ಗೆ ಇವ್ರೇನೋ ಮಾಡ್ತಾರೆ ಅಂತ. ಅದಕ್ಕೆ ಶೂದ್ರ ತಪಸ್ವಿ ಒಳ್ಳೆ ನಾಟಕ ಅಂತ ಅಷ್ಟೇ ಹೇಳ್ತೀನಿ ಅಂದರು. ಋಷಭೇಂದ್ರ ಸ್ವಾಮಿಗಳಿಗೆ ನೀವು ಹೋಗಬೇಡಿ ಸರ್, ಇಷ್ಟು ದೊಡ್ಡವರಾಗಿ ಯಾನ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀರಿ ನೀವು, ಅದು ದ್ವೇಷದ ಕಾರ್ಯಕ್ರಮ, ಹೋಗಬೇಡಿ ಅಂದರೆ, ಇಲ್ಲಪ್ಪ ನನ್ನೇ ಅಧ್ಯಕ್ಷ ಕೊಟ್ಟಿದ್ದಾರೆ, ನಾನು ನಿನಗೂ ಮಾತಾಡೋಕೆ ಹೋಗ್ತೀನಿ, ನೀನು ಮಾತಾಡು ಅಂತ ಅವ್ರು ಏನೋ ಹೇಳಿದ್ರು. ಎಲ್ರಿಗೂ GM ನನ್ನ ಸ್ಕೂಟರ್ ಪಂಚರ್ ಅಂತ ಹೇಳಬೇಡಿ, ಹೋಗಬೇಡಿ ಅಂದರೆ, ಹೆಂಗಪ್ಪ ಈಗ ಬಿಡೋದು, ನಾನು ಬರೀ ಕಿಟಲ್ ಬಗ್ಗೆ ಮಾತಾಡ್ತೀನಿ ಅಂತ ಅವ್ರು ಹೋಗಿದ್ರು. ಸರಿ ಅಂತಂದರೆ ನಾನು ಆಚಾರ್ಯಗೆ ಹೇಳಿದೆ, ನೋಡಿ ಸರ್ ಇವ್ರು ಎಲ್ಲರ ದೊಡ್ಡವರೇ ಅಫ್ಕೋರ್ಸ್, ಆದರೆ ಇವ್ರ ಅಡಿಗೆ ಒಂದೊಂದು ಚೂರು ಹಾವು ಬಿಡೋಣ ನಾವು, ನೀವು ನಿಮ್ಗೆ ಫೋನ್ ಮಾಡಿದ್ರೆ ಹೀಗೆ ಹೇಳಿಬಿಡಿ ಅಂದೆ. ನಾನು ಮಾರನೇ ದಿನ GM ಹೆಗಡೆ ನಂಗೆ ಭಾಳ ಆಪ್ತರು, ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನೋಡಪ್ಪ ಈಗ ಆಚಾರ ಬಗ್ಗೆ ನೀವೇನೋ ಸಭೆ ಮಾಡಿ ಅವ್ರಿಗೆ ಅವಮಾನ ಮಾಡಿದಿರಿ, ಅದಕ್ಕೆ ಆಚಾರ ಹೇಳಿಲ್ಲ, ಅವರ ಅಭಿಮಾನಿಗಳೆಲ್ಲ ಆ ಸಭೆಯಲ್ಲಿ, ಮೈಸೂರು ಸಭೆಯಲ್ಲಿದ್ದವರು ನಿಮ್ಮೆಲ್ಲರ ಮೇಲೆ ಡಿಫಮೇಷನ್ ಕೇಸ್ ಹಾಕಬೇಕಂತ ಯೋಚನೆ ಮಾಡ್ತಾಯಿದ್ದಾರೆ. ನೀವು ಆಚಾರ್ಯರಿಗೆ ಒಂಥರ ಅಕಾಡೆಮಿಕಲ್ಲಿ ಅವಮಾನ ಮಾಡಿದ್ದೀರಿ ಅಂತೇಳಿ ಅವ್ರ ಇವ್ರು ಬೇಡಪ್ಪ ಮರ್ತುಬಿಡಿ ಅಂತ ಹೇಳಿದ್ದಾರೆ. ಆದರೂ ಅವ್ರ ಅಭಿಮಾನಿಗಳು ಬಿಡ್ತಾಯಿಲ್ಲ. ಪುಟ್ಟಪ್ಪನವ್ರಿಗೆ ಅಲ್ಲಿ ಆಂದೋಲನ ಪತ್ರಿಕೆ ಸಂಪಾದಕರು ಕೋಟಿ ಅವ್ರದ್ದು AC ಬಿಲ್ಡಿಂಗ್ ಇದೆ, ಫಸ್ಟ್ ಕ್ಲಾಸಾಗಿ ಆರಾಮ. ಅವ್ರಿಗೆ ರೈಲ್ವೆ ಅಲ್ಲೂ ಫ್ರೀಡಮ್ ಫೈಟ್ರು ಅಂದರೆ AC ಕೋಚಲ್ಲೇ ಹೋಗ್ತಾರೆ, ಎಲ್ಲ ಕಡೆ ಓಡಾಡ್ತಿದ್ರು. ಅವ್ರು ಫ್ರೀಯಾಗಿ ಮೈಸೂರಿಗೆ ಹೋಗ್ತಾರೆ, ಅವ್ನ ಮನೆ AC ಮನೇಲಿರ್ತಾರೆ, ಬರ್ತಾರೆ, ಅವ್ರಿಗೇನು ಕೆಲಸ ಇಲ್ಲ. ಹೆಗಡೆ ಅವರೇ, ನೀವು ಋಷಭೇಂದ್ರ ಸ್ವಾಮಿಗಳು ಕಣಿವೆಯವರು ವಾರಕ್ಕೊಂದ್ಸಲಿ ಹೋಗೋಕೆ ರೆಡಿ ಆಗಿದ್ಬಿಡಿ, ಇನ್ನು ಮೈಸೂರಿಗೆ ಕೇಸ್ ಹಾಕ್ತಾರವರು, ನೀವು ಮೈಸೂರಿಗೆ ಓಡಾಡಬೇಕಾಗತ್ತೆ ಈ ವಯಸ್ಸಲ್ಲಿ ಅಂದ್ಬಿಟ್ಟ. ದಯಮಾಡಿ ನನ್ನನ್ನು ಉಳಿಸಿಯಪ್ಪ, ನೀವು ಆಚಾರ್ಯಗೆ ನೀವು ಹೇಳಿಯಪ್ಪ, ನಾನು ಫೋನ್ ಮಾಡ್ತೀನಪ್ಪ, ಅವ್ರ ನಂಬರ್ ಕೊಡಿಪ್ಪ ಅಂತ ಶುರು ಮಾಡಿ. ಸರ್ ನಾನು ಮೊನ್ನೆನೇ ಹೇಳಿದ್ದೆ ನಿಮಗೆ, ನೀವು ಮೊದಲೇ ಯಾಕೆ ಮಾಡಲಿಲ್ಲ ಅಂತ ಈಗ ಹೇಳ್ತಿದ್ರಿ. ಕಣಿವೆಯವ್ರು ಫೋನ್ ಮಾಡಿ, ಸುಬ್ರಹ್ಮಣ್ಯ ನಂಗೆ ಆಚಾರ ಮೇಲೆ ಭಾಳ ಅಭಿಮಾನ, ಭಾಳ ಇದು, ಆದರೆ ಈಗ ಪುಟ್ಟಪ್ಪನ ಒತ್ತಡಕ್ಕೆ ಸಿಕ್ಕ ನಾವು ಹಿಂಗಾಗ್ಬಿಟ್ವಿ, ಸ್ವಲ್ಪ ಹೇಳ್ರಿಪ್ಪ ನೀವೇ ಹೇಳ್ರಿ ಅಂತ. ಆಮೇಲೆ ಋಷಭೇಂದ್ರ ಸ್ವಾಮಿಗಳು ಹಾಗೆ ದಿನ ನನಗೆ ಫೋನ್ ಮಾಡಿ, ಅವರು ಆಚಾರ್ಯಕ್ಕೆ ಫೋನು ಮಾಡಿದರು. ನನಗೆ ಗೊತ್ತಿಲ್ಲಪ್ಪ, ನಾನೇನು ಅದರಲ್ಲಿ ತಲೆ ಹಾಕ್ಲಿಕ್ಕೆ, ಅದು ಯಾರ್ಯಾರೋ ಏನೋ ಮಾಡ್ತಾಯಿದ್ರೆ ನಾನೇನು ತಲೆ ಹಾಕ್ಲಿಕ್ಕೆ ಹೋಗಿಲ್ಲ ಅಂತ ಆಚಾರ್ಯನ ಹೇಳ್ದಂಗೆ ಹೇಳಿದ್ರು. ಅದೊಂದು ತಿಂಗಳ ಕಾಲ ನಾವು ಭಾಳ ಎಂಜಾಯ್ ಮಾಡಿದ್ವಿ, ಇವ್ರ ಅವಸ್ಥೆನ ಸರಿಯಾದ ಪಾಠನೇ ಕಲಿಸಿದ್ವಿ. ಹೀಗೆ ಈ ಥರದ್ದು ತುಂಬ ಅನುಭವಗಳಿದೆ. ನಾನು ಆಚಾರ್ಯಗೆ ಹೇಳ್ತಿದ್ದೆ, ಅವರು ವೇದ ಸಂಸ್ಕೃತ ಪರಿಚಯದಲ್ಲಿ ಮಹಾಪ್ರವೇಶ ಬರೆದಿದ್ದಾರೆ, ಅದರೊಳಗೆ ಅವರು ಆತ್ಮಕಥೆ ಅಂಶ ಬಂದಿದೆ. ಅವ್ರ ತಂದೆಯವರು ದೊಡ್ಡ ಪಂಡಿತರು, ಅವ್ರ ತಾತ ಅಜ್ಜ ಮಹಾಪಂಡಿತರಾಗಿದ್ದರು. ಆದರೆ ಇವರು ವೇದ ಅಧ್ಯಯನ ಶುರು ಮಾಡಿದ್ದು 28ನೇ ವಯಸ್ಸಿಗೆ. ಧಾರವಾಡಕ್ಕೆ ಹೋದ್ಮೇಲೆ ನನಗೆ ಆ ತುಡಿತಾ ಇತ್ತು ವೇದ ಗ್ರಹಿಸ್ಕೊಳ್ಬೇಕು. ನನಗೆ ಅವರು ಎಂಥ ಅವರು ಇವ್ರನ್ನ ಕರೆಸಿ ಮೊದಲು ಇವ್ರು ಕಂಠ ಪರೀಕ್ಷೆ ಮಾಡ್ತಾರಂತೆ. ಕಂಠ ಚೆನ್ನಾಗಿದೆ, ಬಾಲಚಂದ್ರ ಶಾಸ್ತ್ರಿಗಳು ಕೇಳಿದ್ರು, ಅವ್ರ ಹತ್ರ ಕಳಿಸಿದ್ರು. ಇವ್ರು ಕಂಠ ಪರೀಕ್ಷೆ ಮಾಡಿ ಚೆನ್ನಾಗಿದೆ ಕಂಠ, ನೀನು ನಾಳೆಯಿಂದ ಬಾ ವೇದ ಕಲಿಯೋಕ್ಕೆ ಅಂತ. ಬೆಳಗಿನ ಜಾವ 4 ಗಂಟೆಗೆ ಸಪ್ತಾಪುರದಿಂದ ಅಲ್ಲಿವರೆಗೂ ತಣ್ಣೀರು ಸ್ನಾನ ಮಾಡಿ ಒರೆಸ್ಕೊಳ್ದಿರ ಬರಗಾಲಲ್ಲಿ ಆ ಶಂಕರಾಚಾರ್ಯ ವೇದ ಪಾಠಶಾಲೆಗೆ ಹೋಗಿ ಮತ್ತೆ ಮನೆಗೆ 8 ಗಂಟೆಗೆ ಮನೆಗೆ ಬಂದು ಫಲಾಹಾರ ಮಾಡಿ 9 ಗಂಟೆಗೆ ಕಾಲೇಜ್ ಹೋಗ್ತಿದ್ದು. ಅದೆಲ್ಲ ಬರೆದ್ರೆ ಅವರ ಅಣ್ಣಂದ್ರೆಲ್ಲ ಹೇಳ್ತಿದ್ದಾರಂತೆ, ಎಷ್ಟು ಒಳ್ಳೆ ಇಂಗ್ಲೀಷ್ ಮೇಸ್ಟ್ರು, ಇಂಗ್ಲೀಷ್ ಟ್ಯೂಷನ್ ಮಾಡಿ ನೀನು ಎಷ್ಟು ಹಣ ಗಳಿಸ್ಬೋದು, ಅದು ಬಿಟ್ಟು ಇದೇನು ವೇದ ಅಂತ ಬೆನ್ನತ್ಯ, ನಮಗೂ ಉಪಯೋಗ ಆಗುತ್ತೆ ನೀನು ಹಣ ಗಳಿಸಿದಂತ. ಇವ್ರು ಕೇಳಲಿಲ್ಲ. ನಾನು ವೇದನ ಕಲಿತೆ, ಅದು ತುಂಬ ಬೇಗ ನನ್ನ ದಕ್ಬಿಡ್ತು, ನನ್ನ ಗ್ರಹಿಕೆಗೆ ದಕ್ತು ವೇದ ಅಂತೆಲ್ಲ ಅವ್ರು ಬರೆದಾರೆ. ನಾನು ಇದನ್ನು ಪೂರ್ತಿ ಮಾಡಿಬಿಡಿ ಸರ್, ನಿಮ್ಮ ಆತ್ಮಕಥೆ ಬೇಕು, ಪೂರ್ತಿ ಮಾಡಿ ತುಂಬ ಹೇಳಿದೆ. ಬೇಡಪ್ಪ, ಸಂತೋಷ ಏನೋ ಬದುಕಿನಲ್ಲಿ ಬೇಕಾದಷ್ಟಿದೆ, ಆದರೆ ತುಂಬ ಕಹಿಘಟನೆಗಳು ಇದ್ದಾವೆ, ಯಾಕೆ ಸುಮ್ಮನೆ ಇನ್ನೊಬ್ಬರು ಮನಸ್ಸು ನೋಯಿಸ್ಬೇಕು ಅಂತ ಅವ್ರು ಬರೀಲೇ ಇಲ್ಲ. ಮುಂದೆ ಕೆಲವು ಸಲ ಬರಿತೀನಿ ಅನ್ನೋರು, ಮತ್ತು ಬೇಡಪ್ಪ ಅಂತಿದ್ರು. ಒಟ್ಟಿನಲ್ಲಿ ಅವರ ಇಡೀ ಬದುಕು ಭಾಳ ದೊಡ್ಡ ಬದುಕು. ಅವರು ತೀರ್ಕೊಂಡಾಗ ಯಲ್ಲಾಪುರದಲ್ಲಿ ಈ ಅಗ್ನಿಹೋತ್ರಕ್ಕೆ ಮಟೀರಿಯಲ್ ಕೊಟ್ಟರು ಮಹಾಬಳೇಶ್ವರ ಭಟ್ರು. ಅವರು ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನೋಡಿದಾಗ ಗೊತ್ತಾಗಿದೆ ಸುದ್ದಿ. ತಕ್ಷಣ ನಾನು ಫೋನ್ ಮಾಡಿದ್ರು, ಹೌದಾ ಅಂತ. ಹೌದು ಸರ್ ಅಂದೆ.
ಅವರು ಪಂಚಾಂಗ ತೆಗೆದು ಕೂತ್ಕೊಂಡಿದ್ರು. 2 ಗಂಟೆ 6 ನಿಮಿಷ ಅಷ್ಟೊತ್ತಿಗೆ ಹೋಗಿದ್ದಾರೆ. ಪಂಚಾಂಗ ತೆಗೆದು ಕೂತ್ಕೊಂಡಿದ್ರು. ಅವರು ಫೋನ್ ಮಾಡಿ ಹೇಳಿದ್ರು, ನಾನು ಇವ್ರನ್ನ ಋಷಿ ಸದೃಶರು, ಋಷಿ ಸಮಾನರು ಅಂತ. ಆ ಮಹಾಬಳೇಶ್ವರ ಭಟ್ರದ್ದು ಸಂಸ್ಕೃತ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್. ಅವ್ರ ಮಗಳ ಮದುವೆ ಮಾಡೋಕ್ಕೆ ಅವರು ನನ್ನ ಮಗಳ ಮದುವೆ ನೀವೇ ಮಾಡಿಕೊಡ್ಬೇಕು ಅಂದ ತಕ್ಷಣ, ಅಯ್ಯೋ ನಾರಾಯಣಾಚಾರ್ಯ ಪ್ರಕಾಶ್, ನಾನು ಎಲ್ಲ ಕಾರ್ಯಕ್ರಮ ಬೇರೆ ಎಲ್ಲ ಕ್ಯಾನ್ಸಲ್ ಮಾಡಿ ನಿಮ್ದಕ್ಕೆ ಬರ್ತೀನಿ ಅಂತ ಬಂದು ಮಾಡಿಕೊಟ್ರು. 9 ಜನ ಬ್ರಾಹ್ಮಣರು. ಅವ್ರು ಹೇಳಿದ್ರು, ಪಂಚಾಂಗ ತೆಗೆದು ಆ ಸಮಯ ನೋಡಿದ್ರೆ ಅದು ಋಷಿಗಳು ಆಯ್ಕೆ ಮಾಡಿಕೊಂಡು ದೇಹತ್ಯಾಗ ಮಾಡೋ ಮುಹೂರ್ತ ಅಂಥ ಸಮಯ. ಅವರು ನಾನು ಈ ತನಕ ಋಷಿ ಸಮಾನ ಅಂದ್ಕೊಂಡು, ಇಲ್ಲಪ್ಪ ಅವ್ರು ನಿಜವಾದ ಋಷಿಗಳು ಅಂತ ಹೇಳಿದ್ರೆ ಅವರೇ ಇಲ್ಲ. ಅವರೇನಿದ್ರು ನಾವು ನೆನಪು ಮಾತ್ರ. ಇವರು ಸುಬ್ರಹ್ಮಣ್ಯ ಅವರು ಹೇಳ್ದಂಗೆ ಅಟೆಂಡೆನ್ಸ್ ಬಗ್ಗೆ ಅವರು ಹೇಳಿದರು. ನಮ್ಮ ತಂದೆಯವ್ರದ್ದು ವೃತ್ತಿ ಪ್ರವೃತ್ತಿ ಹೇಗೆ ಅಂತಂದರೆ, ದೇರ್ ವಾಸ್ ಆ್ಯಕ್ಚುಲಿ ನೋ ಡಿಮಾರ್ಕೇಶನ್ ಬಿಟ್ವೀನ್ ಹಿಸ್ ಪ್ರೊಫೆಷ್ನಲ್ ಲೈಫ್ ಆ್ಯಸ್ ವೆಲ್ ಆ್ಯಸ್ ಲೆಕ್ಚರ್. ಯಾಕೆ ಅಂತಂದರೆ ಅದು ಅವ್ರದ್ದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಹಿಸ್ ಲೈಫ್ ಆಗಿತ್ತದು. ಅಟೆಂಡೆನ್ಸ್ ಅವರು ಉಪನ್ಯಾಸದಲ್ಲೂ ಕೂಡ ಹೇಗೆ ಕಾಲೇಜಲ್ಲಿ ಅಟೆಂಡೆನ್ಸ್ ಮಾಡೋದಂತೂ ಇಟ್ ವಾಸ್ ಎ ರೊಟೀನ್ ಮ್ಯಾಟರ್ ಫಾರ್ ಹಿಮ್ ಆ್ಯಂಡ್ ಇಟ್ ವಾಸ್ ಟು ಬಿ ರೆಕಾರ್ಡೆಡ್ ಕಾಲೇಜ್ ಮ್ಯಾಟರ್ಗೋಸ್ಕರ ಕೂಡ ಇತ್ತು. ಆದರೂ ಕೂಡ ಉಪನ್ಯಾಸದಲ್ಲಿ ಅವ್ರು ಹೇಗೆ ಮಾಡ್ತಾಯಿದ್ರು ಅಂತ ಹೇಳಿದರೆ, ತುಂಬ ಅಟೆಂಟಿವ್ ಆಗಿರೋದು, ಮತ್ತು ರೆಗ್ಯುಲರಾಗಿ ಎಷ್ಟೆಷ್ಟೋ ದೂರದಿಂದ ಬರೋರು, ಅಂದರೆ ತರಹಾವರಿ ಈ ಥರ ನಾರ್ಮಲಾಗಿ ಬರೋರಂತೂ ಬಂದೇ ಬರ್ತಾರೆ ಅನ್ನೋದು, ಬಟ್ ಅಂಡರ್ ಎಕ್ಸ್ಟ್ರೀಮಿಟೀಸ್ ಕೂಡ ಬರೋರು ಅಂತಂದ್ಬಿಟ್ಟು ತುಂಬ ಜನನವರು ಮಾರ್ಕ್ ಮಾಡಿ ಇಟ್ಕೊಳ್ತಾಯಿದ್ರು. ಮತ್ತು ಮೆನಿ ಪೀಪಲ್ ಯೂಸ್ ಟು ಚೇಸ್ ಹಿಮ್ ಆಲ್ ಓವರ್ ಬ್ಯಾಂಗ್ಳೂರ್ ಇರ್ಬೋದು, ಎಲ್ಲೆಲ್ಲೋ ದೂರದಿಂದ ಊರಿಂದ ಬಂದು ಕೇಳೋರು ಅಂಥವ್ರನ್ನೆಲ್ಲ ಅವರು ತುಂಬ ಅಂದರೆ ಆ ಮೆಮರಿನಲ್ಲಿ ಎಷ್ಟು ಇಟ್ಕೊಂಡಿದ್ರು ಅಂತ ಹೇಳಿದರೆ, ಕೆಲವೊಬ್ಬರನ್ನೆಲ್ಲ ಮುಂದ್ಗಡೆ ಬರೋರನ್ನೆಲ್ಲ ಆರಂಭ ಶ್ಲೋಕದಿಂದನೇ ಅವರು ಉಪನ್ಯಾಸ ಶುರು ಮಾಡೋರು. ಸೊ ದ್ಯಾಟ್ ಟೈಮ್ ಡೆಫಿನೆಟ್ಲಿ ಯೂಸ್ ಟು ಬಿ ಮಾರ್ಕಿಂಗ್ ಅಟೆಂಡೆನ್ಸ್, ನಾಟ್ ಫಿಸಿಕಲಿ. ಏನಂತಂದರೆ ಒಂದು ಪೇಪರಲ್ಲಿ ಕಾಲೇಜಲ್ಲಿ ನೋಟ್ ಮಾಡೋ ಥರ ಇರ್ತಾ ಇರಲಿಲ್ಲ. ಹೀಗೆ ನಮ್ಮ ಥರನೇ ಲೆಕ್ಚರ್ ಹೇಳ್ತಾ ಫಸ್ಟ್ ರೋನಲ್ಲಿ ಇವ್ರು ಬಂದಿದ್ದಾರೆ, ಸೆಕೆಂಡ್ ರೋನಲ್ಲಿ ಇವ್ರು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ, ಆಲ್ಮೋಸ್ಟ್ 5-10 ಮಿನಿಟ್ಸ್ ಅವ್ರಿಗೆ ತುಂಬ. ಯಾಕೆ ಅಂತಂದರೆ ಒಂದೊಂದು ದಿವಸ ಉಪನ್ಯಾಸ ಒಬ್ರಿಗೆ ಪರ್ಟಿಕ್ಯುಲರಾಗಿ ಅವ್ರಿಗೆ ಏನೋ ಕಷ್ಟ ಇರ್ತಾಯಿತ್ತು, ಆ ಥರದಲ್ಲಿ ಹೇಳಬೇಕು ಅಂತ ಮಾಡೋವಾಗ ಅವ್ರು ಬರೋ ತನಕ ಒಂದು ಸ್ವಲ್ಪ ಸಂಭವ ಅಂದರೆ ಸುಮ್ಮನೆ ಪಾಸಿಂಗ್ ಆಫ್ ದ ಟೈಮ್ ಅಂತ ಇರ್ತಾ ಇರಲಿಲ್ಲ. ಅವರು ಇದು ಶುರು ಮಾಡಿಬಿಟ್ಟು ಆರಂಭ ಶ್ಲೋಕಗಳು ಅದು ಎಲ್ಲ ಹೇಳಿಬಿಟ್ಟು ಮಧ್ಯದಲ್ಲಿ ಆಫ್ಟರ್ 5-10 ಮಿನಿಟ್ಸ್ ಆದ ನಂತರ ಅವ್ರು ಬಂದರು ಅಂತ ಹೇಳಿದರೆ, ಓ ನಿಮಗೋಸ್ಕರನೇ ಕಾಯ್ತಾ ಇದೆ ನೋಡಿ, ಯಾಕೋ ಬರಲಿಲ್ವಲ್ಲ ಅಂತ ಕಾಯ್ತಾ ಇದ್ದಾರೆ ನಿಮಗೆ ಅಂತಂದ್ಬಿಟ್ಟು, ದಟ್ ಇಸ್ ಹೌ ಹಿ ಯೂಸ್ ಟು ಅಕ್ನಾಲೇಜ್. ಮತ್ತು ಕೆಲವೊಬ್ರು ಏನು ಅಂತಂದರೆ, ಎಸ್ಪೆಷಲಿ ಎಲ್ಲ ಕಡೆ ಲೆಕ್ಚರನ್ನು ಇದೊಂದು ಚೂರು ಕೇಳಬೇಕು, ಫೋಕಸ್ಡ್ ಇಲ್ಲದೆ ಇರೋರು, ವೇರಿಡ್ ಇಂಟ್ರೆಸ್ಟ್ ಉಪನ್ಯಾಸದಲ್ಲಿ ನಮ್ಮ ತಂದೆಯವ್ರದ್ದು ಒಂದು ಸ್ವಲ್ಪ ಕೇಳಬೇಕು, ಇನ್ನೊಂದು ಕೃಷ್ಣನ ಟೆಂಪಲ್ಲು, ಯೋಗ ನರಸಿಂಹ ಟೆಂಪಲ್ಲು, ಅಲ್ಲಿ ಇಲ್ಲಿ ಜಯನಗರ, ಬಸವನಗುಡಿ ಎಲ್ಲ ಕಡೆ ಹೋಗಿ ಬರೋರು ಅಂತ ಹೇಳೋರನ್ನ ಸ್ವಲ್ಪ ಇಂಡೈರೆಕ್ಟ್ ವೇನಲ್ಲಿ ಹಿ ಯೂಸ್ ಟು ಟಾಂಟ್. ಏನಂದರೆ, ನಿನ್ನೆ ನೋಡಿದೆ ನೀವು ಬೇಗ ಹೊರಟೋದ್ರಿ, ಯಾಕೋ ಹೊರಟೋದ್ರಿ, ಉಪನ್ಯಾಸ ಬೇಜಾರಾಯಿತು ಏನೋ ಅಂತ ಅಂದ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು, ಅಥವಾ ಇನ್ನೆಲ್ಲೋ ಮುಗಿಸ್ಕೊಂಡ್ಬಿಟ್ಟು ಇನ್ನೇನು ಕೊನೆಯಲ್ಲಿ ಮುಗಿಯೋದ್ರಲ್ಲಿ ಒಂದು 10-15 ನಿಮಿಷ ಇರೋವಾಗ ಬಂದವ್ರಿಗೆ, ಯಾಕೆ ತಡ ಮಾಡಿಬಿಟ್ರಲ್ಲ ಇವತ್ತು ಬರಲ್ಲ ಅಂತ ಅಂದ್ಕೊಂಡೆ ನಾನು ಅಂತಂದ್ಬಿಟ್ಟು ಅಂತ. ದಟ್ ಈಸ್ ಹೌ ಮೈಲ್ಡಾಗಿ ಡೋಸ್ ಕೊಡ್ತಾಯಿದ್ರು. ಸೊ ಆ ಥರ ಮಾಡ್ತಾಯಿದ್ರು. ಮತ್ತು ಇವರು ಹಿಂದಿನಲ್ಲಿ ಒಬ್ಬರು ಮಾತಾಡಿದ್ರಲ್ಲ, ಇವರು ಶಶಾಂಕ್. ಹಾಂ. ಸೊ ಆ ಭಾಷೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಲ್ಯಾಂಗ್ವೇಜು ಒಂದು ಅವ್ರ ಉಪನ್ಯಾಸ ಇರ್ಬೋದು, ದ ವೇ ಹಿ ಯೂಸ್ ಟು ಚಾಂಟ್ ಶ್ಲೋಕಾಸು, ಅದೆಲ್ಲ ಹೌ ಇಟ್ ಯೂಸ್ ಟು ಅಪೀಲ್ ಹಿಮ್ ಅಂತಂದ್ಬಿಟ್ಟು ಅವರು ಹಿಂದಿನಲ್ಲಿ ಹೇಳಿರೋ ಥರನೇ. ಗೋಕರ್ಣದಲ್ಲಿ ಆಗಿದ್ದು ಇನ್ಸಿಡೆಂಟ್ ಹೇಳಿದರೆ, ಅಲ್ಲಿ ತುಂಬ ಜನ ಫಾರಿನರ್ಸು ಗೋಕರ್ಣದಲ್ಲಿ. ಇವ್ರದ್ದು ಲೆಕ್ಚರಲ್ಲಿ ಆಗೋವಾಗ ತುಂಬ ಜನ ಬಂದುಬಿಟ್ಟು ಫಾರಿನರ್ಸು, ಗ್ರೀಸು ಅಲ್ಲಿ ಇಲ್ಲಿಂದ ಎಲ್ಲ ಬಂದಿರೋರು, ಅಲ್ಲಿ ಪೇಮೆಂಟು ಮೆಟ್ಲ ಮೇಲೆ ಮುಂದ್ಗಡೆ ಸ್ಟೇಜ್ ಮೇಲೆ ಎಲ್ಲ ಬಂದು ಫ್ರಂಟ್ ರೋನಲ್ಲಿ ನಾವೆಲ್ಲ ಕೂತ್ಕೊಳ್ಳೋ ಥರ ಫ್ರಂಟ್ ರೋನಲ್ಲಿ ಬಂದು ಕೂತ್ಕೊಳ್ತಾ ಇದ್ರಂತೆ. ಉಪನ್ಯಾಸ ಮುಗಿದ ಮೇಲೆ ನಮ್ಮ ತಂದೆ ಅವ್ರನ್ನ ಇಂಗ್ಲೀಷಲ್ಲಿ ಕೇಳ್ತಾ ಇದ್ರಂತೆ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ಮೈ ಲೆಕ್ಚರ್? ನಾಟ್ ಪರ್ಹ್ಯಾಪ್ಸ್ ನಾಟ್ ಇವನ್ ಎ ವರ್ಡ್, ಬಿಕಾಸ್ ಇಟ್ ಈಸ್ ಇನ್ ಸ್ಯಾನ್ಸ್ಕ್ರಿಟ್, ಕನ್ನಡ, ಇದು ಇಂಗ್ಲೀಷ್ ಅಂತೂ ಮಧ್ಯದಲ್ಲಿ ಬರ್ತಾಯಿತ್ತು. ಹೇಳಿದರೆ ಅವ್ರು ಹೇಳ್ತಾ ಇದ್ದಾರೆ, ದ ವೇ ಯು ಚಾಂಟ್ ದ ಲೆಕ್ಚರ್ ದಿಸ್ ಒನ್ ಶ್ಲೋಕಾಸ್ ಆ್ಯಂಡ್ ಆಲ್ ನೋ, ದೇ ಬ್ರಿಂಗ್ ಸೋ ಮಚ್ ಆಫ್ ಪಾಸಿಟಿವ್ ಟು ಅವರ್ ಲೈಫ್. ನಮ್ಮ ಮೈಂಡ್ಗೆ ಸೂದಿಂಗ್ ಆಗಿರುತ್ತೆ, ಸೋ ಲಾಂಗ್ ಆಸ್ ವಿ ಆರ್ ಲಿಸ್ನಿಂಗ್ ಟು ಯುವರ್ ಮ್ಯೂಸಿಕಲ್ ವೇ ಆಫ್ ಚಾಂಟಿಂಗ್ ದ ಶ್ಲೋಕಾಸ್, ಆ ಥರ ಎಲ್ಲ ಹೇಳ್ತಾ ಇದ್ರಂತೆ. ಮತ್ತು ಇನ್ನೂ ಒಂದೇ ಒಂದು ಲಾಸ್ಟ್ ಇನ್ಸಿಡೆಂಟ್ ಹೇಳಿಬಿಟ್ಟು ಇದು ಮಾಡ್ತೀನಿ. ಪರಿವರ್ತನೆ ಆಗಿರೋದು ಅಂತಂದ್ಬಿಟ್ಟು ನೀವು ಹೇಳಿದ್ರಲ್ಲ, ಟರ್ನಿಂಗ್ ಪಾಯಿಂಟು ಪರಿವರ್ತನೆ ಅಂತಂದ್ಬಿಟ್ಟು. ನೌ ಹಿ ಈಸ್ ದಿ ಪಟ್ಟಶಿಷ್ಯ ಆಫ್ ನಮ್ಮ ಫಾದರ್. ವಿ ಕ್ಯಾನ್ ಆಲ್ಮೋಸ್ಟ್ ಸೇ ಹಿ ಈಸ್ ದಿ ಮಾನಸ ಪುತ್ರ. ಸಮ್ಟೈಮ್ಸ್ ವಿ ಎನ್ವಿ ಹಿಮ್. ಯಾಕೆ ಅಂತಂದರೆ, ನಮಗಾದರೂ ಒಂದೊಂದು ಸತಿ ನಮ್ಮ ತಂದೆಯವರು ಟೈಮ್ ಇಲ್ಲ ಅಂತ ಹೇಳೋರು. ಅವರು ಬಂದರೆ ಎನಿ ಮೂಮೆಂಟ್ ಆಫ್ ದ ಡೇ, ಸೇ ಅರೌಂಡ್ 10 o'clock 11 o'clock ಅವರು ಬರ್ತಾರೆ ಅಂತ ಹೇಳಿದರೆ, ಅವ್ರು ಬರೋ ತನಕ ಹಿ ಯೂಸ್ ಟು ವೆಯ್ಟ್. ಅವ್ರದ್ದು ಹೌ ಹಿ ಕೇಮ್ ಇನ್ ಟು ಅಸೋಸಿಯೇಷನ್ ವಿತ್ ಅವರ್ ಫಾದರ್ ಅಂತ ಹೇಳಿದರೆ, ಮಲ್ಲೇಶ್ವರಮಲ್ಲಿ ಒಂದು ಲೆಕ್ಚರ್ ಆಗ್ತಾಯಿತ್ತಂತೆ. ಆವಾಗ ಅವ್ರದ್ದು ಹೊರಗಡೆ ಮಳೆ ಸುರಿತಾ ಇದೆ.
ಬೇಡ, ಹೆಸರು ಬೇಡ, ಹೆಸರು ಬೇಡ, ಹೆಸರು ಬೇಡ, ಹೆಸರು ಬೇಡ. ಹಾಂ, ಚಿತ್ರಪುರದ ಮಟ್ಟದಲ್ಲಿ ಅವ್ರದ್ದು ಲೆಕ್ಚರ್ ನಡೀತಾ ಇತ್ತು. ಸುರಿಯೋಮಳೆ ಅವರು ಏನು ಅಂತಂದರೆ ಟಾಪ್ ಆಫೀಷಿಯಲ್ ಇನ್ ಗೌರ್ಮೆಂಟ್ ಜಾಬ್ ಅಂತ ಇಟ್ಕೊಳ್ಳೋಣ. ಸೊ ಅವರು ಬಂದ್ರಂತೆ, ತುಂಬ ಮಳೆ. ಅವರು ಹೋಗೋವಾಗ ಮುಂದ್ಗಡೆ ಹೊರಗಡೆ ಬಂದು ನಿಂತ್ಕೊಂಡ್ರಂತೆ, ಎಲ್ಲೂ ಆಶ್ರಯ ಇಲ್ವಲ್ಲ ಅಂತಂದ್ಬಿಟ್ಟು ಮಠದ ಮುಂದ್ಗಡೆ ಬಂದು ನಿಂತ್ಕೊಂಡ್ರು. ಆ ಟೈಮಲ್ಲಿ ಇವರು ಆರಂಭ ಶ್ಲೋಕನ ಏನೋ ಶುರು ಮಾಡಿದರು ಅಂತ ಅನ್ಸತ್ತೆ. ಸೊ ಹೊರಗಡೆ ನಿಂತಿದ್ದವರು ಆ ವಾಯ್ಸು, ಹಿ ಹ್ಯಾಡ್ ಎ ಹಿಪ್ನಾಟಿಕ್ ವಾಯ್ಸ್, ಐಸ್, ಪರ್ಸ್ನಾಲಿಟಿನೇ ಇಟ್ ಈಸ್ ಎ ಟೋಟಲಿ ಹಿಪ್ನಾಟಿಕ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು ಆಚಾರ್ಯರದು. ಸೊ ಅವ್ರದ್ದು ಶ್ಲೋಕಗಳೆಲ್ಲ ಕೇಳ್ತಾ ಅವರು ಏನಂತಂದರೆ ಹಿ ವಾಸ್ ಸೋ ಮಚ್ ಡ್ರಾನ್ ಇನ್ ಟು ಹಿಸ್ ಲಿಸ್ನಿಂಗ್ ಟು ಲೆಕ್ಚರ್ ಅಂತ ಹೇಳಿದರೆ, ಮೆಟ್ಲತ್ರ ನಿಂತವರು ಸ್ವಲ್ಪ ಹಾಲಲ್ಲಿ, ಇಟ್ ವಾಸ್ ಎ ಜಾಮ್ ಪ್ಯಾಕ್ಡ್ ಹಾಲ್ ಅಂತೆ. ಸೊ ಲಾಸ್ಟ್ ರೋನಲ್ಲಿ ಬಂದು ನಿಂತ್ಕೊಂಡ್ರು. ನಮ್ಮ ತಂದೆ ಏನಂತಂದರೆ ಲಾಸ್ಟಲ್ಲಿ ಉಪನ್ಯಾಸದಲ್ಲಿ ಬಂದವರು ನಿಂತ್ಕೋಬಾರ್ದು, ಅವ್ರಿಗೆ ಕಿಟಕಿನಲ್ಲೂ ಇಣುಕಿ ನೋಡಬಾರ್ದು. ಅಲ್ಲಿ ನೋಡಿದರೆ ಬನ್ನಿ ಒಳಗಡೆ ಐದರ್ ಯು ಕಮ್ ಇನ್, ಒಳಗಡೆ ಬಂದು ಕೇಳಿ, ಇಲ್ಲಾಂದರೆ ಅಲ್ಲಿ ಕೂತ್ಕೊಳ್ಳಿ, ಜಾಗ ಇಲ್ಲ ಅಂತ ಆ ಥರ ಹೇಳೋರು. ಸೊ ಇವರು ಲಾಸ್ಟಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದರು. ಸ್ಲೋಲಿ ಹಿ ವಾಸ್ ಡ್ರಾನ್ ಇನ್ ಟು ಹಿಸ್ ಹಿಪ್ನಾಟಿಕ್ ವಾಯ್ಸ್, ದ ವೇ ಹಿ ಯೂಸ್ ಟು ಡೆಲಿವರ್ ದ ಲೆಕ್ಚರ್ಸ್. ಆ ಥರ ಎಲ್ಲ ಬಂದು ಕೂತ್ಕೊಂಡವರು. ಮುಂದ್ಗಡೆ ಜಮಖಾನದಲ್ಲಿ ಮೆಟ್ಲ ಮೇಲೆ ಬಂದು ಕೂತ್ಕೊಂಡವರು. ದೇರ್ ವಾಸ್ ನೋ ಟರ್ನಿಂಗ್ ಬ್ಯಾಕ್ ಫಾರ್ ಹಿಮ್. ಅಲ್ಲಿಂದ ಬಂದವರು ತುಂಬ ಆತ್ಮೀಯರಾಗಿಬಿಟ್ರು. ಒಂಥರ ಇವಾಗಲೂ ನಮ್ಮ ತಂದೆಯವರು ಕೊನೆಯಲ್ಲಿ ಹೇಳ್ತಾಯಿದ್ರು, ಹಿ ಈಸ್ ಲೈಕ್ ಎ ಕ್ಲೀನ್ ಸ್ಲೇಟಲ್ಲಿ ಯು ಕ್ಯಾನ್ ಡ್ರಾ ಎನಿಥಿಂಗ್. ಏನಾದರೂ ಅರ್ಲಿಯರ್ ಇತ್ತು ಅಂತಂದರೆ, ಎಸ್ಪೆಷಲಿ ಇಂಟೆಲಿಜಿಬಲ್ ರೈಟಿಂಗ್ ಇತ್ತು ಅಂತ ಹೇಳಿದರೆ, ಇಟ್ ಕ್ಯಾನ್ ನಾಟ್ ಬಿ ವಾಶ್ಡ್ ಔಟ್. ಇದು ಕ್ಲೀನ್ ಸ್ಲೇಟಲ್ಲಿ ನಾವು ಹೇಗೆ ಬರಿತೀವಿ ಅದನ್ನು ಡೆಫಿನೆಟ್ಲಿ ಇಟ್ ವಿಲ್ ಗ್ರಾಸ್ಪ್ ಅಂತಂದ್ಬಿಟ್ಟು. ಈವನ್ ನೌ ಹಿ ಈಸ್ ದೇರ್, ಪಟ್ಟಶಿಷ್ಯ ಅಂತಂದ್ಬಿಟ್ಟು. ಸೊ ಸಮ್ಟೈಮ್ಸ್ ನಾನು ಹೇಳ್ದಂಗೆ ವಿ ಯೂಸ್ ಟು ಎನ್ವಿ ಹಿಮ್. ಅಟ್ ದ ಸೇಮ್ ಟೈಮ್ ವಿ ಆರ್ ಆಲ್ಸೋ ಪ್ರೌಡ್ ದ್ಯಾಟ್ ದಿನ ನಾವು ನಮ್ಮ ತಂದೆ ಮನೆಗೆ ಹೋದಾಗ ಆತ್ಮಬಂಧುಗಳು, ಅವರು ಮಾನಸ ಪುತ್ರಿಯರು ಪ್ರತಿ ಸರ್ತಿ ನಾವು ಹೋದಾಗ ಬೆಳೀತಾನೇ ಹೋಗ್ತಾಯಿದ್ದು. ವಿ ಕ್ಯಾನ್ ಸೇ ಇಟ್ ಈಸ್ ಇನ್ಯೂಮರೇಬಲ್. To supplement what Mr. Subramania said about ವಾಲ್ಮೀಕಿ ಯಾರು, ಅದು ಘಟನೆ ನಡೆದಾಗ ಮೈಸೂರಲ್ಲಿ ನಾನು ಅಲ್ಲೇ ಇದ್ದೆ. ಆವಾಗ ಅದರ ಪೂರ್ತಿ ಎಫೆಕ್ಟು ನಮ್ಮ ಮೇಲೆ ಬೀಳ್ತಾ ಇತ್ತು. ನಮ್ಮಲ್ಲೂ ಇದ್ದರು ಅವರು ಅವಾಗ. ಅದರಲ್ಲಿ ಏನಾಯ್ತು, ಒಟ್ಟಿಗೆ ಅವ್ರು ಹೇಳ್ದಂಗೆ ಭೈರಪ್ಪನವರು, ಸೂಲಿಬೆಲೆ ಚಕ್ರವರ್ತಿಯವರು ಅವರೆಲ್ಲ ಪುಸ್ತಕ ರಿಲೀಸ್ ಮಾಡಿದಾಗ ನಮ್ಗೆ ಅನುಮಾನ ಇದ್ದಿದ್ದು, ಗಾಂಧಿಯನ್ನು ಕೊಂದವರು ಯಾರು, ಹೂ ರಿಯಲಿ ಕಿಲ್ಡ್ ಗಾಂಧಿ. ಆ ಪುಸ್ತಕ ಭಾಳ ಕಾಂಟ್ರವರ್ಸಿ ಆಗ್ಬೋದು. ಯಾಕೆಂತಂದರೆ ಅದು ನೆಹರು ಫ್ಯಾಮಿಲಿ ಮೇಲೆ ಡೈರೆಕ್ಟಾಗಿ ಚಾರ್ಜ್ ಮಾಡ್ತಾಯಿತ್ತು. ಆದರೆ ಅದಾಗಲಿಲ್ಲ. ಅದ್ರ ಬದಲು ವಾಲ್ಮೀಕಿ ಯಾರು ಅನ್ನೋದ್ರ ಮೇಲೆ ಹೊಟ್ಟೋಯ್ತು. ಯಾಕೆಂತಂದರೆ ಇಲ್ಲಿ ಒಂದು ವಾಲ್ಮೀಕಿ ಜನಾಂಗ ಅಂತಲೇ ಒಂದು ಮಾಡ್ಕೊಂಡು ಇವರು ಅದಕ್ಕೆ ಗೌರ್ಮೆಂಟಿಂದ ಸುಮಾರು ಸವಲತ್ತುಗಳೆಲ್ಲ ಸಿಗ್ತಾಯಿದೆ, ಕ್ಯಾಟಗರೈಸ್ಡ್ ಎಸ್ SC ST ಇದು ಅಂಥೇಳಿ. ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸ್ಬಿಟ್ರು. ಮತ್ತು ಹೊಸಪೇಟೆ, ಬಳ್ಳಾರಿ ಆ ಕಡೆಯಲ್ಲೂ ಯಾವುದೋ ಒಂದು ಎಲೆಕ್ಷನ್ ಬೇರೆ ನಡಿಬೇಕಾಗಿತ್ತು. ಅದನ್ನು ಅಲ್ಲಿ ತುಂಬ ಈ ಜನಾಂಗದವ್ರಿದ್ದಾರೆ. ಸೊ ಅವ್ರನ್ನೆಲ್ಲ ಎತ್ತಿ ಕಟ್ಬಿಟ್ಟು ಒಂದು ದೊಡ್ಡ ಗಲಾಟೆ ಒಂದು ದಿವಸ ಬಂದೇ ನಡೆದೋಯ್ತಲ್ಲಿ. ದೇ ಗೇವ್ ಕಾಲ್ ಫಾರ್ ಕರ್ನಾಟಕ ಬಂದು, ಬಟ್ ಅದಾಗ್ದೇನೆ ಇದಾಯಿತು. ಟಿ ವಿನಲ್ಲೂ ತುಂಬ ಡಿಸ್ಕಷನ್ಸು, ಹಾಳು ಎಲ್ಲ ತುಂಬ ನಡೀತು. ಬಟ್ ಯಾರೂ ಡಿಸ್ಕಷನ್ಗೆ ಬಂದವರು ಪುಸ್ತಕ ಓದಿರಲಿಲ್ಲ, ಮತ್ತು ದೇ ಡಿಡ್ ನಾಟ್ ಹ್ಯಾವ್ ದಿ ಮೆಟೀರಿಯಲ್. ಇವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದವರು ಶೆಲ್ಲಪಿಳ್ಳ ಹೆಂಗಾರ್ ಮತ್ತು ಇನ್ನೊಂದು 2-3 ಜನ ಬಂದಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ಈ ಥರ ಆಧಾರ ಕೊಟ್ಟಿದ್ದಾರೆ, ನೀವು ಯಾಕೆ ಅದನ್ನು ಒಪ್ಕೊಳ್ಳಲ್ಲ ಅಂತ. ಆಧಾರ ಕೊಟ್ಟಿರ್ಬೋದು, ಅದು ನಮಗಾಗೋದಿಲ್ಲ, ಇವ್ರು ಹೇಳಿರೋದು ತಪ್ಪು. ಆಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬಿಟ್ಟು ಗಲಾಟೆ ಮಾಡಿಬಿಟ್ರು. ನಾವು ವಿ ಟ್ರೈ ಟು ಗೆಟ್ ಎ ಬೇಲ್. ಮೈಸೂರು ಇದರಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಹೋಗಿ ವಿ ಅಪ್ಲೈಡ್ ಫಾರ್ ಎ ಬೇಲ್. ದಟ್ ವಾಸ್ ರೆಫ್ಯೂಸ್ಡ್. ಆಮೇಲೆ ಯಾಕೋ ಇದು ಸರಿ ಹೋಗಲಿಲ್ಲ ಅಂತ ಅದ್ರ ಮಧ್ಯೆ ಏನಾಯಿತು, ಕೆಲವರು ಆ ಸಂಘಟನೆಗಳವರೆಲ್ಲ ಸೇರ್ಕೊಂಡ್ಬಿಟ್ಟು ಆಚಾರ್ಯರಿಗೆ ಅವಮಾನ ಮಾಡಬೇಕು ಅಂತ ಒಂದು ದೊಡ್ಡ ಗ್ಯಾಂಗೇ ಬಂದು ಮಸಿಗಿಸಿ ಎಲ್ಲ ಇಟ್ಕೊಂಡ್ಬಂದಿದ್ರು ಒಂದು ಡಬ್ಬದಲ್ಲಿ. ದಾರಿನಲ್ಲಿ ಇವ್ರು ಬರಬೇಕಾದ್ರೆ ಉಪನ್ಯಾಸಕ್ಕೆ ಮುಖಕ್ಕೆಲ್ಲ ಹಚ್ಚಬೇಕು ಅಂತ. ಅದನ್ನು ನಾವು ಗೊತ್ತಾಗಿ ನಮ್ಮ ಗೋಮತ್ಸೂದನ್ MLC ಯಾರಿದ್ದರು ಅವರ ಸಹಾಯದಿಂದ ವಿ ವರ್ ಏಬಲ್ ಟು ಗೆಟ್ ಪೊಲೀಸ್ ಪ್ರೊಟೆಕ್ಷನ್. ಸೊ ಇವರು ಪೊಲೀಸವ್ರು ಯಾವಾಗ ಬಂದರೂ ಅವ್ರು ಒಳಗೆ ಬರಲೇ ಇಲ್ಲ. ಸೊ ದಿವಸ ಪೊಲೀಸವ್ರು ಬರೋರು, ಇವರು ಉಪನ್ಯಾಸ ಆಗೋವರೆಗೂ ಇರೋರು. ಇವರು ಉಪನ್ಯಾಸ ಆದಮೇಲೆ ಸ್ವಲ್ಪ ದೂರ ಫಾಲೋ ಮಾಡ್ಕೊಂಡ್ಬಂದು ಮನೆಗೆ ಕಳಿಸ್ಕೊಡೋರು. ಆಮೇಲೆ ವಿ ವೆಂಟ್ ಟು ಹೈಕೋರ್ಟ್ ಆಲ್ಸೋ. ಹೈಕೋರ್ಟಲ್ಲಿ ಹೋದ್ರೂ ದಿ ಬೇಲ್ ವಾಸ್ ರಿಜೆಕ್ಟೆಡ್ ವಿದೌಟ್ ಎನಿಥಿಂಗ್. ದೇ ಸೆಡ್ ದಿಸ್ ಈಸ್ ನಾಟ್ ಬೇಲಬಲ್. SC ST ಅಟ್ರಾಸಿಟಿ ಕೇಸ್ ಹಾಕ್ಬಿಟ್ಟಿದ್ದಾರೆ, ಆಗೋದಿಲ್ಲ ಅಂತ. ಆದರೂ ಪೊಲೀಸವ್ರು ಯಾರೂ ನಮ್ಮ ಹತ್ರ ಬರಲಿಲ್ಲ. ಬಿಕಾಸ್ ದೇ ನ್ಯೂ ವಾಟ್ ಇಟ್ ಈಸ್ ಆಲ್ ಅಬೌಟ್. ಅದ್ರ ಮಧ್ಯೆ ಪೊಲೀಸವರು ಕೇಸ್ ಕೊಟ್ಟಾಗ ಏನು ಮಾಡಿದ್ರು, ಇವ್ರು ಬರೆದಿರೋ ಕೊಟೇಶನ್ಸ್ ಎಲ್ಲ ಸಂಸ್ಕೃತದಲ್ಲಿ ಇತ್ತು, ಆನಂದ ರಾಮಾಯಣದ್ದು ಎಲ್ಲ ಕೊಟ್ಟಿದ್ದರು. ಆ್ಯಸ್ ಈಸ್ ವೇರಿಯಸ್ ಕಂಡೀಷನಲ್ಲಿ ಕೊಟ್ಟರು. ಇವರು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸ್ಕೊಟ್ಟು
they took the authenticity of what he has said. They said that confirmed, whatever Acharya has said is as per documents. There is nothing wrong in that. ಆದ್ರೂ ಇವರಿಗೆ ಗಲಾಟೆಗಳು ಇದೆಲ್ಲ ನೋಡಿ ಮನೆಯಲ್ಲಿ ಎಲ್ರಿಗೂ ಕೆಲವು ಇದಾಯಿತು. ಪರ್ಟಿಕ್ಯುಲರ್ಲಿ ಫ್ರಮ್ ದಿ ಫೀಮೇಲ್ ಫೋಕ್ ದೆರ್ ವಾಸ್ ಸಮ್ ಪ್ರೆಷರ್ ಆನ್ ಹಿಮ್. ಹೆದರಿಕೆ, ಯಾಕೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೋಬೇಕು, ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಇವೆಲ್ಲ ಬೇಕು ಅಂತ. ಆದರೆ ಹಿ ವಾಸ್ ನಾಟ್ ಡೆಟರ್ಡ್, ಹಿ ವಾಸ್ ವೆರಿ ಫರ್ಮ್ ಆನ್ ಹಿಸ್ ದಿಸ್ ಒನ್. ಆಮೇಲೆ ಅವತ್ತು ರಾತ್ರಿ ಮಧುಸೂದನ್ ಕೇಮ್ ಟು ಅವರ್ ಹೌಸ್ ಆ್ಯಂಡ್ ಸೆಡ್ ದಟ್ ದೇರ್ ಇಸ್ ನಥಿಂಗ್ ಟು ವರಿ, ನಿಮ್ಮನ್ನು ಯಾರೂ ಅರೆಸ್ಟ್ ಮಾಡೋದಿಲ್ಲ. ಆಮೇಲೆ ನಾವು ಒಂದು ವಾರವನ್ನು ಉಪನ್ಯಾಸನ ನಿಲ್ಲಿಸ್ಬಿಟ್ವಿ. ಇಟ್ ವಾಸ್ ಟೆಂಪರರಿಲಿ ಸ್ಟಾಪ್ಡ್ ಬಿಕಾಸ್ ಈ ಥರ ಎಲ್ಲ ಇದೆ ಕಂಡೀಷನ್ಸು ಅಂತ. ಆನ್ ದಟ್ ಡೇ ದಿ ಕಮಿಷನರ್ ಆಫ್ ಮೈಸೂರು ವಾಸ್ ಎ ಮುಸ್ಲಿಮ್, ಡಾಕ್ಟರ್ ಸಲೀಮ್ ಅಂತ ಹೇಳಿ, ಐ ಡೋಂಟ್ ಮೈಂಡ್ ಟೇಕಿಂಗ್ ಹಿಸ್ ನೇಮ್ ಬಿಕಾಸ್ ನೌ ಎವ್ರಿಥಿಂಗ್ ಈಸ್ ಓವರ್. ಅವರು ಸಲೀಮ್ ಅನ್ನೋರು ಏನು ಮಾಡಿದ್ರು, ಫೋನ್ ಮಾಡಿ ಹೇಳಿದ್ರು, ಸರ್ ನಿಮ್ಮ ಮೇಲೆ ಯಾರು ಏನು ಮಾಡೋಕ್ಕೆ ಬರೋದಿಲ್ಲ, ಲೀಗಲಿ ಯು ಆರ್ ವೆರಿ ಸೇಫ್ ಈವನ್ ದೋ ದೇರ್ ಇಸ್ ಅಟ್ರಾಸಿಟಿ ಕೇಸ್. ನನ್ನ ಹತ್ರ ಬಂದು ಇವತ್ತೆಲ್ಲ ಸಾಯಂಕಾಲ ಕೂಡ ಎಲ್ಲ ಅವ್ರ ನಾಯಕರೆಲ್ಲ ಬಂದು ನನ್ನ ಗಲಾಟೆ ಮಾಡಿದ್ರು. ಐ ಟೋಲ್ಡ್ ದೆಮ್ ಒನ್ ಕಂಡೀಷನ್, ಐ ವಿಲ್ ಅರೆಸ್ಟ್ ಹಿಮ್ ದಿಸ್ ಮೊಮೆಂಟ್ ಪ್ರೊವೈಡೆಡ್ ಯು ಬ್ರಿಂಗ್ ಎ ಸರ್ಟಿಫಿಕೇಟ್ ಆರ್ ಅನ್ ಅಥಾರಿಟಿ ಟು ಸೇ ದಟ್ ವಾಲ್ಮೀಕಿ ಬಿಲಾಂಗ್ ಟು SC/ST. ಅಲ್ಲ, ಬರ್ತ್ ಸರ್ಟಿಫಿಕೇಟ್ಗಳಿಲ್ಲ, ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಬನ್ನಿ. ಎಲ್ಲಾದರೂ ಒಂದು ಕಡೆ ಅವರು SC/STಗೆ ಸೇರಿದ್ರು ವಾಲ್ಮೀಕಿ ಅನ್ನೋದು, ಅವ್ರು ಬ್ರಾಹ್ಮಣ ಅನ್ನೋದು ಪ್ರೂಫ್ ಕೊಟ್ಬಿಟ್ಟಿದ್ದಾರೆ. ನಾವು ಯು ಆರ್ ಚಾಲೆಂಜಿಂಗ್ ದಟ್, ನೀವೊಂದು ಸರ್ಟಿಫಿಕೇಟ್ ತಗೊಂಬನ್ನಿ. ಅವ್ರು ಆ ಸರ್ಟಿಫಿಕೇಟ್ ತರೋಕ್ಕಾಗಲ್ಲ, ಯಾಕಂದರೆ ಆ ಕಾಲದಲ್ಲಿ ಇರಲೇ ಇಲ್ಲ, ಕ್ಲಾಸಿಫಿಕೇಷನ್ನೇ ಇರಲಿಲ್ಲ ಗಾಂಧೀಜಿ ಹುಟ್ಟಿದಾಗ. ಅದಕ್ಕೆ ಅದು ಹೇಳಿದ್ಮೇಲೆ ಇವರು ಹಿ ವಾಸ್ ಎ ಬಿಟ್ ಇದು. ಬಟ್ ಆದ್ರೂ ನಮ್ಮ ಅಡ್ವೊಕೇಟ್ ಅಲ್ಲಿ ಕೇಶವಮೂರ್ತಿ ಇದ್ದಾರೆ, ನಮ್ಮ ವೇದವಿದ್ಯಾ ಪ್ರಸಾರಣಿ ಸಭೆ ಯಾರು ಈ ಕಾರ್ಯಕ್ರಮ ನಡೆಸ್ತಾ ಇದ್ರು ಅದರ ಪ್ರೆಸಿಡೆಂಟ್ ಅವರು ಒಬ್ಬ ಅಡ್ವೊಕೇಟ್ ಲೀಡಿಂಗ್. ಅವ್ರ ಬ್ರದರೇ ಇಲ್ಲಿ CV ನಾಗೇಶ್ ಅಂತ ಗ್ರೇಟ್ ಕ್ರಿಮಿನಲ್ ಲಾಯರ್ ಆಫ್ ಬ್ಯಾಂಗ್ಳೂರ್, ವೆರಿ ಫೇಮಸ್. ಅವ್ರು ಬಂದು ಹೇಳಿದ್ರು ಒಂದು ಮಾತು, Salim is a very good man, very honest fellow, everything is true, but the government is from Sidramaya and company. If they use power, he is subordinate to him. He will have to change his decision, ಅದರಿಂದ we cannot assure full safety ಅಂದ್ಬಿಟ್ರು. ಏನು ಮಾಡೋದೀಗ, ಒಂದು ಕಡೆ ಹಿಂಗೂ ಇದೆ ಹಂಗೂ ಇದೆ. Then I took a decision overnight that Acharya should go underground. He had that experience of going underground. ರಾತ್ರಿ ಯಾರಿಗೂ ಏನು ಹೇಳ್ದೇನೆ we arranged for a car. I asked my wife to accompany them. ನಮ್ಮ ಮಾವ, ನಮ್ಮ ಅತ್ತೆ, ನನ್ನ ಹೆಂಡತಿ ಪ್ಲಸ್ ಇನ್ನಿಬ್ಬರು ಅವರ ಶಿಷ್ಯದ್ರು, ಅವ್ರು ದೇ ಕೇಮ್ ಇನ್ ಅನದರ್ ಕಾರ್. ಅವರೆಲ್ಲರೂ ಕೇರಳ ಕಳಿಸ್ಬಿಟ್ಟೆ. ಅಲ್ಲಿ ಕೇರಳದಲ್ಲಿ ನಮ್ಮ ಜೊತೆಲಿ ಯಾರು ಬಂದಿದ್ರು ಅವರ ತಂಗಿ ಅವ್ರ ಮನೆ ಅಲ್ಲೇ ಇತ್ತು, ಗುರುವಾಯೂರಲ್ಲಿತ್ತು. ಯು ಗೋ ಟು ಕೇರಳ, ಅಲ್ಲಿ ಇದ್ಬಿಡಿ ನೀವು. ಆ್ಯಂಡ್ ಹಿ ಯೂಸ್ ದಟ್ ಅಡ್ವರ್ಸ್ ಕಂಡೀಷನ್ ಇನ್ ಟು ಹಿಸ್ ಅಡ್ವಾಂಟೇಜ್. ಕೇರಳದಲ್ಲಿದ್ದ ಎಲ್ಲ ದಿವ್ಯ ದೇಶಗಳನ್ನು ಎಲ್ಲನೂ ನೋಡ್ಕೊಂಡು ಒಂದು ವಾರ ಅಷ್ಟೊತ್ತಿಗೆ ಇಲ್ಲೆಲ್ಲ ಇದಕ್ಕೆ ಕಡಿಮೆ ಆಗಿತ್ತು. ಆ್ಯಂಡ್ ವಿ ಗಾಟ್ ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ದಟ್ ಹಿ ವಿಲ್ ನಾಟ್ ಬಿ ಅರೆಸ್ಟೆಡ್. ದೆನ್ ಆಫ್ಟರ್ 7 days ಹಿ ಕೇಮ್ ಬ್ಯಾಕ್. ಬಟ್ ಅವಾಗ ಇದೇ ಸಲೀಮು, ನೀವು ಉಪನ್ಯಾಸ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ನಿಮ್ಮ ಮನೆಯಿಂದ ವೆನ್ಯೂಗೆ ಆಡಿಟೋರಿಯಮ್ ಟು ಯುವರ್ ಹೌಸ್ ಯು ವಿಲ್ ಗೆಟ್ ಫುಲ್ ಪೊಲೀಸ್ ಪ್ರೊಟೆಕ್ಷನ್. ದಿವಸ ನಮ್ಮ ಮನೆಗೆ ಒಂದು ಜೀಪು, ಒಂದು ವ್ಯಾನ್ ಬರೋದು, ಮುಂದೆ ಪೊಲೀಸ್ ಜೀಪು, ಮಧ್ಯದಲ್ಲಿ ಆಚಾರ್ಯರ ಕಾರು, ಹಿಂದ್ಗಡೆ ಪೊಲೀಸ್ ವ್ಯಾನು ವಿತ್ ಫುಲ್ ಫೋರ್ಸ್. ಸೊ ಪೊಲೀಸ್ ಮರ್ಯಾದೆ ಒಂದು ಹೋಗೋರು, ಅದನ್ನು ಮಾಡ್ಕೊಳ್ಳೋರು, ಬರೋರು. ನಾನು ಯಾಕೆ ಈ ಮಾತು ಹೇಳೋಕ್ಕೆ ಬಂದೆ ಅಂತಂದರೆ, ಅವ್ರದ್ದು ಒಂದು ಹಿ ಹ್ಯಾಡ್ ದಿ ಕ್ವಾಲಿಟಿ ಆಫ್ ಅಡ್ಯಾಪ್ಟಬಿಲಿಟಿ ಇನ್ ಹಿಮ್ಸೆಲ್ಫ್. ಅಲ್ಲಿಂದ ಧಾರವಾಡದಿಂದಾಗಲಿ ಬೆಂಗಳೂರಿಂದಾಗಲಿ ಮೈಸೂರಿಗೆ ಎಲ್ಲಿಗಾರು ಬಂದರೆ ನಾವು ಏನು ಫೆಸಿಲಿಟಿ ಕೊಡ್ತಾಯಿದ್ದು, ನಮ್ಮನೆ ಒಂದು ಸಣ್ಣ ರೂಮ್ ಇರ್ಬೋದು, ಒಂದು 5x5 ಏರಿಯಾ ಇರ್ಬೋದು, ಅಷ್ಟರಲ್ಲೇ ಹಿ ಯೂಸ್ ಟು ಸೆಟಪ್ ಹಿಸ್ ರೈಟಿಂಗ್ ಪ್ಲೇಸ್, ಸೆಟಪ್ ಹಿಸ್ ಓನ್ ಲೈಬ್ರರಿ ಆರ್ ವಾಟ್ ಎವರ್ ಬುಕ್ಸ್ ಇಟ್ ವಾಸ್ ರಿಕ್ವೈರ್ಡ್. ಯಾವುದೇ ವಿಧವಾದ ಗ್ರಂಬ್ಲಿಂಗ್ ಇಲ್ಲ, ಏನೂ ಇಲ್ಲ. ಅದನ್ನು ತೊಗೊಂಡು ಅಲ್ಲಿ ಅದ್ಭುತವಾದಂಥ ಒಂದು ಕೃತಿಗಳನ್ನ ರಚನೆ ಮಾಡ್ತಾಯಿದ್ರು. ನಾನು ಆಗಲೇ ಹೇಳಿದಾಗ ಯಾವುದರಲ್ಲೂ ಒಂದು ಕರೆಕ್ಷನ್ ಇಲ್ಲ, ಏನಿಲ್ಲ, ಒಂದು 1+1 ಕಾರ್ಬನ್ ಶೀಟ್ ಹಾಕ್ಬಿಟ್ಟು ಮಾಡೋರು, ಬರೆದು ಮುಗಿಸ್ಬಿಡೋರು. ಸೊ ಈ ಕ್ವಾಲಿಟಿನೇ ಅವ್ರಿಗೆ ಅಲ್ಲಿ ಅಂಡರ್ಗ್ರೌಂಡ್ ಹೋದಾಗಲೂ ಅವ್ರಿಗೆ ಯಾವತ್ತೂ ಒಂದು ಚೂರು ಚಿಂತೆನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ಟು ಸ್ಯಾಟಿಸ್ಫೈ ಎಸ್ ಈ ಜಸ್ಟ್ ಸೆಡ್ ಎಸ್ ಐ ವಿಲ್ ಗೋ. ಒಳ್ಳೊಳ್ಳೆ ಕ್ಷೇತ್ರಗಳನ್ನೆಲ್ಲ ನೋಡಿಕೊಂಡು ಸುಖವಾಗಿ ಬಂದು ಸೇರಿದ್ರು. ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ಇನ್ಸಿಡೆನ್ಸ್ ವಿತ್ ಯು. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಕಥೆಗಳು ಕೇಳಿದ್ವಿ, ವ್ಯಕ್ತಿಗತವಾದ ಕಥೆಗಳು, ಇತಿಹಾಸದ ಕಥೆಗಳು ಕೇಳಿದ್ವಿ. ದೊಡ್ಡ ಕಥೆಗಳಿರ್ಬೋದು, ನಂದು ಸಣ್ಣ ಕಥೆ ಆದ್ರೂ ನಮಗೆ ವ್ಯಕ್ತಿಗತವಾಗಿ ಮತ್ತು ಉದ್ಭವದ ಪರಿವಾರವಾಗಿದ್ದು ಚಿಕ್ಕದು ಅಂತ ಅನಿಸ್ಲೇ ಇಲ್ಲ ನಮಗೆ. ಕಾರಣ ಈಗ ಮಂಜು ಹೇಳಿರ್ಬೋದು, ಶಶಾಂಕಣ್ಣ ಹೇಳಿರ್ಬೋದು, ಗೋವಿಂದಣ್ಣ ಹೇಳಿರ್ಬೋದು, ಸಾಕಷ್ಟು ವ್ಯಕ್ತಿಗತವಾದಂಥ ಕಥೆಗಳ ವ್ಯಕ್ತಪಡಿಸಿದರು. ನಮ್ಮ ಎಲ್ಲರ ಬದುಕುಗಳಲ್ಲಿ ಒಂದು ಪ್ರವಾಹ ಇತ್ತು.
ಆ ಪ್ರವಾಹವನ್ನು ಈಜಿ ದಡ ಸೇರಿಸ್ಬೇಕಾದ್ರೆ ಪ್ರೇರಣೆ ಆಚಾರ್ಯರು. ಯಾಕಂದರೆ ಉದ್ಭವಿಸೋದ್ರಲ್ಲಿ ಆ ಆ ಆ ಕಿಡಿಯ ಒಂದು ಪ್ರಾಮುಖ್ಯತೆ ಅಷ್ಟು ದೊಡ್ಡದು. ಆ 18 ದಿನಗಳ ಪುಸ್ತಕ ಏನಿದೆ, ಎಲ್ಲರ ಬದುಕುಗಳಲ್ಲಿ ವ್ಯಕ್ತಿಗತವಾಗಿ ಕಾನ್ಫ್ಲಿಕ್ಟ್ ನಡೀತಿತ್ತು. ಏಕೆಂದರೆ ಬದುಕು ಅಂಥದ್ದೊಂದು ಸನ್ನಿವೇಶವನ್ನು ನಮ್ಮ ಮುಂದೆ ಹಾಕಿತ್ತು. ಸೊ ಆ ಸನ್ನಿವೇಶವನ್ನು ಹೇಗೆ ನೋಡಬೇಕು ಅನ್ನೋದು ವ್ಯಕ್ತಿಗತವಾಗಿ ನಮ್ಮದೇ ಆಲೋಚನೆಗಳಿತ್ತು. ಅದೇ ಒಗ್ಗೂಡಾಗಿ ಕ್ರೋಢೀಕರಿಸಿ ಬದುಕಿನ ಸಹಜವಾದ ದೃಷ್ಟಿಯಲ್ಲಿ ಹೇಗೆ ನೋಡಬೇಕು ಮತ್ತು ಅದನ್ನು ಹೇಗೆ ಎದುರಿಸಿ ಯಾವ ದಾರಿಯಲ್ಲಿ ನಾವು ನಡಿಬೇಕು ಅನ್ನೋದಕ್ಕೆ ಪ್ರೇರಣೆ ಆ 18 ದಿನಗಳು. ಐ ಥಿಂಕ್ ವ್ಯಕ್ತಿಗತವಾಗಿ ನಾನಿಲ್ಲಿ ನಿಂತಿರೋದು ನಮ್ಮ ಉದ್ಭವದ ಪರಿವಾರವ ಒಂದು ಇದರಲ್ಲಿ ನಿಂತಿದ್ದೀನಿ. ಇಲ್ಲಿ ದೀಪಕ ಇರ್ಬೋದು, ಉಮೇಶಣ್ಣ ಇರ್ಬೋದು, ಮಂಜು, ಶಶಾಂಕಣ ಇರ್ಬೋದು, ಪೃಥ್ವಣ್ಣ ಇರ್ಬೋದು, ಎಲ್ಲರ ಬದುಕಲ್ಲೂ ಆ 18 ದಿನಗಳ ಪ್ರೇರಣೆ ಮತ್ತು ಆ ದಾರಿದೀಪ ನಮಗೆ ತುಂಬ ಅದ್ಭುತವಾದಂಥ ಒಂದು ಮಾರ್ಗದರ್ಶಕವಾಗಿ ನಮಗೆ ನಿಂತಿದೆ. ಖಂಡಿತವಾಗ್ಲೂ ಈ ಉದ್ಭವದ ಒಂದು ಪಯಣ ಪ್ರಾರಂಭದ ಕಿಡಿ ಅಲ್ಲಿ ಹಚ್ಚಿದಂಥದ್ದು. ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ವ್ಯಕ್ತಿಗತವಾಗಿ ನನಗೆ ಇಷ್ಟೆಲ್ಲ ಮಾತು ಕೇಳಿ ಒಂದೇ ಒಂದು ಉದಾಹರಣೆ ಜ್ಞಾಪಕ ಬರೋದು, ಅದು ಒಂದು ಹೆಮ್ಮರವಾಗಿ ಇದ್ದಂಥ ಒಂದು ಹೆಮ್ಮರ. ಅದು ನಮ್ಮ ಭಾಗ್ಯ ತಕ್ಕಂಗೆ ನಾವು ಹಣ್ಣನ್ನು ಸೇವಿಸಿದ್ವಿ, ಅದ್ರ ನೆರಳನ್ನು ನಾವು ಅನುಭವಿಸಿರಬಹುದು, ಅಥವಾ ಅದ್ರದ್ದು ಬೇರೆ ಬೇರೆ ಆಯಾಮಗಳನ್ನು ನಾವು ನೋಡಿರಬಹುದು. ನಾನು ಹೇಳೋದಿಷ್ಟೇ, ಆ ಮರ ಎಷ್ಟೊಂದು ರೀತಿಯ ಗಾಳಿಯನ್ನು ಎಷ್ಟು ವರ್ಷಗಳು ಅದು ಹಂಚಿದೆ, ಅದಕ್ಕೆ ಯಾರೂ ತಡೆಯಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಗಾಳಿಯನ್ನು ಎಲ್ಲರೂ ಸೇವಿಸಿ ಇವತ್ತು ನಾವು ಇಲ್ಲಿ ಬಂದು ನಿಂತಿದ್ದೀವಿ. ಸೊ ಆ ಗಾಳಿಯ ಸಮಯನ ನಾನು ಕೂಡ ಸವಿದಿದ್ದೀನಿ. ಸೊ ಆ ರಸ ಎಲ್ಲರಲ್ಲೂ ತಲುಪಲಿ ಅಂತಂಥ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ಸೊ ವ್ಯಕ್ತಿಗತವಾಗಿ ಮತ್ತು ಉದ್ಭವದ ಪರಿವಾರವಾಗಿ ಎಲ್ಲರಿಗೂ ಕೂಡ ಅನಂತ ವಂದನೆಗಳು ಅರ್ಪಿಸಿ. ನಮಸ್ಕಾರ. ದಿವಾಕರಣ ಹೇಳ್ಬಿಟ್ರು. ದಿವಾಕರಣ ಅವರು ಫಾರ್ಮರ್ ಆಗಿರೋದ್ರಿಂದ ಮಣ್ಣಿಂದು ಮತ್ತು ಮರದ್ದು ಅವ್ರದ್ದು ಯಾವತ್ತೂ ಅವ್ರದ್ದು ಮಾತಾಡೋದು ಈ ಎಕ್ಸಾಂಪಲ್ಸ್ ಇಲ್ಲದೆ ಮುಗಿಯೋದಿಲ್ಲ. ಸೊ ಹಾಗೇ ಬಂತು. ಅವ್ರು ಹೇಳ್ದಾಗೆ ನಾವು ಯಾವಾಗಲೂ ಡೂಯಿಂಗ್ ವರ್ಸಸ್ ಹ್ಯಾಪನಿಂಗ್ ಈ ಡಿಸ್ಕಷನ್ ನಡೀತಾ ಇದ್ದಾಗ ನಂಗಿದು ನಾವು ಇವತ್ತೇನು ಇಲ್ಲಿ ನಡೀತು ನಮಗೆ ನಂಬಕ್ಕಾಗ್ತಾಯಿಲ್ಲ ಏನು ಇಲ್ಲಿ ಆಗ್ತಾ ಇದೆ. ಆ್ಯಂಡ್ ದ ವೇ ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ಒಂಥರ ಪಾರ್ಟಿಸಿಪೇಟಿವ್ ಟೈಪ್ಸ್. ಅಂದರೆ ಕೂತ್ಕೊಂಡವ್ರಿಗೆ ಇವಾಗ ಯೋಚನೆ ಬಂದು ನಾನು ಮಾತಾಡ್ತೀನಿ, ಹಿಂಗೆ ಮಾತಾಡ್ತೀನಿ. ಫಸ್ಟು ಆ ಮುಜುಗರದಿಂದ ಶುರುವಾಗಿದ್ದು ಏನು ಆಯ್ತು ಇಲ್ಲಿ ನಮಗೆ ಉತ್ಸಾಹದಿಂದ ಒಂದು ಕುಟುಂಬ ಸೇರಿದಾಗಿ ನಮ್ಮ ಕುಟುಂಬಕ್ಕೆ ಸೇರಿದವರು ಆಚಾರ್ಯರು. ಸೊ ಹಾಗೆ ಮಾತುಗಳು ಬರ್ತಾ ಹೋಯಿತು. ಸೊ ಇದು ಆಯಿತು ಅಂತ ಹೇಳೋದಕ್ಕೆ ನಾನು ದೇವರ ಕೃಪೆಯಿಂದ, ಆಚಾರ್ಯರ ಕೃಪೆಯಿಂದ ಆ್ಯಂಡ್ ಇದೊಂದು ರೆಕಾರ್ಡ್ ಆಗಿದೆ, ಇದು ನಮ್ಮ ಡಾಕ್ಯುಮೆಂಟೇಷನಲ್ಲಿ ಇದೆ ಅನ್ನೋದು. ಇದನ್ನು ನಡೆಸ್ಕೊಡೋಕ್ಕೆ ಯಾರ್ಯಾರು ಕಾರಣಕರ್ತರಾಗಿದ್ದರು ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಈಗ ನಾವು ಕೊನೆಯಲ್ಲಿ ಎಲ್ಲರೂ ಒಂದು ಲೈನ್ ಮಾಡ್ಕೊಂಬಂದು ಆ ಕಡೆಯಿಂದ ಅಲ್ಲಿ ಸ್ವಲ್ಪ ಪುಷ್ಪಗಳಿದೆ, ಹರಿಶಣ ಇಲ್ಲಿ ಮಂತ್ರಪುಷ್ಪ ಹಾಡ್ತಾ ಇರ್ತಾರೆ, ಬಂದು ಆಚಾರ್ಯರಿಗೆ ಅರ್ಪಿಸಿ ಎಲ್ಲರೂ ಫಲಾರ ಮಾಡ್ಕೊಂಡು ಹೋಗಬೇಕು. ಹಾಗೆ ಎಷ್ಟಾಗುತ್ತಷ್ಟು ನಿಮ್ಮ ಕೈಲಾದಷ್ಟು ಪುಸ್ತಕಗಳನ್ನ ಕೊಂಡ್ಕೊಂಡು ಹೋಗಬೇಕು. ಏನು ಎಷ್ಟು ಇದು ಅಂದರೆ ನಮ್ಮ ಕ್ಯಾಮ್ರಾಗೆ ಬಂದವರೇ, ಕ್ಯಾಮ್ರಾ ನೋಡ್ಕೊಳ್ಳಿಕ್ಕೆ ಬಂದವರು ಅವ್ರು ಬಂದವರು ಪುಸ್ತಕಗಳನ್ನ ಕೊಂಡ್ಕೊಂಡು, ಸರ್ ಇದು ನನ್ನ ಸ್ಟಾಕ್ ಅಂತ ಹೇಳ್ತಾಯಿದ್ರು. ಹಾಗೆ ಎಲ್ಲರೂ ನೀವು ಬಂದು ಪುಸ್ತಕಗಳನ್ನ ತಗೊಳ್ಬೇಕು. ಸುಬ್ರಹ್ಮಣ್ಯ ಅವರು ಅಲ್ಲಿ ಹುಬ್ಳಿಯಿಂದ ನಮಗೋಸ್ಕರ ಬಂದಿದ್ದಾರೆ. ಅಲ್ಲಿ ಯಾರು ಒಬ್ಬರು ನಿಂತ್ಕೊಳ್ಳಿ, ಅವ್ರ ಹಿಂದೆ ನಿಂತ್ಕೊಳ್ಳೋಕೆ ಶುರು ಮಾಡಿಬಿಡೋಣ. ಸೊ ಮೈಸೂರಿಂದನೂ ಆಚಾರ್ಯರ ಮಕ್ಕಳು ಅಳಿಯಂದರು ಬಂದಿರೋದಕ್ಕೆ, ಮುಂಬೈಯಿಂದ ಗೋವಿಂದಣ್ಣ ಬಂದಿರೋದಕ್ಕೆ, ಹುಬ್ಬಳ್ಳಿಯಿಂದ ಸುಬ್ರಹ್ಮಣ್ಯ ಅವರು, ಋತ್ವಿಕ್ ಸುಬ್ರಹ್ಮಣ್ಯ ಬಂದಿರೋದಕ್ಕೆ ನಿಮ್ಮದು ನಿಜವಾಗ್ಲೂ ಸೌಭಾಗ್ಯ. ಇದು ಅಂದರೆ ಕಲೆಕ್ಟಿವ್ ಭಾಗ್ಯ. ಹಾಗಾದರೆ ಸೊ ತುಂಬ ಧನ್ಯವಾದಗಳು. ಇಟ್ಸ್ ವಿನ್ ವಿನ್ ಕೇಸ್ ಫಾರ್ ಅಸ್. ಡೆಫಿನೆಟ್ಲಿ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ನಾವು ಪುಷ್ಪಾರ್ಚನೆ ಇದು ಮಾಡಿ ಅರ್ಪಿಸಿ ಫಲಾರಕ್ಕೆ ಹೋಗೋಣ. ಪುಸ್ತಕ ತುಂಬ ಧನ್ಯವಾದಗಳು ಎಲ್ಲರೂ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ
पुष्पवान् प्रजावान् पशुमान् भवति य एवं वेद योपामायतनं वेद आयतनवान् भवति अग्निर्वा अपामायतनम् आयतनवान् भवति यो अग्निरायतनं वेद आयतनवान् भवति आपो वा अग्निरायतनम् आयतनवान् भवति य एवं वेद योपामायतनं वेद आयतनवान् भवति वायुर्वा अपामायतनम् आयतनवान् भवति यो वायोरायतनं वेद आयतनवान् भवति आपो वै वायोरायतनम् आयतनवान् भवति य एवं वेद योपामायतनं वेद आयतनवान् भवति असो वै तपन्नपामायतनम् आयतनवान् भवति यो मुष्यतपत आयतनं वेद आयतनवान् भवति आपो वा अमुष्यतपत आयतनम् आयतनवान् भवति य एवं वेद योपामायतनं वेद आयतनवान् भवति चन्द्रमा वा अपामायतनम् आयतनवान् भवति यश्चन्द्रमस आयतनं वेद आयतनवान् भवति आपो वै चन्द्रमस आयतनम् आयतनवान् भवति य एवं वेद योपामायतनं वेद आयतनवान् भवति नक्षत्राणि वा अपामायतनम् आयतनवान् भवति यो नक्षत्राणामायतनं वेद आयतनवान् भवति आपो वै नक्षत्राणामायतनम् आयतनवान् भवति य एवं वेद योपामायतनं वेद आयतनवान् भवति पर्जन्यो वा अपामायतनम् आयतनवान् भवति यः पर्जन्यस्यायतनं वेद आयतनवान् भवति आपो वै पर्जन्यस्यायतनम् आयतनवान् भवति य एवं वेद योपामायतनं वेद आयतनवान् भवति संवत्सरो वा अपामायतनम् आयतनवान् भवति यत्संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद योऽप्सुनावं प्रतिष्ठितां वेद प्रत्येव तिष्ठति राजाधिराजाय प्रसख्य सायिने नमो वयं वै श्रवणाय कुर्महे स मे कामान् कामकामाय मह्यं कामेश्वरो वै श्रवणो ददातु वीराय वै श्रवणाय महाराजाय नमः ॐ सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। कृष्णार्पणमस्तु।